ಗಣೇಶ ದೇವರು ಗ್ರಾಮ ದೇವರು. ಗೋವಿಂದ ಗೋವಿಂದ.
वासिनी उन्नत जोषिनी दुर्गुरुते जय जय हे महिषासुरमर्दिनी गमगमर्दिनी नीलनुते जय ದುರ್ಗಾ ಪರಮೇಶ್ವರಂ ಮನೋರವಾದಾರವಿಂದಕ್ಕೆ ಗೋವಿಂದನಿಗೆ ಗೋವಿಂದ ಶ್ರೀ ದುರ್ಗಾ ಪರಮೇಶ್ವರಂ ಮನೋರವಾದಾರವಿಂದಕ್ಕೆ ಗೋವಿಂದನಿಗೆ ಗೋವಿಂದ ಶಿವಮಹಾಗಣಪತಿಯವರ ವಾದಾರವಿಂದಕ್ಕೆ ಗೋವಿಂದನಿಗೆ ಗೋವಿಂದ ನಾರಾಯಣ ದೇವರ ವಾದಾರವಿಂದಕ್ಕೆ ಗೋವಿಂದನಿಗೆ ಗೋವಿಂದ
ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ರಮಣ ಗೋವಿಂದ.
ವಿಘ್ನಾಟ ವಿಹವ್ಯವ ವಿಘ್ನವ್ಯಾಲ ಕುಲಾಭಿಮಾನ ಗರುಡ ವಿಘ್ನೇಭ ಪಂಚಾನನ ವಿಘ್ನೋ ತುಂಗಗಿರಿ ವಿಘ್ನಮೋಘ ಪ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿವಾ ಗಜಮುಖದ ಮಗೆ ಗಣಪಗೆ ಚೆಲ್ವ ತ್ರಿಜಗವಂದಿತ ನೀಗಾರತಿ ಎತ್ತಿರೆ ಗಜಮುಖದ ಮಗೆ ಗಣಪಗೆ ಗಜಮುಖದ ಮಗೆ ಗಣಪತಿ ನೆನೆಗಿರು ಜನರೆಲ್ಲ ಗುಣಯುತನ ನೆನೆಗಿರು ಜನರೆಲ್ಲ ಗುಣಯುತನ ಗಣಮೂರ್ತಿ ಮದಮೂಲ ಗಣರಾಧನ ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರನ ಪವನ ಚರಿತ ಪುಣ್ಯೋದಯನ ಸುರಮುನಿ ನಮಿತ ಸರ್ವೇಶ್ವರನ ಪರಿತ ಸಿದ್ಧಿಯ ನೀವ ಭವದರನ ಪರಮಾತ್ಮ ದುರಿತ ಭಯಂಕರನ ವರಮದ ಪೂರ ವಿಘ್ನೇಶ್ವರನ
ದೀತ ಗಿಟ ದೀತ ಗಿಟ ದೀತ ಗಿಡ ದಿನ್ನತ್ತೈ ದೂತ ಗಿಟ ದೂತ ಗಿಟ ದೂತ ಗಿಡ ದಿನ್ನತ್ತ
ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಆ ತತ್ತೋಂಗ ದಿಕ್ಕು ತಗ
ದಿನ್ನದೇ 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 ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಲ ಮಾಂಗಲ್ಯ ಶಿವೆ ಧ್ರುವಾತ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ನಂಬಿದಂತ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಂತ ಸಿರಿಮುಡಿ ಗಂಧ ಪ್ರಸಾದ ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರಯ್ಯ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಶ್ರೀ ಮಹಾಗಣಪತಿ ದೇವರು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರೇಶ ಸರ್ವದ ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಂತಹ ಸಿರಿಮುಡಿ ಗಂಧ ಪ್ರಸಾದ ದಕ್ಕಿತ್ತು ಆಹೋ ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೇವದೇವರುಗಳಯ್ಯ ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೇವದೇವರುಗಳು ಮತ್ತು ಸಕಲ ದೇವದೇವರುಗಳು ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಂತಹ ಸಿರಿಮುಡಿ ಗಂಧ ಪ್ರಸಾದ ದಕ್ಕಿತ್ತು ಆಹೋ ಕೊಡೆತ್ತೂರು ಗುತ್ತು ಶ್ರೀಮಾನ್ ಸನತ್ಕುಮಾರ್ ಶೆಟ್ಟರಯ್ಯ ಕೊಡೆತ್ತೂರು ಗುತ್ತು ಶ್ರೀಮಾನ್ ಸನತ್ಕುಮಾರ್ ಶೆಟ್ಟರು ಮತ್ತು ಶ್ರೀಮಾನ್ ಸನತ್ಕುಮಾರ್ ಶೆಟ್ಟರು ಅರ್ತಿಗಾರರು ಕುಶಾಲ್ಗಾರರು ಮೋಜುಗಾರರು ತಮ್ಮ ಕೀರ್ತಿ ನಾಲ್ಕೂರು ಹಬ್ಬಲೆಂದು ಕೊಟ್ಟಂತಹ 60 ಬಟ್ಟೆ ಶಾಲೆ ದಕ್ಕಿತ್ತು ಸಭೆಗೆ ವಂದನೆ ಯಾರೇ ರಂಗನ ಕರೆಯ ಬಂದವರು
ಪರಾಕ್ರಮ ಕಂಠೀರವ ಬಲ್ಲಿರೇನಯ್ಯ ಇರುವಂತಹ ಸ್ಥಳ ನಾಲ್ಕಲೋಕಕ್ಕೆ ಯಾರೆಂದು ಕೊಂಡಿದ್ದೀರಿ? ದೇವೇಂದ್ರ ಮಹಾಪ್ರಭು ಎಂದು ಕೇಳಿ ನಾನೇ ಸರಿ ನಾನೇ ಸರಿ ಓಲಬೇಕಂತ ವಿಚಾರ ಅನೇಕ ವಿಧಿ ಆಲಿಸಬೇಕು. ವಿಶ್ವವಿರಾಟ್ ಸ್ವರೂಪನು ಪಾದವನ್ನು ಪಾತಾಳ ಮಧ್ಯವನ್ನು ಮರ್ತ್ಯ ಶಿರವನ್ನು ಸುರಲೋಕಕ್ಕೆ ಹೋಲಿಸಿದ್ದಾರೆ. ಮಾನವನ ದೇಹದಲ್ಲಿ ಶಿರ ಎಷ್ಟು ಪ್ರಾಮುಖ್ಯತೆಯೋ ಹಾಗೆಯೇ ಸ್ವರ್ಗ ಮರ್ತ್ಯ ಪಾತಾಳ ಎನ್ನುವಂತಹ ತ್ರೈಲೋಕ್ಯಗಳಲ್ಲಿ ಶ್ರೇಷ್ಠವೂ ಜ್ಯೇಷ್ಠವೂ ಆದಂತಹ ಲೋಕ ಯಾವುದು ಅಂತ ಕೇಳಿದ್ರೆ ಅದು ನಮ್ಮದಾದಂತಹ ನಾಕಲೋಕ. ವ್ಯಕ್ತಿಯೊಬ್ಬ ಸಾಧನೆಯನ್ನು ಮಾಡಿದಂತಾದ್ರೆ ಜೀವನು ದೇವನಾಗಬಲ್ಲ ಎನ್ನುವುದಕ್ಕೆ ಪುರಂದರ ನಾಮಕನಾದಂತಹ ನನ್ನ ಜೀವನವೇ ಸಾಕ್ಷಿ. ಹಾಗೆಂದು ವ್ಯಕ್ತಿಯೊಬ್ಬ ಎಷ್ಟೇ ಎತ್ತರಕ್ಕೆ ಹೇರಿದರೂ ಕೂಡ ತಾನು ಏರಿ ಬಂದಂತಹ ಮೆಟ್ಟಿಲನ್ನು ಯಾವ ಕಾಲಕ್ಕೂ ಮರೆಯಬಾರದು, ಮರೆಯಕೂಡದು. ನನ್ನದಾದಂತಹ ಜೀವನವನ್ನು ಒಂದೊಮ್ಮೆಗೆ ಸಿಂಹಾಲೋಕನ ಮಾಡಿದೆವು ಎಂದಾದರೆ ಕಶ್ಯಪ ಹಾಗೂ ಅದಿತಿ ದೇವಿಗೆ ಮಗನಾಗಿ ಜನಿಸಿದೆ. ಏನಾದರೂ ಸಾಧನೆಯನ್ನು ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ ಅವರದ್ದಾದಂತಹ ಆಶೀರ್ವಾದವನ್ನು ಪಡೆದು ಮೇಘವಂತ ಪರ್ವತವನ್ನು ಸೇರಿದೆ. ಶತ ಮಖಗಳನ್ನು ಮಾಡುವ ಮುಖೇನವಾಗಿ 3 ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರರಾಗಿ ಅವರೇ ಕೊಟ್ಟಂತಹ ನಾಕದ ಅಧಿಕಾರ ಒಂದು ಮನ್ವಂತರದವರೆಗೆ ನೇನು ಆಳಿಕೊಂಡು ಬರಬೇಕು ಎನ್ನುವ ಹಾಗೆ ಅವರದ್ದಾದಂತಹ ಆಶೀರ್ವಾದದಿಂದ ಈ ಸುಧರ್ಮ ಸಭೆಯ ಒಡ್ಡೋಲಗ ಚಾವಡಿಯ ಅಧ್ಯಕ್ಷ ಪೀಠವನ್ನು ನಾನು ಏರಿಕೊಂಡವನಿದ್ದೇನೆ. ನೋಡಬಾರದೆ ನಮ್ಮದಾದಂತಹ ವೈಭವವನ್ನು, ಕಾಮಿಸಿದ್ದನ್ನು ನೀಡುವಂತಹ ಕಾಮಧೇನು, ಕಲ್ಪಿಸಿದ್ದನ್ನು ಕೊಡುವಂತಹ ಕಲ್ಪವೃಕ್ಷ, ಏರುವುದಕ್ಕೆ ಐರಾವತ, ಶತ್ರುಗಳ ದಮನಕ್ಕೆ ಈ ವಜ್ರಾಯುಧ, ಚಿಂತೆಯನ್ನು ದೂರೀಕರಿಸುವಂತಹ ಚಿಂತಾಮಣಿ, ಬೇಸರವಾದಂತಹ ಸಂದರ್ಭದಲ್ಲಿ ತಿರುಗಾಟಕ್ಕೆ ಇರುವಂತಹ ನಂದನವನ, ಇವೆಲ್ಲವೂ ನಮ್ಮ ಯೋಗ್ಯತೆಯ ಸಂಕೇತವಾಗಿದೆ. ಅಷ್ಟು ಮಾತ್ರವಲ್ಲ, 42 ಯೋಜನ ವಿಸ್ತಾರವುಳ್ಳಂತಹ ನಮ್ಮದಾದಂತಹ ಈ ಸುಧರ್ಮ ಸಭೆಯಲ್ಲಿ ನರ, ಉರಗ, ಕಿನ್ನರ, ಕಿಂಪುರುಷ, ಸಿದ್ಧ, ಸಾಧ್ಯರೇ ಮೊದಲಾದವರು
ತಮ್ಮ ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ಮಂಡಿಸಿದ್ದಾರೆ. ಅಷ್ಟ ದಿಕ್ಪತಿಗಳಾದಂತಹ ತಾವುಗಳು ಕೂಡ ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ಮಂಡಿಸಿದ್ದೀರಿ. ಇಂತಹ ಸುಖ ಭೋಗಗಳನ್ನು ಅನುಭವಿಸುತ್ತಿರುವಂತಹ ನಾವೇ ಧನ್ಯರು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಆದರೆ ನಾನು ಯೋಚಿಸುವುದು ಅದನ್ನಲ್ಲ. ಕಿರೀಟ ಹೊತ್ತವನಿಗೆ ಕಿರುಕುಳ ತಪ್ಪದು ಎನ್ನುವ ಮಾತಿನಂತೆ ಭೂಲೋಕದಲ್ಲಿ ಹುಟ್ಟಿದಂತ ಅದೆಷ್ಟೋ ಮಂದಿ ರಕ್ಕಸರು ಹುಟ್ಟಿದಾಕ್ಷಣ ನೋಡುವುದು ಮೇಲೆಯೇ, ಯಾವಾಗ ನಾಕಲೋಕಕ್ಕೆ ದಾಳಿಯನ್ನು ಮಾಡುವುದು, ಯಾವಾಗ ದೇವತೆಗಳನ್ನು ಹೊಡೆದೋಡಿಸುವುದು ಎನ್ನುವ ಹಾಗೆ ಈ ಹಿಂದೆ ಅದೆಷ್ಟೋ ಮಂದಿ ದಾನವರು ಹರನಿಂದಲೋ ಅಜನಿಂದಲೋ ವರಬಲವನ್ನು ಪಡೆದು ನಮ್ಮದಾದಂತಹ ನಾಕಲೋಕಕ್ಕೆ ಬಂದು ಒಂದೊಮ್ಮೆಗೆ ನಮ್ಮನ್ನು ನಾಕದಿಂದ ದೆಸೆಗೆಡಿಸಿದರೂ ಕೂಡ ಶಾಶ್ವತವಾಗಿ ನಾಕಲೋಕದ ಪೀಠ ಎನ್ನುವುದು ಯಾರ ಪಾಲಿಗೂ ದಕ್ಕಲಿಲ್ಲ. ಕಾರಣ ಮೂರು ಮೂರ್ತಿಗಳ ಅನುಗ್ರಹ. ಆದರೆ ಕೆಟ್ಟ ಬೀಜ ಸುಟ್ಟರೂ ಮೊಳಕೆಯಲ್ಲಿ ಎನ್ನುವ ಮಾತಿನಂತೆ ಭೂಲೋಕದಲ್ಲಿ ಮತ್ತೆ 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 ಹುಟ್ಟಿ ಬರುತ್ತಾರೆ ರಕ್ಕಸರು. ಈ ಹಿಂದೆ ಶುಂಭಾನಿಶುಂಭರು ಎನ್ನುವಂತಹ ರಕ್ಕಸರು ನಮ್ಮದಾದಂತಹ ನಾಕಲೋಕಕ್ಕೆ ದಾಳಿಯನ್ನು ಮಾಡಿ ನಮ್ಮನ್ನೆಲ್ಲ ನಾಕದಿಂದ ಹೊಡೆದೋಡಿಸಿದರೂ ಕೂಡ ಆ ಮಹಾತಾಯಿಯ ಅನುಗ್ರಹದಿಂದ ಆ ದುಷ್ಟ ರಕ್ಕಸರನ್ನೆಲ್ಲ ಸಂಹರಿಸಿ ಮರಳಿನಾಕದ ಪೀಠವನ್ನು ನಮಗೆ ಒಪ್ಪಿಸಿದವಳಿದ್ದಾಳೆ. ಆದರೆ ಶುಂಭಾಸುರನ ಪ್ರಧಾನ ಮಾತ್ಯನಾದಂತಹ ಋಣದೈತ್ಯನು ತಾಯಿಯ ಘೋರ ರೂಪವನ್ನು ಕಂಡು ರಣರಂಗದಿಂದ ಓಡಿ ಹೋಗಿದ್ದಾನೆ. ಓಡಿ ಹೋದಂತ ಆತ ಸುಮ್ಮನಿರುವುದಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿಯೂ ಇಲ್ಲ. ಮುಂದೊಂದು ದಿನ ಆ ಸೇಡನ್ನು ತೀರಿಸಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ಬಂದೇ ಬರುತ್ತಾನೆ. ಅಂತಹ ರಕ್ಕಸ ಮುಂದೆ ನಮ್ಮ ನಾಕಲೋಕಕ್ಕೆ ದಾಳಿಯನ್ನು ಮಾಡಿದಂತಾದ್ರೆ ನೀವೇನು ಮಾಡುತ್ತೀರಿ? ಶುಭವಾಗಲಿ ಅಂತೇಳು. ಕಲನು ನಮ್ಮ ನಾಕಲೋಕಕ್ಕೆ ದಾಳಿಯನ್ನು ಮಾಡಿದರೆ ನೀನೇನು ಚಿಂತಿಸಬೇಕಾಗಿಲ್ಲ. ಆ ಧೂಳನನ್ನು ನಾನು ಸದೆ ಬರೆಯುವೆನು. ಖಂಡಿತವಾಗಿಯೂ ಚಿಕ್ಕದಾದ ಚಿಗುರನ್ನು ಚಿವುಟುವುದಕ್ಕಾಗಿ ಒಡಲಿಯ ಅವಶ್ಯಕತೆ ಉಂಟೆ? ಹೀಗಿರುವಾಗ ಆ ಅರುಣ ದೈತ್ಯ ನಮ್ಮ ನಾಗಲೋಕದ ಮೇಲೆ ದಾಳಿಯನ್ನು ಮಾಡಿದಂತಾದರೆ ಅವನನ್ನು ನಾನು ಬಡಿದೋಡಿಸುತ್ತೇನೆ, ಬಿಡು ಚಿಂತೆ. ಸಂತೋಷವಾಯಿತು. ಆದರೆ ನಾವು ಮಾಡಬೇಕಾದಂತಹ ಕರ್ತವ್ಯವೇನು ಗೊತ್ತೇ? ಭಕ್ತಿಭಾವದಿ ನಿಜ ಗುರುದೇವನಗ್ರಿಗೆ ಶಿರಬಾಗಿಯೇ
ಉಚಿತವಾದ ನುಡಿಗಳನ್ನು ಕೇಳಿ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನೀವು ಕದನ ಕಲಿಗಳು ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ನಿಮ್ಮ ಪರಾಕ್ರಮದ ಬಗ್ಗೆ, ನಿಮ್ಮ ಶಕ್ತಿ ಸಾಮರ್ಥ್ಯದ ಬಗ್ಗೆ ಸಂಶಯವಿದ್ದು ನಾನು ಈ ಮಾತನ್ನು ಕೇಳಿದ್ದಲ್ಲ. ನಿಮ್ಮ ಶಕ್ತಿ ಸಾಮರ್ಥ್ಯ ಏನು ಎನ್ನುವುದನ್ನು ಈ ಹಿಂದೆಯೇ ಕಂಡವನಿದ್ದೇನೆ ನಾನು. ಹಾಗಾಗಿ ಆ ಕಾಲ ಬಂದಾಗ ಆ ಬಗ್ಗೆ ಯೋಚಿಸಿದರಾಯಿತು. ಹಿಂದೊಮ್ಮೆ ದುರ್ವಾಸ ಮುನಿಗಳ ಶಾಪದಿಂದ ನಮ್ಮದಾದಂತಹ ಸುವಸ್ತುಗಳೆಲ್ಲ ಸಮುದ್ರ ಪಾಲಾದಂತಹ ಸಂದರ್ಭದಲ್ಲಿ ಮರಳಿ ನಮ್ಮದಾದಂತಹ ನಾಕವನ್ನು ಸೇರಿದೆ ಹೇಗೆ? ಮೂರು ಮೂರ್ತಿಗಳ ಅನುಗ್ರಹದಿಂದ. ಹಾಗಾಗಿ ಮೂರು ಲೋಕಗಳು ಸುಭೀಕ್ಷೆಯಿಂದ ಇರಬೇಕು ಅಂತಾದ್ರೆ ನಮ್ಮದಾದಂತಹ ನಾಕಲೋಕ ಎನ್ನುವುದು ಅತಿ ಪ್ರಾಮುಖ್ಯವಾಗಿರುತ್ತದೆ. ಹಾಗಾಗಿ ಮೂರು ಮೂರ್ತಿಗಳ ಆಶೀರ್ವಾದ ಎಲ್ಲಿಯವರೆಗೆ ನಮ್ಮ ಮೇಲಿರ್ತದೋ ಅಲ್ಲ, ಆ ಸರ್ವೇಶ್ವರಿಯ ಅನುಗ್ರಹ ಎಲ್ಲಿಯವರೆಗೆ ನಮ್ಮ ಮೇಲಿರ್ತದೋ ಅಲ್ಲಿಯವರೆಗೆ ರಾಕ್ಷಸರಿಗೆ ಭಯಪಡಬೇಕಾದಂತಹ ಅಗತ್ಯವೇ ಇಲ್ಲ. ಹಾಗಾಗಿ ಇದೋ ನಮ್ಮ ಗುರುಗಳಾದಂತಹ ಬೃಹಸ್ಪತಿ ಆಚಾರ್ಯರಿಗೆ ಇಲ್ಲಿಂದಲೇ ಶಿರವಾಗಿದ್ದೇವೆ. ಮೂರು ಮೂರ್ತಿಗಳನ್ನು ಮನಸಾರೆ ಸ್ಮರಿಸುತ್ತಾ ನಮ್ಮದಾದಂತಹ ಈ ಸುಧರ್ಮ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ವಿಮಾನದೋ
ಲೋಕಕ್ಕೂ ಮರ್ತ್ಯಭಾಗವನ್ನು ಮರ್ತ್ಯ ಲೋಕಕ್ಕೂ ಶಿರೋಭಾಗವನ್ನು ದೇವಲೋಕಕ್ಕೆ ಹೋಲಿಸಿದ್ದಾರೆ ಜ್ಞಾನಿಗಳು. ನಿಜ. ದೇಹಗಳಲ್ಲಿ ಶಿರ ಹೇಗೆ ಪ್ರಧಾನವು ಸದ್ರೀತಿಯಲ್ಲಿ ಶ್ರೇಷ್ಠವಾದ ಲೋಕ ಯಾವುದು ಅಂತ ಕೇಳಿದ್ರೆ ಅದು ಸ್ವರ್ಗಲೋಕವಂತೆ. ಸತ್ಯ. ಅದರಲ್ಲಿ ಹಲವು ಪಂಗಡಗಳು, ಯಕ್ಷರು, ಕಿನ್ನರರು, ಕಿಂಪುರುಷರು, ಉರಗರು, ಸಿದ್ಧರು, ಸಾಧ್ಯರು, ಮನು ಮುನಿಗಳು, ಏಕಾದಶಿ ರುದ್ರರು, ದ್ವಾದಶಾದಿತ್ಯರು, ತ್ರಯೋದಶರು ಎನ್ನುವ ಹಾಗೆ ಅದರಲ್ಲಿ ಒಂದು ಪಂಗಡವೇ ನಮ್ಮದಾದಂತಹ ಯಕ್ಷಲೋಕ. ಅದರಲ್ಲಿ ನಾನೇ ಯಕ್ಷರಾಜಕುವರಿ ಸೌಗಂಧಿಕಿ, ಮಂತ್ರಿಯ ಮಗಳು ನೀನೇ ಮೇಕಳೆ. ಗೆಳತಿ, ಸ್ನೇಹ ಜೀವನವೆನ್ನುವುದು ಯಾವ ರೀತಿ ಇರಬೇಕು, ಮತ್ತೊಬ್ಬರಿಗೆ ಆದರ್ಶವಾಗಿರಬೇಕು ಎನ್ನುವುದನ್ನು ತೋರಿಸಿಕೊಟ್ಟವರೇ ಈ ಸೌಗಂಧಿಕ ಮೇಕಲೆಯರು. ಸ್ನೇಹ ಜೀವನ ಹೇಗೆಲ್ಲ ಇರಬೇಕು, ಅದರಲ್ಲಿ ಯಾವುದೆಲ್ಲ ಬರಬಾರದು, ಯಾವುದೆಲ್ಲ ಬರಬೇಕು ಎನ್ನುವುದು ವಿಚಾರವು ನಮ್ಮೊಳಗೆ ಇದ್ದದ್ದೇ. ಅಸೂಯೆ, ಮತ್ಸರ, ಜಗಳ ಯಾವುದೇ ರೀತಿ ನಮ್ಮೊಳಗೆ ಬಂದದ್ದಿಲ್ಲ, ಬರುವುದಕ್ಕಿಲ್ಲ. ಇನ್ನೂ ಯೋಚನೆ ಮಾಡುವುದಾದ್ರೆ ನಮ್ಮ ನಡುವಿನಂತಹ ಭೇದ ಯಾವ ರೀತಿಯೂ ಇಲ್ಲ. ನೀನು ಮಂತ್ರಿಯ ಮಗಳು, ನಾನು ಅರಸನ ಮಗಳು ಎನ್ನುವಂತಹ ತಾರತಮ್ಯ ನಮ್ಮಲ್ಲಿಲ್ಲ, ಇದುವರೆಗೂ ಇಲ್ಲ. ಹಾಗಂತ ನನ್ನ ಜೀವನದ ಬಗ್ಗೆ ಒಮ್ಮೆ ಆಲೋಚನೆ ಮಾಡದ್ದು. ಏನಾಗಿದೆ? ರಾಜರ ಮಗಳಾಗಿ ಮೆರೆದರೂ ಕೂಡ ಜೀವನದಲ್ಲಿ ಎಲ್ಲವೂ ಕೂಡ ಅಧಿಕವಾಗಿಯೇ ಉಂಟು. ಯಾವ ವ್ಯಕ್ತಿಯ ಜೀವನದಲ್ಲಿಯೂ ಕೂಡ ಹೆಚ್ಚಾಗಿಯೂ ಇರಬಾರದು. ಹೆಚ್ಚಾಗಿ ಇದ್ದರೆ ಇನ್ನೂ ಬೇಕು ಎನ್ನುವಂತಹ ಆಸೆ, ಕಡಿಮೆಯಾಗಿ ಇದ್ದರೆ ಕಡಿಮೆ ಇದ್ದದನ್ನು ಹೆಚ್ಚು ಹೇಗೆ ಮಾಡುವುದು ಎನ್ನುವಂತಹ ಆಲೋಚನೆ, ಎಲ್ಲವೂ ಮಿತದಲ್ಲಿ ಇರಬೇಕು. ಹಾಗಂತ ನನ್ನ ಮನಸ್ಸು ಬದಲಾವಣೆ ಬಯಸುತ್ತಾ ಉಂಟು. ಹೌದು. ಯಾಕೆ ಗೊತ್ತೇ? ಯಾಕೆ ಈ ಯಕ್ಷಲೋಕವನ್ನು ನೋಡಂತೆ, ನಿನ್ನೆ ಇದ್ದ ಹಾಗೆ ಇಂದು, ಇಂದು ಇದ್ದ ಹಾಗೆ ನಾಳೆ, ನಾಳೆ ಇದ್ದ ಹಾಗೆ ಮತ್ತೊಂದು ದಿವಸ. ನಮ್ಮದ್ರಲ್ಲಿ ಬದಲಾವಣೆಯೇ ಇಲ್ಲ. ಬದಲಾವಣೆ ಇಲ್ಲ. ಹೌದು. ಹಾಗಾದ್ರೆ ಬದಲಾವಣೆ ಎನ್ನುವುದು ಬೇಕು ಎನ್ನುವ ಹಾಗೆ ಯೋಚನೆ ಮಾಡಿದಾಗ ನನಗೆ ತಿಳಿದ ವಿಚಾರವೇನು ಬಲ್ಲೆಯ? ಏನದು? ನಿತ್ಯ ನೂತನವಾದ ಪ್ರಪಂಚ ಯಾವುದು ಅಂತ ಕೇಳಿದ್ರಿ, ಅದು ಭೂಲೋಕವಂತೆ. ಭೂಲೋಕಕ್ಕೆ ಹೋಗಬೇಕು, ಅರಳಿ ನಿಂತಹ ಹೂಗಳನ್ನು ಕೊಯ್ಯಬೇಕು, ಮುಡಿದು ಮಾಲೆ ಮಾಡಿ ತಲೆಗೆ ಮುಡಿಯಬೇಕು ಎನ್ನುವ ಹಾಗೆ. ಹಾಗಂತ ಹೂಗಳನ್ನು ಕೊಯ್ದು ಇದೆಲ್ಲ ಆಟ ಆಡಬೇಕು ಅಂತಾದ್ರೆ ನಾನೊಬ್ಬಳೇ ಹೋದ್ರೆ ಅದಾಗುತ್ತದ? ಅದಾಗ್ಲಿಕ್ಕಿಲ್ಲ. ಯಾಕೆ ಆಗ್ಲಿಕ್ಕಿಲ್ಲ? ಹೂವನ್ನು ಬಿಟ್ಟು ಪರಿಮಳ ಯಾವ ರೀತಿ ಇರುವುದಿಲ್ಲ, ಮತ್ತೆ ಬಿಟ್ಟು ಸಕ್ಕರೆ. ಹೌದು. ಹಾಗೆ ನಿನ್ನನ್ನು ಬಿಟ್ಟು ನಾನಾಗಲಿ, ನನ್ನನ್ನು ಬಿಟ್ಟು ನೀನಾಗಲಿ, ಅರೆ ಕ್ಷಣ ಅರೆಗಳಿಗೆ ಇದ್ದವರೇ. ಹೌದು. ಮತ್ತೆ ಹಾಗಾಗಿ ಈಗ ನಾನು ಹೋಗಬೇಕು ಎನ್ನುವಂತಹ ತೀರ್ಮಾನವನ್ನು ಕೈದಿದ್ದೇನೆ. ಈಗ ನಾನೊಬ್ಬಳೇ ಹೋದ್ರ ಆದೀತಾ? ನೀನು ಬರಬೇಕು. ನಾನು ಮೂಗಿನ ತುದಿಯಲ್ಲಿ ಆಸೆ ಉಂಟು. ಮತ್ತೇನಾಯ್ತು? ಅಪ್ಪ. ಯಾರು? ನಿನ್ನ ಅಪ್ಪನ ಬಗ್ಗೆ ಯೋಚನೆ ಮಾಡಬೇಕು. ಕೇಳ್ಬೇಕು. ನಾನು ಕೇಳಿ ಹೇಳಿದ ಮೇಲೆ ಕೇಳಿದ್ರೆ ನಮ್ಮ ಅಪ್ಪನ ವಿಷಯ ಗೊತ್ತುಂಟಲ್ಲ, ಯಾವಾಗ ಹೇಗೆ ಇರ್ತಾರೆ ಅಂತ ಗೊತ್ತಾಗುದಿಲ್ಲ. ಅದು ನಿನ್ನ ಮೇಲೆ ಹೌದಪ್ಪ ಅವಲಂಬಿಸಿರುತ್ತದೆ. ಆಗ್ಲಿ, ಅವರು ಹಾಗೆಲ್ಲ ಇರ್ಬೇಕು ಅಂತಾದ್ರೆ ನೀನು ಏನಾದ್ರೂ ಒಂದು ಚೇಷ್ಟೆ ಮಾಡಿರಬೇಕು. ಅದೆಲ್ಲ ಇರ್ಲಿ. ಈಗ ನೀನು ಹೋಗಬೇಕು ಅಂತ ಅಪ್ಪನಲ್ಲಿ ಕೇಳಿದ್ದೇನೆ, ಒಪ್ಪಿಗೆ ಕೊಟ್ಟಾಗಿದೆ. ಇನ್ನು ತಡ ಮಾಡುವುದಲ್ಲ, ಹೋಗುವುದಂತ ಹೇಳಿ ನಡೆದುಕೊಂಡು ಹೋಗುವುದಾ? ಅದಾಗ್ಲಿಕ್ಕಿಲ್ಲ. ಈಗ ನಾವು ಹೋಗಬೇಕು ಅಂತಾದ್ರೆ ಹೇಗೆ? ಅಂತರಿಕ್ಷ ಮಾರ್ಗದಿ ನನ್ನ ಅಪ್ಪನ ಪುಷ್ಪಕ ವಿಮಾನ ಉಂಟು. ನನ್ನ ಅಪ್ಪನ. ಹೋದ್ರೆ ಆಯ್ತು ನಾವು. ಹೌದು. ಹಾಗೆ ಒಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ, ಅಪ್ಪಣೆ ಬೇಕು. ಅಪ್ಪನಿಂದ ಅಪ್ಪಣೆ ಪಡೆದ ಆಯ್ತು. ಅಂತರಿಕ್ಷ ಮಾರ್ಗದಿ ಪುಷ್ಪಕ ವಿಮಾನವನ್ನು ಏರಿಕೊಂಡು ನಮ್ಮ ಪಯಣ ಭೂಲೋಕಕ್ಕೆ ಬಂದದ್ದೇ ನನಗೆ ಗೊತ್ತಿಲ್ಲ. ಅಷ್ಟು ಕಥೆಗಳು ನಿನ್ನಲ್ಲಿ ಸಂಗ್ರಹ. ಹಾಗಂತ ಇಲ್ಲಿ ಇದ್ರೆ ಆದಿತಾ ಸ್ವಲ್ಪ ಸುತ್ತಾಡಬೇಕು. ಓ ಅಲ್ಲಿ ನೋಡಂತೆ ಜಿಂಕೆಯ ಮರಿಗಳು ಅತ್ತಿಂದಿತ್ತ ಇತ್ತಿಂದತ್ತ ಜಿಗಿದಾಡುತ್ತಾ ಉಂಟು. ಓ ಅಲ್ಲಿ ನೋಡು ನವಿಲು ಗರಿಬಚ್ಚಿ ಕುಣಿಯುತ್ತಾ ಉಂಟು. ಅಲ್ಲಿ ನೋಡಿ ಮೊಲದ ಮರಿ ಈ ಕಡೆ ಬರುತ್ತಾ ಉಂಟು. ಅಲ್ಲಿ ಮಂಗ. ಹೌದು, ಎಲ್ಲ ಪ್ರಾಣಿಗಳುಂಟು. ಅದು ನೋಡು, ಇದು ನೋಡು, ಅದು ನೋಡು, ಇದನ್ನು ಕಾಲು ನೆಲಕ್ಕೆ ಸ್ಪರ್ಶ, ಕಣ್ಣು ಮುಚ್ಚುತ್ತಿದ್ದು ತೆರೀತಾ ಇದ್ದಿ. ಬದಲಾವಣೆ ನಮ್ಮಲ್ಲ ಆಗಿದೆ. ಇದೇನೆ ಮೈಯಲ್ಲಿ ಶ್ರಮಜಲ. ಶ್ರಮಜಲ. ಹೌದು, ಬೆವರಿದ್ದೇವೆ. ಇದಕ್ಕೆ ಪರಿಹಾರ ಎಂಬುದು ಆಗಬೇಕಲ್ಲ. ಏನ್ ಮಾಡ್ಬೇಕು? ನೀರಾಟ ಆಡ್ಬೇಕು. ಹಾಗಾದ್ರೆ ಎಲ್ಲಿಂಟು ನೀರು? ಕಾಣುತ್ತಿದೆ ಸರಸಿ. ಕೈ ಕೈ ಹಿಡಿದು ಜಲಕ್ಕಿಳಿದು ಜಲಗಿಳಿ ಆಡಿದರ ಬಲೆಯರು ಜಲದಲ್ಲಿ ಕೂಡುತ್ತ ಗೆಳತಿಯರು
ಆಡಿದರ ಬಲೆಯರು ಜಲದಲ್ಲಿ ಕೂಡುತ್ತ ಗೆಳತಿಯರು ಜಲದಲ್ಲಿ ಕೂಡುತ್ತ ಗೆಳತಿಯರು ಪಾಡಿದ ತನು ಕಡೆ ಕೂಡುತ್ತೆ ರಚಿ ಜಲ ಪಾಡಿದ ತನು ಕಳೆ ಕೂಡುತ್ತೆ ರಚಿ ಜಲ ಹಿಡಿದಳುವ ಒಳ್ಳಾಗುತ್ತದೆ ಪಾಡಿದ ತನು ಕಡೆ ಕೂಡುತ್ತೆ ರಚಿ ಜಲ ಹಿಡಿದಳುವ ಒಳ್ಳಾಗುತ್ತದೆ ಆಡಿದರ ಬಲೆಯರು ಜಲದಲ್ಲಿ ಕೂಡುತ್ತ ಗೆಳತಿಯರು ಜಲದಲ್ಲಿ ಕೂಡುತ್ತ ಗೆಳತಿಯರು ತದಗಿಡ ದಿನ್ನತೆ ದಿತ್ತಗಿಡ 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 ದಿನ್ನತೆ ತೋಂತನ 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 ದಿನ್ನತೆ ದಿಂತನ 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 ದಿನ್ನತೆ ತದಗಿಡ ಗಿಡದ ಗಿಡ ಗಿಡದ ಗಿಡ ದಿನ್ನತೆ ದಿತ್ತಗಿಡ ಗಿಡದ ಗಿಡ ಗಿಡದ ಗಿಡ ದಿನ್ನತೆ ತೋಂತನ ದಿನ್ನತೆ 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 ದಿಂದನ ದಿನ್ನತೆ 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 ತದೆ ದಿನ್ನತೆ ತದೆ ದಿನ್ನತೆ ಸ್ವಲ್ಪ ಆಗ್ಲಿಕ್ಕಿಲ್ಲ ಇಲ್ಲ ಇಲ್ಲಿ ಸ್ವಲ್ಪ ಕೈ ಬಿಡಿ ಕೈ ಬಿಡಿ ಬಾರಿ ಬೇಡ್ವಿ ಬಾ ಬಾ ಆಗ್ಲಿಕ್ಕಿಲ್ಲ ಏನಾಗ್ಲಿಕ್ಕಿಲ್ಲ ಗೆಳತಿ ಓ ನೀರಾಟ ಸಾಕಿ ನೀನೆ ತಾನೇ ಕದ್ದುಕೊಂಡು ಬಂದದ್ದು ಅಷ್ಟು ದೂರದಿಂದ ನೀನು ಸ್ವಲ್ಪ ಜೋರು ಮಾತಾಡು ಯಾಕೆ ದಣಿದತ್ತು ನನಗೆ ಬಂದವರು ಓಡ್ತಾರೇನು ಹಾಗೆ ಓಡುವುದಿಲ್ಲ ಆ, ಗೆಳತಿ ಓ ನೀರು ಮೂಗಿ ಏನೇ ಅದು ಹೊಸ ಕಾಯಿಲೆ ಕಾಯಿಲೆ ಮತ್ತೆಂತದು ಯಾರಿಗೆ ನಿನಗೆ ಹಾಗಲ್ವೇ ಆ, ಮೂಗಿನ ಒಳಗಡೆ ನೀರು ಹೋಗಿದೆ ಅದಕ್ಕೆ ನೀನು ಕೂಗುದು ಯಾಕೆ ಅದನ್ನು ತೆಗೆಯುವವರು ಯಾರು ನಾನಿದ್ದೇನಲ್ವೇ ತೆಗಿ ತೆಗಿಬೇಕಾ ಹೌದು ಒಂದು ಮುಗಲ್ಲಿ ಹೋದದ್ದ ಎರಡು ಮುಗದ್ದು ಅದು ಹೋಯ್ತು ಹೋಯ್ತು ಇದು ಅಲ್ಲೇ ಇಡ್ಬೇಕು ತುಂಬಾ ಸರಿ ಆಯ್ತಲ್ಲ ಮಿತ್ರರಲ್ಲಿ ಶತ್ರು ಇರ್ತಾರೆ ಅಂತ ಹೇಳ್ತಾರಲ್ಲ ಹಾ, ಹಾ. ಅದಕ್ಕೆ ಇದಕ್ಕೆ ಹೇಳೋದು ಹೌದಾ ಹೌದು ಯಾಕೆ? ಮತ್ತೆ ಸಾಯಿಸುವುದಕ್ಕೆ ನೋಡುತ್ತೀಯಲ್ವೇ ಅಷ್ಟು ಕ್ರೂರಿ ಅಲ್ಲ ನಾನು ಮತ್ತೆಂತದಕ್ಕೆ ಅದು ತೆಗಿಲಿಕ್ಕೆ ಹಾಗೆಯಾ ನಿನ್ನನ್ನಲ್ಲ ಬಿಡು ಹಾ. ಗೊತ್ತಾಯ್ತು ಹಾ. ಆದ್ರೂ ಕೂಡ ಎಲ್ಲ ಪರಿಹಾರ ಆಗಿದೆ ಹಾ. ಈಗ ಮೊದಲು ಏನು ಮಾಡಬೇಕು ನೀರಿನಿಂದ ಮೇಲೆದ್ದು ಬರಬೇಕು ನೀರಿಂದ ಮೇಲೆ ಎದ್ದು ಬಂದಾಗಿದೆ ಹಾ. ಬಟ್ಟೆಗಳೆಲ್ಲ ಒದ್ದೆ ಆಗಿದೆ ಹಾಗಾಗಿ ಮಿಂದು ಮಡಿಯುಟ್ಟಾಯಿತು ಹಾ. ಹಾಗಾದ್ರೆ ಇನ್ನು ಆಲೋಚನೆ ಮಾಡುವುದಾದ್ರೆ ಗೆಳತಿ ಓ ನಿನ್ನ ತಲೆ ಸರಿ ಇಲ್ವೇ ಅಯ್ಯೋ ಎಷ್ಟು ಚಂದ ಆಗ್ತದೆ ಕೇಳಿಕ್ಕೆ ನನಗೆ ಇವತ್ತು ಗೊತ್ತಾದದ್ದ ಇಷ್ಟು ದಿನ ನನ್ನ ಜೊತೆ ಇದ್ದು ನನಗೆ ತಲೆ ಸರಿ- ಹಾಗಲ್ವೇ ಹಾ. ನೀರಾಟವಾಡಿ ಹಾ. ಕೇಶಗಳೆಲ್ಲ ಕೆದರಿ ಹೋಗಿದೆ ಓಹೋ ಹಾಗಾದ್ರೆ ಹಾ. ಹೆಣ್ಣು ಮಕ್ಕಳ ಶೃಂಗಾರವೆಂಬುದು ಪೂರ್ತಿಗೊಳ್ಳುವುದು ಯಾವಾಗ ಯಾವಾಗ ಚೆನ್ನಾಗಿ ತಲೆಯನ್ನು ಬಾಚಿ ಆ ಬಾಚಿ ಹೂಗಳನ್ನು ಮುಡಿಯುವಾಗ ಮುಡಿಯುವಾಗ ಹೆಣ್ಣು ಮಕ್ಕಳ ಶೃಂಗಾರವೆಂಬುದು ಪೂರ್ತಿಯಾಗುವುದು ಓಹೋ ಹಾಗಂತ ಹೆಣ್ಣು ಮಕ್ಕಳಿಗೆ ಜಗಳವಾಗುವುದು ಹೂವಿನ ವಿಚಾರ ಅದು ಹೌದು ಯಾಕೆ ಯಾಕೆ? ನನಗೆ ಇಷ್ಟುದ್ದ ಬೇಕಿತ್ತು ಇಷ್ಟುದ್ದ ಇಷ್ಟು- ಕೊಟ್ಟಿದ್ದಾಳೆ ಅದರಲ್ಲಿ ಅದು ಸಾಕ- ಇರುವುದೇ ಇಷ್ಟು ಉದ್ದ ಹೌದು. ಇಷ್ಟು ಉದ್ದ ಇದ್ರೆ ಕಾಣುವುದಿಲ್ಲ ಇಷ್ಟುದ್ದ ಈ ತರ ಅವಳು ಮತ್ತೆ- ಇಡಬಾರ್ದು ಇವಳು ಇಡಬಾರ್ದು ಹೌದು ಹೌದು ಎಲ್ಲ ಹಾಳು ಮಾಡುದು ಹಾಗಾಗಿ ಬಾರದು ಹಾ. ನಿನಗೆ ಬೇಕಾದಂತಹ ಹೂಗಳನ್ನು ನೀನು ಕೊಯ್ದುಕೊಂಡು ಹೋಗು ಹಾ. ನನಗೆ ಬೇಕಾದನ್ನು ನಾನು ಆರಿಸಿಕೊಳ್ಳುತ್ತೇನೆ ಹಾ. ಆಯ್ತಲ್ಲ ನನ್ನ ದಾರಿ ಅದು ನನ್ನ ದಾರಿ ಅದು ಆಗ್ಲಿ ಆಗ್ಲಿ. ಹೂಗಳನ್ನು ಕೊಯ್ಯುತ್ತಾ
ಸದಾ ಕಾಲ ತಪಸ್ಸನ್ನಾಚರಿಸುತ್ತಿರುವಂತಹ ಮಹೋಗ್ರ ಮುನಿ ನಾನು. 1000 ಆವರಣಗಳಿಂದ ಕೂಡಿರುವ ಮನುಷ್ಯನ ಮನಸ್ಸು ನಿರ್ಮಲವಾದ ಜ್ಞಾನದ ಬೆಳಕನ್ನು ಕಂಡು ಧನ್ಯನಾಗಬೇಕಾದರೆ ಆ ಆವರಣಗಳೆಲ್ಲ ಸೆಳೆದು ಹೋಗಿ ಶುದ್ಧಾತ್ಮನಾಗಬೇಕಾದರೆ ಸುದೀರ್ಘ ಸಾಧನೆ ಬೇಕು. ಅದೇ ರೀತಿ ಎಲ್ಲವನ್ನು ತ್ಯಜಿಸಿ ತಪಸ್ಸನ್ನಾಚರಿಸಿದವನು ನಾನು. ಎಲ್ಲ ಸಿದ್ಧಿಯನ್ನು ಪಡೆದವನು ಇದ್ದೇನೆ. ಈ ಕಾಲದಲ್ಲಿ ಅದೆಷ್ಟೋ ವರುಷಗಳಿಂದ ತಪಸ್ಸನ್ನು ಮಾಡಿದ್ದೇನೆ. ಈ ಕಾಲದಲ್ಲಿ ಬಹಿರ್ಮುಖನಾಗಿದ್ದೇನೆ. ಕಣ್ತೆರೆದು ನೋಡಿದರೆ ಈ ಪ್ರಕೃತಿಯಲ್ಲಿ ವಿಶೇಷತೆಯೇ ಕಾಣುತ್ತಾ ಇದೆ. ನನಗೆ ಹಸಿವು ಬಾವಡಿಸ್ತಾ ಇದೆ, ತೃಷೆಯು ನನ್ನನ್ನು ಬಾಧಿಸ್ತಾ ಇದೆ. ಹಾಗಾದರೆ ಇಷ್ಟು ವರುಷಗಳ ಕಾಲ ನಾನು ತಪಸ್ಸನ್ನು ಮಾಡಿದವನು, ಈ ಅನುಭವ ನನಗೆ ಕಾಡಿದ್ದಿಲ್ಲ. ಈ ಕಾಲದಲ್ಲಿ ನನಗೆ ಬಂದಿದ್ದಾದರೆ ಏನೋ ಮುಂದಿನ ಭವದಲ್ಲಿ ಏನೋ ಆಗುವುದಕ್ಕಿದೆ ಎನ್ನುವುದೇ ತಾತ್ಪರ್ಯ. ಇರಲಿ, ಹಸಿವು ನಿವಾರಣೆಯಾಗಬೇಕಾಗಿದೆ. ಹಾಗಾಗಿ ಈ ಕಾಲದಲ್ಲಿ ಏನಾದರೂ ತಿಷ್ಟದ ಎನ್ನುವ ಹಾಗೆ ಫಲವನ್ನರಸಿ ಇತ್ತ ಕಡೆ ಬಂದವನು. ಓಹೋ, ಜಂಬೂನೇರಳ ವೃಕ್ಷದಲ್ಲಿ ಫಲಭರಿತವಾದ ಹಣ್ಣೊಂದು ಕಾಣುತ್ತಾ ಇದೆ. ಅದನ್ನು ನೋಡುವಾಗ ಹಣ್ಣೇ ನನ್ನನ್ನು ಕರೆದು ತಿನ್ನು ಮಹರ್ಷಿ ಎನ್ನುವ ಹಾಗೆ ಭಾಸವಾಗುತ್ತಾ ಇದೆ. ಹಾಗಾದರೆ ತಡ ಮಾಡುವುದು ಸರಿಯಲ್ಲ, ಅದನ್ನು ತಿನ್ನೋಣ. ಕಿತ್ತು ತಿಂದನೆಂದಾದರೆ ಗಿಡಕ್ಕೆ ನೋವಾಗುತ್ತದೆ. ಸದಾಕಾಲ ಅಹಿಂಸೆ ಪರಮೋ ಧರ್ಮ ನನ್ನದು. ಇನ್ನೊಬ್ಬರಿಗೆ ನೋವನ್ನು ಬಯಸುವವನು ನಾನಲ್ಲ. ಹಾಗಾಗಿ ಗಿಡಕ್ಕೆ ನೋವಾಗದ ಹಾಗೆ, ಗಿಡದಲ್ಲಿ ಇದ್ದ ಹಾಗೆ ಅದನ್ನು ಕಚ್ಚಿ ತಿನ್ನುತ್ತೇನೆ. ಹಸಿವು ನಿವಾರಣೆಯಾಯಿತು. ಕರಳೆ, ಏನಿದು? ಕಟ್ಟಿರುವೆಯೊಂದು ನನ್ನ ಗಡ್ಡವನ್ನು ಸೇರಿಕೊಂಡಿದ್ದಲ್ಲ, ಎಲ್ಲಿಂದ? ಓಹೋ, ಮರದಲ್ಲಿ ಅದೆಷ್ಟೋ ಕಟ್ಟಿರುವೆಗಳು ಕಾಣುತ್ತಾ ಇದೆ, ಅದರ ಗೂಡು ಕೂಡ ಕಾಣುತ್ತಾ ಇದೆ. ಹಾಗಾದರೆ ಆ ಗೂಡಲ್ಲಿದ್ದಂತಹ ಇರುವೆಯೊಂದು ನನ್ನದಾದಂತಹ ಗಡ್ಡವನ್ನು ಸೇರಿಕೊಂಡಿತ್ತಲ್ಲ. ಓಹೋ, ಅದರ ಸಂಗಡಿಗರಿಂದ ಬೇರ್ಪಡಿಸಿದ ಹಾಗಾಯಿತಲ್ಲ. ಅದು ನೋವು ಅನುಭವಿಸಬಾರದು. ಹಾಗಾಗಿ ಆ ಇರುವೆಯನ್ನು, ನನ್ನದಾದ ಗಡ್ಡದಲ್ಲಿರುವಂತಹ ಇರುವೆಯನ್ನು ಕಟ್ಟಿರುವೆ ಗೂಡಲ್ಲಿ ಸೇರಿಸ್ತೇನೆಂತೆ. ಎಲ್ಲ ಇರುವೆಗಳು ನನ್ನನ್ನು ಸೇರಿಕೊಂಡಿದ್ದಲ್ಲ. ಅಯ್ಯಯ್ಯೋ, ನೋಡಿದೀಯಾ? ಆಶ್ರಮಕ್ಕೆ ಬರಬೇಕು, ಅವರ ಆಶೀರ್ವಾದವನ್ನು ಪಡೆಯಬೇಕು ಎನ್ನುವ ಉದ್ದೇಶದಿಂದ ಇತ್ತ ಬಂದವರು. ಆದರೆ ಇವರು ಲೋಕದಲ್ಲಿ ಹೇಳುವುದು ಹೇಗೆ? ಷಡ್ವೈರಿಗಳನ್ನು ತ್ಯಜಿಸಿದವರು, ಪರೋಪಕಾರಾರ್ಥಯ ಹಿದಂ ಶರೀರಂ, ಮತ್ತೊಬ್ಬರಿಗೆ ಪರೋಪಕಾರವನ್ನು ಮಾಡಿ ನಾವು ಬದುಕಬೇಕು ಎನ್ನುವ ಹಾಗೆ. ಆದ್ರೆ ಇವರು ಮಾಡುವುದು ನೋಡಂತೆ, ಹಿಂಸೆ ಮಾಡಬಾರದು. ಒಂದು ಇರುವೆಯನ್ನು ಬದುಕಿಸುವುದಕ್ಕೆ ಬೇಕಾಗಿ ಅದೆಷ್ಟೋ ಇರುವೆಗಳನ್ನು ಹಿಸುಕಿ ಹಿಸುಕಿ ಕೊಲ್ಲುತ್ತಾ ಇದ್ದಾರೆ. ಇವರ ಹಿಂಸೆಗಳನ್ನು ಕಂಡಾಗ ನನಗೆ ನಗು ಬರುತ್ತಾ ಉಂಟೆ. ನಗಡೆ ನಗಡೆ ನನ್ನದಾದಂತಹ ಕಷ್ಟವನ್ನು ನೋಡಿ ನಗು ಬರ್ತಾ ಇದೆ. ಇನ್ನೊಬ್ಬರ ನೋವನ್ನು ನೋಡಿ ಸಂತೋಷ ಪಡುವವರು ಯಾರು? ಮೂರ್ಖರಿದ್ದಾರೆ. ಆ ಕಾರಣಕ್ಕಾಗಿ
ಹಾಗೆ ನಿನಗೆ ಇನ್ನೊಬ್ಬರ ನೋವು ಅರ್ಥವಾಗುವುದಿಲ್ಲ. ಬಿಡುವೆನೆ. ಈ ಕಾಲದಲ್ಲಿ ನನ್ನನ್ನು ನೋಡಿ ಅಪಹಾಸ್ಯ ಮಾಡಿದಂತಹ ನೀನು ಕಾರಣ ಏನು? ಮೇಲು ಲೋಕದವರು ಯಕ್ಷಾಧಿಪತರಳೆ ನೀನು. ಹೌದು. ಆ ಕಾರಣಕ್ಕಾಗಿ ಮೇಲು ಲೋಕದಲ್ಲಿದ್ದಂತಹ ನಿನಗೆ ಕೆಳ ಲೋಕದಲ್ಲಿದ್ದವರ ಕಷ್ಟ ಗೊತ್ತಾಗ್ಲಿಲ್ಲ. ಆ ಕಾರಣಕ್ಕಾಗಿ ನೀನು ಇಲ್ಲಿರುವಂತಹ ಕಷ್ಟ ಏನಂತ ತಿಳಿಯಬೇಕಾದ್ರೆ ನೀನು ಈ ಲೋಕದಲ್ಲಿ ಸಾಮಾನ್ಯರಾಗಿ ಹಳೆಯ ದೇವಗಳು ತಮ್ಮ ಮೈ ಮೇಲ ಬಲ ಕುರಿಗಡೆ ಮಗೇಗೆ ತೋರ್ಪುದು ಅಡಿಗಡಿಗೆ ಸಿಡಿದೆ ಮುನಿಗಳು ಗುಡೆಯ ತಲವೇ ಮುನಿವರಿಯ ಮೊದಲಾಗಿ ಬಂಧಿಸಿದ್ದೇನೆ. ತಿಳಿದು ತಿಳಿಯದೆಯೂ ನಾವಿರುವರ ತಪ್ಪನ್ನು ಮಾಡಿದ್ದೇವೆ. ನಮ್ಮ ತಪ್ಪನ್ನು ಮನ್ನಿಸಿ ನಮ್ಮಿರುವರನ್ನು ಪೊರೆಯಬೇಕು ಪ್ರಭು. ಇಷ್ಟು ಮಾತಾಡಿದ್ರು ಸುಮ್ಮನೆ ಕುಳಿತುಕೊಂಡಿದ್ದೀಯಲ್ಲ, ಗಡ್ಡ ಬಿಟ್ಟ ಗೊಡ್ಡು ಸನ್ಯಾಸಿ. ಹಾಗಾದರೆ ಈ ಸನ್ಯಾಸಿಯ ಮಹತ್ವ ಏನಂತ ತಿಳಿಯಬೇಕಾಗಿದೆ. ಹಾಗಾಗಿ ನೀನು ಕೂಡ ಅವಳಂತೆ ಹುಟ್ಟಬೇಕು. ಎಲ್ಲರೂ ನಡುಗುತ್ತ ಮುನಿಯ ಪದಾರಮ್ಯುದಕ್ಕೆ ಮಣಿದಿಮ್ಮ ಪಾರುಗಾಣಿಸಿ ಶಾಪ ಹರಿಸದು ಮರುಗಿ ಕಣ್ಣೀರಿಡುತ್ತಿರೆ ಸೌಗದಿಕೆಯು ಕಣ್ಣೀರಿಡುತ್ತಿರೆ ಸೌಗದಿಕೆಯು ಘೋರ ಶಾಪವ ಕೇಳಿ ತಂದೆ ತಂದೆ ತಂದೆ, ನೀವಾಡಿದ ಮಾತುಗಳನ್ನು ಕೇಳಿದಾಗ ಕಾದ ಸೀಸವನ್ನೇ ನನ್ನ ಕಿವಿಗೆ ರಚಿದಂತಹ ಅನುಭವವಾಗುತ್ತಾ ಉಂಟು. ಯಕ್ಷಲೋಕದಲ್ಲಿ ಇರಬಾರದು, ಮನಸ್ಸಿಗೆ ಬೇಕಾದಂತಹ ಬದಲಾವಣೆಯನ್ನು ಅನುಭವಿಸಬೇಕು ಎನ್ನುವ ಉದ್ದೇಶದಿಂದ ಗೆಳತಿಯನ್ನು ಕೂಡಿಕೊಂಡು ಈ ಭೂಲೋಕಕ್ಕೆ ಬಂದವರು ನಾವು. ಯಾಕೋ ಏನು ದೂರದಲ್ಲಿ ನಿಮ್ಮ ಆಶ್ರಮವನ್ನು ಕಂಡಾಗ ನಿಮ್ಮ ಆಶೀರ್ವಾದವನ್ನು ಪಡೆದು ಹೋಗುವ ಎನ್ನುವ ಹಾಗೆ ಬಂದವರು. ಆದರೆ ಇಲ್ಲಿ ನಿಮ್ಮ ಸ್ಥಿತಿಯನ್ನು ಕಂಡು ನಾನು ಅಪಹಾಸ್ಯ ಮಾಡಿ ನಗಾಡಿದ್ದೇನು ಸತ್ಯ ತಂದೆ, ಸತ್ಯ. ಅದಕ್ಕೆ ಘೋರ ಶಾಪವನ್ನೇ ನನ್ನ ಪಾಲಿಗೆ ಒದಗಿಸಿಕೊಟ್ಟಿರ ತಂದೆ, ಘೋರ ಶಾಪವನ್ನೇ ಕೊಟ್ಟಿರ ತಂದೆ. ತಿಳಿದು ಮಾಡಿದರೆ ಅಪರಾಧ, ತಿಳಿಯದೆ ಮಾಡಿದರೆ ಪ್ರಮಾದ ತಾನೆ. ತಿಳಿದು ತಿಳಿಯದೆಯೂ ನಾ ತಪ್ಪನ್ನೆಸಗಿದ್ದು ಸತ್ಯ ತಂದೆ. ಹಾಗಂತ ನಿಮ್ಮಲ್ಲೇ ಒಂದು ಮಾತನ್ನು ಕೇಳುತ್ತೇನೆ. ತಾಯಿಯ ಎದೆ ಹಾಲನ್ನು ಕುಡಿಯುತ್ತಿರುವಂತಹ ಸಂದರ್ಭ ಆ ಸಣ್ಣ ಮಗು ತಾಯಿಯ ಎದೆ ಭಾಗಕ್ಕೆ ತುಳಿಯಿತದಂತೆ. ತಾಯಿಯಾದವಳು ಮಗುವಿಗೆ ಘಾತಿಸುತ್ತಾಳೆ. ಮಗುವಿನ ಮೇಲೆ ಮಮತೆ ಇರ್ತದಲ್ಲ ಮಗಳೇ. ಆ ಮಮತೆ ನಮ್ಮಲ್ಲಿ ನಿಮಗೆ ಯಾಕೆ ಬರಲಿಲ್ಲ ತಂದೆ? ನಿಮ್ಮ ಕಣ್ಣ ಮುಂಭಾಗದಲ್ಲಿ ನಾವು ಮಕ್ಕಳು ತಾನೆ. ತಂದೆಯಾಗಿಯೂ ತಾಯಿಯಾಗಿಯೂ ಸಲಹಬೇಕಾದವರು ನೀವು ತಾನೆ ತಂದೆ. ನನ್ನ ಕಣ್ಣೀರಿನಿಂದಲೇ ನಿಮ್ಮ ಪಾದ ಮೂಲವನ್ನು ತೊಳೆಯುವುದು. ನಿಮ್ಮಲ್ಲೊಂದು ಮಾತನ್ನು ಕೇಳುತ್ತೇನೆ. ನಾ ಕೇಳಿ ಬಲ್ಲೆ ತಂದೆ. ಮುನಿಗಳು ಶೀಘ್ರ ಕೋಪಿಗಳಾದರೂ ದೀರ್ಘ ದ್ವೇಷಿಗಳಲ್ಲವಂತೆ. ಮತ್ತ್ಯಾಕೆ ಈ ಅಬಲೆಯರ ಮೇಲೆ ಇನ್ನೂ ಕೂಡ ನಿಮ್ಮ ಮನಸ್ಸು ಕಲ್ಲಾಗಿ ಹೋಗಿದೆ? ನಮ್ಮ ಕಣ್ಣೀರನ್ನು ಕಂಡು ಕೂಡ ನಿಮ್ಮ ಮನಸ್ಸು ಕರಗುತ್ತಾ ಇಲ್ಲವೇ? ಯಕ್ಷಲೋಕದ ವೈಭೋಗವನ್ನು ಅನುಭವಿಸಬೇಕಾದವರು ಭೂಲೋಕದಲ್ಲಿ ಕಷ್ಟಗಳನ್ನು ಅನುಭವಿಸುವುದಕ್ಕೆ ಹೇಗೆ ಸಾಧ್ಯ? ಅದಕ್ಕಾಗಿ ನನ್ನ ಗೆಳತಿಯ ಪರವಾಗಿಯೂ ನನ್ನ ಪರವಾಗಿಯೂ ಕಣ್ಣೀರಿನಿಂದಲೇ ಪಾದ ತೊಳೆದು ನನ್ನ ಸೆರಗೊಡ್ಡಿ ಬೇಡುವುದು ಒಂದೇ ತಂದೆ. ಏನು? ಕೊಟ್ಟ ಶಾಪದಿಂದ ನಮಗೆ ವಿಮುಕ್ತಿ ಕೊಡಬೇಕು ತಂದೆ.
ಕರಗುತ್ತಾ ಇದೆ. ಹೌದೇ ಅದೆಷ್ಟೋ ವರುಷಗಳಿಂದ ತಪಸ್ಸನ್ನು ಮಾಡಿದವನು ನಾನು. ಈ ಕಾಲದಲ್ಲಿ ನಾನು ಪಡೆದಂತಹ ಈ ಸಂದರ್ಭದಲ್ಲಿ ಎಲ್ಲ ಆ ಶಕ್ತಿಗಳನ್ನೆಲ್ಲ ಕೇವಲ ನಿನಗೆ ಶಾಪ ಕೊಡುವುದರ ದ್ವಾರ ಕಳೆದುಕೊಂಡೆ. ಹಾಗಾದರೆ ಯಾವಾಗಲೂ ಗುರುಗಳನ್ನು ಹೇಗಿರಬೇಕು? ಶೀಘ್ರ ಕೋಪಿಗಳು ಹೌದು ಮಗಳೇ. ಆದರೆ ಈ ಕಾಲದಲ್ಲಿ ನೀನು ಮಾಡಿದಂತಹ ವ್ಯವಹಾರವನ್ನು ಗಮನಿಸಿದಂತಹ ನಾನು ಕುಪಿತನಾದೆ, ಶಾಪವನ್ನು ಕೊಟ್ಟೆ. ನಾನು ಶಾಪ ಕೊಟ್ಟ ಹಾಗೆ ನೀನು ಈ ಲೋಕದಲ್ಲಿ ಹುಟ್ಟಲೇಬೇಕು ಮಗಳೇ. ಮತ್ತೊಮ್ಮೆ ಆಡದಿರಿ ತಂದೆ, ಮತ್ತೊಮ್ಮೆ ಆಡದಿರಿ. ಆದರೆ ಪರಿಮಾರ್ಜನೆ ಕೇಳುತ್ತಾ ಇದ್ದೇನೆ. ಖಂಡಿತವಾಗಿಯೂ ಪರಿಮಾರ್ಜನೆಯನ್ನು ಕೊಡ್ತೇನೆ. ಯಾವ ರೀತಿ? ಕಾಲ ಮಿಂಚಿ ಹೋಯಿತು ಮಗಳೇ. ಮುಂದಿನ ಭವದಲ್ಲಿ ಜಾಬಾಲಿ ಎನ್ನುವಂತಹ ಮಹರ್ಷಿಯಿಂದ ನಿನಗೆ ಸದ್ಗತಿಯು ದೊರೆಯುತ್ತದೆ. ಸರಿ. ಅಷ್ಟರ ತನಕ ಈ ಲೋಕದಲ್ಲಿ ಹುಟ್ಟಿ ಬಾಳಬೇಕು ಮಗಳೇ ನೀನು. ತಂದೆ, ನೀವು ಆಡಿದ ಮಾತಿನ ಪ್ರಕಾರ ನಾವಿಬ್ಬರು ಭೂಲೋಕದಲ್ಲಿ ಹುಟ್ಟುತ್ತೇವೆ. ಆದ್ರೆ ಮಹತ್ತರುಗಳಾದಂತಹ ನಿಮ್ಮಲ್ಲಿ 3 ವರಗಳನ್ನು ಕೇಳಿದರೆ ಇಲ್ಲ ಅಂತ ಆಡುವುದಿಲ್ಲ ತಾನೇ? ಹೌದು ಮಗಳೇ, ಖಂಡಿತ ಕೊಡ್ತೇನೆ. ಕೊಡುತ್ತೀರಲ್ವಿ? ಒಂದನೆಯದಾಗಿ ಅನುಕ್ಷಣವೂ ಅನುದಿನವೂ ಜೊತೆಯಾಗಿ ಇದ್ದವರು ಈ ಸೌಗಂಧಿಕಾ ಮೇಖಲೆಯರು ಭೂಲೋಕದಲ್ಲಿ ಹುಟ್ಟಿದಾಗಲೂ ನಾವು ಜೊತೆಯಾಗಿಯೇ ಇರಬೇಕು. ಎರಡನೆಯದಾಗಿ ಮಹಾತ್ಮರು ಪುಣ್ಯನಿಧಿಗಳಾದಂತಹ ಜಾಬಾಲಿ ಮಹರ್ಷಿಗಳ ದರ್ಶನ ಅತಿ ಶೀಘ್ರವಾಗಿ ನಮಗಾಗಬೇಕು. ಮೂರನೆಯದಾಗಿ ಮತ್ತೆ ನಮ್ಮ ಲೋಕವನ್ನು ನಾವು ಶೀಘ್ರವಾಗಿ ಹೋಗುವ ಹಾಗೆ ಅನುಗ್ರಹಿಸಿ ತಂದೆ. ತಥಾಸ್ತು ಮಗಳೇ, ಆದಷ್ಟು ಬೇಗ ಈ ಲೋಕದಲ್ಲಿದ್ದು ನಿಮ್ಮ ಲೋಕವನ್ನು ಸೇರುವಂತಹ ಆಗಲಿ, ಶುಭವಾಗಲಿ. ಗೆಳತಿ, ವಿಧಿಚಿತ್ತ ಏನಿದೆಯೋ ಅದರಂತೆ ಆಗಬೇಕು. ಯಾವುದನ್ನು ಕಾಣುವುದಕ್ಕೆ ಬಂದವರು ಯಾವುದನ್ನು ಪಡೆದುಕೊಂಡು ಹೋಗುತ್ತಾ ಇದ್ದೇವೆ. ಹಾಗೆ ಮುಂದೆ ಭೂಲೋಕದಲ್ಲಿ ಹುಟ್ಟುವಾಗ ಎಲ್ಲಿರುತ್ತೇವೋ ಹೇಗಿರುತ್ತೇವೋ ಎನ್ನುವುದು ತಿಳಿಯದ ವಿಚಾರ. ಹಾಗಾಗಿ ಕೊನೆಗಾಲಕ್ಕೆ ನಿನ್ನನ್ನು ಆಲಂಗಿಸಬೇಕೆಂದು ಆಸೆ. ಗೆಳತಿ, ಯಾವುದೋ ಒಂದು ಅಗೋಚರವಾದ ಶಕ್ತಿ ನಮ್ಮನ್ನು ಕೈ ಬೀಸಿ ಕರೆಯುತ್ತಾ ಇದೆ. ಗೆಳತಿ,
ಮಹಾತ್ಮೆ ನಿನ್ನೆ ನಡೆದ ಹಾಗೆ ಆಲೋಚನೆ ಆಗ್ತಾ ಉಂಟು. ಚಂಡಿಕೆ ಎಲ್ಲಿಂದಲೂ ಬಂದು ನಮ್ಮೊಡೆಯನಾದಂತ ಶುಂಭಾಕ್ಯನನ್ನು ಬಲಿ ತೆಗೆದುಕೊಂಡಂತ ಪ್ರಸಂಗವದು. ಅನ್ನದ ಋಣವನ್ನು ತೀರಿಸುವುದಕ್ಕೆ ಬೇಕಾಗಿ ರಣಕ್ಷೇತ್ರಕ್ಕೆ ಅರುಣಾಸುರ ಹೋದಂತಾದ್ರೆ ಕೈ ಸೋತೆ, ಕಾಡಾಡಿ ಆದೆ. ಅಲ್ಲಲ್ಲಿ ಚದುರಿ ಹೋದಂತ ನಿಮ್ಮನ್ನೆಲ್ಲ ಜೊತೆ ಸೇರಿಸಿ ಎಂದಲ್ಲ ನಾಳೆ ನಮ್ಮ ಒಡೆಯನ ಸಾವಿಗೆ ಪ್ರತೀಕಾರವನ್ನು ತೀರಿಸಬೇಕು ಎನ್ನುವಂತ ಉದ್ದೇಶವನ್ನು ನಾನು ಹೊಂದಿದವ ಗಮನಿಸ್ತಾ ಇದ್ದೇನೆ. ದೇವತೆಗಳು ದಿನದಿಂದ ದಿನಕ್ಕೆ ಬಲವನ್ನು ವೃದ್ಧಿಸ್ತಾ ಇದ್ದಾರೆ. ಹಾಗಾದ್ರೆ ಇವರೆಲ್ಲ ಈ ರೀತಿಯ ಬಲವೃದ್ಧನೆ ಆಗುವುದಕ್ಕೆ ಏನು ಕಾರಣ? ಯಾರು ಸಹಾಯವನ್ನು ಮಾಡ್ತಾ ಇದ್ದಾರೆ? ನಿಮಗೇನು ಗೊತ್ತಿದೆಯೋ? ಯಾಕೆಂದರೆ ದೇವತೆಗಳು ದಿನದಿಂದ ದಿನಕ್ಕೆ ಬಲವೃದ್ಧಿಯನ್ನು ಕಾಣುತ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಗೊತ್ತೇ? ಇದಕ್ಕೆ ಕಾರಣ ಒಂದು ರೀತಿಯಾಗಿ ನೀವೇ. ಅದು ಹೇಗೆ? ನೀವು ಹೇಳಿದ್ರೆ ಸಾಕಾಗುದಿಲ್ಲ, ಸರಿಯಾದ ಕಾರಣ ಕೊಡಬೇಕು. ಕಳಿಸುವಂತ ಕ್ರಮ ಉಂಟಾ ನಿಮ್ಮದು? ಬ್ರಾಹ್ಮಣರನ್ನ ಬರಿ ಕೈಯಲ್ಲಿ ಕಳಿಸ್ಲಿಕ್ಕೆ ಉಂಟಾ? ಏನಾದ್ರೂ ಕೊಟ್ಟೇ ಕಳಿಸುವೆ. ಅವರಿಗೆ ದಾನ ಧರ್ಮವನ್ನು ಮಾಡುತ್ತೀರಿ. ಹಾಗೆ ಕೊಟ್ಟಂತಹ ಧರ್ಮವನ್ನು ಅವರು ಏನು ಮಾಡುತ್ತಾರೆ? ಅವರು ಏನು ಬೇಡುತ್ತಾರೆ ಅಂತ ಬೇಡುವ? ದಿನಾಲು ಇಲ್ಲಿಗೆ ಬರ್ತಾರೆ. ಹೌದು. ಅದೇ ಹಾಲು ಮೊಸರುಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಪಾಪ ಅವರಿಗೆ ಬೇಕಾದಷ್ಟೇ ಉಣ್ಣುವುದಕ್ಕೆ. ಅವರನ್ನು ನಾವು ಹಿಂಬಾಲಿಸಿದವರು ನೋಡಿದೆ ಒಂದಾದರೆ ಅದನ್ನು ತೆಗೆದುಕೊಂಡು ಹೋಗಿ ಬೆಂಕಿಗೆ ಹಾಕುವುದು. ಬೆಂಕಿ ಅಂತ ಹೇಳಿ ನಾವು ಭಾವಿಸಿದ್ದು, ನೋಡುವಾಗ ಅದು ಹೋಮದ ಕುಂಡ. ಅದರಿಂದ ಹುಟ್ಟಿದಂತಹ ಧೂಮವನ್ನು ದೇವತೆಗಳು ಹವಿಸ್ಸಿನ ಮೂಲಕ ಉಣ್ಣುತ್ತಾರೆ. ಅದರಿಂದ ದಿನೇ ದಿನೇ ಅವರು ಬಲಿಷ್ಠರಾಗ್ತಾ ಇದ್ದಾರೆ. ಆದ್ದರಿಂದ ನಾವು ಹೇಳುವುದು ಹೀಗೆ, ಕಾರಣ ನೀವೇ ನೀವೇ ನೀವೇ. ಪ್ರತ್ಯಕ್ಷವಾಗಿಯೂ ಕಾರಣ ನೀವೇ ನೀವೇ ನೀವೇ. ಬ್ರಾಹ್ಮಣರಿಗೆ ಕೊಟ್ಟಂತ ಸುವಸ್ತು ಅದನ್ನೆಲ್ಲ ಕೊಂಡೋಗಿ ಯಜ್ಞವನ್ನು ಮಾಡಿ ತನ್ಮೂಲಕವಾಗಿ ದೇವತೆಗಳಿಗೆ ಹವಿಸ್ಸನ್ನು ಕೊಡ್ತಾ ಇದ್ದಾರೆ. ತಡ ಮಾಡಬೇಡಿ, ಒಳ್ಳೆಯ ವಿಚಾರ ತಿಳಿಸಿದಿರಿ. ಹೋಗಿ ಎಲ್ಲಿಗೆ ಹೊರಟದ? ಎಲ್ಲಿಗೆ ನೀವು ಹೋಗಿ ಹೋಗಿ ಹೇಳಿದ್ದಲ್ಲ. ಹೋಗಿ ಅಂತ ಎಲ್ಲಿಗಂತ ಕೇಳಲಿಕ್ಕಿಲ್ವಾ? ನೀವು ಹೇಳಿದಂತ ಮಾತನ್ನು ನಾವು ಶಿರದಲ್ಲಿಟ್ಟು ಮಾಡುವವರು. ನಿಮ್ಮ ಮಾತು ನಮಗೆ ವೇದವಾಕ್ಯ ಇದ್ದಾಗೆ. ನನ್ನ ಮಾತಿನ ಕುರಿತಾಗಿ ನಿಮಗೆ ಗೌರವ, ಸರಿ, ಅಭಿಮಾನ. ಹೌದು. ಹೋಗಬೇಕಾದ್ದೆಲ್ಲಿಗೆ? ಎಲ್ಲಿ ಯಜ್ಞ ನಡೀತಾ ಉಂಟು, ಎಲ್ಲಿ ಯಾಗ ನಡೀತಾ ಉಂಟು, ಅಲ್ಲಿಗೆ ಹೋಗಿ
ಮೊದಲು ಎಚ್ಚರಿಸಿ. ಕೇಳದೇ ಇದ್ದರೆ ಒಂದು ವೇಳೆ ನಿಮ್ಮ ಮಾತನ್ನು ಮೀರಿಯೂ ಯಜ್ಞವನ್ನು ಮಾಡುವುದಕ್ಕೆ ಮುಂದಾದರುಂತಾದ್ರೆ ಅವರ ತಲೆಯನ್ನು ಕತ್ತರಿಸಿ ಯಜ್ಞಕುಂಡಕ್ಕೆ ಹೋಮಿಸಿ. ಮಾತನಾಡುವುದಕ್ಕೆ ಪ್ರಯತ್ನಿಸಿದರೆ ನಾಲಿಗೆಯನ್ನು ಎಳೆರಿ ಕತ್ತರಿಸಿ. ಓಡುವುದಕ್ಕೆ ಪ್ರಾರಂಭಿಸಿದರೆ ಕಾಲುಗಳನ್ನೇ ಕತ್ತರಿಸಿ. ಹೋಗಿ ಹೋಗಿ ಹೋಗಿ. ಬಹಿರಿಂದ್ರಿಯಗಳನ್ನೆಲ್ಲ ನಿರ್ಬಂಧಿಸುವ ಮೂಲಕವಾಗಿ ಅಂತರಿಂದ್ರಿಯಗಳ ಅಥವಾ ಅಂತರಾತ್ಮ ಸ್ವರೂಪಿಯಾದಂತಹ ಭಗವಂತನನ್ನು ಆರಾಧಿಸುತ್ತಾ ಆತ್ಮಬಲವನ್ನು ವೃದ್ಧಿಸುವ ಮೂಲಕವಾಗಿ ಲೋಕಸೇವೆಯನ್ನು ಗೈಯಬೇಕು ಎನ್ನುವಂತಹ ಭಾವವನ್ನು ತುಂಬಿಕೊಂಡವರು. ಅದಕ್ಕಾಗಿಯೇ ಪರಶುರಾಮ ಕ್ಷೇತ್ರದಲ್ಲಿ ಯೋಗಾರೂಢನಾಗಿಯೇ ಇದ್ದಂತಹ ನಾನು ಒಮ್ಮೆಲೆ ಅನ್ನಮಯ ಕೋಶದತ್ತ ಸೆಳೆಯಲ್ಪಟ್ಟೆ. ನಾನು ಬಯಸಿದ್ದಲ್ಲ, ಯಾರೋ ನನ್ನನ್ನು ಬಡಿದೆಬ್ಬಿಸಿ ಅಂತ ಅನುಭವ. ಯಾಕಿರಬಹುದು ತಿಳಿಯೋಣ ಎನ್ನುವುದಕ್ಕಾಗಿ ಮೇಲೆದ್ದು ಒಮ್ಮೆ ಪರಿಸರದತ್ತ ನೋಡಿದರೆ ಆಶ್ಚರ್ಯ. ಪ್ರಕೃತಿಯು ಸಂತುಲಿತವಾಗಿಲ್ಲ. ಕ್ಷಾಮವೇ ಧರಿತ್ರಿಯನ್ನು ಆವರಿಸಿತೋ ಎಂಬ ಅವಸ್ಥೆ ಕಾಣುತ್ತಿದೆಯಲ್ಲ. ಸಸ್ಯಶ್ಯಾಮಲೆಯಾಗಿ ಶಾದ್ವಲ ವರ್ಣದಿಂದ ರಂಜಿಸುತ್ತಿದ್ದಂತಹ ಧರಿತ್ರಿಯೆಂದು ಗತವೈಭವನ್ನೆಂಡಿಸುತ್ತಾ ಕಣ್ಣೀರನ್ನೇ ಸುರಿಸುತ್ತಿದ್ದಾಳೋ ಎನ್ನುವ ಅನುಭವ. ನೆಲದ ಮೇಲೆ ಕಾಲಿಡುವುದಕ್ಕಾಗುವುದಿಲ್ಲ. ಬೀಸುವ ಗಾಳಿಯಲ್ಲಿ ಬಿಸುಪು ಅಧಿಕವಾಗಿದೆ. ತರುಲತ ಗಿಡ ಮರಗಳು ಬಾಡಿ ಹೋಗಿವೆ. ಕೆರೆ ಕೊಳಗಳಲ್ಲಿ ಜಲವಿಲ್ಲ. ಏನು ಕ್ರಮ ಆವರಿಸಿದೆ. ವರ್ಣಾಶ್ರಮ ಧರ್ಮವು ಸಂಘವಾಗಿ ನೆರವೇರಿಸಲ್ಪಟ್ಟರೆ ಯಾವ ಕಾಲಕ್ಕೂ ಕೊರತೆ ಉಂಟಾಗುವುದಿಲ್ಲ. ಸ್ವಬುದ್ಧಿಯಿಂದ ಯಾವನು ಮಾಡದೇ ಉಳಿಯಲಾರ. ಪಾರಿಸಾರಿಕವಾದಂತಹ ದುಷ್ಪ್ರಭಾವದಿಂದ ಹೀಗೇನಾದರೂ ಆದದ್ದಿದ್ದರೆ ಕರ್ಮದೋಷದ ಫಲವನ್ನು ಉಣ್ಣಬೇಕಾಗ್ತದೆ. ಇದೇ ಸ್ಥಿತಿ ಮುಂದುವರಿಯಿತು ಅಂತ ಆದರೆ ಮಾನುಷ ವರ್ಗ ಉಳಿಯುವುದಕ್ಕುಂಟೆ, ಧರ್ಮಕರ್ಮ ಸಾಗುವುದಕ್ಕುಂಟೆ. ಪ್ರಾಯಶಃ ಇದನ್ನೆಲ್ಲವನ್ನು ನೇರ್ಪುಗೊಳಿಸಬೇಕು ಎಂಬ ಉದ್ದೇಶಕ್ಕಾಗಿ ಋಷಿಕಲ್ಪವನ್ನು ಹೊಂದಿದಂತಹ ನನ್ನಲ್ಲೊಂದು ಜಾಗೃತಾವಸ್ಥೆ ಬಂದದ್ದಿರಬೇಕು. ಜನಸೇವೆಯೇ ಈಶ ಸೇವೆ ಎಂಬ ಭಾವವನ್ನು ಅಂತುಕೊಂಡು ಒದಗಿ ಸಮಸ್ಯೆಯನ್ನು ತಿಳಿದು ಮುಂದೆ ಹೋಗೋಣ ಅಂತ ಎಡಬಲ ನೋಡಿದ್ರೆ ಅನೇಕ ಶಿಷ್ಯರ ನೆರವಿ ನಮಗಿತ್ತು. ಒಬ್ಬ ಶಿಷ್ಯನೂ ಇಲ್ಲ. ಯಾವ ಕಡೆಗೆ ಹೋಗಿರಬಹುದು ತಿಳಿಯೋಣ ಎನ್ನುವ ಹಾಗೆ 4 ಅಡಿ ಮುಂದರಿಸಿದ್ರೆ ಆ ಕಡೆಯಿಂದ ಕೇಳುತ್ತದೆ ಆರ್ತನಾದ. ಹಸಿವು ಹಸಿವು, ಕರುಳು ಕತ್ತರಿಸುವಂತಹ ಸ್ವರವದು. ಧ್ವನಿ ಮೂಲವನ್ನರಸಿ ಹೋದರೆ ಯಥಾರ್ಥ ತಿಳಿಯುವುದಕ್ಕೆ ಸಾಧ್ಯ. ನೋಡೋಣ. ಹಸಿವಿನ ಬಾಧೆಯ ತಾಣದೆ ಕುಸಿಯುತ್ತೆ ಬಲ ಬರುತ್ತಾಡದೆ ಪಸರಿಸಿ ಬಳಸುತ್ತದೆ ಉದುರಿಯಲಿಯುವುದೆಂಬ ಅದು ಒಡೆಯುವುದು ಮಾಂಸವ ಕರುಣಿಸಬೇಹುದು ಮಾರುಡಿ
ಏನಾದ್ರೂ ತಿನ್ಲಿಕ್ಕಾದ್ರೂ ಸಿಗ್ತದೋ ಎಂಬುದಾಗಿ. ಆದ್ರೆ ಏನು ಸಿಗ್ಲಿಲ್ಲ ಮಗ. ಬರೇ ಕೈಯಲ್ಲಿ ಬರುವಾಗ ಸತ್ತು ಬಿದ್ದಿತ್ತು ನಾಯಿಯ ಕೊಳೆತಾದ ಮಾಂಸ. ಇದನ್ನು ತಿಂದೆವಂತ ಯಾರಲ್ಲಿ ಹೇಳ್ಬೇಕು? ಒಂದು ಒಳ್ಳೆಯ ಕಾರ್ಯಕ್ಕಿಷ್ಟು ಸಾಂಘಿಕತೆ ಉಂಟಾಗುತ್ತದೋ ಇಲ್ಲವೋ, ಯಾವುದೋ ಒಂದು ಆಹಾರವನ್ನು ತಿನ್ನುವುದಕ್ಕಾಗಿ ಎಲ್ಲರೂ ಮುಗಿಬೀಳತೊಡಗಿದ್ದೀರಿ, ಕಿತ್ತು ತಿನ್ನುವಂತ ಮನ ಮಾಡಿದ್ದೀರಿ ಅಂತ ಆದ್ರೆ ನಿಮ್ಮ ಹಸಿವಿನ ಆಳ ಎಷ್ಟು ಅಂತ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಅಯ್ಯ, ಮೂಗಿದ್ದವನಿಗೆ ಮೂಸುವುದಕ್ಕೆ ಕಷ್ಟ ಸಾಧ್ಯವಾದಂತಹ ಯಾವುದೋ ದುರ್ಮಾಂಸ ಅದನ್ನು ತಿನ್ನುತ್ತಾ ಮುಂದುವರಿದಿರಿ ಅಂತ ಆದ್ರೆ ಬದುಕುಳಿದೀತೆ ಯೋಚನೆ ಮಾಡಿ. ಮಾಂಸ ತಿನ್ನಕೂಡದು ಅಂತಿಲ್ಲ, ಯಾವುದನ್ನು ಹೇಗೆ ಅಂತ ನಿರ್ಣಯ ಇದೆ. ಅಭೋಜ್ಯವಾದ್ದನ್ನೇ ತಿನ್ನುತ್ತಾ ಇದ್ದೀರಿ, ಪರಿಣಾಮದಿಂದ ಕರ್ಮದೋಷದಿಂದ ಧರ್ಮದೋಷವಾಗಿ ಇನ್ನಷ್ಟು ಕಷ್ಟ ಬರ್ತದೆ. ಅದನ್ನ ಆ ಕಡೆಗೆ ಸೇರಿ ಕಷ್ಟಕ್ಕಾಗಿ ನಿಮ್ಮನ್ನು ಟೀಕಿಸುವುದಿಲ್ಲ. ಈ ಭೂಮಿಯಲ್ಲಿ ಹುಟ್ಟಿದವ ನಾನು, ಇಲ್ಲೇ ಹುಟ್ಟಿದ ನೀವು ನನಗೆ ಸಹೋದರ ಸಮಾನರಿದ್ದೀರಿ. ಸಹೋದರಿಯಾದಂತಹ ಹೀನಾವಸ್ಥೆಯಿಂದ ಮನ ಮರುಕಗೊಳ್ಳುತ್ತದೆಯಪ್ಪ. ಮೇಲೆತ್ತರದ ನಭದತ್ತ ಕೈ ಚಾಚಿ ಅಶನವನ್ನು ಕೊಡು ಎನ್ನುವ ಹಾಗೆ ಬೀಳುತ್ತಾ ಹೇಳುತ್ತಾ ಸಾಗುತ್ತಿದ್ದೀರಲ್ಲ, ಒಂದು ಅಶನಕ್ಕೂ ಕೊರತೆಯಾಗುವ ಏನು ಕಷ್ಟ ಬಂತಪ್ಪ ನಿನಗೆ? ಸ್ವಾಮಿ ಕೂಡು ನೀರ್ಗಳಿಲ್ಲ, ನಿಂಬರೆ ಕೂಡು ನೀರ್ಗಳಿಲ್ಲ. ತರಳರಿದಿನ ಪ್ರಾಣ ತೊರೆದರು, ತರಳರಿದಿನ ಪ್ರಾಣ ತೊರೆದರು, ಹಸಿವುಯೇ ದೊರಲಿ ಬೇಡುದ ಮುನಿಯೇ. ಬರಗಾಲ ಪಾದೆಮ ಗುಳಿಗಾಲವಿಲ್ಲ ಮುನಿಯೇ. ಈ ವಸುಂಧರೆಗೆ ಮಳೆ ಬಾರದೆ 10-12 ವರ್ಷಗಳು ಕಳೆದು ಹೋಯಿತು. 12 ವರ್ಷವೇ? ಹೇಗೆ ಬದುಕಿದ್ರು? ಮಳೆ ಇಲ್ಲದೆ ಬೆಳೆ ಇಲ್ಲ. ಒಂದು ಅಗುಳಿನ ಅನ್ನಕ್ಕೂ ನಾವು ಪರದಾಡುತ್ತಿದ್ದೆವು. ಕುಡಿಯುವುದಕ್ಕೆ ನೀರಿಲ್ಲ. ಕಾಣುವಂತಹ ನದಿಗಳು ಬತ್ತಿ ಧೂಳು ಹಾರುತ್ತಿದೆ. ಹೌದಪ್ಪ, ನಮಗಿನ್ನೂ ಉಳಿಗಾಲವಿಲ್ಲ. ಅಷ್ಟು ಮಾತ್ರ ಅಲ್ಲ ಏನಪ್ಪ, ನನ್ನ ದಿನ ನನ್ನ ಮಗ ನನ್ನ ಕಣ್ಣ ಮುಂದೆ ಹಸಿವು 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 ಎಂಬುದಾಗಿ ವಿಲವಿಲನೆ ಒದ್ದಾಡಿ ಪ್ರಾಣವನ್ನು ಬಿಟ್ಟ ಮಹಾತ್ಮ. ನನ್ನ ಹೆಣ ಅವನ ಹೆಗಲ ಮೇಲೆ ಹೋಗಬೇಕಿತ್ತು, ಆದರೆ ಅವನ ಹೆಣ ನನ್ನ ಹೆಗಲ ಮೇಲೆ ಹೋಗುವಂತ ಪರಿಸ್ಥಿತಿ ಬಂತು. ನಮಗಿನ್ನು ಉಳಿಗಾಲವಿಲ್ಲ, ನಾವು ಯಾರು ಉಳಿಯುವುದಿಲ್ಲ. ಹೆದರಿಬೇಡಿರೋ. ಇದಲು ಪರಿಹರಿಸುವೆನು ಒದಗಿ ನುಡಿದು ಸದಮಲ ಚರಿತನೋದು ಚಂದಮೋದಲು ಬಾಟೆ, ಸದಮಲ ಚರಿತನೋದು ಚಂದಮೋದಲು ಬಾಟೆ. ಇದಕ್ಕೆ ಸುರದೇನು ಬೇಕೆನುದಾಗ, ಇದಕ್ಕೆ ಸುರದೇನು ಬೇಕೆನುದ ಬೆದರದಿರಿ. ಒದಗಿ ಬಂದ ಪದಕ್ಕಾಗಿ ಕಡು ಕಷ್ಟಕ್ಕೊಳಗಾಗಿದ್ದೀರಿ. ಎಳೆಯ ಮಕ್ಕಳು ಹಸಿವಿನಿಂದ ಸತ್ತಂತೆ ನಾಳೆ ನಾವು ಸಾಯುತ್ತೇವೆ. ಬದುಕೇ ಇಲ್ಲ ಎನ್ನುವಂತ ಭಯಕ್ಕೆ ನೀವು ಒಳಗಾದವರು. ಉಣ್ಣುವುದಕ್ಕನ್ನವಿಲ್ಲದಿದ್ದರೆ ಯಾವನಿಗಾದರೂ ಆ ಸ್ಥಿತಿ ಬರ್ತದೆ. ಅದಕ್ಕಾಗಿ ನಿಮ್ಮ ಈ ಪ್ರಯಾಣ. ಹೆದರಬೇಡಿರೋ. ಯಾವುದು ನಿಮಗಿಲ್ಲ ಅನ್ನುವ ಹಾಗೆ ಭಾವಿಸಿದ್ದೀರೋ
ಅದೆಲ್ಲವೂ ನಿಮಗೆ ಒದಗುವಂತಹ ಸ್ಥಿತಿಯನ್ನು ನಾನು ಒದಗಿಸಿ ಕೊಡುತ್ತೇನೆ. ಬರೇ ಘೋಷಣೆಯ ವಾಕ್ಯ ಅಂತ ಭಾವಿಸಬೇಡಿ. ಧರೆಯಲ್ಲಿ ಯಾಗ ಯಜ್ಞಾದಿಗಳನ್ನು ಮಾಡಿದರೆ ಅದರ ಫಲವನ್ನು ಉಂಡಂತಹ ದೇವತೆಗಳು ಕರ್ಮಕ್ಕೆ ಬೇಕಾದ್ದನ್ನು ಒದಗಿಸಿಯೇ ಕೊಡುತ್ತಾರೆ. ಅದಕ್ಕಾಗಿ ಇದು ತನಕ್ಕೆ ಮಾಡದೇ ಉಳಿದ ನಿಮಗೆಲ್ಲ ಮುಖವಾಗಿ ಧರೆಯ ಧರ್ಮೋದ್ಧರಣಕ್ಕಾಗಿ ನಾನೊಂದು ಯಜ್ಞವನ್ನು ಮಾಡುತ್ತೇನೆ. ಏನೋ ನಿಮ್ಗೆ ಇದುರು ಮಾತಾಡಬೇಡ ಅಂತ ಗ್ರಹಿಸಬೇಕು. ಅಭಿಪ್ರಾಯ ಹೇಳುವುದೇ? ನಾವೇನು ಯಾಗ ಯಜ್ಞಗಳಲ್ಲಿ ಪಾಲ್ಗೊಂಡವರಲ್ಲ, ಆದರೆ ಅದಕ್ಕೆ ಪೂರಕವಾಗಿ ಸಹಾಯಕವನ್ನು ಮಾಡಿದವರು ನಾವು. ಇಲ್ಲಿ ಜಲವೇ ಇಲ್ಲ, ಜಲ ಇದ್ರೆ ಅಲ್ವ ನೆಲ ಶುದ್ಧಿ ಆಗುವುದು. ಏನು ಮಾಡುವುದು? ಇಲ್ಲ ಅಂತ ಕೈ ಕಟ್ಟು ಕುಳಿತರಾದೀತೆ. ಇಲ್ಲ, ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸ ಮುಂದೆ. ಇಲ್ಲದಿದ್ರೆ ಇದ್ದವರಲ್ಲಿ ಕೇಳಿಯಾದರೂ ಮಾಡೋಣ. ಯಾರು? ದೇವೇಂದ್ರನಲ್ಲಿ, ಭೋಗಭೂಮಿ ನಾಕದಲ್ಲಿ ಅವರಲ್ಲೇ ಕಷ್ಟ ಸ್ಥಿತಿಯನ್ನು ಹೇಳಿ ಕಾಮಿತಾರ್ಥವನ್ನು ಇರುವಂತಹ ಕಾಮಧೇನುವನ್ನು ತಂದು ಯಾಗವೊಂದನ್ನು ನಡೆಸಿ ಸಕ್ರಮವಾಗಿ ಮಳೆ ಬರಿಸಿ ನಿಮಗೆ ಹಿತವನ್ನು ನಾನು ಒದಗಿಸ್ತೇನೆ. ಅಯ್ಯ, ನಿಮ್ಮ ಮಾತುಗಳನ್ನು ಕೇಳುವಾಗ ನಗಬೇಕು ಅಳಬೇಕು ಒಂದು ತಿಳಿಯುತ್ತಿಲ್ಲ. ಯಾಕೆ? ನೀವು ಅಲ್ಲಿಗೆ ಹೋಗುವುದಂತೆ, ತೇನುವನ್ನು ತರುವುದಂತೆ, ಇಲ್ಲಿ ಯಾಗವನ್ನು ಮಾಡುವುದಂತೆ, ಮಳೆ ಬರಿಸುವುದಂತೆ, ಅಷ್ಟರವರೆಗೆ ನಾವು ಉಳಿತೇವೆ ಮಹಾತ್ಮ. ಎಷ್ಟು ಸಮಯ ಹೋಗ್ತದೋ ನಮ್ಮ ಬದುಕು ಹೇಗೆ? ಈಗಲೇ ನಿತ್ರಾಣಿಗಳಾಗಿದ್ದೀನಿ. ಸತ್ರಾಣಿಗಳಾಗಿ ಸಜೀವರಾಗಿ ನೀವು ಉಳಿಯುವುದಕ್ಕಾಗಿ ಒಂದು ದಾರಿ ಉಂಟು. ಈ ಕೆಲಸವನ್ನು ಬಿಡಿ, ಎಲ್ಲ ಬಳಿಗೆ ಮರೆ ಹೋಗಿ ಅಮ್ಮ ಜಗದಂಬೆ ಕಾಳಿಕಾಂಬ ಅನ್ನುವ ಹಾಗೆ ಭಕ್ತಿಯಿಂದ ಭಜನೆ ಮಾಡಿ. ಹಾಗೆ ಏನೋ ನಾವು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಭಜನೆ ಮೊದಲು ಮಾಡ್ತಿದ್ದೆವು, ಈಗ ಹಸಿವಿನಿಂದ ಏನೂ ಇಲ್ಲ. ಒಂದೆರಡು ಸಲ ಕಷ್ಟ ಆದೀತು, ಮತ್ತೆ ಅಭ್ಯಾಸ ಆಗ್ತದೆ. ಇನ್ನು ನಾವು ದೇವಿಯ ಸ್ಮರಣೆಯಲ್ಲೇ ಇರ್ತೇವೆ. ಎಲ್ಲ ಸಿಗ್ತದೆ, ಆಯ್ತಾ? ಯಥಾರ್ಥ ಏನು ಎನ್ನುವುದು ಅರಿವಾದ ಮೇಲೆ ಕಾಲಹರಣವಲ್ಲ, ಯೌಗಿಕವಾದಂತಹ ಶಕ್ತಿಯಿಂದ ಅವರನ್ನು ಕಾಣುವುದಕ್ಕಾಗಿ ಮೇಲೆ ಆದ್ದರಿಂದಲೇ ಜಾಬಾಲಿ ನಾಮಕನಾದಂತಹ ನಾನು ನನಗರಿತ ರೀತಿಯಿಂದಲೇ ಭೋಜನವನ್ನು ಗೈದಿದ್ದೇನೆ. ಸುಪ್ರಸನ್ನಳಾಗಬೇಕು. ಜಾಬಾಲಿ ಮುನಿಗಳೇ, ಅಕಾರಣವಿಲ್ಲದೆ ಸ್ವರ್ಗಕ್ಕೆ ನೀವು ಬರುವವರಲ್ಲ. ಏನಾದರೂ ನಿಮ್ಮ ವಿಚಾರವಿದ್ದರೆ ಅದು ದೇವೇಂದ್ರನಲ್ಲಿ. ಈ ಹೊತ್ತಿಗೆ ನೇರವಾಗಿ ನನ್ನ ಬಳಿಗೆ ಬಂದು ಅರ್ಚಿಸಿದಿರಿ, ಪೂಜಿಸಿದಿರಿ, ಭಜಿಸಿದಿರಿ, ಸಂತುಷ್ಟಳಾಗಿದ್ದೇನೆ. ಆದರೆ ಏನು ಕಾರಣ ಬಂದಿರಿ? ನೀ ಮಾತ ಕೇಳಮ್ಮ. ಏನದು? ಆವರಿಸಲಿಕ್ಕೆ ವಸುಂಧರೆಯನ ಘೋರತರ ಕ್ಷಾಮ ಓಹೋ ಎಂದು ಬೇಗುದಿಗೊಂಡಿದ್ದಾರೆ ಜನವೃಂದ. ಅದ ಕಂಡು ಸಹಿಸದೆ ದರೆಯ ಜನರನ್ನು ಉದ್ಧರಿಸಿ ಧರ್ಮಸ್ಥಾಪನೆಯನ್ನು ಮಾಡಬೇಕೆಂಬ ಉದ್ದೇಶಕ್ಕಾಗಿ ಯಾಗವೊಂದನ್ನು ಸಂಕಲ್ಪಿಸಿದೆ. ಸಕಲ ಸುವಸ್ತುಗಳು ಒದಗದೇ ಇರುವಾಗ ಧರೆಗೆ ಹಿತವನಾದಂತಹ ಶಕ್ರದಲ್ಲಿ ಹೇಳಿದೆ, ಅವನೇ ನಿನ್ನನ್ನು ಕಾಣಿಸಿದ. ಅದಕ್ಕಾಗಿ ನಿನ್ನೆಡೆಗೆ ಬಂದಿದ್ದೇನೆ. ಸರಿ, ಪೂಜೆಯನ್ನು ಗೈದಿದ್ದೇನೆ. ದರೆಯ ಧರ್ಮೋದ್ಧಾರಕ್ಕಾಗಿ, ಲೋಕದ ಉಳಿವಿಗಾಗಿ ಒಲಿದು ಎಳಿದು ನಲಿದು ನನ್ನ ಜೊತೆ ಬಾತಾಯಿ ಏನಮ್ಮ ಮುಖ ತಿರುಗಿಸಿದೆ? ಜಾಬಾಲಿ ಮುನಿಗಳೇ, ನಿಮ್ಮವರ ವಿಚಾರವನ್ನು ತಿಳಿಯದವಳು ನಾನೇನು ಹಾಗೆ ಭಾವಿಸಿದ್ದೀರಾ? ನಿಮ್ಮದಾದ ಭೂಲೋಕದಲ್ಲಿ
ಕಾಮುಕರು, ನೀಚರು, ದುಷ್ಟರು, ಕೃತಜ್ಞರೇ ಇರುವವರು. ಅಂತಹ ಭೂಲೋಕಕ್ಕೆ ನಾನು ಬರುವುದೇ. ಕಾಮದೇವನ ಮಗಳಾದಂತಹ ನಿನ್ನ ನಾಲಿಗೆ ನಿಂತಹ ಮಾತೆ ತಾಯಿ. ಯಾಕೆ? ಒಂದೇ ಕಾಲಕ್ಕೆ ಅಲ್ಲಿರುವುದೆಲ್ಲ ದೋಷ ಅಂತ ಆಡಿದೆ. ಕಷ್ಟ ಸುಖಗಳು, ಲಾಭ ನಷ್ಟಗಳು, ಹೆಚ್ಚು ಕುಂದುಗಳು, ಮೇಲು ಕೀಳುಗಳು, ಒಂದು ನಾಣ್ಯದ ಎರಡು ಮುಖದ ಪಾದಿಯಲ್ಲಿ ಅಲ್ಲಿ ಇರುವುದು ಸಹಜ ಎನ್ನುವುದರಿಂದಲೇ ಅದು ಕರ್ಮ ಭೂಮಿ. ಪುಣ್ಯ ಸಂಗ್ರಹದಿಂದ ಮೇಲೇರಿದವ ಕ್ಷೀಣ ಪುಣ್ಯನಾದರೆ ಬೀಳಬೇಕಾದ ಅಲ್ಲಿಗೆ. ಏರುವುದಕ್ಕೂ ಅದೇ ಜಾಗ. ಎಲ್ಲಕ್ಕೂ ಆಧಾರಭೂತವಾಗಿರುವ ಪರಮಪಾವನೆನಿಸಂತ ವಸುಂಧರೆಯಲ್ಲಿ ಕೆಡುಕನ್ನೇ ಕಂಡು ಬರಲಾರೆ ಅಂತ ಆಡುವುದು ಸರಿಯಾಗ್ತದೇನೋ? ಸ್ವಾಮಿ, ನಿಮ್ಮ ಅಪೇಕ್ಷೆ ಒಳ್ಳೆಯದು, ಆದರೆ ನೀವು ಯೋಗ್ಯರೇ ಈ ಮಾತನ್ನು ಕೇಳುವುದಕ್ಕೆ. ಸ್ವಾಮಿ, ನಿಮ್ಮ ಪಾತ್ರತ್ವ ಏನೋ ಒಳ್ಳೆಯದಿದೆ, ಆದ್ರೆ ಪಾತ್ರ ಸರಿಬೇಕಲ್ಲ ಅಲ್ಲಿ. ಸರಿ ಏನಾಗಿ? ಒಬ್ಬರಿಬ್ಬರಲ್ಲ ಸ್ವಾಮಿ, ಸಾವಿರ ಸಾವಿರ ಮಂದಿಗಳ ಕಥೆಯನ್ನು ಹೇಳಬಲ್ಲೆ ನಾನು. ಇನ್ನು ಸಾವಿರದ ಒಂದು ಕತೆ ಹೇಳು. ಒಂದು ಸಾಕಿ? ಧರಣೀಪ ಧರಣಿಪಾಲ ಶಿಕ್ಷಣವಾಗಬೇಕಿತ್ತು. ಸರಿಯಾಗಿ ಕೇಳಿ, ಪ್ರಪಂಚದಲ್ಲಿ ಎಲ್ಲಿಯಾದರೂ ಒಂದಿಷ್ಟು ಕುರಿಗಳನ್ನು ಮೇಯುವುದಕ್ಕೆ ಬಿಡುತ್ತಾರೆ, ಅದರ ಎದುರಿನಲ್ಲಿ ಆಡೊಂದನ್ನು ಬಿಡುತ್ತಾರೆ. ಯಾಕೆ? ಕುರಿಗಳಿಗೆ ಸ್ವಂತ ಬುದ್ಧಿ ಎನ್ನುವುದಿರುವುದಿಲ್ಲ. ಆಡು ಹೋದಂತಹ ದಾರಿಯಲ್ಲೇ ಹೋಗಬೇಕು ಎನ್ನುವ ಹಾಗೆ. ಎಲ್ಲಿಯಾದರೂ ಮುಂದೆ ಮುಂದೆ ಸಾಗುವಂತಹ ಹೊತ್ತಿಗೆ ಯಾವುದಾದರೂ ಕೊಳಕ್ಕೆ ಹೋಗಿ ಆಡು ಬಿದ್ದಿತು. ಏನಾಯ್ತು? ಹಿಂದೆ ಹಿಂಬಾಲಿಸಿಕೊಂಡು ಬಂದಂತಹ ಕುರಿಗಳೆಲ್ಲ ಹೋಗಿ ಬೀಳುವುದು ಆ ಕೊಳಕ್ಕೆ. ಯಾಕೆ? ಆಡು ಬಿದ್ದಿದೆ, ಅದಕ್ಕೆ ಬೀಳುವುದಿಲ್ಲ, ಕ್ರಮ ಅಂತ ಯೋಚಿಸ್ತದೆ. ವಿಚಾರ ತಿಳಿದಿರುವುದಿಲ್ಲ. ಅಂತವರೇ ನಿಮ್ಮ ಭೂಲೋಕದಲ್ಲಿರುವುದು ಸ್ವಾಮಿ. ಯಾರ ಬಗ್ಗೆ ಹೇಳ್ತಿ? ಈ ಹಿಂದೆ ಕತೆ ಒಮ್ಮೆ ನಡೆದು ಹೋದ ಮೇಲೆ ಮತ್ತೆ ಅದನ್ನೇ ಅನುಸರಿಸಿಕೊಂಡು ಹೋದವರಿದ್ದಾರೆ. ಈ ಹಿಂದೆ ನಾನೇ ವಸಿಷ್ಠರ ಆಶ್ರಮದಲ್ಲಿ ಇರುವಂತಹ ಹೊತ್ತಿಗೆ ಕೌಶಿಕನು ಬಂದು ನನ್ನನ್ನು ಬಯಸಿದ, ಕೊಡದ ಹೊತ್ತಿಗೆ ಸೆಳೆಯುವುದಕ್ಕೆ ಮುಂದಾದ. ಈ ವಿಚಾರವನ್ನು ನಡೆದ ಮೇಲೆ ಇದನ್ನು ಅರ್ಥವಿಸಿಕೊಂಡು ಸರಿಯಾದ ದಾರಿಯಲ್ಲಿ ಹೋಗಬೇಕಿತ್ತು. ಆದರೆ ಅದನ್ನು ಮಾಡಿದವನೊಬ್ಬನಿದ್ದಾನೆ, ಧರಣೀಪ ಕಾರ್ತವೀರ್ಯ. ಸ್ವಾಮಿ ಸಾಮಾನ್ಯನಲ್ಲ, ಕೃತವೀರ್ಯನ ಸುತನಾಗಿ ಹುಟ್ಟಿಕೊಳ್ಳುವಂತಹ ವೇಳೆಗೆ ತೋಳುಗಳನ್ನು ಕಳೆದುಕೊಂಡವ. ದತ್ತಾತ್ರೇಯರ ಅನುಗ್ರಹದಿಂದ ಅದನ್ನು ಪಡೆದುಕೊಂಡ. ಬ್ರಾಹ್ಮಣ ವಿರೋಧಿಯಾಗಿ ಮೆರೆದಂತಹ ಹೊತ್ತಿಗೆ ಅವನಿಗೆ ಮರಣ ಎನ್ನುವುದನ್ನು ತಿಳಿದ ಮೇಲೂ ಕಾಲಗಳು ಕಳೆದಂತೆ ಮೃಗಬೇಟೆಗೆಂದು ಅರಣ್ಯಕ್ಕೆ ತೆರಳಿದವ. ಹೋದ, ಮೃಗಬೇಟೆಯನ್ನು ಪೂರೈಸಿದ. ಪಕ್ಕದಲ್ಲೇ ಇರುವಂತಹ ಜಮದಗ್ನಿ ಮಹರ್ಷಿಗಳ ಆಶ್ರಮಕ್ಕೆ ಭೇಟಿಯನ್ನು ನೀಡಿದ. ಅವರನ್ನು ಕಂಡು ಜಮದಗ್ನಿ ಮಹರ್ಷಿಗಳು ಹಿತವಾದ ಹೊತ್ತಿನಲ್ಲಿ ಅಮಿತವಾದ ಸೇನೆಗೆ ಹಿತವಾದ ಭೋಜನವನ್ನು ಸಿದ್ಧಪಡಿಸಿದರು. ಭೋಜನವನ್ನು ಉಂಡೆನೋ ಕೃತಜ್ಞನಾಗಿ ಅರಮನೆಯನ್ನು ಸೇರಬೇಕಿತ್ತು.
ಅಮ್ಮ. ಆದರೆ ಇವ ಏನು ಮಾಡಿದ? ಇವನ ಮನದಲ್ಲಿ ಒಂದು ಪ್ರಶ್ನೆ ಮೂಡಿತು, ಜಿಜ್ಞಾಸೆಯ ಪ್ರಶ್ನೆ. ಇಷ್ಟು ಹೊತ್ತಿಗೆ ಹಿತವಾದ ಹೊತ್ತಿನಲ್ಲಿ ಈ ಆಶ್ರಮದಲ್ಲಿ ಇಷ್ಟು ಮಂದಿಗಳಿಗೆ ಯಾವ ರೀತಿಯಲ್ಲಿ ಭೋಜನ ಸಿದ್ಧವಾಯಿತು ಎನ್ನುವ ಹಾಗೆ ಸಹಜ ತಾನೆ ಅಲ್ವೇ? ಪ್ರಶ್ನೆಯನ್ನು ಕೇಳಿದ, ಉತ್ತರವನ್ನು ಜಮದಗ್ನಿ ಮಹರ್ಷಿಗಳು ನೀಡಿದರು. ಉತ್ತರ ಪಡೆದ ಮೇಲೆ ಮತ್ತೊಮ್ಮೆ ಅವ ಅರಮನೆಯನ್ನೇ ಸೇರಬೇಕಿತ್ತು. ಹಾಗೆ ಮಾಡಲಿಲ್ಲ. ಮತ್ತೆ ಯಾವ ಸಬಲೆ ಎನ್ನುವಂತಹ ದೇನುವಿನಿಂದ ಇದು ಸಕಾರವಾಯಿತು, ಆ ದೇನುವನ್ನೇ ಪಡೆಯುವುದಕ್ಕೆ ಮುಂದಾದ. ತಿರಸ್ಕರಿಸಿದ ಹೊತ್ತಿಗೆ ಆ ದೇನುವನ್ನೇ ಸೆಳೆದುಕೊಂಡು ಹೋದ. ಸ್ವಾಮಿ, ಸರಿಯಾಗಿ ಕೇಳಿ, ಊಟ ಮಾಡಿ ಕೈಯ ಪರಿಮಳವು ಮಾಸಿ ಹೋಗ್ಲಿಕ್ಕಿಲ್ಲ. ಅಷ್ಟು ಹೊತ್ತಿಗೆ ಉಂಡ ಮನೆಗೆ 2 ಬಗೆದಾದ ಕಾರ್ತವೀರ್ಯ. ಅವನಿರುವಂತಹ ಪ್ರಪಂಚಕ್ಕೆ ನಾನು ಬರುವುದೇ? ಉಂಡ ಮನೆಗೆ 2 ಎಣಿಸಿಯಂತಹ ಕಾರ್ತಿವೀರ್ಯನು ಬದುಕಿದ ಅಥವಾ ಬಂಡ ಕಾರ್ತಿವೀರ್ಯ ಬದುಕಿದ ನಾಡು ಎಂಬ ಕಾರಣಕ್ಕೆ ನೀನು ಬರುವುದಿಲ್ಲ. ನಿಜ. ನೀ ಒಳ್ಳೆಯವರನ್ನು ಹೇಳಿದ್ರೆ ಬರ್ತೀಯಾ? ಯಾರಿದ್ದಾರೆ? ನಿನಗೆ ಒಂದು ಗುರುತರವಾದ ಕತೆ ಹೇಳಿದ್ರೆ. ಯಾವ ಕತೆ? ಅವನ ಕತೆ ಉಂಟಲ್ಲ. ಗುರುವಾಕಯಾದು ಪುತ್ರನಲ್ಲಿ ನಿಮ್ಮ ಸುರಪ ಶಿಷ್ಯತ್ವ ವಹಿಸಿ ಕಡೆಯಲಿ, ನಿಮ್ಮ ಸುರಪಾತ ಶಿಷ್ಯತ್ವ ವಹಿಸಿ ಕಡೆಯಲಿ. ಸುರಪತ ಶಿಷ್ಯತ್ವ ವಹಿಸಿ ಕಡೆಯಲಿ, ನಿಮ್ಮ ಸುರಪತ ಶಿಷ್ಯತ್ವ ವಹಿಸಿ ಕಡೆಯಲಿ. ಪರಮ ದ್ರೋಹದಿ ಶೀಲ ಕಸಿದು, ಪರಮ ದ್ರೋಹದಿ ಶೀಲ ಕಸಿದು, ಜೀವವಿರುವಂತೆ ಕೊಂದ ಪಾಪಗಳೇನು ಕಿರಿದು. ಹಾಗೆಂದವ ಅಪರಾಧಿಯಾಗಿದ್ದಾನೆ ಎನ್ನುವಲ್ಲಿಗೆ ಅವನ ಅಪರಾಧಕ್ಕೆ ಯಾವ ಕಾಲಕ್ಕೋ ಶಿಕ್ಷೆ ಸಂದು ಹೋಗಿದೆ. ಒಬ್ಬ ಅಪರಾಧಿಗೆ ಸರಿಯಾದ ವ್ಯಕ್ತಿಯಿಂದ ಶಿಕ್ಷೆ ಆಯಿತು ಅಂತ ಆದ್ರೆ ಅಪರಾಧ ದೂರವಾಗಿ ಮೊದಲಿನಂತೆ ಆಯಿತು ಎನ್ನುವುದೇ ನಿರ್ಣಯ. ದೋಷಿಗೆ ಶಿಕ್ಷೆಯಾಗಿದೆಯಲ್ಲ, ಅಂತಹುದೇ ಒಂದು ಪ್ರಕರಣ. ನಿರ್ದೋಷನಾದವರನ್ನು ದಂಡಿಸಲಾದಂತಹ ಒಂದು ಪ್ರಕರಣ ನಿಮ್ಮಿಂದ ಆಗಿದೆ. ಯೋಚನೆ ಮಾಡು. ಕಯಾದೇನ ವರಪುತ್ತನಾದಂತಹ ಪ್ರಹ್ಲಾದ ಶೀಲಗುಣಾಢ್ಯನಾಗಿ ಮೆರೆಯುತ್ತಿದ್ದವು. ಶೀಲವನ್ನು ವೃದ್ಧಿಗೊಳಿಸಿದ ಅಂತಾದ್ರೆ ಅವನ ಸಾಮರ್ಥ್ಯ, ಅದರ ಪ್ರಭಾವದಿಂದ ಹೆಚ್ಚಿರುವಾಗ ನಿಮ್ಮ ದೇವೇಂದ್ರನ ಭೂಮಿಗೆ ಬಂದು ಅವನು ಶಿಷ್ಯನಾಗಿದ್ದನಂತೆ. ಅದು ಬ್ರಾಹ್ಮಣ ವೇಷಧಾರಿಯಾಗಿ ಒಂದು ಹಂತಕ್ಕೆಲ್ಲ ಮುಗಿಸಿ ಇನ್ನೇನು ಹೊರಡುವ ಎನ್ನುವ ಗುರು ಕಾಣಿಕೆ ಕೊಡಬೇಕಾದ ಸಮಯ. ನಿನಗೇನು ಬೇಕು ಕೇಳಿಕೊ ನಿನ್ನ ಉದ್ಧಾರಕ್ಕೆ ಅಂತ ಪ್ರಹ್ಲಾದ ಆಡಿದನು. ಸರಿ, ಶೀಲವನ್ನೇ ಕೊಡು ಅಂತ ಇವ ಕೇಳಿದ. ಶೀಲವಂತನಲ್ವೇ ದೇವೇಂದ್ರ? ಹೌದೇ ಹೌದು. ಹಾಗಾದ್ರೆ ಅವನಿಂದ ಯಾಕೆ ಕೇಳಿದ? ಯಾಕೆ ಅಲ್ಲಿರಕೂಡದು. ಶೀಲವೇ ಇಲ್ಲದ ಮೇಲೆ ಅವ ಬದುಕಿದ್ರೂ ಸತ್ತ ಹಾಗೆ. ಸರಿ, ಈಗ ಸರಿಯಾದ ಕ್ರಮದಲ್ಲಿ ಲೋಕದವರು ಇಲ್ಲದೆ ಇದ್ರೆ ಮೇಲಿಂದ ಹೇಳಿಕೆ ಬರ್ತದೆ ಅವ ಇರಬೇಕಾದಾಗಿಲ್ಲ, ಶೀಲವಂತನಲ್ಲ. ಈಗ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಇದ್ದದ್ದನ್ನೇ ಕಸಿಯುವುದು ಅವ ಜೀವಚ್ಛವಾದ. ಸ್ವಾಮಿ, ಇವ ಹಿಂದೆ ಬಂದ. ಈಗ ಹೇಳು, ಕಾರ್ತಿವೀರ್ಯನ ಪ್ರಕರಣ ಮತ್ತು ಪ್ರಹ್ಲಾದನ ಪ್ರಕರಣ ಯಾವುದು ಹೆಚ್ಚು ಯಾವುದು ಕಡಿಮೆ? ಸ್ವಾಮಿ, ಅಲ್ಲಿ ಮತ್ತೊಂದು ವಿಚಾರವಿದೆ. ಯಾವುದು? ದೇವೇಂದ್ರ ಭೂಲೋಕಕ್ಕೆ ಬಂದದ್ದು ಯಾಕೆ? ಕಾರಣವಿದೆ ಸ್ವಾಮಿ. ಪ್ರಹ್ಲಾದನಲ್ಲಿರುವಂತಹ ಶೀಲಗುಣದಿಂದಲಾಗಿ ಸ್ವರ್ಗದಲ್ಲಿರುವಂತಹ ಸಂಪತ್ತುಗಳೆಲ್ಲ ಧರೆಗಿಳಿಯುವುದಕ್ಕೆ ಪ್ರಾರಂಭವಾಯಿತು. ಸ್ವರ್ಗದ ಸಂಪತ್ತುಗಳೆಲ್ಲ ದೇವಲೋಕದಲ್ಲಿ ಇರಬೇಕು ಎನ್ನುವುದನ್ನು ಅದರ ಹೊಣೆಗಾರಿಕೆಯನ್ನು ಹೊತ್ತಂತಹ ದೇವೇಂದ್ರ ಆ ರೀತಿ ವೇಷ ಮರೆಸಿ ಬಂದದ್ದು. ವೇಷ ಮರೆಸುವುದಕ್ಕೆ ಕಾರಣವಿದೆ ಸ್ವಾಮಿ. ದೇವೇಂದ್ರ ಅವನಾಗಿ ಹೋಗಿ ಅಲ್ಲಿ ಹೋಗಿ ದಾನವನ್ನು ಕೇಳುವುದಕ್ಕಾಗುವುದೇ? ಅವ ದೇವೇಂದ್ರ ಸ್ವಾಮಿ. ದೇವತೆಗಳಿಗೆ ದಾನ ಬೇಡುವ ಹಕ್ಕಿಲ್ಲ. ಆದರೆ ಬ್ರಾಹ್ಮಣರಿಗೆ ಹಾಗಲ್ಲ, ದಾನ ಕೇಳುವಂತ ಹಕ್ಕು ಅವರಲ್ಲಿದೆ. ಹಾಗಾಗಿ ಬ್ರಾಹ್ಮಣ ವೇಷದಲ್ಲಿ ಹೋದದ್ದು, ಮತ್ತೆ ಬೇರೆ ವಿಚಾರ ಯಾವುದು ಇಲ್ಲ.
ಅಂತೂ ಮೋಸ ಮಾಡಬೇಕಾದ್ರೆ ವೇಷ ಹಾಕಬೇಕು ಅಂತ ತೋರಿಸಿಕೊಟ್ಟ. ಮೋಸ ಮಾಡುವುದಕ್ಕೆ ವೇಷ ಮಾಡಿದಲ್ಲ ಸ್ವಾಮಿ. ಲೋಕ ಹೇಳಿದ್ದೆ ಹಾಗಲ್ಲ. ಹೇಗೆ? ಪ್ರಹ್ಲಾದ ಶೀಲಾಪಹಾರಕ ದೇವೇಂದ್ರ ಲೋಕದಲ್ಲಿ 1000 ಮಾತು ಹೇಳಿ ಪರಮದ್ರೋಹದಿಂದ ಇಷ್ಟು ಮಾಡಿದ ಅಂತ ಹೇಳಿಕಿರುವುದು. ಈಗ ಉಂಡೆ ಮನೆಗೆ 2 ಎಣಿಸುವುದು ಹೌದು ಅಂತ ಆದ್ರೆ ಕಾರ್ತಿವೀರ್ಯ ಉಂಡೆ 2 ಎಣಿಸಿದ. ಇವ ಅಷ್ಟು ಹೊತ್ತು ಉಂಡದ್ದೇ ಇಲ್ಲ, ಈಗ ಉಣ್ಣದೇ ಸ್ವಾಮಿ. ಇವ ಉಂಡದ್ದು ಉಂಡೆ ಮೇಲೆ ಮಾಡಿದ್ದೇನು? ಉದ್ದೇಶ ಇಟ್ಟುಕೊಂಡು ಹೋದದ್ದು ದೇವೇಂದ್ರ. ಹಾಗಾದ್ರೆ ಪೂರ್ವ ನಿರ್ಧಾರ ಇದು ಹೀಗೆಲ್ಲ ಮಾಡ್ಲಿಕ್ಕೆ ಉಂಟು ಅಂತ ಸರಿಯಾದ ನಿರ್ಣಯ ಮಾಡಿ ಹೋದ್ದು, ದ್ರೋಹ ಚಿಂತನೆಯಿಂದಲೇ ಹೋದ್ದು. ಅದು ಇದ್ದ ಕಾರಣವೇ ಅವ ಹೋದದ್ದು ಸ್ವಾಮಿ. ಹೌದಪ್ಪ. ಏನು ಹಾಗಾದ್ರೆ ಶೀಲಗುಣಾಢ್ಯ ಪ್ರಹ್ಲಾದ ಹೌದಲ್ಲ? ಲೋಕಹಿತಕ್ಕಾಗಿ ಅವ ಹೋದದ್ದು. ದೇವಲೋಕದ ಸಂಪತ್ತುಗಳೆಲ್ಲ ದರೆಯಲ್ಲಿ ಒಳ್ಳೆಯದು. ಈಗ ಅದನ್ನು ತಿರುಗಿಸು. ಯಾವುದು? ನೀನು ಕಾರ್ತಿವೀರ್ಯನ ದೋಷ ಯಾಕೆ ನೋಡುದು? ದೇವೇಂದ್ರನಿಗಾದ್ರೂ ಬೇಕಾದ ದಾನವನ್ನು ಕೊಟ್ಟ ಶೀಲಗುಣಾಢ್ಯನಾದ ಪ್ರಹ್ಲಾದನ ಮನೆ ಅದು. ಅವ ಒಂದು ಕಾಲಕ್ಕೆ ಬದುಕಿದವ ಎಂಬ ಸದುದ್ದೇಶದಿಂದ ನೋಡಿ ಬರಬಹುದಲ್ಲ. ಏನು ಒಳ್ಳೆಯದು? ಏನು ಛಲವನ್ನು ಮಾಡುವುದು ನನ್ನಲ್ಲಿ. ಬೇಡ ಬೇಡ ಬರಿದೆ ಚಲವ ಮಾಡಬೇಡ ಯತಿವರ, ಬರಿದೆ ಚಲವ ಮಾಡಬೇಡ ಯತಿವರ. ಛಲವನ್ನು ಮಾಡುವುದಕ್ಕೆ ಮುಂದಾದಿರಾ? ಬರುವುದಿಲ್ಲ ಎನ್ನುವಂತ ಮಾತನ್ನು ಆಡಿದ ಕೂಡಲೇ ಬಾ ಬಾ ಎನ್ನುವ ಹಾಗೆ ಒತ್ತಾಯಿಸುವುದಕ್ಕೆ ನೀವು ಮುಂದಾಗುವುದಾ? ಬರುವುದಕ್ಕೆ ಕಾರಣ ಕೊಟ್ಟೇನಲ್ಲ ಸ್ವಾಮಿ. ನೀವು ಹೇಳಿದ್ದು ಒಬ್ಬ ಪ್ರಹ್ಲಾದನ ಚರಿತ್ರೆ ಇರಬಹುದು, ಆದರೆ ನಿಮ್ಮ ದರೆಯೊಳಿರ್ಪ ಅನೇಕ ನೃಪರ ಚರಿತ್ರೆಯನ್ನೇ ನಾನು ಬಲ್ಲವಳು. ಒಳ್ಳೆಯದು, ಪಾಠ ಬೇಕಾಗ್ತದೆ ಸ್ವಾಮಿ. ಸಗರನ ಮಗನಾಗಿರಬಹುದು, ದಂಡಕನಿರಬಹುದು, ಇವರೆಲ್ಲರ ಒಬ್ಬರಲ್ಲ ಇಬ್ಬರಲ್ಲ 1000 ಚರಿತ್ರೆಯನ್ನು ಹೇಳಿ ಏನು ಸರಿ. ಆದರೆ ಅವರ ವಿಚಾರವನ್ನು ಬಿಟ್ಟು ಬಿಡೋಣ. ಯಾಕೆ? ಭೂವಲಯದಲ್ಲಿ ಧರ್ಮ ಅಧರ್ಮ ಎನ್ನುವುದು ಇದ್ದದ್ದೆನ್ನುವ ಹಾಗೆ ನೀವೇ ಹೇಳಿದಿರಿ ಎನ್ನುವುದರಿಂದ ಅದು ಭೂಮಿ. ಆದರೆ ಅವರದಾದಂತಹ ಧರ್ಮವನ್ನು ಪಾಲಿಸಿಕೊಂಡು ಹೋಗಬೇಕಾದದ್ದು ಅವರ ಧರ್ಮ ಅಲ್ವೇ? ರಾಜನಾದವನು ಏನು ಮಾಡಬೇಕು? ಪ್ರಜೆಗಳನ್ನು ರಕ್ಷಿಸಬೇಕು. ಪ್ರಜೆಗಳನ್ನೇ ಶಿಕ್ಷಿಸುವುದಕ್ಕೆ ಮುಂದಾದನೆಂದಾದರೆ ಅವನನ್ನು ರಾಜನೆನ್ನುವುದಕ್ಕೆ ಹೇಳುವುದಕ್ಕೆ ಸಾಧ್ಯ ಉಂಟೆ ಹೇಳಿ? ಆಗುವುದಿಲ್ಲ. ಇವರ ವಿಚಾರವನ್ನು ಬಿಡೋಣ ಸ್ವಾಮಿ. ನಿಮ್ಮ ಭೂಲೋಕದಲ್ಲಿ ಮತ್ತೊಂದು ವರ್ಗ ಉಂಟು, ಗೊತ್ತಿಲ್ಲದೆ ಕುಡಿಯುವುದೊಂದು ಬಿಟ್ಟು ಬೇರೆ ಯಾವುದು ಗೊತ್ತಿಲ್ಲ ಅವರಿಗೆ. ಕುಡಿಯೋದಿದ್ರೆ ಬದುಕಲಿಕ್ಕೆ ಆಗ್ತದೆ. ನಾವು ವೈದ್ಯರು ಹೇಳ್ತಾರೆ ಏನು, ಒಂದು ದಿವಸಕ್ಕೆ ಎಷ್ಟು ಪ್ರಮಾಣ ಕುಡಿಬೇಕು, ಕುಡಿಯದೇ ಇದ್ದರೆ ದೈಹಿಕವಾದ ಪಚನಕ್ರಿಯೆ ಸರಿಯಾಗಿ ಆಗುವುದಿಲ್ಲ, ಅದೆಲ್ಲ ಇದ್ದದ್ದಲ್ಲ. ಈಗ ನಿಮಗೆ ವೈದ್ಯರು ಹೇಳಿದ್ದ? ನಿನಗೆ ಯಾವುದನ್ನು ಕುಡಿಯುವುದಕ್ಕೆ ಹೇಳಿದ್ದು? ನೀರು. ನಾನು ನೀರಿನ ವಿಚಾರವನ್ನು ಹೇಳಿದಲ್ಲ, ಕುಡಿದಕ್ಕೆ ಹೊಸ ವ್ಯಾಖ್ಯಾನ ಉಂಟು. ಸುರೆಯನ್ನು ಕುಡಿಯುವವರು. ಸುರೆ ಹುಡುಕರಿದ್ದಾರೆ, ಹೆಂಡ ಕುಡುಕರು. ಹೌದಾ ಸ್ವಾಮಿ? ಕುಡಿಯುವುದಕ್ಕೆ ಎಲ್ಲಿಯಾದರೂ ಅವರಿಗೆ ಧನ ಸಹಾಯ ಕಡಿಮೆ ಆಯಿತು ಎಂದಾದರೆ ಏನು ಮಾಡುವುದು? ಒಟ್ಟುವರಿಗೆ ಕುಡಿಬೇಕು. ತಾನು ತನ್ನ ಕೈಯಾರೆ ಯಾವ ಹೆಂಡತಿಯ ಕೊರಳಿಗೆ ಮಾಂಗಲ್ಯ ಭಾಗ್ಯವನ್ನು ಕಟ್ಟಿರುತ್ತಾನೋ ಆ ಮಂಗಳ ಸೂತ್ರವನ್ನೇ ಕಸಿದುಕೊಂಡು ಅದನ್ನು ಮಾರಾಟ ಮಾಡಿ ಆದ್ರೂ ಅವನಿಗೆ ಕುಡಿಬೇಕು.
ಅಂತಹ ಕುಡುತ್ತದ ಚಟ ಇರುವವರು ನಿಮ್ಮ ಭೂಲೋಕದ ಜನರು ಇರ್ತಾರೆಪ್ಪ. ಕುಡಿದ ಮೇಲೆ ಸುಮ್ಮನಿರ್ತಾರ? ಮತ್ತೆ ಅಲ್ಲಿಗೆ ಮುಗಿಲಿಲ್ಲ, ಎಲ್ಲೆಂದರಲ್ಲಿ ಬಿದ್ದಿಕೊಳ್ಳುವುದು ಸ್ವಾಮಿ. ದಾರಿ ಮಧ್ಯೆ ಎಂದಿಲ್ಲ, ಯಾವುದು ತಿಳಿದಿಲ್ಲ. ಇಷ್ಟಕ್ಕೆ ಮುಗಿಯಲಿಲ್ಲ. ಮತ್ತೆ ಮುಂದುವರಿದವರು ಏನು ಮಾಡುತ್ತಾರೆ? ಏನ್ ಮಾಡ್ತಾರೆ? ಕಣ್ಣಿಗೆ ಕಾಣುವುದವರಿಗೆ ದೇವರು, ದೇವರನ್ನು ಬಾಯಿಗೆ ಬಂದ ಹಾಗೆ ಜರಿಯುವುದಕ್ಕೆ ಮುಂದಾಗುವುದು ಸ್ವಾಮಿ. ಅಂತಹ ಕುಡುಕರಿಗೆಲ್ಲ ಪ್ರೇರಣೆ ಎನ್ನುವುದೊಬ್ಬ ಬೇಕಲ್ಲ? ಎಲ್ಲದಕ್ಕೊಬ್ಬ ಪ್ರೇರಕ ಬೇಕಾಗ್ತದೆ ಅಲ್ವೇ? ಅವರೆಲ್ಲರೂ ಆದರ್ಶಪ್ರಾಯರಾಗಿ ಇಟ್ಟುಕೊಂಡದ್ದು ಯಾರನ್ನು? ಯಾರನ್ನು? ದುರುಳ ರಾವಣನನ್ನು. ಆ ರಾವಣನನ್ನು ನೋಡಿ ಇವರೆಲ್ಲ ಕಲಿತದ್ದು ಇಷ್ಟೆಲ್ಲ. ಹಾಗಾಗಿ ಹೇಳಿಕೊಳ್ಳುವುದಕ್ಕೆ ಅವ ಬ್ರಾಹ್ಮಣ, ಹೇಳಿಕೊಳ್ಳಿಕ್ಕೆ ಬ್ರಾಹ್ಮಣ ಅಷ್ಟೇ. ಆದರೆ ಬ್ರಾಹ್ಮಣನ ಒಂದು ಗುಣವನ್ನು ಇಟ್ಟುಕೊಳ್ಳದೆ ಅಸುರ ಪ್ರವೃತ್ತಿಯಲ್ಲಿ ಹೆಚ್ಚುವರಿದವನು. ಯಾಕೆ? ಕುಡಿತದ ಚಟ ಇರುವುದರಿಂದ ಅದನ್ನೇ ಅನುಸರಿಸಿಕೊಂಡು ಭೂಲೋಕದ ಜನರೆಲ್ಲ ಮುಂದುವರಿದವರು ಸ್ವಾಮಿ. ಅಂತಹ ಕುಡುಕರಿರುವಂತಹ ಪ್ರಪಂಚಕ್ಕೆ ದೇವದೇನು ನಾನು ಬರುವುದೇ? ನಿನಗೆ ಮುಂದೆ ಕುಡಿದವರನ್ನು ಕಾಣ್ತದಮ್ಮ, ಸ್ವಲ್ಪ ಹಿಂದೆ ನೋಡು. ಯಾರಿದ್ದಾರೆ? ಸುರಯ ಕುಡಿದು ಇಂದು ಕರನಾಲೆನಿರಿಸೆ ನಿನಗೆ. ಅದೇ ಸಂದರ್ಭದಲ್ಲಿ ಅವನು ಒತ್ತಿನ ಅಂತ ವಿಭೀಷಣ ಸಚ್ಚಾರಿತ್ರ ನಿನಗೆ ಕಾಣುವುದಿಲ್ಲ. ಈಗ ಬೇಡ. ಕಾರ್ತಿವರನ್ನು ಕಾಣುತ್ತದೆ, ಭಾರ್ಗವನನ್ನು ನೀನು ನೋಡುವುದಿಲ್ಲ. ಈ ಹೊತ್ತಿಗೆ ಬೇಡವರು ಯಾರು? ನಿನಗೆ ಈ ಹೊತ್ತಿಗೆ ಬರಲಾರೆ ಎನ್ನುವುದಕ್ಕೆ ಹುಡುಕಿ ಹಿಡಿದ ಕಾರಣಗಳಿದ್ದು. ಕಾರ್ತಿವೀರ್ಯ ಇಂಥವರು ಪವಿತ್ರನು ನಿನ್ನ ಭೂಮಿ. ಮತ್ತೆ ಯಾವ ಕಾಲಕ್ಕೂ ಕೆಡುಕು ಮಾಡುವುದೇ ಇಲ್ಲ. ಎಲ್ಲಿ ಅಪವಿತ್ರವನ್ನು ಕಂಡಿರಿ ನೀವು? ಇಲ್ಲಿ ಮಾಡಲಿಲ್ಲ, ಎಲ್ಲಿಯೇ ಹೋಗಿ ಮಾಡ್ತಾರೆ. ಒಂದು ಕಾಲಕ್ಕೆ ನಿಮ್ಮ ದೇವೇಂದ್ರ ಶಂಕರಾರ್ಚನೆಯನ್ನು ಮಾಡ್ತೇನೆ ಅಂತ ಸಂಕಲ್ಪಿಸಿ ಹೊರಟನಂತೆ. ಸರಿ. ನಿರಾರಂಭವಾದಂತ ಅಂಬರ ಮಾರ್ಗದಲ್ಲಿ ಸಾಗಿ ಈಶನ ದರ್ಶನವನ್ನು ಮಾಡಬಲ್ಲ ಸಾಮರ್ಥ್ಯವಿದ್ದವನು ಭೂಮಿಗಿಳಿದ. ಇಳಿಯುತ್ತಾ ಸಾಗುವಾಗ ತೃಷೆ ಅಧಿಕವಾಯಿತು. ಏನುಂಟು ಅಂತ ಹುಡುಕುವ ಯಾವನೊಬ್ಬ ಸುರೆ ಮಾರಿಕೊಂಡು ಬಂದ. ಅವನನ್ನೇ ಕೇಳಿ ಸುರೆಯನ್ನು ಕುಡಿದ. ತಲೆ ಹಾಳಾಯಿತು, ಅಡ್ಡಾದಿಡ್ಡಿ ಹೋಯಿತು. ದೇವಲೋಕ ಶಿರಸ್ಸಿಗೆ ಸಮಾನ ಅಂತ ನಮ್ಮ ಭಾವ. ತಲೆ ಹಾಳಾದ್ರೆ ಕೈಕಾಲಲ್ಲಿ ಎಲ್ಲಿ ಹೋಗುವುದಿಲ್ಲ. ಕುಡಿದ ಮೇಲೆ ನೆನಪಾಯ್ತು ಅವನಿಗೆ, ಓ ಹೊರಟದ್ದು ನಾನು ಶಂಕರ ದರ್ಶನಕ್ಕೆ. ಮತ್ತೆ ಹೋದ, ಶಂಕರನ್ನು ಅರ್ಪಿಸಿ ಅವನ ಅನುಗ್ರಹವನ್ನು ಹೊಂದಿದ್ದವ, ಅಂದು ಹೊಂದಬೇಕಾದವ, ಹೊಂದುವ ಸಂಕಲ್ಪವನ್ನಿಟ್ಟುಕೊಂಡು ಹೋದವ ಶಂಕರನ್ನು ಎದುರಿಸಿ ಬಡಿದ. ಹೇಳಿದೆ ನೋಡು, ನಿಮ್ಮವರೆಲ್ಲ ಬೀದಿಯಲ್ಲಿ ಬಿದ್ದು ಬಾಯಿಗೆ ಬಂದಾಗೆ ಬೈತಾರೆ. ಹೌದಪ್ಪ. ನಮ್ಮವರು ಹೊರಗೆ ನಿತ್ಯ ಬೈತಾರೆ, ನಿಮ್ಮವರೆಲ್ಲ ಗರ್ಭಗುಡಿಯ ಒಳಗೆ ಹೊಕ್ಕು ಬಡಿಯುತ್ತಾರೆ. ದೇವರಿಗೆ ಅಷ್ಟೇ ವ್ಯತ್ಯಾಸ ಇರುವುದು. ಇಂದ್ರ ಬಡಿದ, ಹಣೆಗಣ್ಣನ್ನು ತೆರೆದ ಶಂಕರ ಸುಟ್ಟು ಹೋಗ್ತಿದ್ದ. ಆಚಾರ್ಯರು ಬಂದು ರಕ್ಷಿಸಿದ್ರು. ಹಾಗೆಂದು ಬಂದ ಬವಣೆ ಲೋಕಕ್ಕೆ ಬಂದದ್ದೆಷ್ಟು ಅವನಿಗೆ ಬಂದದ್ದೆಷ್ಟು ಎನ್ನುವುದೆಲ್ಲ ಹಾಗೆ ಹೇಳಿಲ್ವೇ? ಈಗ ಇಲ್ಲ ಅಂತ ಅದನ್ನು ಆಕ್ಷೇಪಿಸಲಿಕ್ಕೆ ಆಗ್ತದೆಯೇ? ಸ್ವಾಮಿ, ಇಲ್ಲಿ ಮತ್ತೊಂದು ವಿಚಾರವನ್ನು ನೀವು ಗಮನಿಸಲಿಲ್ಲ. ದೇವೇಂದ್ರ ಹೊರಟದ್ದು ಎಲ್ಲಿಗೆ? ದೇವರ ದರ್ಶನಕ್ಕೆ. ದೇವರ ದರ್ಶನಕ್ಕೆ. ಅದರ ಮುನ್ನ ಅವ ತೆರಳಿದ್ದು ಭೂಲೋಕಕ್ಕೆ. ದೇವರ ದರ್ಶನಕ್ಕೆ ಹೋದ ಭೂಮಿಗೆ ಯಾಕೆ? ಭೂಲೋಕಕ್ಕೆ ಯಾವ ವಿಚಾರದಲ್ಲಿ ಹೋಗಿರುವನು ಸ್ವಾಮಿ? ಕೇಳಿದ್ದು ನನಗೆ ದೇವರ ದರ್ಶನಕ್ಕೆ ಅಂತ ಹೇಳಿ ದರ್ಶನಕ್ಕೆ ಹೋಗ್ಬೇಕು. ಆದರೆ ಅದರ ಮುನ್ನ ಅವು ಹೊರಟದ್ದು ಭೂಲೋಕಕ್ಕೆ. ಕುಂಭರೆನ್ನುವಂತಹ ಇರುವರು ದಾನವರು. ಅವರಿಗೆ ದೇವೇಂದ್ರನ ಮೇಲೆ ಹಾಗೆ ಎನ್ನುವುದಿತ್ತು. ಮೊದಲಿಂದಲೇ ಅಸುರರಿಗಿದ್ದದ್ದೇ. ಅವರಿಗಿದ್ದ ಕೆಲಸ ಅಷ್ಟೇ. ನೋಡಿ, ಸರಿಯಾಗಿ ಕೇಳಿ. ಒಬ್ಬ ಸುರೆಯಾಗಿ ಮತ್ತೊಬ್ಬ ಸುರೆ ಮಾರಾಟ ಮಾಡುವವನಾಗಿ ಇಬ್ಬರು ಜೊತೆಯಾಗಿ ದೇವೇಂದ್ರನ ಎದುರಾದರು. ದೇವೇಂದ್ರನಿಗೆ ಬಾಯಾರಿಕೆ ಎನ್ನುವುದು ಹೆಚ್ಚಾಯ್ತು. ಅದು ಭೂಲೋಕಕ್ಕೆ ಬಂದ ಕಾರಣ. ಅಲ್ಲ, ಭೂಲೋಕಕ್ಕೆ ಬಂದ ಮೇಲೆ ವ್ಯತ್ಯಾಸ ಎನ್ನುವುದಾಗಬೇಕು. ಭೂಲೋಕಕ್ಕೆ ಬಂದವರಿಗೆಲ್ಲ ಬಾಯಾರಿಕೆ ಆಗ್ತದೆ. ಅಲ್ಲ, ಭೂಲೋಕಕ್ಕೆ ಬಂದ ಮೇಲೆ ಯಾವುದಿದ್ದರೂ ಬದಲಾವಣೆ ಎನ್ನುವುದು ಖಚಿತ ಅದು ಅಲ್ವೇ? ಹಾಗಾಗಿ ಭೂಲೋಕಕ್ಕೆ ಬಂದ ಮೇಲೆ ಬಾಯಾರಿಕೆ ಆದಂತಹ ದೇವೇಂದ್ರನಿಗೆ ಎದುರಾದಂತಹ ಸುರೆ ಮಾರುವವರು ಸುರೆಯನ್ನು ಕೊಟ್ಟರಂತೆ. ಸರಿ, ದೇವೇಂದ್ರ ಕುಡಿದದ್ದಲ್ಲ, ದೇವೇಂದ್ರನಿಗೆ ಅವರು ಕುಡಿಸಿದ್ದು. ಕುಡಿಯುವುದಕ್ಕೂ ಕುಡಿಸುವುದಕ್ಕೂ ವ್ಯತ್ಯಾಸ ಎನ್ನುವುದಿದೆ ಸ್ವಾಮಿ. ಕುಡಿಸುವುದಾದ್ರೆ ಬುದ್ಧಿಯಲ್ಲಿ ಹೋಗಿ ಸ್ವಾಮಿ, ತೃಷ್ಯಾದ ಕಾರಣದಲ್ಲಿ ಯಾವುದು ಹೊತ್ತು ಗೊತ್ತು ಯಾವುದು ಅವನಿಗೂ ತಿಳಿಯಲಿಲ್ಲ. ಹೇಳಿದ್ದು ನಾನು ಯಾವುದು? ನಮ್ಮಲ್ಲಿ ಯಾವತ್ತಿರುವರು ಕುಡಿದ್ರು ಅಂತ ಆರೋಪ ಮಾಡ್ಲಿಕ್ಕಿಲ್ಲ. ದೇವಭೂಮಿ ಭೂಮಿಗೆ ಇಳಿದಾಗ ಅವರಿಗೆ ಆ ಬಾಯಾರಿಕೆ ಆದ್ರೆ ಮತ್ತೆ ಹೊಟ್ಟೆ ಎಂತಾದ್ರೂ ಕುಡಿಯುವುದೇ.
ಸ್ವಾಮಿ ದೇವೇಂದ್ರ ಸ್ವರ್ಗದಲ್ಲಿರುವಾಗ ಕುಡಿದದ್ದಲ್ಲ, ಅವ ಕುಡಿದದ್ದು ಭೂಲೋಕಕ್ಕೆ ಹೋದ ಮೇಲೆ. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ ಯಾಕಂತೆ ಅವ ಕೆಳಗೆ ಬಂದದ್ದು ಅಂತ. ಯಾಕೆ? ಕುಡಿಲಿಕ್ಕೆ ಬಂದದ್ದು ಅಂತ. ಅದು ಅಲ್ಲ ವಿಚಾರ ಸ್ವಾಮಿ, ನಿಮ್ಮ ಭೂಲೋಕದ ಮಣ್ಣಿನ ಗುಣ ಅಂತದ್ದು ಎನ್ನುವ ಹಾಗೆ ನಾನು ಹೇಳುವುದು. ಹೌದಪ್ಪ, ಅವನು ಹುಟ್ಟಿದ್ದಲ್ಲೇ ಅಲ್ಲ. ಆದರೂ ಅವ ಅಲ್ಲಿಗೆ ಬಂದ ಮೇಲೆ ಅವನಿಗೆ ಬಾಯಾರಿಕೆ ಆಯ್ತು. ಬಹುಶಃ ಹೀಗೆ ಹೇಗೆ ಹುಟ್ಟಿದ ಮನೆಯಲ್ಲಿ ಹೇಗೆ ಉಂಟಲ್ಲ ಅಂತ ನೋಡಿ ಬಂದು ಕುಡಿಯೋಣ ಅಂತ ಬಂದದ್ದಿರ್ಬೇಕು. ಸ್ವಾಮಿ, ಯಾವುದ ವಿಚಾರ ಇರಲಿ, ಅವ ಕುಡಿದಿದ್ದಾನೆ. ಕುಡಿದವ ಏನು ಮಾಡಿದ? ಅವ ವಿಚಾರವನ್ನು ತಪ್ಪಲಿಲ್ಲ, ದೇವರ ದರ್ಶನಕ್ಕೆಂದು ಹೋಗಬೇಕಿತ್ತು, ಹೊರಟ. ಹೋಗಬಾರ್ದಿತ್ತು. ಅವ ಹೊರಟದ್ದು ಯಾಕೆ? ಹೋಗಬಾರ್ದಿತ್ತು. ಯಾಕೆ? ಮದ್ಯಪಾನ ವ್ಯಸನಿಗಳು ದೇವಾಲಯಕ್ಕೆ ಹೋಗಬಾರ್ದು. ಆದರೆ ಅವ ದೇವಸ್ಥಾನಕ್ಕೆಂದು ಹೊರಟವ ಸ್ವಾಮಿ. ಕೆಲವು ಸಲ ನಿಯಮ ಎಲ್ಲ ನೆನಪಾಗ್ತದೆ, ಕೆಲವು ಸಲ ನಿಯಮ ನೆನಪೇ ಆಗುದಿಲ್ಲ. ದೇವರ ಸ್ಥಾನಕ್ಕೆ ಹೊರಟವ ದೇವರ ದರ್ಶನವನ್ನು ಮಾಡಬೇಕು ತಾನೆ. ಯಾಕೆ ಮಾಡಬೇಕು? ಯಾಕೆ ಹೇಳಿದ್ರೆ ಹೊರಟದ್ದು ದೇವರ ದರ್ಶನಕ್ಕಾಗಿ. ಅದೇ, ಆದ್ರೆ ಉಂಟುಂಟು. ಯಾವುದು? ಯಾವ ದರ್ಶನಕ್ಕೆ ಹೋದ್ರು ಕುಡಿದು ಹೋಗಬಾರ್ದು ಅಂತಲೇ ವಿಚಾರ ಇನ್ನೂ ಇದೆ ಸ್ವಾಮಿ. ದೇವರ ಬಳಿಗೆ ಹೋದ ಮೇಲೆ ಅವ ಕೈ ಎತ್ತಿ ದೇವರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಹೊರಟದ್ದಂತೆ. ಅದು ಕುಲಿಶವು ಜಾರಿದ್ದು ಹೇಗೆ? ಒಳಗೊಬ್ಬ ಹಸುರ ಸೇರಿದ್ದಾನೆ ಅಲ್ವಾ ಸುರೆಯಾಗಿ, ಅವ ಒಳಗಿಂದ ಕೆಣಕ್ಲಿಕ್ಕೆ ಪ್ರಾರಂಭಿಸಿದ. ಅವ ಕೆಣಕಿದ ಕಾರಣ ಕೈ ಜಾರಿ ಎಲ್ಲಿಯಾದ್ರೂ ಪೆಟ್ಟು ಬಿದ್ದಿರ್ಬೋದು. ಮತ್ತೆ ನಮ್ಮ ದೇವೇಂದ್ರ ಹಾಗೆಲ್ಲ ಕುಡ್ದು ಹೊರಡ್ದದಲ್ಲ ಸ್ವಾಮಿ. ಅಂತೂ ನಿಮ್ಮವರೆಲ್ಲ ಯಾರೋ ಕೆಣಕಿದ್ರೆ ಕೈ ಜಾರ್ತದೆ, ಕಾಲು ಜಾರ್ತದೆ, ನಾಲಿಗೆ ಜಾರ್ತದೆ, ಇಂಥದ್ದೆಲ್ಲ ಜಾರಿ ಹೋಗ್ತದೆ. ಇದ್ದ ವಿಚಾರವನ್ನು ನಮ್ಮಲ್ಲಿ ಏನೋ ಒಬ್ಬ ಸಾಮಾನ್ಯ ಮತಿಯುಳ್ಳವ ಮಾಡಿದ ದೊಡ್ಡ ವಿಷಯ ಆಗ್ತದೆ ಅಲ್ವಾ ಸ್ವಾಮಿ? ಅಂತೂ ಕುಡುಕರ ಮನೆಗೆ ಬರುವುದಿಲ್ಲ ಎನ್ನುವ ಹಾಗೆ ಹೇಳಿದ್ದು. ಈಗ ಕುಡುಕರಿಗೆ ನೀವು ಈ ರೀತಿಯಾಗಿ ಹೇಳಿದ್ರೆ ನಿಮ್ಮಲ್ಲಿ ಮತ್ತೊಂದು ವರ್ಗ ಉಂಟು. ಯಾವ ವರ್ಗ? ಸತಿಯರ ವ್ರತವ. ಸತಿಯರ ವ್ರತಗಳ ಕೆಡಿಸುವ ದುರುಳರು ಕ್ಷಿತಿಗಳು ದಿಬ್ಬರು ನಿರಾತರ. ಸತಿಯರ ವ್ರತಗಳ ಕೆಡಿಸುವ ದುರುಳರು ಕ್ಷಿತಿಗಳು ದಿಬ್ಬರು ನಿರಾತರ. ಮತಿಹೀನರು ಕೀಚಕ ಮುಖ್ಯರ ಸಂಗತಿಯರಿದಿಯೇ ಮೌನೇಶ್ವರ. ಮತಿಹೀನರು ಕೀಚಕ ಮುಖ್ಯರ ಸಂಗತಿಯರಿದಿಯೇ ಮೌನೇಶ್ವರ. ಸರಿಯರ ವ್ರತಗಳ ಕೆಡಿಸುವ ದುರುಳರು ಶ್ರೀಯೊಳುದಿ ಬರು ನಿರಾತರ. ಶ್ರೀಯೊಳುದಿ ಬರು ನಿರಾತರ. ಸ್ವಾಮಿ, ಯತ್ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತ ಎನ್ನುವ ಹಾಗೆ ಲೋಕದಲ್ಲಿ ಶ್ರುತಿಗಳೇ ಸಾರಿವೆ ಸ್ವಾಮಿ. ಶ್ರುತಿವಚನ. ಈ ವಿಚಾರವನ್ನು ತಿಳಿದ ಮೇಲೂ ನಿಮ್ಮವರು ಭೂಲೋಕದಲ್ಲಿ ಎಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಎನ್ನುವುದು ಕೊಡುತ್ತಾರೆ? ಇಲ್ಲವೇ ಇಲ್ಲ. ಹೆಣ್ಣು ಮಕ್ಕಳ ಮಾನಕ್ಕೆ ರಕ್ಷಣೆ ಎನ್ನುವುದೇ ಇಲ್ಲ. ಈಗಿನ ಆಗಿನ ವಿಚಾರವನ್ನು ಬಿಡಿ, ಹಿಂದೆ ವಿಚಾರವನ್ನು ನೆನಪಿಸಿಕೊಳ್ಳಿರಿ. ಹುಟ್ಟಿಕೊಂಡವರು ಒಬ್ಬರಲ್ಲ, ಇಬ್ಬರಲ್ಲ. ಕ್ಷಿತಿಯಳು ಉದಿಪರು ನಿರಂತರ ಕಾಮುಕರು ಸ್ವಾಮಿ. ಹೆಣ್ಣು ಹುಚ್ಚರು ಮಾತ್ರ ಅಲ್ಲ, ಒಬ್ಬನಾಗಿ ಹುಟ್ಟಿಕೊಂಡವ ಯಾರು? ಭೂಕಾಮುಕ ದುರ್ಯೋಧನ. ಸ್ತ್ರೀ ಕಾಮುಕನಾಗಿ ಹುಟ್ಟಿಕೊಂಡವ ದುರುಳ ದುಶ್ಯಾಸನ. ತನ್ನ ಅಕ್ಕನ ದಾಸ್ಯನ್ನೇ ಬೇಯಿಸಿದವ ದುಷ್ಟ ಕೀಚಕ. ಸ್ವಾಮಿ, ಇವರೆಲ್ಲರ ಜೊತೆಗೆ ಮತ್ತೊಬ್ಬನಿದ್ದಾನೆ, ಸೀತೆಯನ್ನು ಬಯಸಿದವ ದುರುಳ ರಾವಣ. ಸ್ವಾಮಿ, ಅಂತಹ ದುರುಳರು, ದುಷ್ಟರು, ಕಾಮುಕರು, ನೀಚರು ಇವರೆಲ್ಲರೂ ಇರುವಂತಹ ಪ್ರಪಂಚಕ್ಕೆ ಒಂದು ವೇಳೆ ನಾನು ಬಂದೆ ಎಂದಾದರೆ ನನ್ನ ಮಾನಕ್ಕೆ ರಕ್ಷಣೆ ಸಿಗುವುದಕ್ಕುಂಟೆ? ನಾನಿದ್ದೇನಲ್ಲ ಜೊತೆಯಲ್ಲಿ. ಇಷ್ಟರವರೆಗೆ ನಿಮ್ಮಂತವರು ಅನೇಕ ಮಂದಿಗಳಿದ್ದರು. ಏನಾಯ್ತು ಸ್ವಾಮಿ? ಹೆಣ್ಣು ಮಕ್ಕಳಿಗೆ ರಕ್ಷಣೆ ಎನ್ನುವುದು ಎಲ್ಲಿಯೂ ಸಿಗಲಿಲ್ಲ. ಹಾಗಾಗಿ ನಾನು ಅಲ್ಲಿಗೆ ಬರುವುದಿಲ್ಲವೇ. ಯಾರಿದ್ರು ಹೆಣ್ಮಕ್ಕಳಿಗೆ ರಕ್ಷಣೆ ಸಿಗುವುದಿಲ್ಲ ಎನ್ನುವ ಹಾಗೆ ಹೇಳಿದ್ರು. ಹೌದು ಅಂತ ನನಗೆ ಗೌತಮನ ರಥಿಯ ವಿಷಯದಲ್ಲೇ ಗೊತ್ತಾಗಿದೆ. ಗೌತಮನ ರಥಿಯ ಬಯಸಿ ಮಹೇಂದ್ರನು ಗಾದ ಕದಲಿ ಸಜ್ಜನು. ಗೌತಮನ ರಥಿಯ ಬಯಸಿ ಮಹೇಂದ್ರನು ಗಾದ ಕದಲಿ ಸಜ್ಜನು ಹೂಡಿ. ಗಾದ ಕದಲಿ ಸಜ್ಜನು ಹೂಡಿ. ಗಾದಲೆನಿಸಿ ಮೈಗಳನೆನಿಪ. ಗಾದಲೆನಿಸಿ ಮೈಗಳನೆನಿಪ. ಭೂತಲ ತಿಳಿಯೋಚನೆ ಮಾಡಿ. ಗೌತಮನ ರಥಿಯ ಬಯಸಿ ಮಹೇಂದ್ರನು. ಘಾತಕತನವನ್ನು ಮಾಡಬಾರದವರು ದೇವತೆಗಳು. ಕರ್ಮದೋಷದಿಂದಾಗಿ ಘಾತುಕತನಕ್ಕೆ ಕೈ ಇಕ್ಕುವವರು ನಮ್ಮವರು. ಸಹಜ. ಯಾಕೆ ಹೇಳು? ಯಾಕೆ? ಕರ್ಮಭೂಮಿ. ಕರ್ಮಾಯತ್ತವಾದಂತಹ ಬದುಕನ್ನು ಹೊಂದಿದಲ್ಲಿ ಕೆಲವರು ಹಾಗೆಲ್ಲ ಮಾಡುವುದಕ್ಕುಂಟು. ಸರಿ. ಅದಕ್ಕಿಂತ ಮಿಗಿಲಾಗಿರುವಂತಹ ದೇವತೆಗಳೇ ಇಂತಹ ಕೆಲಸಕ್ಕೆ ಮನ ಮಾಡಿದ್ರೆ ಎಷ್ಟು ಕಷ್ಟ ಯೋಚನೆ ಮಾಡು. ದೇವತೆಗಳೇ ಬ್ರಹ್ಮನ ಮಗಳು ಕೊರತೆ ಇಲ್ಲದವಳು, ಅವಳನ್ನು ಮದುವೆಯಾಗಬೇಕು, ಮದುವೆ ಮಾಡಿ ಕೊಡಬೇಕು ಎಂಬಾಗ ಬ್ರಹ್ಮನೇ ಒಂದು ನಿರ್ಧಾರ ಮಾಡಿ
ಮಾಡಿದಂತೆ ಪ್ರಪಂಚ ಪರ್ಯಟನೆಯನ್ನು ಮಾಡಿ ಬರಬೇಕು ಅಥವಾ ಭೂಲೋಕ. ದೇವೇಂದ್ರ ಬಂದು ಪಯಣಕ್ಕಾಗಿ ಸಿದ್ಧನಾಗಿ ವಾಹನ ಏರಿ ಹೋದ. ಸರಿ. ತಿಳಿದ ಗೌತಮರು ಬಂದು ದ್ವಿಮುಖ ಕಪಿಲೆಯನ್ನು ಸೃಜಿಸಿ ಅದಕ್ಕೆ ಸುತ್ತು ಬಂದು ಪುಣ್ಯ ಸಂಪಾದಿಸಲ್ಪಟ್ಟಿತು ಎನ್ನುವ ತೀರ್ಮಾನವನ್ನು ಮಾಡಿ ಅಹಲ್ಯೆಯ ಕರಗ್ರಹಣವನ್ನು ಮಾಡಿ ಆಶ್ರಮಕ್ಕೆ ಹೋದ. ಸುತ್ತಿ ಬಂದ ದೇವೇಂದ್ರನಿಗೆ ಗೊತ್ತಾಯಿತು, ಹೆಣ್ಣು ತಪ್ಪಿ ಹೋಯಿತು. ಕ್ರುದ್ಧನಾಗಿ ಒಂದು ಮಾತು ಹೇಳಿದನಂತೆ, ಹೇಗೆ? ಇಂದು ಸಿಗದವಳನ್ನು ಮುಂದೊಂದು ದಿವಸದ ಪಡೆಯುತ್ತೇನೆ. ಯಾಕಮ್ಮ ಈ ಹಿಂಬಾಗಿಲಿಂದ ಪ್ರವೇಶ ಮಾಡುವಂತ ಉತ್ಸಾಹ ಯಾಕೆ ದೇವೇಂದ್ರನಿಗೆ? ಯಾವ ಹಿಂಬಾಗಿಲು? ಮುಂದೊಂದು ಪ್ರಾಮಾಣಿಕವಾಗಿ ಪಡೆಯಲಾರದ್ದನ್ನು ಮುಂದೊಂದು ದಿನ ಪಡೆಯುತ್ತೇನೆ ಅಂದ್ರೆ ಹಿಂಬಾಗಿಲ ಪ್ರವೇಶ ಅಂತ ಅರ್ಥ. ಗೌತಮನ ಗೃಹಸ್ಥಾಶ್ರಮ ಧರ್ಮಕ್ಕೆ ಅನುಗುಣವಾಗಿ ಮಗನನ್ನು ಹೊಂದಿ ಸಾಧಕನಾಗಿರುವ ಒಂದು ನಿಶೆಯಲ್ಲಿ ಮೇಲಿದ್ದ ದೇವೇಂದ್ರ ಕೆಳಗಿಳಿದು ತಾನು ಗೌತಮನಾಗಿ ಒಳಹೊಕ್ಕು ಗೌತಮನು ನದಿ ತೀರಕ್ಕೆ ಹೋಗುವಂತೆ ಮಾಡಿ ಅಹಲ್ಯೆಯನ್ನು ಭೋಗಿಸಿ. ಸರಿ. ನದಿ ತೀರಕ್ಕೆ ಹೋದವನಿಗೆ ಗೊತ್ತಾಯಿತು ಜಲವೆಚ್ಚತ್ತದಿಲ್ಲ. ಹಾಗಾದ್ರೆ ಬೆಳಗಾಗಲಿಲ್ಲ. ಏನಪ್ಪಾ ಇದು ತಿಳಿಯೋಣ ಅಂತ ಆಶ್ರಮದತ್ತ ಬಂದ್ರೆ ಅಹಲ್ಯೆಯನ್ನು ಭೋಗಿಸಿ ನಡೆಯುತ್ತಿರುವ ದೇವೇಂದ್ರನನ್ನು ಕಂಡ. ಕ್ರುದ್ಧನಾದ, ನೀನು ಸಹಸ್ರಾಕ್ಷನಾಗು ಅಂತ ಶಾಪವನ್ನು ಕೊಟ್ಟ. ಪರಿಣಾಮದಿಂದ ದೇವೇಂದ್ರನ ಮೈಯೆಲ್ಲಾ ಕಣ್ಣಾಗಿ ಮೈಗಣ್ಣ ನೆನೆಸಿದ. ಕೆಲವರು ಖ್ಯಾತಿ ಕೊಟ್ಟರು, ಕೆಲವರು ಕುಖ್ಯಾತಿ ಕೊಟ್ಟರು. ಪರನಾರಿಯ ಭೋಗ ತಪ್ಪು ತಾನೆ. ದೇವೇಂದ್ರನೇ ಸ್ವಾಮಿ, ಅಲ್ಲಿ ವಿಚಾರ ಇನ್ನೂ ಇದೆ. ನಿನಗೆ ತುಂಬಾ ವಿಷಯ ಉಂಟು. ನಿಮಗೆ ಎಲ್ಲ ವಿಚಾರದಲ್ಲೂ ಇಷ್ಟೇ ತಿಳಿದಿರುವುದು. ನಿನಗೆ ತಿಳಿದದ್ದನ್ನು ಹೇಳಬೇಕು, ಇನ್ನೊಬ್ಬರಿಗೆ ಉಂಟೋ ಇಲ್ವೋ ಅಲ್ಲ. ಮುಂದಿನ ಪ್ರಕರಣ ಇನ್ನೂ ಇದೆ. ಎಂತದ್ದು ಸ್ವಾಮಿ? ಅಲ್ಲಿ ದೇವೇಂದ್ರ ಹೋದದ್ದು ಯಾಕೆ? ಕಾರಣ ಉಂಟು. ಏನು ಕಾರಣ? ಅಹಲ್ಯೆಯ ಮೇಲೆ ಇವನಿಗೆ ಮನಸ್ಸಿದ್ದದ್ದು ಹೌದು. ಹೌದಲ್ಲ? ಹಾಗೆಂದು ಅಹಲ್ಯೆಗೂ ದೇವೇಂದ್ರನ ಮೇಲೆ ಮನಸ್ಸಿತ್ತು. ಅದು ವಿಷಯ ಅಲ್ಲ. ಸ್ವಯಂವರ. ಅಹಲ್ಯೆಗೆ ಮನಸ್ಸುಂಟೋ ಇಲ್ವೋ ಅಂತ ಮುಖ್ಯ ಅಲ್ಲ. ಇನ್ನೊಬ್ಬನ ಹೆಂಡತಿ ತನಗೆ ಮನಸ್ಸಿದ್ರೆ ತಾನು ಮುಟ್ಟಬಹುದು ಅಂತಿರುವುದು. ಸ್ವಾಮಿ, ಇನ್ನೊಬ್ಬನ ಹೆಂಡತಿ ಆಗುವ ಮುನ್ನ ಸ್ವಯಂವರ ನಡೆಯುವಂತಹ ಹೊತ್ತಿಗೆ ಅಲ್ಲಿ ಯಾವುದೋ ರೀತಿಯ ವಿಘ್ನವನ್ನು ಉಂಟು ಮಾಡುವುದರ ಜೊತೆಗೆ ದೇವೇಂದ್ರನ ಕೈ ತಪ್ಪುವ ಹಾಗೆ ಮಾಡಿದ್ದು. ಅದಕ್ಕೆ ಅವ ಹೊಣೆ ಅಲ್ವಲ್ಲ, ಅವಳ ಹೊಣೆ ಅಲ್ವಲ್ಲ. ಆಗಲಿ, ಆ ವಿಚಾರವನ್ನು ಬಿಡೋಣ. ತದನಂತರದಲ್ಲಿ ಅವ ಪಡೆಯಬೇಕು ಮನದಾಸೆಯನ್ನು ಇಟ್ಟುಕೊಂಡು ಆತ ಅಹಲ್ಯೆಯ ಮನೆಗೆ ಸೇರಿದ್ದು. ಸರಿ. ಅಲ್ಲಿಂದ ಗೌತಮರನ್ನು ದೂರಕ್ಕೆ ಕಳುಹಿಸಿದ್ದು ಎಲ್ಲವೂ ವಿಚಾರ ಹೌದು. ಅಲ್ಲಿ ಹೋದದ್ದು ಯಾಕೆ? ಸ್ವಾಮಿ, ನಿಮ್ಮಲ್ಲಿ ಮತ್ತೊಂದು ವಿಚಾರವನ್ನು ಕೇಳುತ್ತೇನೆ. ಚಪ್ಪಾಳೆಯ ಸದ್ದು ಎನ್ನುವುದು ಕೇಳಬೇಕಾದ್ರೆ ಎರಡು ಕರಗಳು ಜೊತೆಯಾಗಬೇಕು. ಸರಿ. ಒಂದು ಕೈಯಿಂದ ಚಿಟಿಕೆಯ ಸದ್ದನ್ನು ಮಾತ್ರ ಕೇಳುವುದಕ್ಕಾಗುವುದು. ಸರಿ. ಅಹಲ್ಯೆಗೂ ಮನಸ್ಸಿದ್ದ ಕಾರಣ ದೇವೇಂದ್ರ ಅಲ್ಲಿ ಹೋಗಿ ಅಹಲ್ಯೆಯನ್ನು ಸೇರಿದ್ದು. ಸರಿ, ಹೇಳಿ. ಇಲ್ಲಿಗೆ ವಿಚಾರ ಮುಗಿಯಲಿಲ್ಲ. ಮತ್ತೊಂದು ವಿಚಾರವನ್ನು ನೀವು ಹೇಳಿದ್ದು ಯಾವುದು? ಪರನಾರಿಯರನ್ನು ಬಯಸುವುದು ತಪ್ಪು ಎನ್ನುವ ಹಾಗೆ ಅಲ್ವಾ ಸ್ವಾಮಿ? ಬ್ರಾಹ್ಮಣರಲ್ಲಿ ಒಂದು ಕ್ರಮ ಉಂಟು. ಮದುವೆಯಾದ ಬಳಿಕ ಮದುವೆಯಾದ ಹೆಣ್ಣನ್ನು 4 ದಿವಸಗಳ ಕಾಲ ದೇವತೆಗಳಿಗೆ ಸಮರ್ಪಿಸುವುದು. ಇದನ್ನು ಅರಿತುಕೊಂಡು ದೇವೇಂದ್ರ ಹೋದದ್ದು, ಮತ್ತೆ ಯಾವ ವಿಚಾರವಲ್ಲ. ದೇವತೆಗಳನ್ನು ಅರ್ಪಿಸುವುದು ಗರ್ಭ ಸಂರಕ್ಷಣೆಗಮ್ಮ, ಗರ್ಭ ಮಾಡುವಂತ ಕಳಿಸುವುದಲ್ಲ. ಯಾವುದೇ ವಿಚಾರ ಮಾಡಿದ ತಪ್ಪಲ್ವ? ಯಾವುದು ತಪ್ಪು ಸ್ವಾಮಿ? ಆಚಾರವನ್ನು ಅಪಚಾರದಲ್ಲಿ ಆರೋಪಿಸಿದ್ದರಿಂದ ತಾನೇ ಶಿಕ್ಷೆ ಬಂದದ್ದವನಿಗೆ. ಆದರೆ ತಪ್ಪು ಮಾಡಿದ್ದಕ್ಕೆ ತಾನೇ ಶಿಕ್ಷೆ. ತಪ್ಪು ಮಾಡ್ಲಿಲ್ಲ ಅಂತಿಲ್ವಲ್ಲ ಸ್ವಾಮಿ? ಹಾಗಿರುವಾಗ ಅಲ್ಲಿ ತಪ್ಪು ಮಾಡ್ತಾರೆ ಅಂತ ಹೇಳಿಕುಂಟ? ಅಲ್ಲಿ ತಪ್ಪು ಇದಕ್ಕಿಂತ ಹೆಚ್ಚಾಗಿ ನಡೆದಿದೆ. ಹಾಗಾದ್ರೆ ನಿಮ್ಮದು ಸರಿ ಇಲ್ಲ. ಇಲ್ಲಿ ದೇವೇಂದ್ರ ತಪ್ಪು ಮಾಡ್ತಾನೆ. ಸ್ವಾಮಿ, ದೇವೇಂದ್ರನ ತಪ್ಪು ಒಪ್ಪು ಅನ್ನುವಂತಹ ವಿಚಾರವನ್ನು ನಾವು ಹೇಳುವುದಲ್ಲ. ಇಲ್ಲಿ ಮಾಡುವುದಿಲ್ಲ, ಅಲ್ಲಿ ಬಂದು ತಪ್ಪು ಮಾಡ್ತಾನೆ. ಅಲ್ಲೇ ಬಂದು ಮಾಡುವುದಕ್ಕೂ ಕಾರಣ ಉಂಟು ಸ್ವಾಮಿ. ಈಗ ದೇವೇಂದ್ರ ಒಬ್ಬನಾಗೆ ಬಂದದ್ದ? ಅಹಲ್ಯೆಗೂ ಮನಸ್ಸಿದ್ದ ಕಾರಣವ ಹೋಗಿ ಸೇರಿ ಆಗುವುದಿಲ್ಲ ಅಂತ. ಯಾಕೆ? ಅವಳ ಮನಸ್ಸಿದ್ರೆ ಅವಳ ಮನಸ್ಸಿಲ್ಲದ ಹಾಗೆ ಮಾಡಬೇಕಾದಂತ ಸ್ಥಾನ ದೇವೇಂದ್ರ. ನೋಡಿ ಸ್ವಾಮಿ, ದುರುಪಯೋಗ ಮಾಡುವುದಲ್ಲ. ನಿಮಗೆ ನಾನು ಹೇಳಿದಂತಹ ಮಾತಿಗೆ ಪ್ರತಿ ಮಾತಾಗಿ ಪ್ರತಿಯೊಂದು ಮಾತು ನಿಮ್ಮಲ್ಲಿ ಉಂಟು. ನಾನು ಅದನ್ನೇ ಹೇಳಿ, ಬಹಳ ಸಿದ್ಧರಾಗಿ ನೀವು ಬಂದವರು. ನಾನು ಯಾವತ್ತೂ ಸಿದ್ಧನೇ. ಇಲ್ಲಿ ಕೇಳಿ, ನಿಮಗೆ ಏನಾದ್ರೂ ಕಷ್ಟ ಬಂತ 4 ದಿವಸ ಇಲ್ಲಿ ಇದ್ದು ಹೋಗಿ ನಿಮ್ಮ ಉಪಚಾರವನ್ನು ನಾನು ಮಾಡುತ್ತೇನೆ. ಕಷ್ಟ ಬಂದೇ ಬಂದದ್ದು ನಾನು. ಅಲ್ಲ, ನಿಮಗೆ ವೈಯಕ್ತಿಕವಾಗಿ ಏನಾದ್ರೂ ಇದ್ರೆ ಇಲ್ಲಿ ವೈಯಕ್ತಿಕ ಅಲ್ಲ, ನಾನು ಲೋಕಕ್ಕಾಗಿ ಮಾಡುವ. ನಿಮ್ಮ ಉಳಿದ ಭೂಮಿಗಾಗಿ ನಾನು ಮಾಡುವ. ಉಳಿದ ವಿಚಾರವನ್ನು ನನ್ನಲ್ಲಿ ಹೇಳುವುದಕ್ಕೆ ನೀವು ಬರುವುದು ಬೇಡ. ನನ್ನಲ್ಲಿ ನಾನು ಹೇಳಿದ್ರೆ ನಿನಗೆ ಆಗುವುದಿಲ್ಲ. ಇಲ್ಲ, ಮುಖ ಭಂಗ ಆಗ್ತದೆ. ಎಲ್ಲೋ ಭಂಗ ನಿನಗೆ ಯಾರಲ್ಲಿ ಹೇಳಿಸಬೇಕು? ಯಾರಲ್ಲಿ ಹೇಳಿಸ್ತೀರಿ ನೀವು? ಪರಶಿವನಲ್ಲಿ ಹೇಳಿಸಿದ್ರೆ ಭೂಮಂಡಲಕ್ಕೆ ಬರೆ ಚಂಡಿಗೋಳ ಬೆಳೆದ ಮೊಗದಿರುವೆ ಕೆಂಡದ ಮಳೆ ನಿಮ್ಮ ಭೂಮಿಗೆ ಬೀಳಲಿ. ಪರಸ್ಪರ ಪರಮಾಂಸವನ್ನು ತಂದು ರಕ್ತವನ್ನು
ಲಕ್ಷನಾದರೂ ಮಣಿದು ಅಳುಕಿ ನಡೆಯುತ್ತಾನೆ ನಮ್ಮಂತವರಿಗೆ. ಅವನಿಗೆ ಆದರ್ಶವಾಗದೆ ಹೋದನಲ್ಲ. ನೀನು ಆಕ್ಷೇಪಿಸುವುದಕ್ಕೆ ಹೊರಟದ್ದು ನಮ್ಮ ಭಾರತ ಭೂಮಿಯ ಕುರಿತಾಗಿ. ನಿಜ. ಭರತತ್ರ ನೀನು ಕಂಡದ್ದಿಲ್ಲ. ನಿನಗೆ ಬೇಕಾಗಿ ಬಂದವ ರಾವಣ, ಮತ್ತೊಬ್ಬ ಕರ್ತವ್ಯ, ಇನ್ನೊಬ್ಬ ಕೀಚಕ. ಅದೇ ಕಾಲದ ಭಾರ್ಗವ ರಾಮಕೃಷ್ಣನು ಬೇಡ. ಲೀಲಾ ವಿನೋದಿಯಾದ ಶ್ರೀಹರಿಯು ಅನೇಕ ಅವತರಣಕ್ಕೆ ಮಾಡಿದ್ದು ನಮ್ಮ ಮನೆಯಲ್ಲಿ ಇರಲಿ. ಮತ್ಸ್ಯನಾಗಿ, ಕೂರ್ಮನಾಗಿ, ವರಾಹನಾಗಿ, ನಾರಸಿಂಹನಾಗಿ, ಭಾರ್ಗವನಾಗಿ, ರಾಮಕೃಷ್ಣನಾಗಿ ಬಂದದ್ಯಾಕೆ? ಯಾಕೆ? ಲೋಕೋದ್ಧಾರಕ್ಕಾಗಿ. ಇಂದ್ರ ಹುಟ್ಟಿದ್ದಲ್ಲಿ, ವಜ್ರಾಜ ಯಾರ ಬಲಿದಾನ, ಕಣ್ಣು ಕಶ್ಯಪಾದಿ ಬ್ರಹ್ಮರ್ಷಿಗಳು ಹುಟ್ಟಿದ್ದಲ್ಲಿ ನಿಮಗೆ ಕಷ್ಟ ಬಂದ್ರೆ ಒಬ್ಬ ಅರ್ಜುನ ಬರಬೇಕು, ಇನ್ನೊಬ್ಬ ಕರಂದಮ ಬರಬೇಕು. ನಮಗೆ ಕಷ್ಟ ಬಂತು ಅಂತಾದ್ರೆ ಮಾಡಬೇಕಾದ ಕರ್ತವ್ಯವನ್ನು ತಿರಸ್ಕರಿಸುವುದಕ್ಕೆ ಹೊರಟೆ ನೀನು. ನಿಜ. ಮೇಲಿದ್ದವ ಹದ್ದು ಕೆಳಗಿರುವ ಹೊಲಸು ಹುಡುಕಿದ ಹಾಗೆ ಎಡುಕನ್ನು ನೋಡುವುದಕ್ಕೆ ಹೊರಟೆಯಲ್ಲ. ಈ ಕಾಲಕ್ಕೆ ನನ್ನನ್ನು ನಿಂದಿಸು, ಬ್ರಾಹ್ಮಣ ನಾನು ಸ್ಮರಿಸ್ತೇನೆ. ಸರಿಸಿ. ಬ್ರಾಹ್ಮಣರಿಗೆ ಬೇರೆ ದಾರಿ ಇಲ್ಲ. ಓಹೋ. ಕ್ಷಮೇಣ ಬ್ರಾಹ್ಮಣ ವಯಂ, ಕ್ಷಮ್ಯ ಗುಣ ಬ್ರಾಹ್ಮಣನಿಗೆ ಹೆಚ್ಚಿನದ್ದು. ಆದ್ರೆ ಯಾರನ್ನು ನಿಂದಿಸಿದ ಒಂದು ಕಾಲಕ್ಕೆ ಬಂಗಾರವು ಸುರಿಯುತ್ತಿದ್ದಂತಹ ಭೂಮಿ ಎನ್ನುವುದಕ್ಕೆ ವಸುಂಧರೆ ಧರ್ಮವತ್ಯಾಕೆ ಅಂತಹ ಅವನಿಯನ್ನು ಹಳಿದ ರಾಗಿ ಅಲ್ಲಿರುವಂತಹ ಮನುಷ್ಯರ ಬದುಕಿನ ಕುರಿತು ನನಗೆ ಗೊತ್ತಿಲ್ಲ. ಭಾರತ ಭೂಮಿ ಅಂತ ಪುಣ್ಯ ಭೂಮಿ ಇನ್ನೊಂದಿಲ್ಲ ಅಂತ ಮುಕ್ತ ಕಂಠದಿಂದ ಹೇಳಿದವರು ದೇವತೆಗಳೇ ಹೊರತು ಅನ್ಯರು ಖಂಡಿತವಾಗಿ ಅಲ್ಲ. ಯೋಚನೆ ಮಾಡು, ಅಂತ ಅವನಿಯಲ್ಲಿರುವಂತಹ ಮನುಷ್ಯರ ಬದುಕಿನ ಕಷ್ಟದ ಕುರಿತಾಗಿ ಅರಿವಿಲ್ಲದೆ ಬಹಳ ಕೆಡುಕಾಗಿ ಮಾತನಾಡಿದೆಯಲ್ಲ ನೀನು. ಕೂಡಿತು ಸಂದುಗುಂದುಗಳಲ್ಲಿ, ಏಳು ಬೀಡುಗಳಲ್ಲಿ ಹರಿಯಬೇಕಾದಂತಹ ಸ್ಥಿತಿಯವರದ್ದು ನಿನಗದರ ಅರಿವಾಗಬೇಕು ಅಂತಾದ್ರೆ ಹೇಗೆ? ಅದೇ ಅನುಭವ ನಿನಗಾಗಬೇಕು. ಯಾವುದು ಜನರಿಗೆ ಅವಶ್ಯವೋ ಅಂತಹ ಜೀವನವಾಗಬೇಕು. ಅದಕ್ಕಾಗಿಯೇ ನೀ ನಿಂದಿಸಿದ ಭೂಮಿಯಲ್ಲಿ ನದಿಯೇ ಅಹಂಕಾರವೆನ್ನುವುದು ಅಧಿಕವಾಯಿತು. ದುರಹಂಕಾರಿಯಾಗಿ ಮಾತನಾಡುವುದಕ್ಕೆ ಮುಂದಾದದ್ದು ಸತ್ಯ. ನಿಮ್ಮ ದರೆಯನ್ನು ಬಾಯಿಗೆ ಬಂದ ಹಾಗೆ ಬೈಯುವುದಕ್ಕೆ ಮುಂದಾದೆ. ಸ್ವಾರ್ಥಿಗಳು ತುಂಬಿದಂತಹ ಪ್ರಪಂಚವೆನ್ನುವ ಹಾಗೆ ಆಡಿದೆ. ಸ್ವಾಮಿ, ನಾನು ನಿಮ್ಮ ಮಗಳಂತೆ ತಾನೇ. ಈ ಮಗಳ ಮೇಲೆ ಇಂತಹ ಕೋಪವೇ? ಕುಪಿತರಾಗಿ ಶಾಪವನ್ನಿತ್ತಿರೇ? ಇಲ್ಲ ಪ್ರಭು, ಇಲ್ಲ. ಕರಗಳನ್ನು ಜೋಡಿಸಿದ್ದೇನೆ. ಮುನಿಪೋತಮರೇ, ಈ ನಂದಿನಿಯ ಸರ್ವಾಪರಾಧವನ್ನು ಮನ್ನಿಸಬೇಕು. ಸಿರಿಗುಂದಿದೆ ತಾಯಿ. ತುಂಬಿದ ಸಿರಿಯಿಂದ ಕುಂಬಿನಿ ಮೆರೆವಂತೆ, ತುಂಬಿದ ಸಿರಿಯಿಂದ ಕುಂಬಿನಿ ಮೆರೆವಂತೆ, ತುಂಬಿದ ನದಿಯಾದು ನೀನು ಕಂಬು ಕಂಟಿಡಿ ಕಾವಳು ಅಂಬಿಗೆ ತಿಟ್ಟವಲ್ಲಿ, ಕಂಬು ಕಂಟಿಡಿ ಕಾವಳು ಅಂಬಿಗೆ ತಿಟ್ಟವಲ್ಲಿ, ನಂಬು ಮುಕ್ತಿಯ ನೀ
ಪಡೆವೆ ತುಂಬಿದ ಸಿರಿಯುಳ ತುಂಬಿ ಮೆರವಂತೆ ಕಂದ ತನ್ನ ನಿಜತ್ವವನ್ನು ತಾನು ಮರೆತಾಗ ಆಗುವುದು ಹೀಗೆ. ಶರಧಿಮತನ ಕಾಲದಲ್ಲಿ ಹುಟ್ಟಿಕೊಂಡಂತಹ ಕಾಮಧೇನುವಿಗೆ ಅಧ್ಯಕ್ಷನಾದಂತಹ ವಿಷ್ಣುವಿನ ಆಜ್ಞೆಯಾದ್ಯ ಹಾಗೆ ನಿಸ್ವಾರ್ಥ ಸೇವೆ ನಿಷ್ಕಾಮ ಕರ್ಮವನ್ನು ಮಾಡಬಲ್ಲ ಲೋಕದ ಮುನಿಜನಾಂಗಗಳೇ ಆಗಿ ನೀನಿರು. ಅಮ್ಮನಿಗೆ ಹೇಳಿಕೆ ಮಗಳಿಗಲ್ಲದೆ ಅಲ್ಲವಲ್ಲ. ಪರಿಸ್ಥಿತಿ ಮರೆಸಿತು, ಮೆರೆಸಬೇಕಾಗಿತ್ತು. ಹೇಳುವುದಕ್ಕೆ ಹರಿಯಾರು ಅನ್ನುವಂತೆ ಆಕ್ಷೇಪಿಸಿ ಭೂಮಾತೆಯನ್ನು ನಿಂದಿಸಿದೆ. ಪರಿಣಾಮದಿಂದಲೇ ಕ್ರುದ್ಧನಾಗಿ ನಾನು ಶಾಪ ಕೊಡುವಂತಹ ಸ್ಥಿತಿ ಬಂತು. ತಪ್ಪದಮ್ಮ, ಅನುಭವಿಸಲೇಬೇಕು. ಇತ್ತ ಶಾಪಕ್ಕನುಗುಣವಾಗಿ ತುಂಬಿದ ಸಿರಿಯುಳ್ಳ ನೀನು ಕುಂಬಿನಿ ಮೆರೆವಂತೆ ತುಂಬಿದ ನದಿಯ ಸ್ವಾಮಿ, ಸದಾ ಸ್ವರ್ಗಲೋಕದ ವೈಭವದಲ್ಲಿ ಮೆರೆಯುತ್ತಿದ್ದವಳು ಈ ದೇವದೇನು. ಈ ಹೊತ್ತಿಗೆ ನನ್ನ ಅಮ್ಮನಿಗೂ ಈ ವಿಚಾರಗಳು ಯಾವುದೂ ತಿಳಿದಿಲ್ಲ. ಸ್ವಾಮಿ, ಇನ್ನು ಮುಂದಕ್ಕೆ ನಾನು ದರೆಯನ್ನು ಸೇರಬೇಕು ಎಂದಾದರೆ ಮರಳಿ ಸ್ವರ್ಗವನ್ನು ಸೇರುವಂತಹ ಸೌಭಾಗ್ಯ ನನಗಿಲ್ಲದಾಗಿ ಹೋಯಿತೆ. ಈ ಶಾಪಕ್ಕೆ ಪರಿಹಾರವೇ ಇಲ್ಲವೇ? ನಾನು ಕೊಡಲಾರೆ ಸ್ವಾಮಿ. ಕೊಡುವ ವ್ಯಕ್ತಿಯನ್ನು ತೋರಿಸಬಲ್ಲೆ. ತ್ರಿಮೂರ್ತಿಗಳನ್ನು ನೀನು ಕಡೆಗಣಿಸಿ ಅವರಿಂದ ಹೆಚ್ಚಲ್ಲವಲ್ಲ ನಾನು. ಹಾಗಾದರೆ ನಿನಗೆ ಯಾರು ಕೊಡಬೇಕಾದವರು? ಅವರೆಲ್ಲರ ಅಮ್ಮ ಇದ್ದಾಳೆ. ಕಂಬುಗಂಧರಿಯಾದಂತಹ ಜಗದಂಬೆ, ಶಂಖದಂತಹ ಕೊಳ್ಳವಳು, ಕಾವ್ಯಾಲಂಕಾರದಲ್ಲಿ ಸಾಮಾನ್ಯ ಹೆಣ್ಮಕ್ಕಳಿಗೆ ಹೇಳ್ತಾರಮ್ಮ ಎಲ್ಲವೂ ಶಂಖವಾದೀತಿ. ಆದರೆ ಅವಳಿಂದ ನಿನಗೆ ಅನುಗ್ರಹದಾಯಕವಾದಂತಹ ಸುಸ್ವರ ಹೊರಹೊಮ್ಮಬೇಕು ಅಂತಾದ್ರೆ ಶಂಖನಾದ ಸರಿಯಾಗಿರಬೇಕು. ಓಂಕಾರ ಸ್ವರೂಪಿಯಾಗಿ ಅವಳನ್ನು ನಂಬಿಕೊಂಡು ಬೆಂಬಿಡದೆ ಭಜಿಸು. ಕೆಳಗಿಳಿದ ನಿನಗೆ ಮೋಕ್ಷವನ್ನು ಹೊಂದಿ ಮೇಲೆ ಬರುವುದಕ್ಕೆ ದಾರಿಯನ್ನು ಅವಳು ಹೇಳ್ತಾಳೆ. ಜಯ 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 ಜಯ. ಸರಿ, ಚಾಬಾಲಿ ಮುನಿಗಳು ಆಡಿದಂತಹ ಮಾತಿನ ಪ್ರಕಾರದಂತೆ ಆ ಜಗದಂಬೆಯನ್ನು ಪ್ರಾರ್ಥಿಸುತ್ತೇನೆ. ಶರಣಮದಾಯೇ ಶಂಕರಿ ಮಹಾಮಾಯೇ ಪರಮೇಶ್ವರ ಪ್ರಿಯ ಶಾಪವ ಪರಿಗಣಿಸಿ ಸದ್ಗತಿಯ ನೀಡೋ ಅಮ್ಮ. ಜಯ 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 ಜಯ. ನುಡಿಪವ ಕುತರೆಗೊರೆಯುವ ಜಗದಂಬಿಕೆ, ಈ ನಂದಿನಿಯ ತಪಸ್ಸಿಗೆ ಮೈದೋರಿ ಪ್ರತ್ಯಕ್ಷಳಾದೆಯ ಅಮ್ಮ. ಈ ಹೊತ್ತಿಗೆ ನಿನ್ನನ್ನು ಸ್ತುತಿಸುವುದಕ್ಕೆ ಬಲವಾದ ಕಾರಣವಿದೆ. ದೇವಲೋಕವನ್ನು ಸೇರಿದಂತಹ ಚಾಬಾಲಿ ಮುನಿಗಳು ಭೂಲೋಕಕ್ಕೆ ಬರುವುದಕ್ಕೆ ನನ್ನನ್ನು ವಿನಂತಿಸಿದರು. ದುರಹಂಕಾರದಿಂದ ಬರುವುದಿಲ್ಲ, ಸ್ವಾರ್ಥಿಗಳು ತುಂಬಿದಂತಹ ಪ್ರಪಂಚಕ್ಕೆ ನಾ ಬರಲಾರೆ ಎನ್ನುವ ಹಾಗೆ ನಿಂದಿಸಿದೆ. ಕೋಪಗೊಂಡಂತಹ ಚಾಬಾಲಿ ಮುನಿಗಳು ನನಗೆ ಶಾಪವನ್ನಿತ್ತಿದ್ದಾರೆ. ಅಮ್ಮ, ಈ ಶಾಪವನ್ನು ಪರಿಹರಿಸುವುದಕ್ಕಾಗಿ ನಿನ್ನನ್ನೇ ಸ್ತುತಿಗೈದಿದ್ದೇನೆ. ನಮ್ಮನ್ನು ರಕ್ಷಿಸಮ್ಮ. ಮಗಳೇ ನಂದಿನಿ, ಸುರಭಿಸುತ್ತ ನಂದಿನಿ, ತವ ಮನದೊಳಿರುವುದತಿ ಭ್ರಾಂತಿ ಮಗಳೇ. ನಿನಗೆ ಧರೆಯು ಸ್ವರ ಪಾತಾಳದಿ ಸ್ವಾರ್ಥಿಗಳ ಕೊರತೆಯುವುದಿಲ್ಲ ನಿಜತೆ. ಸುರಭಿಸುತ್ತ ನಂದಿನಿಯಳೇ. ಮಗಳೇ ನಂದಿನಿ, ಅಮ್ಮ, ಅಂಬಿಕೆಯಂತಹ ನನ್ನನ್ನೇ ಪ್ರಾರ್ಥಿಸಿಕೊಂಡಿದ್ದೀಯ. ನಿಜ ತಾಯಿ. ನಿನ್ನಂತಹ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷಳಾಗಿದ್ದೇನೆ. ಆದರೆ ಈ ಹೊತ್ತಿಗೆ ನನ್ನನ್ನು ಪ್ರತ್ಯಕ್ಷೀಕರಿಸಿ ಕಣ್ಣೀರನ್ನು ಸುರಿಸುವುದು ಸರಿಯಲ್ಲ. ಜಾಬಲಿ ಮುನ್ನಲ್ಲಿ ನೀನು ಆಡಂತಹ ಮಾತಾದರೂ ಯಾವುದು? ಭೂಲೋಕವನ್ನು ಸ್ವಾರ್ಥ ಎಂಬುದಿಗೆ ಹೇಳಿದ್ಯ ಮಗಳೇ. ಸ್ವಾರ್ಥ ಎಲ್ಲಿ ಇಲ್ಲ ಹೇಳು. ಸ್ವರ್ಗ ಮರ್ತ್ಯ ಪಾತಾಳ ಮೂರು ಲೋಕವು ಸ್ವಾರ್ಥದಿಂದಲೇ ಕೂಡಿದೆ. ಹಾಗಾಗಿ ಅವರು ಆಡಿದ ಮಾತಿನಂತೆ ನಂದಿನ ನದಿಯಾಗಿ ಹರಿಯಲೇಬೇಕು ಮಗಳೇ ನೀನು. ಹಾಗಾದರೆ ಈ ಶಾಪಕ್ಕೆ ಪರಿಹಾರ ಇಲ್ಲವೇ ತಾಯಿ? ಕಂಡ ನಿನ್ನ ಕತಿಗಿಂತವೇನು ಮಗಳಾಗಿ ಉನ್ನತದ ಫಲವೀವೇನು. ನಾನು ನೆನದಿ ಅಪ್ಪನಾಯಿ ನೀನೆಂದು ಮನ್ನಿಸಿದಳಾರಿ ಮಾಯೇ.
ಸರಿ. ಆ ಹೊತ್ತಿನಲ್ಲಿ ನಿನ್ನ ಗಟಿ ಪ್ರದೇಶದಲ್ಲಿ ಮಗಳಾಗಿ ಜನಿಸುವಳು ನಾನೇ ಆಗಿದ್ದೇನೆ. ಹಾಗಾಗಿ ಇನ್ನು ಮುಂದಕ್ಕೆ ಭೂಲೋಕದಲ್ಲಿರುವಂತಹ ಅಧರ್ಮವನ್ನು ಕೆಡಿಸಿ ಧರ್ಮವನ್ನು ಉದ್ಧರಿಸಲಿಕ್ಕೆ ಬೇಕಾಗಿ ನಂದಿನ ನದಿಯಾಗಿ ಹರಿಮಗಳೇ, ನಂದಿನ ನದಿಯಾಗಿ ಹರಿಮಗಳೇ, ನಂದಿನ ನದಿಯಾಗಿ ಹರಿಮಗಳೇ. ಸುರಭಿಸುತೆಗೆ ಇಂತೂರಿದು ಗಲಸೆಯ ಸರ್ವೇಶ್ವರಿ ಕಣ್ಮರೆಯಾಗಿ ಪರಮಾನಂದದಿ ದೂರೆಯಾಗುತ್ತ ಮುಂದುವರಿವೆಯೆಂತ ನಿರ್ಧರಿಸಿದಳು. ಸುರಭಿಸುತೆಗೆ ಇಂತೂರಿದು ಗಲಸೆಯ ಸರ್ವೇಶ್ವರಿ ಕಣ್ಮರೆಯಾಗಿ, ಸರ್ವೇಶ್ವರಿ ಕಣ್ಮರೆಯಾಗಿ, ಸರ್ವೇಶ್ವರಿ ಕಣ್ಮರೆಯಾಗಿ. ಆಗಸದ ಬಿಳುಗುಡಿಗಳಿಗೆ ಸೊಗಸಾಗಿರುವ ಕನಕಾದ್ರಿ ಶೃಂಗತಿ ಹೂಗಳಂಜಲಿಯಿಂದ ಪರಶಿವೆಗಾಗ ಮೋಕ್ತದಲ್ಲಿ ಬಾಗಿ ಶಿರವನು ಲೋಗರಿಗೆ ನೆರವಾಗಲೆನುತ ಸಾಗಿ ಬಂದಳು, ಸಾಗಿ ಬಂದಳು, ಸಾಗಿ ಬಂದಳು ಮಾಘ ಶುದ್ಧದ ಪೌರ್ಣಮಿಯ ಶುಭ ದಿನದಿ ನಂದಿನಿ ನದಿಯಾಗಿ, ನಂದಿನಿ ನದಿಯಾಗಿ, ನಂದಿನಿ ನದಿಯಾಗಿ. ಆಗಸದ ಬೆಳುಗೊಡೆಯಡಿಗೆ ಸೊಗಸಾಗಿರುವ ಕನಕಾದ್ರಿ ಶೃಂಗತಿ ಹೂಗಳಂಜಲಿಗಿಂದ ಪರಶಿವೆಗಾಗ ಮೋಕ್ತದಲ್ಲಿ ಬಾಗಿ ಶಿರವನು ಲೋಗರಿಗೆ ನೆರವಾಗಲೆನುತ ಸಾಗಿ ಬಂದಳು ಮಾಘ ಶುದ್ಧದ ಪೌರ್ಣಮಿಯ ಶುಭ ದಿನದಿ ನಂದಿನಿ ನದಿಯಾಗಿ, ನಂದಿನಿ ನದಿಯಾಗಿ. ಆಗಸದ ಬೆಳುಗೊಡೆಯಡಿಗೆ ಸರ್ವೇಶ್ವರಿ ಆಡಿದಂತ ಮಾತನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು. ಮುಂದಕ್ಕೆ ನನ್ನಯ ಗರ್ಭದಲ್ಲಿ ಅಮ್ಮನೇ ಉದಿಸಿ ಬರುವುದಕ್ಕಿದ್ದಾಳಂತೆ. ಆಹಾ, ನನ್ನಂತಹ ಪುಣ್ಯವಂತಳು ಭಾಗ್ಯವಂತಳು ಮತ್ಯಾರಿದ್ದಾರೆ ಹೇಳಿ. ಸರಿ, ಅಮ್ಮನ ಮಾತನ್ನು ಕೇಳಿದಂತಹ ನಾನು ಭೂಲೋಕವನ್ನು ಬಂದು ಸೇರಿದೆ. ಎತ್ತರದ ಕನಕಗಿರಿಯನ್ನು ಬಂದು ಏರಿದವಳು ನಾನಿದ್ದೇನೆ. ನೋಡಬಾರದೆ ಆ ಆಗಸದ ಬೆಲುಗುಡೆಯೆಡೆಗೆ ಸೊಗಸಾಗಿರುವ ಕನಕಾದ್ರಿ ಶೃಂಗತಿ ಬಂದು ಸೇರಿದಂತಹ ಹೊತ್ತಿಗೆ ಅಮ್ಮನ ಪದದಡಿಗೆ ಪುಷ್ಪಾರ್ಚನೆಯನ್ನು ಮಾಡಿದವಳಿದ್ದೇನೆ. ಕರೆಗಳನ್ನು ಜೋಡಿಸಿ ಶಿರಬಾಗಿ ಅಮ್ಮನಿಗೆ ನಮಿಸಿದವಳೂ ಇದ್ದೇನೆ. ಹಾಗಾದರೆ ನಂದಿನಿ ನದಿಯಾಗಿ ಹರಿಯುವುದಕ್ಕೆ ಇದಲ್ಲವೇ ಸುದಿನ? ಮಾಘ ಶುದ್ಧದ ಪೌರ್ಣಮಿಯ ಶುಭ ದಿನವಿಂದು. ಹಾಗಾದರೆ ಜಾಬಾಲಿ ಮುನಿಗಳು ಮಾಡಿದಂತಹ ಶಾಪದ ಪ್ರಕಾರದಂತೆ ನಂದಿನಿ ನದಿಯಾಗಿ ಹರಿಯುತ್ತೇನೆ. ಅಮ್ಮ ನಾಡಿದಂತಹ ಮೋಕ್ಷದ ಪರಿಹಾರದಂತೆ ನಂದಿನಿ ನದಿಯಾಗಿ ಹರಿಯುತ್ತೇನೆ. ದರೆಗೊದಗಿದಂತಹ ಕ್ಷಾಮವನ್ನು ದೂರೀಕರಿಸುವುದಕ್ಕಾಗಿ ನಂದಿನಿ ನದಿಯಾಗಿ ಹರಿಯುತ್ತೇನೆ. ಇವಳೆ ನಂದಿನಿ ಪುಣ್ಯ ಚರಿತೆಯಾಗಿ ಅಳುತ್ತವೆ ಕಾಲಗತಿಯಿಂದ ತೋರೆಯಾಗಿರುವಳು. ಇವಳಿಂದ ನಮಗೆ ಶ್ರೀದೇವಿ ದರ್ಶನ ಗೋತ್ಸವ
ಪಡುವಣಂಬುದೆತ್ತ ಸಾಗಿತಲ್ಲ. ಎಲ್ಲರೂ ಒಂದು ತೆರನಾದ ಆಶ್ಚರ್ಯಕ್ಕೊಳಗಾದವರು. ಅವರ ಮನಸ್ಸಮಾಧಾನಕ್ಕಾಗಿ ದೇವದೇನುವಾದಂತಹ ನಂದಿನಿಯೇ ದರಿದ್ರಿಯ ಉದ್ಧಾರಕ್ಕಾಗಿ ಬಂದಿದ್ದಾಳೆ. ಪುಣ್ಯಚರಿತ್ರೆ ಇವಳನ್ನು ಆರಾಧಿಸಿಕೊಂಡು ಸತ್ಕರ್ಮ ನಿರತರಾದಿರೆಂದಾದರೆ ಮುಂದೆ ಇವಳಿಂದಲಾಗಿ ಶ್ರೀದೇವಿಯ ದರ್ಶನ ಭಾಗ್ಯ ನಮಗಾಗ್ತದೆ ಅನ್ನುವಂತೆ ಹೇಳಿದಾಗ ಯಾರಾಗಾಯ್ತು ಜನ. ಇಷ್ಟಾದ್ರೆ ಸಾಲದ, ನೋಡೋಣ. ಜೀವನ ಇನ್ನೂ ದೇವತೆಗಳನ್ನು ನೋಡಿಕೊಳ್ಳಬೇಕು. ಅಲ್ಲಿ ದಾಳಿಯ ಸಗಿ ವರ್ಗದ ಪೀಠವನ್ನು ಸ್ವಾಧೀನಪಡಿಸಿಕೊಳ್ಬೇಕು. ಏನು ನಿಮ್ಮ ಅಭಿಪ್ರಾಯ? ಅಲ್ಲಿ ಅಧಿಕಾರ ಪೀಠವನ್ನು ನಿಮ್ಮ ಪಾಲಿಗೆ ತಂದೊಪ್ಪಿಸುತ್ತೇನೆ. ಶುಭವಾಗಲಿ. ಬಿಡುಮಡೆಯ ಚಿಂತೆಯನ್ನು ಅಪ್ಪಣೆಯನ್ನು ಕೊಟ್ಟಂತಾದರೆ ನಿಮ್ಮ ಋಣವನ್ನು ತೀರಿಸುವಂತ ಸಂದರ್ಭ ಬಂದಿದೆ. ಅಷ್ಟು ಲೋಕಕ್ಕೆ ದಾಳಿಯನ್ನು ಮಾಡಿ ಸುರರನ್ನು ಎಳೆ ತರುವಂತ ಚಂದವನ್ನು ನೀವು ಇಲ್ಲೇ ನೋಡಬೇಕು. ಮೊದಲು ತಪದಲ್ಲಿ ಮೆಚ್ಚಿಸುತ್ತಲಿ ವಿಧಿಯ ಮರಣವು ಬಾರದೊಂದದಿ ಮಂತ್ರಿಯಾದವನು ಯಾವ ವಿಚಾರದಲ್ಲೂ ಮುಂದುವರಿಯುವಾಗ ಗಮನವಿರಿಸಬೇಕು. ಯಾವುದೇ ವಿಚಾರಕ್ಕೆ ಕಾಲಿಡುವಾಗ ಕಣ್ಣನ್ನು ಇಡಬೇಕಂತೆ. ಆದ್ದರಿಂದ ನಾನು ಹೇಳುವುದು ಒಂದೇ ಮಾತು, ನಾವು ನೇರವಾಗಿ ಸ್ವರ್ಗವನ್ನು ಏರುತ್ತೇವೆ. ನಮ್ಮ ಅಂತಹ ಬಲದಿಂದ ಸ್ವರ್ಗದ ಪೀಠವನ್ನು ಪಡೆಯುತ್ತೇವೆ. ಆದರೆ ಕೈಸೋತಂತಹ ಸುರಪ್ಪ
ಸುಮ್ಮನಿರುವುದಿಲ್ಲ. ಹೋಗಿ ಆ ಕಪಟಿಯಲ್ಲಿ ದೂರ ನಿಲ್ತಾನೆ. ಆಗ ಹರಿ ಏನಾದರೂ ಕಪಟವನ್ನು ಮಾಡಿ ನಮಗೇನಾದ್ರೂ ಮಾಡಿಯಾನು. ಆದ್ದರಿಂದ ಒಂದೇ ಒಂದು ಭಿನ್ನಹ, ನೀನು ನೇರವಾಗಿ ಕಾರಣವನ್ನು ಸೇರು. ವಿಧಿಯ ಕುರಿತಾಗಿ ಬೇಕು ಅಂತ ಹೊರಬಲವನ್ನು ಪಡೆದು ನಂತರ ನಾವು ಸ್ವರ್ಗವನ್ನು ಏರಿದೆವು ಎಂದಾದರೆ ನಮ್ಮನ್ನು ಸೋಲಿಸುವವರು ಯಾರು ಇಲ್ಲ. ಹೇಗೆ ನನ್ನ ಉಪಾಯ? ಸಕಾಲಕ್ಕೆ ಬೇಕಾದಂತ ಸಲಹೆ ಸಂತೋಷವಾಯಿತು. ನಿಮ್ಮ ಮಾತಿನಂತೆ ನಾನನ್ನು ಸೇರಿಕೊಳ್ಳುತ್ತೇನೆ. ಅಜನನ್ನು ಭಜನೆಯ ಮೂಲಕ ಮೆಚ್ಚಿಸಿ ಅಜೇಯವಾದಂತ ವರವನ್ನು ಸಂಪಾದಿಸಿ ಬರುತ್ತೇನೆ. ನೋಡೋಣ. ಸಂದೇಹವೂ ಇಲ್ಲ. ಆದುದರಿಂದಲೇ ಮಿಂದು ಶುಚಿರ್ಭೂತನಾಗಿದ್ದೇನೆ. ಇಲ್ಲಿಯೇ ತಪಸ್ಸಿಗೆ ತೊಡಗುತ್ತೇನೆ. ಜಯ ಜಯ. ಶಾರದಾರಮಣನೇ ಬ್ರಹ್ಮದೇವನೇ, ಇದೋ ನಿನ್ನ ತಪಸ್ಸನ್ನು ಆಚರಿಸ್ತಾ ಇದ್ದೇನೆ. ಐದೋರು ತಂದೆ ಭಕ್ತಿಗೆ ಒಲಿದು ಈ ಧರೆಯೊಳು ಪ್ರತ್ಯಕ್ಷನಾಗಿದ್ದೇನೆ. ಏನು ಮನದ ಇಚ್ಛೆ ತಿಳಿಸು. ಶಿರನಗಾಗಿ ಕಣ್ಣು ತೆರೆದು ಕಮಲ ಜನ ಕರ್ಮುಖಿದು ಪದ ಕೆರಗಿದನು ಕುಜನ ನಿನ್ನನ್ನೇ ಪ್ರತ್ಯಕ್ಷೀಕರಿಸುವುದಕ್ಕೆ ಕಾರಣ ಉಂಟು. ಏನು? ಬೇರೇನು ಅಲ್ಲ, ಮರಣವೇ ಬಾರದ ಹಾಗೆ ವರವೊಂದನ್ನು ಅನುಗ್ರಹಿಸಬೇಕು. ಮರಣವೇ ಬಾರದ ಹಾಗೆ? ಹೌದು. ಕಲ್ಪಾಂತ್ಯದಲ್ಲಿ ನಮಗೂ ಲಯವಿದೆ. ಹಾಗಾಗಿ ನಿನಗೆ ಆ ವರವನ್ನು ಕೊಡುವುದಕ್ಕಾಗುವುದಿಲ್ಲ. ಓಹೋ,
ಹುಟ್ಟಿದಂತ ಜೀವಿಗಳಿಗೆಲ್ಲ ಮರಣ ಇದೆ. ಹಾಗಾದ್ರೆ ನಾನೊಂದು ಕೇಳುತ್ತೇನೆ, ಇಲ್ಲ ಅಂತ ಹೇಳಬಾರದು. ಖಂಡಿತವಾಗಿ ನಿರಾಕರಿಸುವುದಿಲ್ಲ, ಕೇಳು. ಇಂದ್ರಾದಿ ದೇವತೆಗಳಿಂದ, ತ್ರಿಮೂರ್ತಿಗಳಿಂದ, ಯಾವುದೇ ಶಸ್ತ್ರಾಸ್ತ್ರಗಳಿಂದ, 2 ಕಾಲಿನ ಪ್ರಾಣಿಯಿಂದ, 4 ಕಾಲಿನ ಪ್ರಾಣಿಗಳಿಂದ, ಮಾನವರಿಂದ, ಆಯುಧಗಳಿಂದ ಮರಣವೇ ಬಾರದ ಹಾಗೆ ತಥಾಸ್ತು. ಸಂತೋಷ ಆಯ್ತು, ಬರ್ತೀನಿ. ಕೇಳುವ ಎನ್ನ ವಲ್ಲಭನಿಂದ ಕೇಳಿ ನೀ ಪಡೆದ ವರದಂತೆ ಕೇಳಲಿ ಗಾಯತ್ರಿ ಉಪದೇಶವಿದು ನಿಮ್ಮ ಶೀಲಕ ಮೆಚ್ಚಿ ನೀಡುವೆನು. ಕೇಳು ಮೋಗದ ನನ್ನ ಪತಿದೇವರಿಂದ ನಿನಗೆ ಬೇಕಾದಂತಹ ವರಗಳನ್ನೆಲ್ಲ ನೀ ಪಡೆದುಕೊಂಡೆ. ಹೌದಮ್ಮ. ಆದರೆ ನಿನ್ನ ಶೀಲಗುಣಕ್ಕೆ ಮೆಚ್ಚಿದಂತಹ ನಾನು ಕೇಳದೆ ನಿನಗೊಂದು ಕೊಡುವುದಕ್ಕಿದ್ದೇನೆ ಮಗನಿಗೆ. ಏನಮ್ಮ ಅದು? ಅಂತಿಂತಹ ವಸ್ತುವಲ್ಲ, ಬದಲಾಗಿ ಇದೊಂದು ಮಂತ್ರ ಮಗನೇ. ಮಂತ್ರ? ಹೌದು, ವರಶ್ರೇಷ್ಠ ಗಾಯತ್ರಿ ಮಂತ್ರ. ಈ ಮಂತ್ರದ ಬಗೆಗೆ ಹೇಳುವುದಕ್ಕಿಂತ ಮೊದಲು ನಿನಗೆ ಉಪದೇಶಿಸುತ್ತೇನೆ. ಹೀಗೆ ಬಾ. ಹೊಸ ಚೈತನ್ಯ ಕೇಳಿದಾಗಲಿ ಹೌದು, ಇದು ಆ ಮಂತ್ರಕ್ಕಿರುವಂತಹ ಶಕ್ತಿ ಮಗನಿ. ಹಾಗಂತ ಈ ಮಂತ್ರವನ್ನು ನೀನು ತ್ರಿಕಾಲದಲ್ಲಿ ಪಠಿಸಬೇಕು. ಹಾಗೆ ನೀ ಪಠಿಸಿದೆ ಅಂತಾದ್ರೆ ನಿನ್ನ ಆತ್ಮ ವರ್ಚಸ್ಸು, ದೇಹ ವರ್ಚಸ್ಸು ವೃದ್ಧಿಯಾಗುತ್ತಲೇ ಇರುತ್ತದೆ. ಮಾತ್ರವಲ್ಲ, ಮರಣದ ಭೀತಿಯಿಂದ ನೀ ವಿಮುಕ್ತನಾಗುತ್ತೀಯ ಮಗನೇ. ಸಂತೋಷ ಆಯ್ತಮ್ಮ. ಸರಿ, ಇನ್ನು ಸಮಯ ಇರುವಾಗ 3 ಸಲ ಹೇಳ್ಕೊಂಡಿದ್ದು. ಸಮಯ ಇರುವಾಗ ಅದಾಗ್ಲಿಕ್ಕಿಲ್ಲ. ಸಮಯ ಇರ್ಲಿ ಇಲ್ಲದೆ ಇರಲಿ, ನೀನು ತ್ರಿಕಾಲದಲ್ಲಿ ನಿತ್ಯನೂ ಪಠಿಸಲೇಬೇಕು. ನಿತ್ಯ ಪಠನೆ ಮಾಡ್ಬೇಕು. ಹೌದು. ಅದರಲ್ಲಿ ಒಂದು ಕಾಲದಲ್ಲಿ ಆದರೂ ನೀ ಪುಂಜಿಸಿದೆ ಅಂತಾದ್ರೆ ಆ ಮಂತ್ರವೇ ನಿನ್ನ ಬಾಲಿಗೆ ಮರಣವಾಗಿ ಬಂದಿತ್ತು. ನಿನಗೆ ಶುಭವಾಗಲಿ. ಶಾರದ ಮಾತೆ ಕೇಳದಿದ್ದರೂ ವರವನ್ನು ಅನುಗ್ರಹಿಸಿದ್ದ. ಇಬ್ಬರಿಂದ ವರ ಸಂಪಾದನೆ ಆಗಿದೆ. ಇನ್ನು ತಡ ಮಾಡುವುದಲ್ಲ, ಸ್ವರ್ಗವನ್ನು ಏರಬೇಕು. ನಿಮ್ಮ ನಿಮ್ಮ ಆಯುಧ ವಾಹನವನ್ನು ಏರಿ
ತನ್ನವರನ್ನೆಲ್ಲ ಕೂಡಿಕೊಂಡು ನಾಕವೇರಿ ಬಂದಿದ್ದಾನಂತೆ. ಆತನನ್ನು ಸುಮ್ಮನೆ ಬಿಡಬಾರದು. ದಿಕ್ಪತಿಗಳಾದಂತಹ ನೀವೆಲ್ಲರೂ ಸಿದ್ಧರಿದ್ದೀರಿ ತಾನೆ? ಆತನನ್ನು ಎದುರಿಸಬೇಕು.
ನೆನಪುಂಟು. ಏನು? ನಿಮ್ಮವರೆಲ್ಲ ನಮ್ಮವರ ಮುಂದೆ ಯುದ್ಧದಲ್ಲಿ ಸೋತು ಓಡಿ ಹೋಗಿರುವಂತ ಸಂದರ್ಭದಲ್ಲಿ ಕೈಯಲ್ಲಿ ಆಯುಧವನ್ನು ಹಿಡಿದು ಮುಂದುವರೆದು ಬಂದೆಯಲ್ಲ. ಹೌದು. ನಿನ್ನ ಮುಂದೆ ನಿಂತವ ಸಾಮಾನ್ಯ ಎನ್ನುವ ಏನು ಮಹಾ ಅರುಣ ನಾಮಕನಿದ್ದಾನೆ. ಸ್ವರ್ಗದ ಪೀಠವನ್ನು ಬಿಟ್ಟು ಸಾಗು. ನಮ್ಮವರನ್ನೆಲ್ಲ ಗೆದ್ದ ಎಂದ ಮಾತ್ರಕ್ಕೆ ಜಯ ನಿನ್ನದಾಯಿತು ಎನ್ನುವ ಹಾಗೆ ಭಾವಿಸಬೇಡುವ. ಹೇಳುವುದಕ್ಕೆ ಕೇಳುವುದಕ್ಕೆ ಸುರಾಧ್ಯಕ್ಷನಾದ ನಾನಿದ್ದೇನೆ. ನನ್ನ ಎದುರಿಗೆ ನಿನ್ನ ಬಂಡತನವನ್ನು ತೋರಿಸುವುದಕ್ಕೆ ಮುಂದುವರೆದು ಬಂದಂತಾದ್ರೆ ತಲೆ ಹಾರಿಸಿ ನೋಡ್ತೀರಿ ಒಂದು ತಿಲಕ ಇದು ಬೇಕು. ಸ್ವರ್ಗಲೋಕ ಪಡೆದುಕೊಂಡಿದ್ದಾವೆ. ಇನ್ನು ಯಾರು ಬರ್ತಾಳೆ? ನಾರಾಯಣ ಬರ್ತಾನ? ಚಂಡಿಕೆ ಬರ್ತಾಳೋ? ನೋಡೋಣ ನೋಡೋಣ. ಕರುಣದಿ ಕೇಳು ಭಿನ್ನಪವ ವಾಣಿವರನೆ ನೀನೆ ಕಾಯಬೇಕೆಮ್ಮ ದೇವ. ದೈತ್ಯನೆರವಿಲ್ಲೈತ ಮುಕ್ತಲಾಗಿ ಮಗವನು. ಕರುಣದಿ ಕೇಳು ಭಿನ್ನಪವ ಬ್ರಹ್ಮದೇವ ವಂದಿಸಿಕೊಳ್ಳುತ್ತಾ ಇದ್ದೇವೆ. ನಿನ್ನಿಂದಲೇ ವರವನ್ನು ಪಡೆದಂತಹ ಅರುಣಾಸುರ ಇನ್ನು ತನ್ನವರನ್ನೆಲ್ಲ ಕೂಡಿಕೊಂಡು ನಮ್ಮದಾದಂತಹ ನಾಕವೇರಿ ಬಂದು ನಮ್ಮನ್ನೆಲ್ಲ ನಾಕದಿಂದ ದೆಸೆಗಿಡಿಸಿದ್ದಾನೆ ದೇವ. ಆ ದುಷ್ಟನಿಂದ ನೀವೇ ನಮ್ಮನ್ನು ಪಡೆಯಬೇಕು ದೇವೇಂದ್ರ. ದೇವ, ದೇವಲೋಕಕ್ಕೆ ದುರುಳರ ದಾಳಿ ಇದೇನು ಹೊಸತೇನು ಅಲ್ಲ. ಈ ಹಿಂದೆಯೂ ದಾಳಿ ಮಾಡಿದ್ದಾರೆ. ಆ ಕಾಲದಲ್ಲಿ ನಿಮಗೆ ಜಗದಂಬೆ ರಕ್ಷಣೆ ಮಾಡಿದ್ದಾಳೆ. ಈ ಕಾಲದಲ್ಲಿ ಆ ಅಮ್ಮನನ್ನೇ ನಾವು ಸ್ಮರಣೆ ಮಾಡಬೇಕಾಗಿದೆ. ಈ ಹಿಂದೆ ತುಯಿನಾದ್ರಿಯನ್ನು ಸೇರಿದವರಿದ್ದೇವೆ. ಇನ್ನು ಮುಂದೆ ಮಣಿದ್ವೀಪವನ್ನು ಸೇರಿ ಆಕೆಯನ್ನು ಸ್ಮರಿಸಬೇಕಾಗಿದೆ. ಹಾಗಾದ್ರೆ ನಾವು ಮಾತ್ರ ಸಾಕಾಗುವುದಿಲ್ಲ, ಹರಿಹರರು ಬೇಕಾಗುತ್ತದೆ. ಅವರನ್ನೇ ಸ್ಮರಿಸೋಣ. ನಮ್ಮನ್ನು ಕಳಿಸಿದ
ವಧೆಯ ಅನಿವಾರ್ಯತೆ ಇದೆ. ಹಾಗಾಗಿ ನಿಮ್ಮನ್ನೇ ಸ್ಮರಣೆ ಮಾಡಿದವರಿದ್ದೇವೆ. ಈ ಕಾಲದಲ್ಲಿ ನಾವೆಲ್ಲರೂ ಒಟ್ಟೊಡಗೆ ಕೂಡಿಕೊಂಡು ಮನುದ್ವೀಪವನ್ನು ಸೇರೋಣ. ಸ್ಥಳ ಮಣಿದ್ವೀಪ. ಈ ಸ್ಥಳದಲ್ಲಿ ನಾವೆಲ್ಲರೂ ಒಟ್ಟೊಡೆ ಕೂಡಿಕೊಂಡು ಆಕೆಯನ್ನೇ ಸ್ಮರಿಸೋಣ. ಇಚ್ಛಾಶಕ್ತಿ ಸಂಯುಕ್ತಳುವಂತಹ ನನ್ನನ್ನು ಏಕೋ ಮನಸ್ಸಿನಿಂದ ಜ್ಞಾನಿಸಿ ಪ್ರಸನ್ನೀಕರಿಸಿದ್ದೀರಾ? ಏನಿದೇನಿದು ಲಕ್ಷ್ಮೀ ರಮಣ? ಖೇದ ಕಾಣುತ್ತಲಿದೆ ಮಾರಾಹರ. ಯಾಕಾಗಿ ಮೌನದಲ್ಲಿದ್ಯ ಬ್ರಹ್ಮ? ಸುರಪಾಲ, ಜಗನ್ಮಾತೆ, ನಾನೇ ಒದಗಿಸಿಕೊಟ್ಟಂತಹ ಸ್ವರ್ಗಲೋಕದಲ್ಲಿ ಸಂತೋಷನಿರಬೇಕಾದವ ನೀನು ಮತ್ತೊಮ್ಮೆ ನನ್ನನ್ನೇ ಪ್ರಾರ್ಥಿಸಿ ಕಣ್ಣೀರನ್ನೇ ಸುರಿಸುತ್ತಾ ಇದ್ದೀಯಲ್ಲ, ಯಾರಿಂದ ಬಂದ ಕಷ್ಟ ನನ್ನಲ್ಲಿ ಹೇಳಬಾರದೆ? ಜಂಬಾರಿಯಿಂದ ಕೈ ಮುಗಿದು ಜಗದಂಬೆ ಜೀವಿಸಲರಿದು ಶುಂಭವದೆಯ ಮೇಲೆ ತುಂಬಿದವರ ಬಲ ಬಲದಿಂದ
ನೀನು. ನಿಜ. ಆದರೆ ಅಂದು ನಿನ್ನದಾದಂತಹ ಘೋರ ರೂಪವನ್ನು ಕಂಡು ರಣರಂಗದಿಂದ ಓಡಿ ಹೋದಂತ ಅರುಣ ದೈತ್ಯ ಇನ್ನು ಅಜನನ್ನು ಭಜನೆಯ ಮೂಲಕ ಮೆಚ್ಚಿಸಿ ವರಬಲವನ್ನು ಪಡೆದು ಅದರಿಂದ ಪ್ರಮತ್ತನಾಗಿ 3 ಲೋಕವನ್ನು ತನ್ನ ಅಂಕೆಯಲ್ಲಿರಿಸಿಕೊಂಡು ಮೆರೆದಾಡುತ್ತಾ ಇದ್ದಾನಮ್ಮ. ನಮ್ಮದಾದಂತಹ ನಾಕಲೋಕಕ್ಕೆ ಬಂದು ನಮ್ಮನ್ನೆಲ್ಲ ನಾಕದಿಂದ ದೆಸೆಗೆಡಿಸಿದ್ದಾನಮ್ಮ. ಪಂಚಮಹಾಪಾತಕಗಳನ್ನು ಸಗುತ್ತಾ ಇದ್ದಾನೆ ತಾಯಿ. ಈ ಭೂಮಿಯಲ್ಲಿ ಬದುಕುವುದಕ್ಕೆ ಕಷ್ಟ ಸಾಧ್ಯವಾಗಿದೆ ತಾಯಿ. ಆ ದುಷ್ಟನಿಂದ ನೀವೇ ನಮ್ಮನ್ನು ಪರಿಯಬೇಕು. ಸಂದೇಹ ಬೇಡ ಭೀತಿಯ ಪೊಂದಿ ನೀವು ತ್ರಿಮೂರ್ತಿಗಳೇ, ಇಂದ್ರಾದಿ ಸುಮನಸರೇ, ಹಿಂದಕ್ಕಾದರೂ ಶುಂಭವದ ಪ್ರಕರಣದಲ್ಲಿ ರಣಕ್ಷೇತ್ರದಿಂದ ಓಡಿ ಹೋದಂತ ಅರುಣಾಸುರ ಈ ಹೊತ್ತಿಗೆ ಲೋಕಕಂಟಕನಾಗಿ ಅಧರ್ಮದ ಕೆಲಸವನ್ನು ಮಾಡುತ್ತಿದ್ದಾನೆ. ಬಿಡರ ಭೀತಿಯ ಕಿರುದು ಸಮಯದೊಳಗಾಗಿ ಅರುಣ ದೈತ್ಯನನ್ನು ಕೊಂದು ನಿಮಗೆ ಕ್ಷೇಮವನ್ನು ಒದಗಿಸುತ್ತೇನೆ. ಧೈರ್ಯವನ್ನು ತಾಳಿರಿ. ಆದರೆ ವಿಪರೀತವಾದ ಕಂಟಕ ಒಂದಿಗುದು ಖಳ ಅಪರಿಮಿತದ ಭಕ್ತಿಯಿಂದ ಜಪಿಸುತ್ತಲಿರುವ ಗಾಯತ್ರಿ ಮಂತ್ರವನ್ನು ಕೊಂದ ಬೆಳೆದು ಬೇಳೆ ತಂತ್ರವನ್ನು. ತ್ರಿಮೂರ್ತಿಗಳೇ, ಇಂದ್ರಾದಿ ಸುಮನಸರೇ, ಈ ಹೊತ್ತಿಗೆ ಲೋಕಕಂಟಕನಾಗಿ ಮೆರೆತಿರುವಂತ ಅರುಣಾಸುರನನ್ನು ಕೊಲ್ಲುವುದಕ್ಕೆ ಕಷ್ಟವಾಗಿದೆ. ಬ್ರಹ್ಮನಿಂದ ಬೇಕಾದಂತಹ ವರಗಳನ್ನು ಪಡೆದುಕೊಂಡ ಬಳಿಕ ಶಾರದೆಯು ಕೇಳಿದ ಗಾಯತ್ರಿ ಮಂತ್ರವನ್ನು ಅನುಗ್ರಹಿಸಿದ್ದಾಳೆ. ತ್ರಿಕಾಲದಲ್ಲಿ ಆ ಗಾಯತ್ರಿ ಮಂತ್ರವನ್ನು ಜಪಿಸುತ್ತಿರುವಂತಹ ಸಂದರ್ಭದಲ್ಲಿ ಆತನ ದೇಹ ವರ್ಚಸ್ಸು, ಆತ್ಮ ವರ್ಚಸ್ಸು ಎಂಬುದು ವೃದ್ಧಿಯಾಗುತ್ತಾ ಉಂಟು. ಅದಕ್ಕಾಗಿ ನಿಮಗೆ ನಾನೊಂದು ದಾರಿಯನ್ನು ಸೂಚಿಸುತ್ತೇನೆ. ಸುರಪಾಲ, ನಿನ್ನ ಗುರುಗಳಂತಹ ಬೃಹಸ್ಪತಿ ಆಚಾರ್ಯರನ್ನು ಆತನ ಬಳಿಗೆ ಕಳುಹಿಸಿಕೊಡಬೇಕು. ಮಾತಿನ ಮೋಡಿಯಿಂದ ಗಾಯತ್ರಿ ಮಂತ್ರವನ್ನು ಬಿಡುವ ಹಾಗೆ ಮಾಡಲಿ. ಆ ಹೊತ್ತಿಗೆ ಪ್ರತ್ಯಕ್ಷವಾಗಿ ನಾನೇ ಬಂದು ಅರುಣಾಸುರನನ್ನು ಕೊಂದು ನಿಮಗೆ ಕ್ಷೇಮವನ್ನು ಒದಗಿಸುತ್ತೇನೆ. ಧೈರ್ಯವನ್ನು ತಾಳಿರಿ. ಭಕ್ತಾಭಿಮಾನಿಗಳಲ್ಲಿ ನಮ್ಮ ಮೇಳದಿಂದ ಮಾಡುವಂತಹ ವಿಜ್ಞಾಪನೆ. ಇಂದಿನ ಸೇವೆಯನ್ನು ಸಲ್ಲಿಸಿದ ಸೇವಾಕರ್ತರಿಗೆ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಹಾಗೂ ಮೇಳದಲ್ಲಿ ವಾಸವಾದಂತಹ ಮಹಾಗಣಪತಿ ದೇವರು ಸಕಲ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಬೇಡಿಕೊಳ್ಳುತ್ತೇವೆ. ಹಾಗೆ ನಾಳಿನ ದಿನ ಗುತ್ತಿಗಾಡು ಕಿನ್ನಿಗೋಳಿ ಎಂಬಲ್ಲಿ ಶ್ರೀದೇವಿ ಮಾತ್ಮೆಂಬ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೂ ತಾವೆಲ್ಲ ಬರಬೇಕು, ಬಂದು ಶ್ರೀದೇವಿ ಕೃಪೆಗೆ ಪಾತ್ರರಾಗಬೇಕೆಂಬುದಾಗಿ ಹೇಳುತ್ತಾ ಕಥಾಭಾಗವನ್ನು ಮುಂದುವರಿಸುವಲ್ಲಿ ಭಾಗವತರಲ್ಲಿ ಹಾಗೂ ಸಭಿಕರಲ್ಲಿ ಅನುಮತಿ ಕೇಳುತ್ತಿದ್ದೇನೆ. ಯಕ್ಷಗಾನ ಗೆಲ್ಲಿ ಪರಿಚರನ ವಂಚಿಸುತ್ತವು ಬೀಡುಗಂಡರ ಗುರುವು ದೈತ್ಯ ನಡೆಗೈದರಲ್ಲ ಗಾಯತ್ರಿ ಜಪ ತೊಳ್ಳಿರುವುದವು ಕಂಡಿತೆಂದವು ಪರಿಚರನ ವಂಚಿಸುತ್ತ ದೇವಗುರು ಬೃಹಸ್ಪತಿಯಾದ ನಾನು ವೃದ್ಧ ವಿಪ್ರನ ರೂಪವನ್ನಂತೂ ಸ್ವರ್ಗಲೋಕದಿಂದ ನೇರವಾಗಿ ಧರೆಗಿಳಿದು ಬಂದೆ. ಬರುವುದಕ್ಕೂ ಕಾರಣವಿದೆ. ಧರೆಯ ಧರ್ಮದ ರಕ್ಷಣೆ ಆಗಬೇಕಾದರೆ ಅರುಣಾಸುರನ ವಧೆ ಆಗಲೇಬೇಕು. ಅರುಣಾಸುರನ ವಧೆ ಆಗಬೇಕಾದರೆ ಮೊದಲು ಆತ ತನ್ನ ಗಾಯತ್ರಿ ಮಂತ್ರದ ಅನುಷ್ಠಾನ ಬಿಡುವಂತೆ ಮಾಡಬೇಕು. ಬಿಡಿಸುವುದಕ್ಕಾಗಿಯೇ ಬಂದಿದ್ದೇನೆ. ನೇರವಾಗಿ ಏಕವೀರಾದ್ರಿಪುರದ ದ್ವಾರಕ್ಕೆ ಬಂದರೆ ಅರುಣಾಸುರನ ದ್ವಾರದ ಭಟರು ನಮ್ಮನ್ನು ತಡೆದರು. ಎಷ್ಟು ಕೇಳಿಕೊಂಡರೂ ಒಳ ಪ್ರವೇಶಕ್ಕೆ ಅನುಮತಿ ಅಂದೇ ಕೊಡಲಿಲ್ಲ. ಆ ಕಾಲಕ್ಕೆ ಒಂದು ವಿಚಾರ ನನ್ನ ತಲೆಗೆ ಹೋಯಿತು. ಅರುಣಾಸುರ ನನಗೇನಾದರೂ ಕೊಟ್ಟರೆ ಅದರ ಅರ್ಧ ಭಾಗವನ್ನು ಕೊಡುತ್ತೇವೆ ಎನ್ನುವ ಹಾಗೆ ವಂಚಿಸಿದೆ. ಲಂಚ ಹೌದು, ಏನಾದರೂ ಕೈಬಿಡಿ ಮಾಡಿದರೆ ನಮ್ಮ ಕೆಲಸವೂ ಆಗುತ್ತದೆ. ಆದ್ದರಿಂದ ವಂಚನೆಗೆ ಒಳಗಾದ ಅವರು ನನ್ನನ್ನು ನೇರವಾಗಿ ಒಳಗೆ ಬಿಟ್ಟರು. ಬಂದು 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 ದ್ವಾರದ ಬಳಿ ಅಡೀಗ ಆತ್ಮಾದನವನ್ನು ಬಳಿದು
ದೃಢದಿಂ ಗಾಯತ್ರಿ ಜಪದ ಅನುಷ್ಠಾನವನ್ನು ಮಾಡುತ್ತಾ ಇದ್ದಾನೆ. ಇವನನ್ನು ವಂಚಿಸಬೇಕಾದರೆ ಮೊದಲು ಇವನು ಹೇಳಬೇಕು. ಅರುಣಾಸುರ, ಅರುಣಾಸುರ, ಎಷ್ಟು ಕರೆದರೂ ಎಷ್ಟು ಶಬ್ದ ಮಾಡಿದರೂ ಹೇಳುತ್ತಲೇ ಇಲ್ಲ. ಏನು ಮಾಡಲಿ? ಸರಿ ಸರಿ ಸರಿ, ವಿಕಟ ನಗೆಯನ್ನೇ ಬೀರುತ್ತೇನೆ. ಪೂಜಾಗ್ರಹವನ್ನು ಸೇರಿಕೊಂಡು ಗಾಯತ್ರಿ ಜಪವನ್ನು ಜಪಿಸುತ್ತಾ ಇದ್ದವನು ನಾನು. ಬಹುದೀರ್ಘ ಕಾಲಗಳೇ ಸಂದು ಹೋಯಿತು. ನಮ್ಮವರಿಗೆ ಆಜ್ಞೆಯನ್ನು ಮಾಡಿದ್ದೆ, ನನ್ನ ಅಪ್ಪಣೆ ಇಲ್ಲದೆ ಪೂಜಾಗ್ರಹವನ್ನು ಯಾರು ಪ್ರವೇಶಿಸಕೂಡದು. ಆ ರೀತಿ ಆಯಿತು ಅಂತಾದರೆ ಶಿರ ಉಳಿಯುವುದಕ್ಕೆ ಇಲ್ಲ ಎನ್ನುವಂತೆ ನನ್ನನ್ನು ಬಿಟ್ಟರು ಅವರು. ಹೇಗೆ ಬರುವುದಕ್ಕೆ ಸಾಧ್ಯ? ಏನಾದರೂ ಯಕ್ಷಿಣಿ ವಿದ್ಯೆಯನ್ನು ಪ್ರಯೋಗಿಸುವುದರ ಮೂಲಕವಾಗಿ ಪೂಜಾಗ್ರಹವನ್ನು ಪ್ರವೇಶಿಸಿದೆಯೋ? ಇಲ್ಲ ಅಂತಾದ್ರೆ ಹೇಗೆ ಸಾಧ್ಯವಾಗುವುದಕ್ಕೆ ಉಂಟು ಹೇಳು. ನಿನ್ನ ದ್ವಾರದ ಭಟರಿಗೆ ಮುದುಕನ ಮೇಲೆ ಕರುಣೆ ಬಂತೋ ಏನೋ. ಕರುಣೆ ನಮ್ಮವರಿಗೆ ಇರುವುದಕ್ಕುಂಟೆ? ಇಲ್ಲವೇ? ಇಲ್ಲ. ಹಾಗಿದ್ದರೆ ಏನೋ ಮೋಸ ಮಾಡಿದ್ದಿ ಎನ್ನುವುದೇ ಸ್ಪಷ್ಟ. ಯಾರು ನೀನು? ಕಂಡರೆ ಬ್ರಾಹ್ಮಣ. ಗಾಯತ್ರಿ ಜಪವನ್ನು ಜಪಿಸುವಾಗ ತೊಡಕುಂಟು ಮಾಡಬೇಕಾದರೆ ಏನು ಕಾರಣ? ಅಂತಹ ಒಂದು ಕಾರ್ಯವನ್ನು ತೊಂದರೆಗೊಳಿಸಬೇಕಾದ್ರೆ ಯಾವ ಉದ್ದೇಶದಿಂದ ಬಂದೆ ಹೇಳು. ವಿಧಿಯ ಸತ್ವವಾಗಿ ದೈತ್ಯರಾಯ ಆಸೆ ಪಡೆದ ನಿರ್ದುಃಖನಂದದಿ ಪರ ಸುಖವೇಗೆ ದೈತ್ಯರಾಯ ಎಡೆಗೆ ಬಂಡೆಗೆ ಹಾಲು ಕಡಲೇನು ರುಚಿ ಪುರೇ ದೈತ್ಯರಾಯ ಏಕೆ ಒಡಲ ದಂಡಿಸಿ ತಾಯ ಮಾರಿ ತೊತ್ತನ್ನು ಕೊಂಬೆ ದೈತ್ಯರಾಯ ಪಡೆದೆ ನೀನಮೃತತ್ವ ಬ್ರಾಹ್ಮಣನೇ ನೀನೇನು ಸಾಮಾನ್ಯದವನೇ ಅಲ್ಲವಲ್ಲ, ದೈತ್ಯರಾಯನಿದ್ದಿ. ಅಂತಹ ನಿನ್ನನ್ನು ಅಪಹಾಸ್ಯ ಮಾಡುವ ಉದ್ದೇಶದಿಂದ ನಗೆ ಆಡಿದ್ದಲ್ಲವಯ್ಯ. ಮತ್ತಿನ್ನೇನು ನಿನ್ನ ನಡೆ? ಅಂತರ್ಮುಖಿಯಾದಂತಹ ನಿನ್ನನ್ನು ಬಾಹ್ಯ ಪ್ರಪಂಚಕ್ಕೆ ಎಳೆದು ತರಲು ಈ ನಗೆ ಆಡಿದೆ, ಬಿಟ್ಟರೆ ಅಪಹಾಸ್ಯ ಮಾಡುವ ಉದ್ದೇಶ ಅಂತ ಹಠ ಯಾಕೆ ನಿನಗೆ? ಇದು ನಾನೊಬ್ಬ ಬಡ ವಿಪ್ರ. ನನ್ನವರಿಂದ ಆಡಿಕೊಳ್ಳಬಹುದಾದ ಸಂಬಂಧಿಕರು ಯಾರೂ ಇಲ್ಲ, ಊರಿಲ್ಲ, ಮನೆ ಇಲ್ಲ. ಇದ್ದ ಊರುಗಳನ್ನು ಸಂಚರಿಸಿ ಯಾರಾದರೂ ಏನಾದರೂ ದಾನ ಧರ್ಮವನ್ನು ಮಾಡಿದರೆ ಅದನ್ನು ಪಡೆದು ಜೀವನವನ್ನು ಮಾಡುವವ ನಾನು. ಈಗೀಗ ಯಾವ ಊರಿಗೆ ತೆರಳಿದರೂ ಕೂಡ ಎಲ್ಲರ ಬಾಯಲ್ಲಿಯೂ ನೀನೆ. ಅಂದ್ರೆ ಋಣಾಸುರ 3 ಲೋಕದ ಒಡೆತನವನ್ನು ಹೊಂದಿದ್ದಾನೆ.
ಎನ್ನುವ ಹಾಗೆ ಎಲ್ಲೆಡೆಯೂ ಪ್ರಚಾರವಾಗುತ್ತಾ ಇದೆ. ಅಂತ ಪ್ರಸಿದ್ಧಿಯಲ್ಲಿ ಪ್ರಚಾರದಲ್ಲಿ ಇದ್ದೇವೆ ಅಂತ ಆಯಿತು. ಹೌದಯ್ಯ. ಆದ್ದರಿಂದಲೇ ಸಾಯುವುದಕ್ಕಿಂತ ಮೊದಲು ಒಮ್ಮೆ ಆದರೂ ನಿನ್ನನ್ನು ಕಣ್ತುಂಬ ಕಂಡು ನನ್ನ ಜೀವನವನ್ನು ಪಾವನಗೊಳಿಸಬೇಕು ಎನ್ನುವಂತಹ ಉದ್ದೇಶವನ್ನಿಟ್ಟುಕೊಂಡು ಬಂದೆ. ಅಂದು ನೋಡಿದರೆ ಕಣ್ಣುಗಳನ್ನು ಮುಚ್ಚಿದ್ದಿ. ನೋಡಿದ್ದಿ ಅಲ್ವಾ? ಹೌದಯ್ಯ. ಸಂತೋಷವಾಯಿತು ತಾನೇ? ಸಂತೋಷವಾಯಿತು. ಸಂತೋಷದೊಂದಿಗೆ ಆಶ್ಚರ್ಯವೂ ಆಗುತ್ತಾ ಇದೆ. ಯಾಕೆ? ಕಣ್ಣುಗಳನ್ನು ಮುಚ್ಚಿದ್ದಿ, ಏನೋ ಮನಮಠ ಜಪ ಮಾಡುತ್ತಾ ಇರುವೆ. ಗಾಯತ್ರಿ ಜಪವದು. ಗಾಯತ್ರಿ? ಅರುಣಾಸುರ? ಅರುಣಾಸುರ ಅಂದರೆ ಹೀಗೆಯ? ಈ ನಿಮ್ಮ ಊಹೆ ಹೇಗಿತ್ತು ಅಂತ ಬೇಕಲ್ವಾ? ಏನಯ್ಯ ಏನು ಕೊರತೆ ಕಂಡಿರಿ ಅರುಣಾಸುರನಲ್ಲಿ? ವಿಧಿಯ ಸತ್ವವನ್ನು ಹೀರಿ, ಅಂದರೆ ವಿಧಿಯಿಂದಲೇ ವರವನ್ನು ಪಡೆದು ಅಮರತ್ವವನ್ನು ಸಂಪಾದಿಸಿಕೊಂಡವನು ನೀನು. ನೀನು ಹೋಗಿ ಹೋಗಿ ದೇಹದ ಕಾಮನೆಗಳನ್ನು ದೂರವಿಟ್ಟ ಋಷಿ ಮುನಿಗಳಂತೆ ಜಪ ಮಾಡುತ್ತಾ ಇರುವೆಯಲ್ಲ. ಜಪ ಎಂದರೆ ಏನು? ಮತ್ತೊಂದು ಶಕ್ತಿ ಆರಾಧನೆ ಮಾಡುವುದು. ಸ್ವಯಂ ಸರ್ವಶಕ್ತನಾದಂತಹ ನೀನು ಮತ್ತೊಂದು ಶಕ್ತಿಯ ಜಪ ಮಾಡಿದರೆ ಆ ಶಕ್ತಿಗೆ ನಿನ್ನ ಯೋಗ್ಯತೆ ತಿಳಿಯುವುದಾದರೂ ಹೇಗೆ? ಇದು ಹೇಗಾಯ್ತು ಗೊತ್ತಾ? ಹೇಗೆ? ಒಂದು ಬಂಡೆಗೆ ಹಾಲನ್ನು ಎರೆದರೆ ಆ ಬಂಡೆಗೆ ಹಾಲಿನ ರುಚಿ ತಿಳಿಯುತ್ತದೆ ಹೇಳು? ಇಲ್ಲ. ನೀನೇ ಪರಾಕ್ರಮವಂತನಾಗಿರುವಾಗ, ಶಕ್ತಿವಂತನಾಗಿರುವಾಗ ಮತ್ತೊಂದು ಶಕ್ತಿಯ ಮೊರೆ ಹೋದರೆ ಹೇಗಾಗುತ್ತದೆ ವಲ್ಲೆಯ? ಹೇಗೆ? ಹೆತ್ತ ತಾಯಿಯನ್ನು ಮಾರಿ ಮತ್ತೊಂದು ಹೆಂಗಸನ್ನು ಓ ಅಮ್ಮ ಎಂದು ಕರೆದ ಹಾಗೆ ಆಗುವುದಿಲ್ಲವೇನಯ್ಯ? ದೇಹ ಇರುವುದು ಸುಖವನ್ನು ಅನುಭವಿಸುವುದಕ್ಕೆ ಬೇಕಾಗಿ. ಸುಖ ಅನುಭವಿಸುವುದು ಬಿಟ್ಟು ಎಂಥದ್ದು ನಿನ್ನದು ಜಪ? ಇದರ ಅಗತ್ಯ ಏನಿದೆ ನಿನಗೆ? ಸುಮ್ಮನೆ ಬ್ರಾಹ್ಮಣರೇ, ನೀವಾಡುತ್ತಿರುವಂತಹ ಮಾತುಗಳು ಬಹಳ ಹಿತವಾಗಿದೆ, ಕೇಳುವ ಅಂತ ಉಂಟು. ಆದರೆ ಒಂದು ನೀವೇ ಆಡಿದ್ದೀರ, ಬಂಡೆಕಲ್ಲ ಮೇಲೆ ಹಾಲನ್ನೆರೆದರೆ ಏನು ಪ್ರಯೋಜನವಿದೆ? ಆದರೆ ಒಂದುಂಟು, ಅದೇ ಬಂಡೆಕಲ್ಲನ್ನು ಕೆತ್ತಿ ಸುಂದರವಾದಂತಹ ಮೂರ್ತಿಯನ್ನಾಗಿಸಿದೆವು ಅಂತಾದರೆ, ಅದರ ಮೇಲೆ ಹಾಲನ್ನೇ ಇದೆ ಅಂತಾದರೆ ಅದರಿಂದ ಪ್ರಯೋಜನ ಇಲ್ವೇ? ಉತ್ತಮವಾದ ಸಂದೇಶವನ್ನು ಲೋಕಕ್ಕೆ ಕೊಡಬೇಕಾದವರು ನೀವು ಯಾರು? ಸಾಮಾನ್ಯರೇ? ಗುರುವು ನಿನಿಪೆ ಜನ್ಮದುಳ್ಳು ಭೂಷಣ ತೈಲ ಬರಲು ಸ್ಮರಿಪೆ ಸಾವಿತ್ರಿ ಮಂತ್ರವನ್ನು ಕೌಶಿಕರಿಗೆ ಬ್ರಹ್ಮತ್ವ ನೀಡಿದ ಶಕ್ತಿ ಅದನ್ನು ಗುರುವು ನೀನಿಪ್ಪೆ ಜನ್ಮಗಳು. ಜನ್ಮದಿಂದ ಎಲ್ಲರೂ ಈ ಪ್ರಪಂಚದಲ್ಲಿ ಜಂತುಗಳಾಗಿಯೇ ಇರುತ್ತಾರೆ. ಹೌದಯ್ಯ. ಕರ್ಮದ ಮೂಲಕವಾಗಿ ಒಬ್ಬ ವ್ಯಕ್ತಿ ದ್ವಿಜನಾಗುವುದಕ್ಕೆ ಸಾಧ್ಯ. ಅದಕ್ಕಾಗಿಯೇ ಹೇಳುವುದಲ್ವೇ, ಕರ್ಮನೇ ಜಾಯತೆ ಜಂತು ಕರ್ಮನೇ ಜಾಯತೆ. ನೀವು ದ್ವಿಜರಲ್ವೇ? ಮೂರು ವರ್ಣದವರಿಗೂ ಗುರುವಿನ ಸ್ಥಾನದಲ್ಲಿ ನಿಲ್ಲುವಂತಹ ಯೋಗ್ಯತೆಯನ್ನು ಹೊಂದಿದವರಾಗಿದ್ದೀರಾ. ಪೂಜ್ಯನೀಯವಾದಂತಹ ಸ್ಥಾನಮಾನ ಈ ಭೂಲೋಕದಲ್ಲಿ ನಿಮಗಿದೆ. ಬ್ರಾಹ್ಮಣ ಗುರು. ಭಗವಂತ ಎಲ್ಲಿದ್ದಾನೆ, ಹೇಗಿದ್ದಾನೆ, ಅವನನ್ನು ಭಜಿಸುವ ಬಗೆ ಹೇಗೆ, ಅವನನ್ನು ಮೆಚ್ಚಿಸುವಂತಹ ದಾರಿ ಯಾವುದು ಎನ್ನುವುದನ್ನು ಈ ಲೋಕಮುಖಕ್ಕೆ ತೋರಿಸಿಕೊಡಬೇಕಾದವರು ನೀವು. ಅಧರ್ಮದ ಪಥದಲ್ಲಿ ಒಬ್ಬ ಸಾಗುತ್ತಾನೆ ಅಂತಾದ್ರೆ ಅದು ಅಲ್ಲ ದಾರಿ ನಿನ್ನದು, ಈ ದಾರಿಯಲ್ಲಿ ಸಾಗು ಎನ್ನುವಂತೆ ಬೋಧನೆಯನ್ನು ಮಾಡಬೇಕಾದಂತಹ ಗುರುವಿನ ಸ್ಥಾನದಲ್ಲಿರುವವರು ನೀವು ಅಲ್ವೇ? ಹಾಗಿದ್ದರೆ ಅರುಣಾಸುರ ಇಂದು ಗಾಯತ್ರಿ ಮಂತ್ರವನ್ನು ಜಪಿಸುತ್ತಾ ಇದ್ದಾನೆ ಅಂತಾದರೆ ಅದರಲ್ಲಿ ನೀವು ತಪ್ಪನ್ನು ಹುಡುಗುತ್ತಾ ಇದ್ದೀರಾ. ಅಗತ್ಯ ಏನಿದೆ ನನಗೆ? ಸುಮ್ಮನೆ ಉಂಟು. ಗಾಯತ್ರಿ ಮಂತ್ರದ ಕುರಿತಾಗಿ ನಾನು ತಿಳಿದದ್ದು ಬಹಳಷ್ಟು ಇದೆ. ಕೌಶಿಕ ಭೂಪತಿ ಒಂದು ರಾಜ್ಯವನ್ನಾಳುವಂತ, ದೇಶವನ್ನಾಳುವಂತ ಅರಸನಾಗಿ ಮೆರೆಯುತ್ತಾ ಇದ್ದ. ವಸಿಷ್ಠರ ಜೊತೆಗಿನ ವೈಮನಸ್ಸಿನಿಂದ ಬ್ರಹ್ಮ ಋಷಿ ಪದವಿಯನ್ನು ಏರಬೇಕು ಎನ್ನುವಂತ ಉದ್ದೇಶವನ್ನಿರಿಸಿಕೊಂಡು ಬಹುದೀರ್ಘ ಕಾಲ ತಪಸ್ಸನ್ನಾಚರಿಸಿದ. ಇದೇ ಗಾಯತ್ರಿ ಜಪವನ್ನು ಜಪಿಸುವುದರ ಮೂಲಕವಾಗಿ ಬ್ರಹ್ಮ ಋಷಿ ಪದವಿಯನ್ನು ಏರಿದ. ಕೌಶಿಕನು ವಿಶ್ವಾಮಿತ್ರನಾಗುವುದಕ್ಕೆ, ಬ್ರಹ್ಮ ಋಷಿಯಾಗುವುದಕ್ಕೆ ಮೆಟ್ಟಿಲಾದದ್ದು ಈ ಗಾಯತ್ರಿ ಮಂತ್ರ. ದೇಹ ವರ್ಚಸ್ಸು, ಆತ್ಮ ವರ್ಚಸ್ಸು ವೃದ್ಧಿಯಾಗುವಂತಹ ಮಂತ್ರವಿದು. ಆ ಕಾರಣದಿಂದಲಾಗಿಯೇ ಪಠಿಸುತ್ತಾ ಇದ್ದೇನೆ. ಏನು ತಪ್ಪಿದೆ ಹೇಳಿ? ಅರುಣಾಸುರ ಏನು? ಕೌಶಿಕನ ಕತೆ ನನಗೆ ಹೇಳುವುದಾ ನೀನು? ಕ್ಷತ್ರಿಯನಾಗಿದ್ದಂತಹ ಕೌಶಿಕ
ಬ್ರಹ್ಮರ್ಷಿ ಪದವಿಯನ್ನು ಪಡೆಯುವುದಕ್ಕೆ ಬೇಕಾಗಿ ಗಾಯತ್ರಿಯನ್ನು ಸೇತುವಾಗಿ ಉಪಯೋಗಿಸಿಕೊಂಡ. ಹೌದು. ನಿನಗೆ ಬ್ರಹ್ಮರ್ಷಿ ಪದವಿ ಅಗತ್ಯ ಉಂಟಾ ಹೇಳು? ಬೇಡವೇ? ಅದಕ್ಕಿಂತಲೂ ಎಷ್ಟೋ ಉನ್ನತವಾದ ಸ್ಥಾನದಲ್ಲಿ ನೀನಿರುವೆ. ಮೊದಲು ನೀನು ನಡೆದುಕೊಂಡು ಬಂದಂತಹ ದಾರಿಯನ್ನು ಬಂದ ದಾರಿಯ ತೋರ್ಪೆ ಸ್ಥೈರ್ಯದಿಂದ ಬ್ರಹ್ಮಾತೀತನಗೆ ಭೂಪ ಹಿಂದೆ ಹಿಂದೆಗೆ ಬರಿದೆ ವೇಷ ವಿಪ್ರಖಂದರ ಶರ್ಮರೆಂಬರು ಪರಗೆ ಬಂದ ದಾರಿಯ ತೋರ್ಪೆ ಹಿಂದೆ. ನಿನಗೆ ನೀನು ಯಾರೆಂದೇ ಸರಿಯಾಗಿ ತಿಳಿದಿಲ್ಲವಯ್ಯ. ಸ್ವಸ್ವರೂಪ ಜ್ಞಾನ ವಿಹೀನನಾಗಿರ್ಪೇನು. ಏನು ನಿಮ್ಮ ಮಾತಿನ ಅರ್ಥ? ಒಮ್ಮೆ ನೀನು ಜೀವನದಲ್ಲಿ ನಡೆದುಕೊಂಡು ಬಂದ ದಾರಿಯನ್ನು ಹಿಂದೆ ತಿರುಗಿ ನೋಡು. ಹಾಗಲ್ಲವಯ್ಯ, ಮತ್ತೆ ಸಿಂಹಾವಲೋಕನ ಮಾಡು. ನಡೆದು ಬಂದ ದಾರಿ ಒಂದು ಕಾಲದಲ್ಲಿ ಹೇಗಿದ್ದವರು ನೀನು. ನಿನ್ನ ಶತ್ರುವಿನಿಂದ ಸೋತು ರಣ ಹೇಡಿ ಎನ್ನುವಂತಹ ನೆಗಳ್ತೆಗೆ ಪಾತ್ರನಾಗಿದ್ದವ. ಹಿಂದೆ ನಡೆದ ಘಟನೆಗಳು. ಆದರೆ ಈಗ ಹಾಗಲ್ಲ. ಲೋಕದ ವಿಕ್ರಮಿ ಎನ್ನುವಂತಹ ಖ್ಯಾತನಾಮನಾಗಿರುವೆ. ಅರುಣದೇವ ಮಾತ್ರವಲ್ಲ, ವಿಧಿಯಿಂದಲೇ ವರವನ್ನು ಪಡೆದು ಅಮರತ್ವವನ್ನು ಸಂಪಾದಿಸಿಕೊಂಡಿರುವೆ. ಈ ಪ್ರಪಂಚದಲ್ಲಿ ಹುಟ್ಟಿದ ಯಾರಿಗಾದರೂ ಮರಣ ಎಂಬುದು ಇದ್ದೇ ಇದೆ. ಬಿಡು, ನಿನಗೆ ವರವನ್ನು ಕೊಟ್ಟಂತಹ ಬ್ರಹ್ಮದೇವನಿಗಾದರೂ ಕಲ್ಪಾಂತ್ಯದಲ್ಲಿ ಮರಣ ಎಂಬುದು ಇದ್ದೇ ಇದೆ. ಆದರೆ ನಿನಗೆ ಹಾಗ ಹೇಳು, ಎಷ್ಟೇ ಕಲ್ಪ ಬಂದರೂ ಅರುಣ ಒಬ್ಬನೇ ಅರುಣ. ನೀನು ಸುಮ್ಮನೆ ಹೋಗಿ ಹೋಗಿ ಆ ಬ್ರಾಹ್ಮಣರಂತೆ ವಿಪ್ರರಂತೆ ವೇಷ ಎಂತ ದಯ್ಯ ಇದು. ಯಾಕೆ ಈ ಜಪದ ಅಗತ್ಯ ಏನಿಲ್ಲ ನಿನಗೆ? ಸುಮ್ಮನೆ ದೇವರ ಹೊರಟದೆಲ್ಲಿಗೆ ನೀವು? ಬನ್ನಿ ಬನ್ನಿ, ಇಲ್ಲಿ ಬನ್ನಿ. ಈಗ ನಿಮಗೆ ಬೇಸರ ಯಾಕಾದದ್ದು ಅಂತ ಬೇಕಲ್ವಾ? ನೀನೇನು ಕರೆದದ್ದು ನನ್ನನ್ನು? ದೇವರ ಪುಣ್ಯಾತ್ಮ, ನನಗೆ ಮೀನಿನ ವಾಸನೆ ಬಂದರೆ ಆಗುವುದಿಲ್ಲ, ಓಡಿ ಹೋಗುವವನು ಅವನು. ಬ್ರಾಹ್ಮಣರಲ್ವಾ? ನನ್ನನ್ನು ಮೀನು ಹಿಡಿಯುವಂತ ಹೇಳುವುದ ನೀನು? ಹಾಗಲ್ಲ ಸ್ವಾಮಿ. ಮತ್ತೆ ಹೇಗಯ್ಯನೆ? ದೀವರ ಅಂದ್ರೆ ಕೇವಲ ಮೀನು ಹಿಡಿಯುವನಿಗೆ ಮಾತ್ರವಾ? ಮೇಲಿರುವ ಗುರು ದೀವರಲ್ಲ, ಧೀವರ. ಬೃಹಸ್ಪತಿಗಳು ತಾವು. ಪುಣ್ಯಾತ್ಮ, ನಾನು ಬೃಹಸ್ಪತಿ ಅಲ್ಲವಯ್ಯ? ಹೌದು. ಬೃಹಸ್ಪತಿ ಸ್ವರ್ಗದಲ್ಲಿರುವವ, ನಾನು ಇಲ್ಲಿರುವವ. ಅವರು ಅಲ್ಲಿ, ನೀವು ಇಲ್ಲಿ. ಹೌದು, ಆದರೆ ನಿಮ್ಮ ಮಾತು ಅಷ್ಟು ರುಚಿಯಾಗಿದೆ, ಕೇಳುವ ಕೇಳುವ ಅನಿಸುತ್ತಾ ಉಂಟು. ಏನೋ ಬುದ್ಧಿ ಒಪ್ಪಿಕೋ ಎನ್ನುವಂತೆ ಆಡುತ್ತಾ ಉಂಟು. ಒಪ್ಪಿಕೊಂಡೆಯಾ? ಸಾಧ್ಯ ಇಲ್ಲ. ಈ ಪ್ರಪಂಚದಲ್ಲಿ ಎಲ್ಲವೂ ಬುದ್ಧಿಯ ಮೇಲೆ ನಡೆಯುವುದಲ್ಲವಲ್ಲ. ಭಾವನೆಗೆ ಒಂದು ಬೆಲೆ ಎನ್ನುವುದು ಇದೆ. ಮನಸ್ಸದನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ. ಆದರೆ ಮನಸ್ಸು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆ? ಭಾವನೆ ಎನ್ನುವುದು ಅರುಣಾಸುರನನ್ನು ಬಿಟ್ಟಿರುವುದಲ್ಲ. ಭಾವನೆಗೆ ನಾನಾದರೂ ಒಳಗಾದವನೇ. ಹೌದು, ನೀವೇ ಯೋಚನೆ ಮಾಡಿ ನೋಡಿ. ಒಂದು ಕಾಲಕ್ಕೆ ಏನೂ ಇಲ್ಲದೆ ಇರುವಂತ ಅರುಣಾಸುರ ರಣ ಹೇಡಿ ಎನ್ನುವಂತೆ ಲೋಕಮುಖದಲ್ಲಿ ಕಾಣಿಸಿಕೊಂಡವ. ಮರಣವನ್ನು ಬೆನ್ನ ಹಿಂದೆ ಕಟ್ಟಿಕೊಂಡು ಬದುಕುತ್ತಾ ಇದ್ದಂತ ಅರುಣಾಸುರ ಇಂದು ಅಮರನಾಗಿ ಮೆರೆಯಬೇಕಾದ್ರೆ ಯಾವುದು ಕಾರಣ? ನಾನು ಪಡೆದಂತ ವರದ ಬಲ. ಆ ವರವನ್ನು ಕೊಟ್ಟವರು ಯಾರು? ಆ ಸತ್ಯಲೋಕವಾಸಿಯಾಗಿರುವಂತ ಬ್ರಹ್ಮದೇವರು. ದೀರ್ಘಕಾಲದ ತಪಸ್ಸನ್ನು ಮೆಚ್ಚಿ ನಾನು ಕೇಳಿದ ವರವನ್ನು ಕೊಟ್ಟವನಿದ್ದಾನೆ. ಅವನು ಕೊಟ್ಟಂತ ವರ ವಿಶೇಷದಿಂದಲೇ ಅಮರತ್ವದ ಪದವಿ ಸಿಗುವುದಕ್ಕೆ ಸಾಧ್ಯವಾಯಿತು. ಆ ಕಾರಣದಿಂದ ಅಂತಹ ಬ್ರಹ್ಮದೇವನನ್ನು ಏನು ಅಂತ ಆಡುತ್ತೀರಿ? ದೇವನಿದ್ದಾನೆ, ಒಪ್ಪಿಕೊಳ್ಳಬೇಕು ನಾವು. ಅರುಣಾಸುರ, ಹೋಗಿ ಹೋಗಿ ಆ ಬ್ರಹ್ಮನನ್ನು ದೇವರು ಹೇಳುವುದಾ ನೀನು? ಹಂಸವಾಹನ ದೇವರು. ಮಗಳ ಗಂಡ ಮಗಳನ್ನು ಮದುವೆ ಆದವನು. ಸುದಯ ಬಂದಿದ್ದಲ್ಲೇ ದಂಡ ತೆತ್ತವನು ವರವಿತ್ತು ಪಡೆದನು. ಪ್ರತಿಯ
ಅಂಬಿಕ ಪತಿ ಕಲಿಸಿದಂತರಣ ಪಣ್ಯವ ಹಿತದಿ ತಜವಂ ಸೇರಲಂಬಿಕ ಪತಿ ಕಲಿಸಿದಂತರಣ ಪಣ್ಯವ ಶಿದಿಯ ವಣಿಕರ ಧರ್ಮ ಜಗ ಪೂಜಿತನು ಪ್ರಥಮದಲ್ಲಿ ಸುದಯ ಪತಿ ತಲೆ ದಂಡ ತೆತ್ತವನು ವರ ಬಿಟ್ಟು ಪಡೆದನು ಪ್ರತಿಯೆನಿಸಿ ತವ ಸಪದ ಬಿತ್ತವನು ಬ್ರಹ್ಮನ ಹೆಸರು ಹೇಳುವುದಾ ನೀನು? ಬ್ರಹ್ಮದೇವರು ಬ್ರಹ್ಮದೇವರು ಎಂತ ದೇವರು? ಅವನ ಹೆಸರು ಕೇಳಿದರೆ ನನಗೆ ಸಿಟ್ಟು ನೆತ್ತಿಗೆ ಇರ್ತದೆ ನನಗೆ. ನಿಮಗೂ ಅವರಿಗೇನು ಹಾಗೆ ತಾನ? ಏನು ದೇವರ ಅವನು? ದೇವರಿದ್ದಾರೆ. ಮಗಳ ಗಂಡ ಮಗಳ ಗಂಡ. ಪ್ರಾರಂಭದಲ್ಲಿ ಯಾರೂ ಇಲ್ಲ, ನಾನು ಊರೂರು ತಿರುಗಾಡುವ ಬ್ರಾಹ್ಮಣ ಅಂತ ಆಡಿದ್ದಾರೆ. ಈಗ ನೋಡಿದ್ರೆ ಬ್ರಹ್ಮನದ್ದು ಮಾವ. ಪುಣ್ಯಾತ್ಮ, ಮಗಳನ್ನು ಕೊಟ್ಟಿದ್ದೀರಲ್ವಾ? ನನ್ನ ಮಗಳ ಗಂಡ ಅಲ್ಲ, ಮತ್ತೆ ಅವನ ಮಗಳ ಗಂಡ. ಈ ಪ್ರಪಂಚದಲ್ಲಿ ಯಾರಾದರೂ ಮಗಳನ್ನು ಮದುವೆಯಾಗುವ ಕ್ರಮ ಉಂಟೇನಯ್ಯ? ಇಲ್ಲ. ಆಗಿದ್ದಾರಲ್ಲ ಆ ನಿನ್ನ ಬ್ರಹ್ಮ ದೇವ ಯಾಗ ಮಾಡಿದ, ಮಗಳನ್ನು ಪಡೆದ, ಮಗಳೆಂದು ಒಪ್ಪಿಕೊಂಡ ಮೇಲೆ ಅದೇ ಮಗಳನ್ನು ಮದುವೆಯಾದ. ಇದು ಲೋಕವೇ ಒಪ್ಪಿಕೊಂಡಿದೆ. ಈಗ ಮಾಡಿದ ತಪ್ಪಿಗೆ ಶಿಕ್ಷೆ ಆಗಿದೆ. ಮಗಳ ಗಂಡ ಮಾತ್ರ ಅಲ್ಲ, ದೊಡ್ಡ ವ್ಯಾಪಾರಿಯವನು. ಏನು ನಿನ್ನ ಮೇಲಿನ ಪ್ರೀತಿಯಿಂದ ಕರುಣೆಯಿಂದ ಸತ್ಯಲೋಕದಿಂದ ಬಂದು ನನಗೆ ವರವನ್ನು ಕೊಟ್ಟದೆಂದು ಭಾವಿಸಿದೆಯಾ? ಅಲ್ವಾ? ಮತ್ತೆ ತಪಸ್ಸನ್ನು ಆಚರಿಸಿದ್ದಾನೆ, ಮೆಚ್ಚಿದ್ದೇನೆ, ವರವನ್ನು ಕೊಟ್ಟಿದ್ದಾನೆ. ನೀನು ತಪಸ್ಸನ್ನು ಆಚರಿಸಿ ಆರ್ಜಿಸಿಕೊಂಡಂತಹ ಪುಣ್ಯ ಎನ್ನುವಂತಹ ವಿತ್ತವನ್ನು ಕಸಿದು ವರ ಎನ್ನುವಂತಹ ವಸ್ತುವನ್ನು ಕೊಟ್ಟು ಸತ್ಯಲೋಕಕ್ಕೆ ಹೋದವ ಬ್ರಹ್ಮ. ಇದು ಸಂಪೂರ್ಣವಾಗಿ ಕೊಳ್ಳುವಿಕೆಯ ವ್ಯವಹಾರ. ನನಗೆ ಒಂದು ಉದಾಹರಣೆ ಕೊಡುತ್ತೇನೆ. ಹೇಗೆ? ನಮಗೆ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಹೋಗಬೇಕಾದರೆ ಅಂಬಿಗನ ಸಹಾಯ ಅಗತ್ಯವಿರುತ್ತದೆ. ಆ ದಡವನ್ನು ತಲುಪಿದ ಬಳಿಕ ಅಂಬಿಗನಿಗೆ ಕೊಡಬೇಕಾದಂತಹ ವಿತ್ತವನ್ನೆಲ್ಲ ಕೊಟ್ಟ ಬಳಿಕ, ಅಯ್ಯೋ ಅಂಬಿಗ, ನಮ್ಮನ್ನು ದಡ ತಲುಪಿಸಿದಂತಹ ದೇವರು ನೀನು ಎಂದವನ ಕಾಲಿಗೆ ಬೀಳುವ ಕ್ರಮ ಎಲ್ಲಿಯಾದರೂ ಉಂಟೇನೆಯ? ಅವನನ್ನು ವೈದ್ಯರ ಬಳಿಗೆ ಕರೆದುಕೊಂಡು ಹೋಗಬೇಕು. ಈಗ ನಿನ್ನನ್ನು ಯಾವ ವೈದ್ಯರಲ್ಲಿ ನಿನ್ನ ವ್ಯವಹಾರವು ಅದೇ ರೀತಿ ಆಯ್ತಲ್ಲೇಯ? ಬ್ರಹ್ಮನಿಗೆ ಕೊಡಬೇಕಾದದ್ದನ್ನು ಕೊಟ್ಟ ಮೇಲೆ ಆ ಬ್ರಹ್ಮನ ಹಂಗೆ ಯಾಕೆ ನಿನಗೆ ಗಾಯತ್ರಿ ಜಪ ಯಾಕೆ ಮಾಡುತ್ತಾ ಇರುವೆ? ಸುಮ್ಮನೆ ಆಲೋಚನೆ ಮಾಡು ನೀನು. ಬ್ರಾಹ್ಮಣರೇ, ಮಾತು ಹಿತವಾಗಿದೆ. ಮಿತವಾದ ಮಾತು ಕೇಳುವುದಕ್ಕೆ ಆನಂದವಾಗುತ್ತಾ ಉಂಟು. ಆಲೋಚನೆ ಆದರೆ ಒಂದು ಏನು, ಬುದ್ಧಿ ಒಪ್ಪಿಕೊಳ್ಳುವುದೆಲ್ಲ ಮನಸ್ಸು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಅಸ್ಥಿಯಂತೆನ್ನುವ ವಾದವು ಜಗದೊಳು, ಅಸ್ಥಿಯಂತೆನ್ನುವ ವಾದವು ಜಗದೊಳು, ಘನಮಾನ್ಯ ಮಿಗುದು ನಿನ್ನ, ಘನಮಾನ್ಯ ಮಿಗುದು ನಿನ್ನ ಮತವ ಪೀಳಿಗಳೆಂದನಾಗಲಿ ಜನ. ಸದಾಕಾಲ ಪೂಜೆ ಪುರಸ್ಕಾರಗಳ ಮೂಲಕವಾಗಿ ಜೀವನವನ್ನು ಸಾಗಿಸುವವರು ನೀವು ಬ್ರಾಹ್ಮಣರಿದ್ದೀರಿ. ಹಾಗಿದ್ದರೆ ನಿಮ್ಮನ್ನು ಕಾಣುವಾಗ ಅಚ್ಚರಿಯಾಗುತ್ತಾ ಉಂಟು. ಇದು ಬ್ರಾಹ್ಮಣರು ಹೌದೋ? ಇದು ವೇಷದ ಬ್ರಾಹ್ಮಣ? ವೇಷ ಅಲ್ಲ, ಇಲ್ಲಿ ನೋಡು ಶನಿವಾರ ಇದೆ ಬ್ರಾಹ್ಮಣ. ಅದೇ ಹೌದು ಅಂತಾದರೆ ದೇವರೇ ಇಲ್ಲ, ಬ್ರಹ್ಮದೇವರು ದೇವರಲ್ಲ, ಅವನು ಕೈ ಮುಗಿಯುವುದು ವ್ಯರ್ಥ, ಈ ರೀತಿಯಾದಂತಹ ಮಾತುಗಳನ್ನು ಆಡುತ್ತಾ ಇದ್ದೀರಿ. ಇಂತಹ ಮಾತುಗಳು ಬರುವುದು ಯಾರ ಬಾಯಿಂದ? ಒಬ್ಬ ನಾಸ್ತಿಕನ ಬಾಯಿಂದ ಬರುವುದಕ್ಕೆ ಸಾಧ್ಯ. ಒಬ್ಬ ಆಸ್ತಿಕನಾದವ, ದೇವರನ್ನು ಒಪ್ಪುವವ ಇಂತಹ ಮಾತುಗಳನ್ನು ಆಡುವುದಕ್ಕೆ ಸಾಧ್ಯ ಉಂಟೇ ಹೇಳಿ? ಹಾಗಿದ್ದರೆ ನಿಮ್ಮ ಮತ ಯಾವುದು? ಏನು ನನ್ನನ್ನು ನಾಸ್ತಿಕ ಎಂದು ಭಾವಿಸಿದೆಯಾ? ಮಾತು ಹಾಗೆ ಉಂಟು. ನಾನು ನಾಸ್ತಿಕ ಅಲ್ಲವಯ್ಯ, ನಾನು ಆಸ್ತಿಕನೇ. ಅಂದ್ರೆ ನೀನು ಹೇಳುವ ಬ್ರಹ್ಮನನ್ನೆಲ್ಲ ದೇವರೆಂದು ಹೇಳುವವನಲ್ಲ. ಮತ್ತೆ ನಾನು ಒಪ್ಪಿಕೊಂಡ ದೇವರೇ ಬೇರೆ. ಯಾವುದು? ಆ ದೇವರನ್ನು ತಿಳಿಯಬೇಕಾದರೆ ಒಂದು ತತ್ವವಿದೆ. ತತ್ವಮಸಿಯು ಎಂಬ ತತ್ವವನರಿಯದೆ ಸತ್ವ ಕೆಟ್ಟ ಬ್ರಹ್ಮನೇ ನಿಶ್ಚಯದೇ ತತ್ಯಾಸ್ತಿಕ ಮತವು ಬೇರಲ್ಲ. ನಿತ್ಯ ವಂದಿತಕ್ಕೆ ಸಂಶಯವೇ ಸಲ್ಲ. ತತ್ವಮಸಿಯು ಎಂಬ ತತ್ವವ ಅರಿಯದೆ ನಾನು ಒಪ್ಪಿಕೊಂಡ ದೇವರೇ ಬೇರೆ. ಯಾರು? ಆ ದೇವರನ್ನು ತಿಳಿಯಬೇಕಾದರೆ ಒಂದು ತತ್ವವಿದೆ. ಯಾವುದದು? ಆ ತತ್ವ ತಿಳಿಯದೆ ನೀನು ಸತ್ವ ಕೆಟ್ಟಿರುವೆ. ತತ್ವಮಸಿ ಎನ್ನುವಂತಹ ತತ್ವ ಅದು.
ತತ್ವಮಸಿ. ಹೌದು. ಏನದು? 3 ಶಬ್ದದಿಂದ ಉಂಟಾದಂತಹ ತತ್ವ. ಹೇಗೆ? ತತ್ತೆಂದರೆ ಅದು, ಬ್ರಹ್ಮ ದೊಡ್ಡದು, ಒಮ್ಮೆಂದರೆ ನೀನು, ಹಸಿ ಎಂದರೆ ಆಗಿರುವೆ, ನೀನೇ ಪರಬ್ರಹ್ಮ ಪುಣ್ಯಾತ್ಮ. ನಾನು ಮೀರಿದ ದೇವರೇ ಇಲ್ಲ, ನೀನು ಬ್ರಹ್ಮಾತೀತ, ನೀನೇ ದೇವರು ಪುಣ್ಯಾತ್ಮ. ತಪ್ಪಿದ್ದೀರಿ ನೀವು. ಯಾಕಯ್ಯ? ವರ ಕೊಟ್ಟಿರುವುದು ಬ್ರಹ್ಮದೇವ ಹೌದು, ಆದರೆ ನಾನು ಜಪಿಸುವಂತ ಗಾಯತ್ರಿ ಮಂತ್ರವನ್ನು ಉಪದೇಶಿಸಿರುವುದು ಬ್ರಹ್ಮದೇವರಲ್ಲ, ಅವನ ಅರಸಿಯಾಗಿರುವಂತಹ ಶಾರದಾ ಮಾತೆ. ನಿನ್ನ ಮೇಲಿನ ಕರುಣೆಯಿಂದ ನಿನಗೆ ಆ ಗಾಯತ್ರಿ ಉಪದೇಶ ಮಾಡಿದ್ದೆಂದು ಭಾವಿಸಿದೆ ಅಲ್ಲವೇ? ಮತ್ತೆ ಆ ಶಾರದ ದೊಡ್ಡ ನಂಜಿನ ಬುರುಡೆ, ನೀನು ಬ್ರಹ್ಮನಿಂದ ವರವನ್ನು ಪಡೆಯುವಾಗ ಬ್ರಹ್ಮನನ್ನು ಮೀರಿ ನಿಂತಿರುವೆ ಎನ್ನುವಂತಹ ವಿಚಾರವನ್ನು ತಿಳಿದ ಆಕೆ ಗಾಯತ್ರಿ ಎನ್ನುವಂತಹ ದೊಡ್ಡ ಬಂಡೆ ಕಲ್ಲನ್ನೆನ್ನ ನೀನು 3 ಹೊತ್ತು ಅರಮನೆಯ ಒಳಗೆ ಕುಳಿತುಕೊಂಡು ಗಾಯತ್ರಿ ಜಪ ಮಾಡಿದರೆ ನಿನಗೆ ಯಾರು ಕೈ ಮುಗಿಯುತ್ತಾರೆ? ಮಾತ್ರವಲ್ಲ, ಈ ಗಾಯತ್ರಿ ಅಭಿಮಾನಿ ದೇವರು ಯಾರು? ಸೂರ್ಯ. ಸೂರ್ಯ ಯಾರು? ಬ್ರಹ್ಮನಿಗಿಂತ ಸಣ್ಣವ. ನೀನು ಯಾರು? ಬ್ರಹ್ಮನಿಗಿಂತ ದೊಡ್ಡವ. ಹೋಗಿ ಹೋಗಿ ನಿನಗಿಂತ ಎಷ್ಟೋ ಕಡಿಮೆ ಶಕ್ತಿ ಉಳ್ಳ ಸೂರ್ಯನ ಆರಾಧನೆ ಮಾಡುತ್ತಾ ಇರುವೆ. ಎಲ್ಲ ಕರ್ಮವೇ. ಬಿಡಯ್ಯ ಈ ಬದುಕೆನ್ನುವುದು ಕೇವಲ ಪೂಜಾಗ್ರಹದಲ್ಲೇ ಕಳೆಯುತ್ತಾ ಇತ್ತು. ಬೆಳಗ್ಗೆ ಎದ್ದರೆ ಗಾಯತ್ರಿ ಮಂತ್ರ, ಮಧ್ಯಾಹ್ನದ ಕಾಲಕ್ಕೆ ಗಾಯತ್ರಿ ಮಂತ್ರ, ಸಾಯಂಕಾಲವು ಗಾಯತ್ರಿ. ಹಗ್ಗ ಇಲ್ಲದೆ ನನ್ನನ್ನು ಕಟ್ಟಿ ಹಾಕಿದವಳು ಶಾರದೆ. ತಪ್ಪಿದೆ. ಅರಿಯದೇ ಹೋದ ಇವರೆಲ್ಲರ ಮೋಸವನ್ನು ನನ್ನ ಕಣ್ಣನ್ನು ತೆರೆದಿದ್ದೀರಾ. ಸಂತೋಷವಾಯಿತು. ನೀವಾಡಿದಂತೆ ಇಷ್ಟರವರೆಗೆ ಜಪಿಸುತ್ತಾ ಇದ್ದಂತ ಗಾಯತ್ರಿ ಮಂತ್ರವನ್ನು ಬಿಟ್ಟೆ ಬಿಟ್ಟೆ ಬಿಟ್ಟೆ. ನಂಬಿಕೆ ಬರುವುದಿಲ್ಲ. ಅದಕ್ಕೆ ನಾನು ಆ ಕಡೆಯಿಂದ ಹೋದ ಬಳಿಕ ನೀನು ಮತ್ತೆ ಪ್ರಾರಂಭಿಸಿದರೆ ಇಲ್ಲ. ಈಗ ದುಶ್ಚಟೆ ಇದ್ದವರು ಬಿಡ್ತೇನೆ 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 ಅಂತ ಯಾವಾಗಲೂ ಹೇಳುತ್ತಲೇ ಇರ್ತಾರೆ. ಮರುದಿವಸ ಅದನ್ನೇ ಪ್ರಾರಂಭಿಸುತ್ತಾರೆ. ನನಗೆ ಗೊತ್ತಿಲ್ವಾ? ಅದಕ್ಕೆ ನಂಬಿಕೆಗಾಗಿ ಭಾಷೆ ಕೊಡು. ನಂಬಿಕೆ ಬೇಕು. ನೀವಾಡಿದಂತೆ ಗಾಯತ್ರಿ ಮಂತ್ರವನ್ನು ಜಪಿಸುವುದನ್ನು ತಲೆ ಕಡಿದೇನು? ಇಷ್ಟು ಮಾತಾಡಿದ್ದೀರಿ ಅಂತ ಬಿಟ್ಟಿದ್ದೇನೆ ಅಷ್ಟೇ ನಿಮ್ಮನ್ನು. ಹಾಗಲ್ಲವಯ್ಯ, ವಿಚಾರವರೆಗೆ ಜಪ ಮಾಡುತ್ತಿದ್ದ ಅರುಣಾಸುರ ಸತ್ತು ಹೋಗ್ಲಿ, ಇನ್ನು ನೀನು ಮುಂದೆ ಹೊಸ ಅರುಣಾಸುರ, ನೀನು ನೂತನವಾದ ಅರುಣಾಸುರನ ಬದುಕು. ಪರಬ್ರಹ್ಮ ಅರುಣಾಸುರ. ಸಂತೋಷವಾಯಿತು. ಅರುಣಾಸುರ ಇನ್ನ ಪ್ರಪ್ರಥಮ ಅರ್ಚಕನಾಗಬೇಕೆಂದು. ಅರ್ಚಕನಾಗಬಹುದು, ಆದರೆ ಒಂದುಂಟು. ಏನು? ಈಗ ಹರಿಯನ್ನು ಪೂಜಿಸುವುದಕ್ಕೆ ಭಜಿಸುವುದಕ್ಕೆ ಅವನ ಭಕ್ತರಿಗೊಂದು ಮಂತ್ರ ಅಂತ ಉಂಟೌದು. ಹೌದೌದು. ಯಾವುದು? ಓಂ ನಮೋ ಭಗವತೆ ವಾಸುದೇವ. ಪರಮೇಶ್ವರನನ್ನು ಪೂಜಿಸುವುದಕ್ಕೆ ಒಂದು ಮಂತ್ರ. ಓಂ ನಮಃ ಶಿವಾಯ. ಬ್ರಹ್ಮನಿಗಾದರೂ ಒಂದು ಮಂತ್ರ ಎನ್ನುವುದಿಲ್ವಾ? ಈ ಪ್ರಪಂಚದಲ್ಲಿರುವಂತಹ ಎಲ್ಲಾ ದೇವರು ದೇವತೆಗಳಿಗೂ ಒಂದು ಮಂತ್ರವೆನ್ನುವುದು ಇದೆ. ಅರುಣಾಸುರ ದೇವನಿದ್ದಾರೆ. ನನ್ನ ಭಕ್ತರು ಈ ಪ್ರಪಂಚದಲ್ಲಿ ಇನ್ನು ಮುಂದೆ ಕಾಣಿಸಿಕೊಳ್ಳುವುದಕ್ಕೆ ಇದ್ದಾರೆ. ಅವರಿಗೊಂದು ಮಂತ್ರ ಬೇಡವೇ? ಉಂಟಲ್ಲ. ಏನದು? ಅರುಣ ಏಕೆ ದೇವ. ಇಲ್ಲಿಂದ ಏಕವೀರಾದ್ರಿಪುರದಿಂದ ಹೋಗುವುದಿಲ್ಲ ಅಂತ ಹರಕೆ ಉಂಟ ನಿಮಗೆ? ಸ್ವಲ್ಪ ತಪ್ಪಿತು. ಏಕೆ ದೇವ? ಅಲ್ಲ ಅರುಣ ಏಕೋ ದೇವ. ಅರುಣ ಏಕೋ ದೇವ. ಅರುಣಾಸುರ ಏಕೋ ದೇವ. ಅರುಣಾಸುರನೋರ್ವನೇ ದೇವ, ಪ್ರಪಂಚದಲ್ಲಿ ಬೇರೆ ದೇವರುಗಳಿಲ್ಲ. ಆನಂದವಾಯಿತು. ಅರುಣಾಸುರ ಸಂತೋಷವಾಯಿತು. ಒಂದು ಪ್ರದಕ್ಷಿಣೆ ಬರುತ್ತೆ. ಯಾರು ಹೋಗಿದ್ದಾರ ನಿಮ್ಮದು? ಈ ಕ್ರಮ ಎಲ್ಲಿಯಾದರೂ ಉಂಟಾ? ಕ್ರಮ ತಪ್ಪಿದ. ನೀವು ಸ್ವಲ್ಪ ಅವಸರದ ವ್ಯಕ್ತಿ ಅಂತ. ಅಪ್ರದಕ್ಷಿಣೆ ಆಯ್ತಾ? ಆಗಲಿಲ್ಲ ಮತ್ತೆ? ಕ್ಷಮಿಸು ಕ್ಷಮಿಸು. ಇರಲಿ ಬಿಡಿ,
ನೀವಲ್ವಾ ನಡೀತದೆ ಅದು ಹೌದು. ಬಂದಿದ್ದೀರಿ, ಊರೂರು ತಿರುಗಾಡುವವರು, ಇಲ್ಲ ಉಳಿತೀರಾ ಹೇಗೆ ವ್ಯವಸ್ಥೆ ಮಾಡಿದ? ಇನ್ನು ಮುಂದೆ ನಿನ್ನ ಪ್ರಚಾರ ನಾನೇ ಮಾಡುವವ. ಹೌದಾ? ಲೋಕಕ್ಕೆ ನಿನ್ನ ಬಗ್ಗೆ ಪ್ರಚಾರ ಮಾಡುತ್ತೇನೆ. ಹೇಗೆ? ಅರುಣ ಯಾಕೋ ದೇವ ಒಪ್ಪನೇ ದೇವ ಎನ್ನುವ ರೀತಿಯಲ್ಲಿ. ಅರುಣಾಸುರನೇಕೋ ದೇವ. ಬೇಕಾದ ವ್ಯವಸ್ಥೆ ಆಗುತ್ತದೆ, ಒಳಗಡೆ ಹೋಗಿ. ಆಗಲಿ, ಕೊಟ್ಟರೆ ಸ್ವೀಕರಿಸುತ್ತೇನೆ. ಕೊಡುತ್ತಾರೆ, ಯೋಚನೆ ಮಾಡಬೇಡಿ, ಕೊಡ್ತಾರೆ. ಇಷ್ಟರವರೆಗೆ ಲೋಕದಲ್ಲಿ ಕೋಟಿ ಕೋಟಿ ಮಂದಿ ದೇವತೆಗಳು, ಅವರಿಗೆ ಗುಡಿಗೋಪುರಗಳಿತ್ತು, ಪೂಜೆ ಪುರಸ್ಕಾರಗಳೆಲ್ಲ ಸಲ್ಲುತ್ತಾ ಇತ್ತು. ಇನ್ನು ಹಾಗಲ್ಲ, ಪ್ರಪಂಚದಲ್ಲಿ ದೇವನೊಬ್ಬನೇ ಅರುಣ ದೇವ. ಅರುಣ ದೇವನಿಗಲ್ಲದೆ ಅನ್ಯರಿಗೆ ಪ್ರಪಂಚದಲ್ಲಿ ಪೂಜೆ ಪುರಸ್ಕಾರಗಳು ಸಲ್ಲಕೂಡದು. ಗುಡಿಗೋಪುರಗಳು ಅರುಣ ದೇವನಿಗೆ, ಪೂಜೆಗಳು ಯಾಗ ಯಜ್ಞಾದಿಗಳು ಅರುಣ ದೇವನಿಗೆ. ಅದನ್ನು ಮೀರಿ ಯಾರಾದರೂ ವ್ಯವಹರಿಸಿದರು ಅಂತಾದರೆ ಬಿಡಬೇಡಿ. ನಮ್ಮವರೇ ಕೇಳಿ, ಮಂತ್ರಿಗಳು ಸೇನಾಧಿಪತಿಗಳು ಕೇಳಿ, ಹೋಗಿ ಅಂತವರ ಶಿರವನ್ನು ಕತ್ತರಿಸಿ ಗುಡಿ ಗೋಪುರಗಳ ಬುಡಿಗಟ್ಟಿ ತಡ ಮಾಡಬೇಡಿ, ಹೊರಡಿ. ಇನ್ನು ಲೋಕದಲ್ಲಿ ಓರ್ವನೇ ದೇವ ಅರುಣಾಸುರ, ಅರುಣಾಸುರ, ಅರುಣಾಸುರ. ಸಖಿಯರಲ್ಲಿ ವಿಚಾರಿಸಿದೆ, ಗೊತ್ತಿಲ್ಲ ಎನ್ನುವ ಹಾಗಾಡಿದರು. ನಿಮ್ಮನ್ನು ಕಾಣಬೇಕು, ನಿಮ್ಮಲ್ಲೆರಡು ಮಾತುಗಳನ್ನು ಆಡಬೇಕು ಎನ್ನುವ ಉದ್ದೇಶದಿಂದ ನಿಮ್ಮನ್ನು ಹುಡುಕಿಕೊಂಡು ಈ ಉಪವನದ ಕಡೆಗೆ ಬಂದೆ ತಾಯಿ. ಇಲ್ಲಿ ಬಂದು ನೋಡಿದೆ ಎಂತಾದ್ರೆ ಕಲ್ಲ ಮಂಚದ ಮೇಲೆ ಕಲ್ಲಾಗಿ ಕುಳಿತುಕೊಂಡಿದ್ದೀರಲ್ಲಮ್ಮ. ಯಾಕೆ ತಾಯಿ, ಸಖಿಯರು ಏನಾದರೂ ಅಂದರೆ? ಅಲ್ಲ,
ನಿಮ್ಮ ಆಪ್ತ ಸಖಿ ನಾನು. ನನ್ನಿಂದ ಏನಾದರೂ ನೋವಾಯಿತೆ ತಾಯಿ? ಅದೂ ಅಲ್ಲ ಇದೂ ಅಲ್ಲ. ಹಾ, ತಿಳಿದೆ ತಾಯಿ. ಸರಸಮಯ ದಾಂಪತ್ಯ ಜೀವನ ನಿಮ್ಮದು, ಅದರಲ್ಲಿ ವಿರಸ ಉಂಟಾಯಿತೆ. ವಿರಸವಿಲ್ಲವೋ ಮನ ಕದಡಿ ಶಾಂತಿಯ ಕಾಣಿಗೆ ಮಾಲಿನಿಗೆ ವಿರಸವಿಲ್ಲವೋ ಮನ ಕದಡಿ ಶಾಂತಿಯ ಕಾಣೆ ಇರುಳುವುದು ಸ್ವಪ್ನಂಗಳು ಅರಸುವ ಶಾಂತಿ ಕಾಣದು ಅರಸುವ ಶಾಂತಿ ಕಾಣದು ನೀನೈದುವ ತಾಣ ಅರುಹರೆಯ ಎನ್ನೋಳು ವಿರಸವಿಲ್ಲವು ಮನ ಕದಡಿ ಶಾಂತಿಯ ಕಾಣೆ ಇರುಳುವುದು ಸ್ವಪ್ನಗಳು ಅಮ್ಮ, ನನ್ನನ್ನೇ ಕಾಣಬೇಕು ಎನ್ನುವಂತಹ ಉದ್ದೇಶದಿಂದ ಅರಮನೆಯಲ್ಲಿ ಎಲ್ಲ ಕಡೆಯಲ್ಲಿ ಹುಡುಕಿ ಅಲ್ಲಿ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ನೇರವಾಗಿ ಉಪವನದತ್ತ ಬಂದು ಇಲ್ಲಿ ನನ್ನನ್ನು ಕಾಣುತ್ತಾ ಇದ್ದೀಯ. ಹೌದಮ್ಮ. ನನ್ನನ್ನು ಕಂಡ ಕ್ಷಣವೇ ಪ್ರಶ್ನೆಗಳ ಸುರಿಮಳೆಯನ್ನೇ ಮಾಡುತ್ತಾ ಇದ್ದೀಯ. ಹೌದು. ನೀ ಕೇಳಿದಂತಹ ಪ್ರಶ್ನೆಯದು ಸರಸಮಯವಾದಂತಹ ನಿಮ್ಮ ಜೀವನದಲ್ಲಿ ವಿರಸ ಉಂಟಾಯಿತೆ. ಹೌದು. ಹೌದಮ್ಮ, ಸಹಜವಾದಂತಹ ಪ್ರಶ್ನೆಯನ್ನೇ ಕೇಳಿದ್ದೀಯ. ಸತ್ಯ. ಅತ್ತೆ ಸೊಸೆಯಂದಿರ ನಡುವೆ ಭೇದ, ಅಣ್ಣ ತಮ್ಮಂದಿರ ನಡುವೆ ಜಗಳ, ಹೆಂಡತಿ ಗಂಡಂದಿರ ಮಧ್ಯೆ ನಡೆಯುವಂತಹ ವಿರಸ, ಇದೆಲ್ಲ ಸಾಮಾನ್ಯರ ಮನೆಯಲ್ಲಿ ನಡೆಯುವಂತಹ ವಿಚಾರ. ಹೌದು. ಹಾಗಾಗಿ ನಮ್ಮ ನಡುವೆ ಏನಾದರೂ ವಿರಸ ಉಂಟಾಯಿತೆ ಎಂದು ನೀ ಪ್ರಶ್ನೆಯನ್ನು ಕೇಳಿದರೆ ತಪ್ಪಿಲ್ಲ ಬಿಡು. ಆದರೆ ಏನಮ್ಮ? ಮಾಲಿನಿ ಅಮ್ಮ, ಎಷ್ಟೋ ವರ್ಷಗಳಿಂದ ನನ್ನ ಬಳಿಯಲ್ಲಿದ್ದವಳು ನೀನು. ಹೌದು. ನನ್ನ ಆಪ್ತ ಸಖಿ ನೀನು. ಹೌದು. ಅರುಣಾಸುರ ಮಹಾಪ್ರಭುಗಳು ಯಶೋಮತಿ ಇವರ ದಾಂಪತ್ಯ ಜೀವನ ಹೇಗೆ ಎನ್ನುವುದು ನಿನಗೂ ತಿಳಿದಿರುವಂತಹ ವಿಚಾರ. ಖಂಡಿತ ತಾಯಿ. ನನ್ನ ಪತಿದೇವರಲ್ಲಿ ವಿರಸ ಉಂಟಾಗುವುದಕ್ಕೆ ಸಾಧ್ಯ ಉಂಟೇನೆ? ಇಲ್ಲ, ಖಂಡಿತವಾಗಿಯೂ ಇಲ್ಲ. ಆದರೆ ನಾನೊಂದು ಕೆಟ್ಟ ಕನಸನ್ನು ಕಂಡೆ ಮಾಲಿನಿ. ಅಮ್ಮ, ಒಂದು ಕನಸಿಗಾಗಿ ಈ ರೀತಿಯಾಗಿ ಚಿಂತೆ ಮಾಡುವುದು ಕೇವಲ ಕನಸಾಗಿರುತ್ತಿದ್ದರೆ ನಾ ಹೆದರುತ್ತಿರಲಿಲ್ಲ. ಮತ್ತೆ 4ನೇ ಜಾವದಲ್ಲಿ ಕಂಡಂತಹ ಕನಸದು. ಹೌದೇ? 4ನೇ ಜಾವದಲ್ಲಿ ಕಂಡಂತಹ ಕನಸು ಅದು ಸತ್ಯವಾಗುತ್ತದೆಯಂತೆ. ನಿಜ? ಹಾಗಾಗಿ ಹೆದರಿದೆ. ಆ ಕನಸು ಏನು ಅಂತ ಕೇಳಬಹುದೇ? ಮಾಲಿನಿ ಅಮ್ಮ, ನಿನ್ನೆಯ ರಾತ್ರಿ ಮೃಷ್ಟಾನ್ನ ಭೋಜನವನ್ನು ಉಂಡು ಹಾಯಾಗಿ ನಿದ್ರಿಸಿರುವಂತಹ ಸಮಯದಲ್ಲಿ ಒಂದು ಭೀಕರವಾದಂತಹ ಕನಸನ್ನು ಕಂಡೆ. ಏನಮ್ಮ ಅದು? ಮತ್ತಿನ್ನೇನು ಅಲ್ಲ, ಮತ್ತೆ ಕೆನ್ನೀರೇ ಮಡುವಾಗಿ ಹರಿಯುವಂತಹ ಘೋರವಾದಂತಹ ದೃಶ್ಯವನ್ನು ನಾ ಕನಸಿನಲ್ಲಿ ಕಂಡೆ. ಹೌದೇ? ಆ ಕೆನ್ನೀರಿನ ಮಡುವಲ್ಲಿ ನನ್ನ ಪತಿದೇವರು ಕೊಚ್ಚಿಕೊಂಡು ಹೋಗುವಂತಹ ಭೀಕರ ದೃಶ್ಯವನ್ನು ಕಂಡೆ ಮಾಲಿನಿ. ಭೀಕರ ದೃಶ್ಯವನ್ನು ಕಂಡೆ. ಅವರನ್ನು ಉಳಿಸುವುದಕ್ಕೆ ಪ್ರಯತ್ನ ಪಡಲಿಲ್ವೇ ತಾಯಿ? ನಾ ಪ್ರಯತ್ನ ಪಟ್ಟೆ. ಹೇಗೆ? ನನ್ನದಾದಂತಹ ಬಲಗೈಯನ್ನು ನಾನು ಚಾಚಿದೆ. ಪರಿಣಾಮ ನನ್ನನ್ನು ಬಿಟ್ಟು ನನ್ನ ಪತಿ ದೇವರು ದೂರ ಹೋಗಿ ಬಿಟ್ಟರು ಮಾಲಿನಿ, ದೂರ ಹೋಗಿ ಬಿಟ್ಟರು. ಅಳಬೇಡಿ ತಾಯಿ. ಯಾವುದು ನಾವು ಯೋಚಿಸಿದ ಹಾಗೆ ಇರುವುದಿಲ್ಲ. ದೈವ ಇಚ್ಛೆ ಎನ್ನುವುದುಂಟು. ಹಾಗಾಗಿ ಮನಸ್ಸಿನಲ್ಲಿದ್ದಂತಹ ಭಾರವನ್ನೆಲ್ಲ ನೀವು ನಂಬಿರುವ ದೇವರ ಮೇಲೆ ಹಾಕಿ ನೆಮ್ಮದಿಯಿಂದ ಇರಿತಾಗಿ. ಅದು ಸರಿ. ಕೆಲವು ದಿವಸಗಳಿಂದ ನಿನ್ನನ್ನು ನಾನು ನೋಡುತ್ತಾ ಇದ್ದೇನೆ. ಹೌದು. ಕೇಳಬೇಕಾದಂತಹ ಒಂದು ಪ್ರಶ್ನೆ ಉಳಿದಿದೆ. ಒಂದಲ್ಲ 100 ಕೇಳಿ ತಾಯಿ. ಕೇಳಲಿ? ಖಂಡಿತ. ನೀ 2 ದಿವಸಕ್ಕೊಮ್ಮೆ ಅಥವಾ 4 ದಿವಸಕ್ಕೊಮ್ಮೆ? 4 ದಿವಸಕ್ಕೊಮ್ಮೆ ಎಲ್ಲಿಗೋ ಈ ಅರಮನೆಯಿಂದ ಹೋಗುತ್ತಿ. ಹೌದೇ? ಹೋಗುವಂತಹ ಸಮಯದಲ್ಲಿ ನಿನ್ನ ಮುಖದಲ್ಲಿ ದುಃಖದ ಛಾಯೆ ಹೊಂದಿರುತ್ತದೆ. ಹೋಗಿ ಹಿಂತಿರುಗುವಂತಹ ಸಂದರ್ಭದಲ್ಲಿ ಸಂತೋಷದಿಂದ ಲವಲವಿಕೆಯಿಂದ ಬರುತ್ತಿ. ಮಾಲಿನಿ, ನನ್ನಲ್ಲಿ ಹೇಳಮ್ಮ,
ನೀ ಹೋಗುವಂತಹ ತಾಣ ಯಾವುದು? ನಿನಗೆ ಸಂತೋಷವನ್ನು ನೀಡುವವರು ಯಾರು? ನನ್ನಲ್ಲಿ ಹೇಳಬಹುದೇ? ನುಡಿಗೆ ಬಿಚ್ಚುತ್ತಾ ಅದನ್ನೇ ಕೇಳೋದು. ನಾ ಎಲ್ಲಿಗೆ ಹೋಗುತ್ತಿರುವೆ? ನನ್ನ ಮನೆಗೆ ಹೋಗುತ್ತೇನೆ. ಮನೆಗೆ ಹೋಗೋದು? ಸುಳ್ಳಾಡುತ್ತೀಯ? ಅದಲ್ವೇ? ಅದಲ್ಲ ಅಮ್ಮ, ನಾನು ನಿಮ್ಮ ಬಟ್ಟೆಯನ್ನು ಒಗೆಯುವುದಕ್ಕೆ ನಂದಿನಿ ತೀರದ ಬಳಿಗೆ ಹೋಗುತ್ತೇನೆ ತಾಯಿ. ಯಾರ ಬಟ್ಟೆಯನ್ನು? ನಿಮ್ಮ ಬಟ್ಟೆಯನ್ನು. ಆಳುಗಳನ್ನು ಕಳುಹಿಸಿದ್ರೆ ನೀನು ಅಲ್ಲಿ ಇರುವುದೇ ಇಲ್ಲವಂತೆ? ಅದಲ್ಲದಿದ್ರೆ ಉಪವನದಲ್ಲಿರಬಹುದು ತಾಯಿ. ಉಪವನದಲ್ಲಿ ನೀನನ್ನು ಎಷ್ಟು ಹುಡುಕಿದ್ರು ನೀನು ಸಿಗುವುದೇ ಇಲ್ಲ. ಅದಲ್ಲ ಅಮ್ಮ, ನಾನು ಹೇಳುತ್ತೇನೆ, ನೀವು ಬೈಯಬಾರದು. ನೀ ಬೈಯುವಂತಹ ವಿಷಯವನ್ನು ಹೇಳುದು ಈಗ? ಅಲ್ಲ, ನಾನೊಂದು ಯೋಚನೆ ಮಾಡಿ ಹೇಳಿದ್ದು. ನೀ ಯೋಚನೆ ಮಾಡಿ ಹೇಳುದು? ನೀ ಸತ್ಯ ಹೇಳು ಅಂತ ಹೇಳಿದ್ದು. ಹಾಗಲ್ಲ, ಮತ್ತೆ ಬೈಯುತ್ತೀರಿ ಅಂತ ಯೋಚನೆ ಮಾಡಿ ಹೇಳಿದ್ದು ಅಂತ. ನಿನಗೆ ನಾನು ಒಂದು ದಿವಸವಾದ್ರೂ ಬೈದದ್ದುಂಟ? ಇಲ್ಲ ಅಮ್ಮ. ನಾನು ನೀನು ನಾನು ನೀನು ನನ್ನ ಪ್ರಿಯ ಪ್ರಿಯಕರ. ಯಾವ ಪ್ರಿಯಕರ? ನಾನು ಕಾಣದಿದ್ದಂತಹ ಪ್ರಿಯಕರ. ಸುಳ್ಳಾಡುತ್ತೀಯ ನೀನು? ಇಲ್ಲಮ್ಮ, ಸತ್ಯ. ನೀ ಪ್ರಿಯಕರನಲ್ಲಿಗೆ ಹೋಗುದಾ? ಹೌದು. ಒಂದಾದ ದುಡ್ಡು ಎರಡಾದ ಜತದ ಕೆಟ್ಟವಳೆ. ಸತ್ಯ ಹೇಳು ಸತ್ಯ ಹೇಳು ಅಂತ ಆಗದಿಂದ ಹೇಳ್ತಾ ಇದ್ದೇನೆ. ಪ್ರಿಯಕರನ್ನು ಕಾಣುವುದಕ್ಕೆ ಹೋಗುದಂತೆ ಅವಳು. ಹೇಳಲಾರೆಯ ನೀನು? ಎಲ್ಲಿಗೂ ಹೋಗುವುದಿಲ್ಲ ತಾಯಿ. ನೀ ಎಲ್ಲಿಗೂ ಹೋಗುವುದಿಲ್ಲ? ಇಲ್ಲ. ನೀ ಸತ್ಯ ಹೇಳುವುದಿಲ್ಲ? ಸತ್ಯವೇ ತಾಯಿ. ವಿಶ್ವಾಸಘಾತಕಿ ನೀನು. ಒಂದು ಕ್ಷಣ ಇಲ್ಲ. ಅರಮನೆಯನ್ನು ಬಿಟ್ಟು ಹೋಗ್ಬೇಕು ನೀನು. ಈವರೆಗೆ ಆಶ್ರಯವಿದ್ದಂತಹ ಅಮ್ಮನಿಗೆ ನಾ ಬೇಡವಾಗಿ ಹಾರುವ ಹಕ್ಕಿಗೆ ಅದೆಷ್ಟೋ ಮರದ ಕೊಂಬೆಯ ಆಸರೆಗಳಿರುತ್ತದಂತೆ. ಮಾಲಿನಿ ಹೋಗುತ್ತಾಳಂತೆ. ನಿಲ್ಲು. ಹೋಗುವಂದಾಕ್ಷಣ ಹೋಗಿಬಿಟ್ಲವಳು. ಎಲ್ಲಿಗೆ ಹೋಗುದು ನೀನು? ಹೋಗುವುದಕ್ಕಿಂತ ಮುಂಚಿತವಾಗಿ ಪ್ರೀತಿಯ ದ್ಯೋತಕವಾಗಿ ನಿನಗೆ ಮುತ್ತಿನ ಹಾರವನ್ನು ಕೊಟ್ಟಿದ್ದೇನಲ್ವಾ, 3 ಎಳೆ ಸರ, ಅದನ್ನು ಇಟ್ಟು ಹೋಗು. ಅಮ್ಮನಿಗೆ ನಾನೇ ಬೇಡವೆಂದ ಮೇಲೆ ನೀವು ಪ್ರೀತಿಯ ದ್ಯೋತಕವಾಗಿ ಕೊಟ್ಟಿರುವಂತಹ ಈ ಮುತ್ತಿನ ಸರ ನನಗೆ ಯಾಕಮ್ಮ? ಇದನ್ನು ನಿಮ್ಮ ಪಾದ ಮೂಲದಲ್ಲಿರಿಸಿ ಮಾಲಿನಿ ಹೋಗುತ್ತಾಳಂತಮ್ಮ, ಹೋಗುತ್ತಾಳೆ. ಮಾಲಿನಿ, ಮಾಲಿನಿ, ನಾ ಹೋಗುವೆಂದಾಕ್ಷಣ ನೀ ಹೋಗಿಬಿಟ್ಟೆಯ ಮಾಲಿನಿ. ಉದ್ವೇಗದ ಬರದಲ್ಲಿ ಬಿರುನುಡಿಯ ಮಾತುಗಳನ್ನು ಆಡಿಬಿಟ್ಟೆ. ನನ್ನ ಮನಸ್ಸು ಏನು ಎನ್ನುವುದು ನಿನಗೆ ಅರ್ಥವಾಗಿದೆ ತಾನೆ? ಆಯ್ತಮ್ಮ. ನನ್ನ ಪ್ರೀತಿಯ ಸಖಿ ತಾನೆ ನೀನು? ಹೌದು. ಯಾಕೆ ನೀ ಹೀಗೆ ಮಾಡಿಬಿಟ್ಟೆ? ನೋಡು, ಯಾವ ಕಾರಣಕ್ಕೂ ನಿನಗೆ ನಾ ಬೈಯುವವಳಲ್ಲ, ಹೊಡೆಯುವವಳು ಅಲ್ಲ. ನಿನ್ನನ್ನು ನನ್ನ ಕಡೆಯಿಂದ ಈ ಅರಮನೆಯಿಂದ ದೂರ ಹೋಗುವಂತ ಹೇಳುವವಳು ನಾನಲ್ಲ. ಆದರೂ ಈಗಲಾದರೂ ಹೇಳು ಮಾಲಿನಿ, ನೀ ಹೋಗುವಂತಹ ಸ್ಥಳ ಯಾವುದು? ನಿನಗೆ ಸಂತೋಷವನ್ನು ನೀಡುವವರು ಯಾರು? ನನ್ನಲ್ಲಿ ಯಾಕೆ ಮುಚ್ಚುಮರೆ ಮಾಲಿನಿ? ಹೇಳಬಹುದಿತ್ತು ತಾಯಿ, ಆದ್ರೆ ಯಾರಿಗಾದ್ರೂ ಗೊತ್ತಾದ್ರೆ ಎನ್ನುವಂತಹ ಚಿಂತೆ ನನ್ನದ್ದು. ಯಾರಿಗಾದ್ರೂ ತಿಳಿಯಿತು ಎನ್ನುವಂತಹ ಭಯವೇ? ಯಾರಿಗೂ ನಾ ಹೇಳಲಾರೆ. ನನ್ನೊಡನೆ ಮತ್ತು ನಿನ್ನೊಡೆ ಮಾತ್ರ ಆ ವಿಚಾರಗಳಿರುತ್ತದೆ. ಹಾಗಾದ್ರೆ ಹೇಳುತ್ತೇನೆ ತಾಯಿ. ನಮ್ಮದಾದಂತಹ ಉಪವನ, ಆ ಉಪವನದಲ್ಲಿರುವುದೇ ಒಂದು ಆಶ್ರಮ. ಆ ಆಶ್ರಮದಲ್ಲಿರುವವರೇ ಜಾಬಾಲಿ ಮುನಿಗಳು. ಜಾಬಾಲಿ ಮುನಿಗಳು? ಅವರದಾದಂತಹ ಹಿತ ವಚನಗಳನ್ನು ಕೇಳಿದಾಗ ಮನಸ್ಸಿಗಡರಿದ ಕಾರ್ಮೋಡಗಳೆಲ್ಲವೂ ದೂರವಾಗಿ ಹೊಸ ವಸಂತವೇ ನಮ್ಮ ಮನಸ್ಸಿನಲ್ಲಿ ಮೂಡುತ್ತದೆ ತಾಯಿ. ನಾನು ಅವರ ಬಳಿಗೆ ಹೋಗುವುದಮ್ಮ. ನೀ ಜಾಬಾಲಿ ಮುನಿಗಳ ಬಳಿಗೆ ಹೋಗುವುದೇ? ಹೌದು. ಹಾಗಾದ್ರೆ ನನ್ನನ್ನು ಕರೆದುಕೊಂಡು ಹೋಗುವೆಯಾ? ಅರಸರಿಗೆ ಗೊತ್ತಾದ್ರೆ ತಲೆಯೇ ಹೋದಿದ್ದಮ್ಮ. ಪಡೆದಂಗನೆಯೊಂದಿನ ಧವಳ
ಗುಪಿತದುಳ್ ಆಶ್ರಮ ಕೈದಲ್ ಜಾಬಾಲಿ ಮುನಿಗಳ ಬಳಿಗೆ ನನ್ನನ್ನು ಕರೆದುಕೊಂಡು ಹೋಗಬೇಕೆನ್ನುವಾಗಿ ಹೇಳಿದಾಗ ಇಲ್ಲಿರುವವರಿಗೆ ವಿಚಾರ ಗೊತ್ತಾಗುತ್ತದೆ ಎನ್ನುವಂತಹ ಒಂದು ಸಂಶಯ ನಿನಗೆ. ಹೌದು. ಅದಕ್ಕೆ ಬೇಕಾಗಿ 2 ಧವಳ ವರ್ಣದ ಅಶ್ವವನ್ನು ಸಿದ್ಧಗೊಳಿಸು. ಸರಿ. ಒಂದರಲ್ಲಿ ನಾನು ಏರಿಕೊಳ್ಳುತ್ತೇನೆ, ಮತ್ತೊಂದರಲ್ಲಿ ನೀವು ಏರಿಕೋ. ನೋಡಿದವರು ಏನು ಹೇಳ್ತಾರೆ? ಏನು ಹೇಳ್ತಾರೆ? ರಾಣಿ ಮತ್ತು ಸಖಿ ಇಬ್ಬರು ಕೂಡ ವಿಹಾರಕ್ಕಾಗಿ ಹೊರಟಿದ್ದಾರೆ ಎನ್ನುವ ಹಾಗೆ. ಆದ್ರೆ ಒಂದು ಮಾತು ತಾಯಿ. ಏನು? ದಾರಿ ಮಧ್ಯದಲ್ಲಿ ಯಾರಾದ್ರೂ ತಡೆ ನಿಂತು ಪ್ರಶ್ನಿಸಿದರೆ ನೀನು ನಿನ್ನದಾದಂತಹ ಬೆರಳನ್ನು ಹೀಗೆ ಹಿಂದೆ ತೋರಿಸಿದ್ರಾಯ್ತು. ಅವರಿಗೆ ಉತ್ತರವನ್ನು ನಾನು ಕೊಡುತ್ತೇನೆ. ಹೀಗೆ ಬನ್ನಿ ತಾಯಿ. ಆದರೆ ಇನ್ನು ಹೋಮದ ಧೂಮಗಳಿಲ್ಲ. ಮುನಿವಟುಗಳಾಡುತ್ತಿದ್ದಂತಹ ಮಂತ್ರ ಘೋಷಗಳು ಕೇಳುತ್ತಾ ಇತ್ತು. ಆದರೆ ಇನ್ನು ಮಂತ್ರ ಘೋಷಗಳಿಲ್ಲ, ಗಂಟೆಯ ನಿನಾದವಿಲ್ಲ, ಹಕ್ಕಿಗಳ ಕಲರವಗಳಿಲ್ಲ. ನಿತ್ಯವೂ ನಾ ಕೈ ಮುಗಿಯುವಂತಹ ಶ್ರೀದೇವಿಯ ಮಂದಿರ ಅದೆಲ್ಲವೂ ನೆಲಸಮವಾಗಿ ಹೋಗಿದೆ. ಇದೆಲ್ಲ ಯಾಕೆ? ಯಾರಲ್ಲಿ ಕೇಳಲಿ? ಗುರುದೇವ ಗುರುದೇವ ಗುರುದೇವನು ಕಾಣಿಸುತ್ತಾ ಇಲ್ಲವಲ್ಲ? ಗುರುದೇವ ಹಾಗೆಂಬ ನುಡಿ ಕೇಳಿಯೇ ಬಳಿಯ ಗೌಗರದಿಂದ ಜಾಬಾಲಿ ಬರುತ್ತಾ ತರಳಿ ಮಗಳೇ ಕಾರ್ಯವು ಮಿಂಚಿನ ಮೇಲೆ ಬರಬಾದುದೆನಲು ಮಾಲಿನಿಯೋ ಗುಹೆಯ ಒಳಗಿದ್ದವ ನಮ್ಮ ನಾನು ಗುರುದೇವ ಎನ್ನುವಂತಹ ನುಡಿಯನ್ನು ಕೇಳಿ ಹೊರಗೆ ಬಂದು ನೋಡಿದೆ ಅಂತ ಆದ್ರೆ ದುಃಖಿತಳಾದಂತಹ ನಿನ್ನನ್ನು ಕಾಣುತ್ತಿದ್ದೇನೆ. ಸತ್ಯ. ಕಾಲ ಮಿಂಚಿದ ಹೊತ್ತು ಮೀರಿದ ಮೇಲೆ ನೀನಾದ್ರೂ ಯಾಕಮ್ಮ ಬಂದೆ? ತಂದೆ ತಂದೆ ಹಿಂದಿಗೆ ಲಯವಾಯ್ತು ಮಗುಳಿಗೆ ತಮಗಿಂತ ಕಂದರದಾಶಯವೆನುತ ತಂದೆ ನಿಮ್ಮನ್ನು ಕಾಣಬೇಕು, ನಿಮ್ಮ ಹಿತವಚನಗಳನ್ನು ಕೇಳಬೇಕು ಎನ್ನುವ ಉದ್ದೇಶದಿಂದ ಮಹಾರಾಣಿಯನ್ನು ಕೂಡಿಕೊಂಡು ಈ ಆಶ್ರಮದೆಡೆಗೆ ಬಂದವರು ನಾವು. ಆದರೆ ಎಂದಿನ ಹಾಗೆ ಇಂದು ಆಶ್ರಮವಿಲ್ಲ. ನಮ್ಮ ನಿರೀಕ್ಷೆಯಲ್ಲಿ ಏನಿತ್ತು ಆದರೆ ನಿರೀಕ್ಷೆ ಈಡೇರುವ ಹಾಗೆ ಕಾಣುತ್ತಾ ಇಲ್ಲ. ನಿತ್ಯವೂ ಹೋಮದ ಧೂಮಗಳು ಎದ್ದು ಕಾಣಿಸುತ್ತಾ ಇತ್ತು.
ಆದರೆ ಇಂದು ಆಘ್ರಾಣಿಸುವುದಕ್ಕೆ ಹೋಮದ ಧೂಮಗಳಿಲ್ಲ. ಮುನಿವಟುಗಳಾಡುತ್ತಿದ್ದಂತಹ ಮಂತ್ರ ಘೋಷಗಳು ಕೇಳುತ್ತಾ ಇತ್ತು. ಆದರೆ ಇಂದು ಮಂತ್ರ ಘೋಷಗಳಿಲ್ಲ, ಗಂಟೆಯ ನಿನಾದವಿಲ್ಲ, ಹಕ್ಕಿಗಳ ಕಲರವಗಳಿಲ್ಲ, ಪ್ರಾಣಿಗಳ ಓಡಾಟವಿಲ್ಲ. ನಿತ್ಯವೂ ಆರಾಧಿಸಿ ಕೈ ಮುಗಿಯುವಂತಹ ಶ್ರೀದೇವಿಯ ಮಂದಿರ ಅದೆಲ್ಲವೂ ನೆಲಸಮವಾಗಿ ಹೋಗಿದೆ ತಂದೆ, ನೆಲಸಮವಾಗಿ ಹೋಗಿದೆ. ಇದೆಲ್ಲ ಯಾಕೆ ಏನು ಎನ್ನುವುದನ್ನು ತಿಳಿಯಬೇಕು ಎನ್ನುವ ಹಾಗೆ ಯೋಚನೆ ಮಾಡಿ ನಿಮ್ಮನ್ನು ಹುಡುಕಿದರೆ ಗುಹೆಯ ಮಧ್ಯಭಾಗದಿಂದ ಬಾಗಿಕೊಂಡು ಇತ್ತ ಬರುತ್ತಿದ್ದೀರಲ್ಲ ತಂದೆ. ಇದೆಲ್ಲ ಯಾಕೆ? ಈ ಸ್ಥಿತಿ ಬರುವುದಕ್ಕೆ ಕಾರಣವಾದ್ರೂ ಏನು? ಇದಕ್ಕೆ ಹೊಣೆಗಾರರು ಯಾರು? ನನ್ನಲ್ಲಿ ಹೇಳಬಹುದೇ ತಂದೆ, ಹೇಳಬಹುದೇ? ಮಣಿದನಿ ಬರಾಯತೆ ಹರಸಿ ತಾಕಂ ಬನಿಯೋ ಗೈಯಾಡೋ ರಸೆ ಎನ್ನುವುದನ್ನು ತಿಳಿದಂತಹ ನಿನ್ನ ಒಡಲು ಮನಸ್ಸು ನೊಂದಿದೆ. ಹೌದು ತಂದೆ. ಕಣ್ಣೀರನ್ನು ಸುರಿಸುವುದಕ್ಕೆ ಹೊರಟಿದ್ದೆ. ಆ ಕಣ್ಣೀರನ್ನು ಅಂಗೆಯಿಂದ ಅಳಿಸಿಕೊ. ಸರಿ. ವಿಚಾರವೆಲ್ಲವೂ ನನ್ನ ಗಮನಕ್ಕೆ ಬಂದುದೇ ಆದರೂ ಹೇಳುವುದಕ್ಕೆ ನನ್ನ ನಾಲಿಗೆ ಹೇಸಿಕೊಳ್ತದೆ. ಆದ್ರೂ ಹೇಳಬಹುದಲ್ವೇ? ನಾನು ಹೇಳಿದ್ರೆ ನಿನಗೆ ಕಹಿಯಾದೀತು. ಸಿಹಿಯಾಗಿಸಿಕೊಂಡೇನು? ಹಾಗಾದ್ರೆ ನನ್ನಲ್ಲಿ ಕೇಳಬೇಡ. ಮತ್ತೆ ಯಾರಲ್ಲಿ ಕೇಳಲಿ? ಯಾರು ಹೊಣೆಗಾರರೋ ಅವರಲ್ಲೇ ಕೇಳು. ಯಾರಂತ ಹೇಳಬಾರದು. ನನ್ನ ಮಹಾರಾಣಿ ಹೊಣೆಗಾರಳು. ನೇರವಾಗಿ ನನ್ನ ಕಡೆಗೆ ಬೆರಳು ಮಾಡಿ ತೋರಿಸಿದಿರಲ್ಲ ಮುನಿಗಳೇ. ಹೆಣ್ಣೋರ್ವಳ ಮನಸ್ಸನ್ನು ನೋಯಿಸಬಾರದು ಎನ್ನುವ ಹಾಗೆ ನಿಮಗೆ ನಾನು ಪ್ರತ್ಯೇಕವಾಗಿ ಹೇಳಬೇಕೆಂದೇನಿಲ್ಲ. ಅದಕ್ಕಿಂತಲೂ ಮಿಗಿಲಾಗಿ ಒಂದು ವೇಳೆ ನಾನೇ ಕಾರಣೀಕರ್ತಳು ಹೌದು ಎಂದಾದಲ್ಲಿ ಸಖಿಯಾದಂತಹ ಮಾಲಿನಿಯನ್ನು ಒಡಗೂಡಿಕೊಂಡು ಇಲ್ಲಿಯವರೆಗೆ ನಾ ಬರುತ್ತಿದ್ದೇನೆ. ನಿಮ್ಮ ಪದದಾಣೆಯಾಗಿಯೂ ಸತ್ಯ. ಇಲ್ಲಿ ನಡೆದಿರುವಂತಹ ದುಷ್ಟಕೃತ್ಯಕ್ಕೆ ಯಾರು ಹೊಣೆಗಾರರು ಎನ್ನುವ ಹಾಗೆ ನನಗೆ ತಿಳಿದಿಲ್ಲ ಮುನಿಗಳೇ, ತಿಳಿದಿಲ್ಲ. ನನಗೀಗ ಅರ್ಥವಾಯಿತು.
ಈ ಪ್ರದೇಶ ನನ್ನವರ ಸಾಮ್ರಾಜ್ಯಕ್ಕೆ ಒಳಪಟ್ಟದ್ದು, ನನ್ನವರ ಆಡಳಿತಕ್ಕೆ ಒಳಪಟ್ಟದ್ದು. ಇಲ್ಲಿರುವವರು ಎಲ್ಲರೂ ಒಳ್ಳೆಯವರು ಎನ್ನುವ ಹಾಗೆ ನಾ ಹೇಳಲಾರೆ. ಕೆಲವರು ದುಷ್ಟರೂ ಇರಬಹುದು. ಆ ದುಷ್ಟರಿಂದ ಈ ದುಷ್ಟ ಕೃತ್ಯವು ನಡೆದಿರಬಹುದು. ಅದು ನಿಮಗೆ ತಿಳಿದಿದ್ದು ಹೌದೇ ಆದಲ್ಲಿ ನೇರವಾಗಿ ಅರುಣಾಸುರ ಮಹಾಪ್ರಭುಗಳ ಬಳಿಗೆ ಬಂದು ಅವರಲ್ಲಿ ದೂರನ್ನು ಕೊಡುತ್ತಿದ್ದರೆ ಅವರಿಗೆ ಸರಿಯಾದಂತಹ ಶಿಕ್ಷೆಯನ್ನು ಅರುಣಾಸುರ ಮಹಾಪ್ರಭುಗಳು ಮಾಡುತ್ತಿದ್ದರು. ಪ್ರಭುವೇ ಮಾಡುತ್ತಿದ್ದರು. ಖಂಡಿತವಾಗಿ ಇವರಿಗೆ ಶಿಕ್ಷೆ ದೊರಕುತ್ತಾ ಇತ್ತು. ನನ್ನ ವಿಶ್ವಾಸ ದೊಡ್ಡದು ತಾಯಿ. ಆದರೆ ನವಮಾಸ ಪರ್ಯಂತ ತನ್ನ ಗರ್ಭದಲ್ಲಿ ಧರಿಸಿ ದಶಮಾಸದಲ್ಲಿ ಲೋಕದ ಬೆಳಕನ್ನು ತೋರಿಸಿದಂತ ತಾಯಿಯೇ ತನ್ನ ಅರ್ಭಕನಿಗೆ ವಿಷವನ್ನೇ ಕೊಟ್ರೆ ಅವಳು ತಾಯಿ ಆಗುದಿಲ್ಲ, ಅವಳು ಮಾರಿ ಆಗುತ್ತಾಳೆ. ರಕ್ಷಣೆಗೆಂದು ಇಕ್ಕಿದ ಬೇಲಿಯದ್ದು ಬಕ್ಷಿಸುವುದಕ್ಕೆ ಹೊರಟ್ರೆ ಆ ಬೇಲಿ ಇದ್ದು ಏನು ಪ್ರಯೋಜನ? ಆಧರಿಸುವ ಭೂಮಿಯೇ ಬಾಯಿ ತೆರೆದು ನುಂಗುವುದಕ್ಕೆ ಹೊರಟ್ರೆ ಆ ಭೂಮಿಯೇ ತನ್ನ ಶಾಂತಿಯನ್ನು ಕಳೆದುಕೊಂಡ ಹಾಗೆ ಅಲ್ವೇ? ಕಾಯಬೇಕಾದ ಅರಸನೇ ಇರಿದ್ದು ಕೊಲ್ಲುವ ಮನಸ್ಸು ಮಾಡಿದ್ದು. ಅವರ ಅರಸ ಅಲ್ಲ, ಅವರ ರಾಕ್ಷಸ. ಅಮ್ಮ, ಹಿಡಿದ ಹಗ್ಗ ಹಾವಾಗಿದೆ, ಕುಡಿಯುವ ಹಾಲು ವಿಷವಾಗಿದೆ, ನಡೆದಾಡುವ ಪಡವಿಯು ಬಾಯಿ ತೆರೆದು ನುಂಗುವ ಕಾಲ ಇದೆ. ನಾನು ಯಾರಲ್ಲಿ ಹೇಳಬೇಕು ಹೇಳು? ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ? ಯಾರಲ್ಲಿ ಹೇಳಬೇಕು ಎನ್ನುವ ಹಾಗೆ ನೀನು ವಿಶ್ವಾಸಿಗಳಾಗಿ ಆಡಿದೆಯೋ? ನನ್ನ ಅರಸನಲ್ಲಿ. ಅಂತ ನಿನ್ನ ಗಂಡನೇ ಕಾರಣ. ಇಲ್ಲ ಮುನಿಗಳೇ, ನನ್ನ ಅರುಣಾಸುರ ಮಹಾಪ್ರಭುಗಳು ಇಂತಹ ದುಷ್ಟ ಕೃತ್ಯವನ್ನು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ನಾ ನಂಬುವುದಿಲ್ಲ ಮುನಿಗಳೇ, ನಾ ನಂಬಲಾರೆ. ನಾನು ಸುಳ್ಳುಗಾರನೆ? ಇಲ್ಲ ಮುನಿಗಳೇ. ನಿನ್ನವರ ಕುರಿತಾಗಿ ನಿನಗಿರುವಂತಹ ವಿಶ್ವಾಸದ ಮಾತುಗಳು. ಹೌದು. ನಡನಡೆಯನ್ನು ನೀನು ಕಣ್ಣಾರೆ ಕಂಡದ್ದಿಲ್ಲ. ಒಂದು ವೇಳೆ ಕಂಡರೆ ನನಗೆ ಸಾಧ್ಯವೇ? ಕಾಣುವುದಕ್ಕೆ ನನಗೆ ಸಾಧ್ಯ ಉಂಟು. ನಿನಗೆ ಕಾಣಿಸುವ ಯೋಗ್ಯತೆ ನನಗೂ. ಯಾವ ರೀತಿ? ಇದೋ ನೋಡು. ಅಮ್ಮ ಅಮ್ಮ ಗುರುಗಳೇ, ಅಮ್ಮನಿಗೆ ಏನಾಯಿತು? ಏನು ಆಗಲಿಲ್ವೇ? ಹಾಳಿಸಗುವಂತಹ ದೃಶ್ಯ, ಮುನಿ ವಧುಗಳನ್ನು ಹಿಂಸಿಸುವಂತಹ ಆ ದೃಶ್ಯ, ದೇವತೆಗಳನ್ನು ಹೋರಾಟವನ್ನು ಮಾಡಿ ದೇವೇಂದ್ರನನ್ನು ಬಡಿದೋಡಿಸುವಂತಹ ದೃಶ್ಯ, ಇದನ್ನು ತಿಳಿದಂತಹ ಶಚಿದೇವಿ ನೇರವಾಗಿ ದುರ್ಗಾ ಮಂದಿರವನ್ನೇ ಪೊಕ್ಕು ಸಹಸ್ರದಳ ಕಮಲದಲ್ಲಿ ಶ್ರೀ ದುರ್ಗೆಯನ್ನೇ ಪ್ರತಿಷ್ಠಾಪಿಸಿ, ಅಮ್ಮ ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಡಮ್ಮ ಎನ್ನುವ ಹಾಗೆ ಪ್ರಾರ್ಥಿಸಿದಾಗ ಶಚಿಯ ಪ್ರಾರ್ಥನೆಗೆ ಒಲಿದಂತಹ ದುರ್ಗಾದೇವಿ, ಆ ದುರ್ಗಾದೇವಿಯ ಆ ಮೂರ್ತಿಯಿಂದ ದಿವ್ಯ ಜ್ಯೋತಿಯೊಂದು ಹೊರಬಂತು. ಆ ದಿವ್ಯ ಜ್ಯೋತಿ ನನ್ನವರನ್ನು ಅಟ್ಟಿಕೊಂಡು ಹೋಗುವಂತಹ ಭೀಕರ ದೃಶ್ಯವನ್ನು ನಾನು ಕಂಡೆ ಮುನಿಗಳೇ, ಭೀಕರ ದೃಶ್ಯವನ್ನು ಕಂಡೆ. ಮುನಿಪೋತ್ತಮ, ಇದರ ಪರಿಣಾಮ ಏನು ಎನ್ನುವುದನ್ನು ನಾವು ಊಹಿಸಬಲ್ಲೆ. ನಿಮ್ಮ ಮಗಳು ಎನ್ನುವ ಹಾಗೆ ತಿಳಿದು ನನ್ನನ್ನು ಉದ್ಧರಿಸಬೇಕು.
ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಡಬೇಕು ಮನೆಗಳೇ. ಮಾಂಗಲ್ಯ ಭಾಗ್ಯ ಯಾರು ಹೊಣೆಯಮ್ಮ? ಸಜ್ಜನರು ಬಲಿಯಾಗಿದ್ದರು ಶಿರವದಕ್ಕೆ ಹೊಣೆಗಾರರಾರಿದರು. ಬಲಿಯಾಗಿದ್ದರು ಶಿರವದಕ್ಕೆ ಹೊಣೆಗಾರರಾರಿದರು. ಸುರಿದ ಬೆದಿನೆತ್ತರ ಪ್ರಭಾಗವೇ ಸುರಿದ ಬೆದಿನೆತ್ತರ ಪ್ರಭಾಗವೇ ಹರಿದು ಮಾರಿಗ ತಿರದಿ ಪಾಪದಿ ಕುರಿಗೆ ನಿಪನಿರಸನಾವುದಿ ಉರವಣಿಸಿ ಪರಲಿರಿದಲರಿದು. ಆಗಿ ಹೋದಂತಹ ಪ್ರಕರಣವೆಲ್ಲ ನಿನಕ್ಕೆ ಮನಕ್ಕೆ ಬಂದಿದೆ. ಪರಿಣಾಮದಿಂದ ನಿನಗೇನಾದೀತು ಎನ್ನುವುದನ್ನು ನೀನು ನಿರ್ಧರಿಸಿಯೂ ಆಯಿತು. ಅದಕ್ಕಾಗಿ ನೀನು ಕಣ್ಣೀರು ಸುರಿಸಿ ರಕ್ಷಣೆಗಾಗಿ ಬೇಡಿಕೊಳ್ಳುವುದಕ್ಕೆ ತೊಡಗಿದೆ. ಹೌದು, ಸ್ವಾರ್ಥ ಚಿಂತನೆಯೇ ತಾಯಿ. ಇಲ್ಲ ಮುನಿಗಳೇ, ಪ್ರಜಾಜನರಿಗೆಲ್ಲ ಅರಸನು ಪಿತೃ ಸಮಾನ ಎನ್ನಿಸಿಕೊಳ್ತಾನೆ. ಮಹಾರಾಜ್ಞಿಯು ಮಾತೇ ಆಗುವುದಿಲ್ಲವೇ? ಯಾವ ತಾಯಿ ತಾನು ತನ್ನ ಮಗಳಂದಿರ ಮಾಂಗಲ್ಯ ಭಾಗ್ಯ ಹರಿದು ಹೋಗಬೇಕು ಅಂತ ಯೋಚಿಸ್ತಾಳೆ? ಯಾವ ತಾಯಿಯು ನೀನು ಹೊರತಾಗ್ತೀಯ ಹೇಳು. ಸಾಮ್ರಾಜ್ಯ ತಾನೇ ನೀನು. ಹೌದು, ನೋಡಿದೆಯಲ್ಲ ನಿನ್ನವನು ಮಾಡಿದ ಕಾರ್ಯವನ್ನು. ಎಷ್ಟು ಮಂದಿಗಳನ್ನು ಕಗ್ಗಲೆ ಮಾಡಿದ್ದಾನೆ. ಅವರೆಲ್ಲ ಅಪರಾಧಿಗಳೇ ಹೇಳು. ಅಲ್ಲ, ನಿರಪರಾಧಿಗಳಾದ ಸಜ್ಜನರು. ಇವನ ಕೋಪಕ್ಕೆ ಬಲಿಯಾಗಿ ಹೋದ. ತೆತ್ತದ್ದು ತಲೆಯನ್ನು, ಸುರಿದದ್ದು ಬಿಸಿ ರಕ್ತದ ಪ್ರವಾಹ. ಅದೇನೋ ಒಂದು ಬೆಳಕು ಗಂಡೆಯಲ್ಲ ನೀನು. ದಿವ್ಯ ಜ್ಯೋತಿ ಇದೇ ಅದು. ಏನದು? ರಕ್ತದ ಪ್ರವಾಹವೇ ಹರಿದು ಮಾರಿಯ ರೂಪವನ್ನ ಅಂತ ಊರಾವಣಿಸಿ ಬರ್ತಾ ಉಂಟು. ಯಾಕೆ ಗೊತ್ತೇ? ಯಾಕೆ? ಪಾಪಕೃತ್ಯವನ್ನು ಎಸಗುವ ಮೂಲಕವಾಗಿ ಲೋಕರ ಕಣ್ಣಿಗೆ ಬರೇ ಕುರಿ ಸಮಾನನಾಗಿರುವ ನಿನ್ನ ಗಂಡನನ್ನು ನುಂಗಿ ನೊಣೆಯುವುದಕ್ಕಾಗಿ. ಎದುರಿಸಲು ಸಾಧ್ಯವೇ? ಸಾಧ್ಯವೇ? ಹರಿವ ಶಕ್ತಿ ನೋಡ್ಬಿನೋ ಪರಮಿತಿ ವರವಿಂದು ಗಾಯತ್ರಿ ಜಪಗಿಪ್ಪ ಎಲ್ಲರ ಸತ ಅಮರನೆಂದು. ಉತ್ತಮ ಪತಿವ್ರತ ನಾರಿ ಮನಸ್ಸು ಮಾಡಿದ್ರೆ ತಾನು ಏನನ್ನು ಬೇಕಾದರೂ ಸಾಧಿಸಿ ತೋರಿಸಬಲ್ಲಳು ಎನ್ನುವುದನ್ನು ಪೂರ್ವಿಕರು ತೋರಿಸಿದ್ದಾರೆ. ಒಬ್ಬಾಕೆ ತನ್ನ ಗಂಡನ ಪ್ರಾಣವನ್ನು ಉಳಿಸುವುದಕ್ಕೆ ಬೇಕಾಗಿ ಸಾಕ್ಷಾತ್ ಯಮಧರ್ಮನನ್ನೇ ಗೆದ್ದವಳು ಸತಿ ಸಾವಿತ್ರಿ. ಮತ್ತೊಬ್ಬಳು ತನ್ನ ಗಂಡನ ಪ್ರಾಣವನ್ನು ಉಳಿಸುವುದಕ್ಕೆ ಬೇಕಾಗಿ ಉದಯಿಸುವಂತಹ ಸೂರ್ಯನನ್ನೇ ಹಾಗೆ ಸ್ತಬ್ಧ ಮಾಡಿದವಳು ವಂದನೀಯ. ಮತ್ತೊಬ್ಬಳು ತನ್ನ ಪತಿವ್ರತ ಶಕ್ತಿಯಿಂದ 3 ಮೂರ್ತಿಗಳನ್ನೇ ಮಕ್ಕಳನ್ನಾಗಿ ಪಡೆದು ತೊಟ್ಟಿಲಲ್ಲಿ ಜೋಗುಳವನ್ನು ಪಾಡಿದವಳು ಅನಸೂಯೆಯು ಲೋಕಮಾನ್ಯ ಇದ್ದಾಳೆ. ಹೌದಲ್ಲವೇ? ಅವರ ಎತ್ತರವನ್ನು ಏರಿದ್ದೇನೆ ಎನ್ನುವ ಹಾಗೆ ನಾ ಯಾವ ಕಾರಣಕ್ಕೂ ಹೇಳಲಾರೆ. ಆದರೆ ಅವರ ಆದರ್ಶವನ್ನು ನಾನು ಪಾಲಿಸಿದವಳಿದ್ದೇನೆ ಮುನಿಗಳೇ. ಮುನಿಪೋತ್ತಮ, ಪಾರ್ವತಿ ದೇವಿಯನ್ನೇ ಸ್ಮರಿಸಿ ನನ್ನ ಹಣೆಗೆ ಕುಂಕುಮವನ್ನಿಟ್ಟುಕೊಂಡವಳು ನಾನು. ಲೋಕವು ಹಾಗೆ ತಾನೆ. ಈ ಕುಂಕುಮದ ಬಲದಿಂದ ನನ್ನ ಗಂಡನ ಪ್ರಾಣವನ್ನು ನಾನು ಉಳಿಸುತ್ತೇನೆ ಮುನಿಗಳೇ. ಹೆಚ್ಚೇಕೆ ಅನಸೂಯ ದೇವಿಯನ್ನೇ ಸ್ಮರಿಸಿ ನನ್ನ ಉಭಯ ಕಾಲುಗಳಿಗೆ ಬೆಳ್ಳಿ ಕಾಲುಂಗುರವನ್ನು ಧರಿಸಿಕೊಂಡವಳು ನಾನು. ಆ ಕಾಲುಂಗುರದ ಬಲದಿಂದ ನನ್ನ ಗಂಡನ ಪ್ರಾಣವನ್ನು ನಾನು ಉಳಿಸಿಕೊಳ್ಳುತ್ತೇನೆ. ಲೋಕದ ಹೆಣ್ಮಕ್ಕಳು ಹಾಗೆ ತಾನೆ. ಶಚಿ ದೇವಿಯನ್ನೇ ಸ್ಮರಿಸಿ ನನ್ನ ಉಭಯ ಕರಗಳಿಗೆ ಕಪ್ಪು ಬಳೆಯನ್ನು ಧರಿಸಿಕೊಂಡವಳು ನಾನು. ಈ ಕಪ್ಪು ಬಳೆಯ ಬಲದಿಂದ ನನ್ನ ಗಂಡನ ಪ್ರಾಣವನ್ನು ನಾನು ಉಳಿಸಿಕೊಳ್ಳುತ್ತೇನೆ ಮುನಿಗಳೇ. ಜೇಕೆ ಸಪ್ತಪದಿಯನ್ನೇ ತುಳಿದು ನನ್ನ ಕೊರಳಿಗೆ ಕಟ್ಟಿಕೊಂಡದ್ದು ಬರೇ ಕಪ್ಪು ಮಣಿ ದಾರವಲ್ಲ, ಇದು ಧವಳ ಮಾಂಗಲ್ಯ ಮುನಿಗಳೇ, ಧವಳ ಮಾಂಗಲ್ಯ. ಈ ಮಾಂಗಲ್ಯದ ಬಲದಿಂದ
ನನ್ನ ಗಂಡನ ಪ್ರಾಣವನ್ನು ನಾನು ಉಳಿಸುತ್ತೇನೆ ಮುನಿಗಳೇ, ನಾನು ಉಳಿಸುತ್ತೇನೆ. ಮುನಿಪೋತ್ತಮ, ಹೆಚ್ಚೇಕೆ ನನ್ನ ಪತಿದೇವರು ಅಜೇಯವಾದಂತಹ ವರವನ್ನು ಪಡೆದವರು. ತಪಸ್ಸಿನ ಮೂಲಕವಾಗಿ ಬ್ರಹ್ಮದೇವರನ್ನೇ ಮೆಚ್ಚಿಸಿ ಬ್ರಹ್ಮದೇವರಿಂದ ವರವನ್ನು ಪಡೆದು ಶಾರದಾ ಮಾತೆಯಿಂದ ಗಾಯತ್ರಿ ಮಂತ್ರದವನ್ನು ಪಡೆದು ತ್ರಿಕಾಲದಲ್ಲಿಯೂ ಗಾಯತ್ರಿ ಮಂತ್ರವನ್ನು ಪಡಿಸುತ್ತಾ ಇದ್ದಾರೆ. ಬ್ರಹ್ಮದೇವನ ವರಬಲ, ಗಾಯತ್ರಿ ಮಂತ್ರದ ಬಲ, ಜನಬಲ, ದೈವ ಬಲ, ನನ್ನ ಪತಿವ್ರತಾ ಧರ್ಮದ ಬಲ ಇದೆಲ್ಲ ಇರುವಾಗ ನನ್ನ ಗಂಡ ಅಮರನಲ್ವೇ ಮುನಿಗಳೇ? ಪ್ರಶ್ನೆ ಏನಮ್ಮ? ಏನದು? ನಾನು ಉತ್ತರಿಸಲಾರೆ. ಮತ್ತೆ ಕಾಲವೇ ನಿನಗೆ ಉತ್ತರವನ್ನು ಕೊಡುತ್ತದೆ. ಯಾವ ರೀತಿ? ಭವಿತವ್ಯಂ ಭವತ್ಯೇವ. ಹಾಗೆಂದು ನಿನ್ನ ಗಂಡನ ಉಳಿವಿನ ಕುರಿತಾಗಿ ಅಪಾರ ವಿಶ್ವಾಸದಿಂದ ಮಾತನ್ನಾಡಿದೆಯಲ್ಲ, ವರಬಲ ಉಂಟಲ್ಲೋ ನನ್ನ ಗಂಡನಿಗೆ? ಈ ಹಿಂದೆ ಎಷ್ಟೋ ಮಂದಿ ವರವನ್ನು ಪಡೆಯದ್ದುಂಟಲ್ಲ. ಹೌದು. ಒಳಗೆ ಹೊರಗೆ ಮೇಲೆ ಕೆಳಗೆ ಹಗಲು ರಾತ್ರಿ ಮನುಷ್ಯರಿಂದ ಪ್ರಾಣಿಗಳಿಂದ ಯಾರಿಂದಲೂ ಮರಣವಾಗಕೂಡದು ಅಂತ ಬೇಡಿದವರು ಇದ್ದರು ತಾನೆ. ಉಳಿದರೆ ಮುತ್ಸಂಜೆಯ ಹೊತ್ತಿನಲ್ಲಿ ನಡು ಹಸ್ತಿನಲ್ಲಿ ಬಿದ್ದು ಸತ್ತು ಹೋದು. ವರಬಲದ ದುರುಪಯೋಗವಾಗಿದೆ. ಪಾತ್ರ ಶುದ್ಧವಾಗಿರಲಿಲ್ಲ, ಸೋರಿ ಹೋಯಿತು. ವರಬಲ ಉಳಿದುಕೊಳ್ಳುವುದಿಲ್ಲ ಎನ್ನುವುದಕ್ಕೆ ಅದು ಕಾರಣವಾಗಿ ತಾನುಂಟು. ಇನ್ನು ಗಾಯತ್ರಿ ಮಂತ್ರದ ಜಪ. ಏನು ನಿನ್ನ ಗಂಡ ಇನ್ನೂ ಗಾಯತ್ರಿ ಜಪ ಮಾಡ್ತಾನೆ? ತ್ರಿಕಾಲದಲ್ಲಿಯೂ ಗಾಯತ್ರಿ ಮಂತ್ರವನ್ನು ಪಠಿಸುತ್ತಾ ಇದ್ದರೆ ನಿಮಗೇನು ಗೊತ್ತು? ಅವನ ರಚಿಯಾಗಿ ಮನೆಯೊಳಗೆ ನನಗದು ಗೊತ್ತಿಲ್ಲದೆ ಹೋಯಿತಲ್ಲ ತಾಯಿ. ಗಾಯತ್ರಿ ಮಂತ್ರವನ್ನು ಬಿಟ್ಟು ಸಮಯ ಸಂದೇಹ ಹೋಯಿತು. ಯಾವನದ್ದು ಮಾತು ಕೇಳಿ ತನ್ನ ರಕ್ಷಣೆಗೆ ಕವಚವಾಗಿರುವ ಗಾಯತ್ರಿ ಮಂತ್ರವನ್ನು ಬಿಟ್ಟಿದ್ದಾನವ ನನ್ನ ಪತಿದೇವರು. ಈಗ ಅರುಣ ಏಕೋದೇವ ಅಂತ ಡಂಗುರ ಸಾರುವುದಕ್ಕೆ ಹೊರಟಿದ್ದಾರೆ ಎನ್ನುವಲ್ಲಿಗೆ ಆ ಬಲ ಖಂಡಿತವಾಗಿಲ್ಲ. ಮತ್ತೆ ನಿನ್ನ ಪತಿವ್ರತಾ ಧರ್ಮದ ಬಲವನ್ನು ನೀನು ಮುಂದಿರಿಸಿದೆ ಅಂತಾದ್ರೆ ನಾವು ಮಾತನಾಡುವುದಕ್ಕಿಲ್ವಮ್ಮ. ಮತ್ತೆ ನೀನೇ ಉದಾಹರಣೆಯನ್ನು ಕೊಟ್ಟೆಯಲ್ಲ. ಹೌದು. 3 ಮೂರ್ತಿಗಳಿಂದ ಹೆಚ್ಚು ನಾವಾಗುವುದಕ್ಕಿದೆಯೇ? ಆದ್ರೆ ಒಂದು ಜಪತಪಾದಿಗಳನ್ನು ಮಾಡುತ್ತಾ ಲೋಕಹಿತವನ್ನು ಕಾಂಕ್ಷಿಸುತ್ತಿರುವ ನನ್ನಂತವರು ಸಾಯಬೇಕೆ ಅಥವಾ ಸಾಯುತ್ತಿರಬೇಕೆ? ಇಲ್ಲ, ಇಲ್ಲಮ್ಮ. ನಮ್ಮನ್ನೆಲ್ಲ ನಾಲ್ದು ಕಾಯ್ದುಕೊಂಡು ಒಂದು ಧರ್ಮ ರಕ್ಷಿಸ್ತದೆ. ಹಾಗಾದ್ರೆ ಸಾಮಾನ್ಯ ಮಂದಿಯನ್ನು ರಕ್ಷಿಸಬೇಕಾದ ಯಾರು ಹೇಳು? ಅರಸ ಅಲ್ವೇ? ಹೌದು. ರಕ್ಷಿಸದೆ ಹೋದ್ರೆ ಒಂದು ಶಕ್ತಿ, ಕಾರ್ಯಕಾರಣ ನಿಯಾಮಕರಾಗಿ ತ್ರಿಮೂರ್ತಿಗಳಿದ್ದಾರೆ. ಅವರಿಂದಲೂ ಆಗದೆ ಹೋದರೆ ಇರುವುದು ಒಂದೇ ಶಕ್ತಿ. ಯಾವುದು? ಅವ್ಯಕ್ತದಲ್ಲಿ ಅಮೂರ್ತವಾಗಿರಬಹುದಾದ ಆಕೆಯನ್ನು ಶ್ರೀದೇವಿ ಅಂತ ನಾವು ಕಂಡುಕೊಂಡೆವು. ಅವಳೇ ಬರ್ತಾಳೆ. ದೀರ್ಘ ಸಮಯ ಹೋಗೋದು. ಸೌಮ್ಯೆಯಾಗಿ ಅಲ್ಲ, ಮತ್ತೆ ರಣಚಂಡಿಕೆಯಾಗಿ ಮೇಯ್ವೆತ್ತು ತಾನು ಬಂದು ಪಾಪಕೃತ್ಯವನ್ನೆಸಗಿದವನ್ನು ಸರ್ವನಾಶ ಮಾಡಿಯೇ ಮಾಡ್ತಾಳೆ. ಆಗ ನಿನ್ನ ಸತಿತ್ವದ ಪ್ರಭಾವವನ್ನು ಅವಳ ಮುಂದೆ ತೋರಿಸಿ ದೇವಿ ಚಂಡಿಕೆಯಾಗಿ ಬರ್ತಾಳೆ. ಶ್ರೀದೇವಿ ಕೂದಲನು ಕೊಂಕದಂತಾದರಿಕೆ ಪತಿಯ, ಕೂದಲನು ಕೊಂಕದಂತಾದರಿಕೆ ಪತಿಯ, ಕೇಳಾಡರೊಂದರಿಕೆ ಲಾಲಿಪುದು. ಲೋಕದ ಸೃಷ್ಟಿ ಸ್ಥಿತಿ ಲಯ ಕಾರ್ಯವನ್ನು ಮಾಡುವಂತಹ ಶ್ರೀದೇವಿ ಚಂಡಿಕೆಯಾಗಿ ಬರುತ್ತಾಳೆ. ಯಾವತ್ತಿದ್ದರೂ ಮಗಳ ಮಾಂಗಲ್ಯವನ್ನು ಹರಿಯುವ ಹಾಗೆ ಅವಳು ನೋಡಿಕೊಳ್ಳುತ್ತಾಳೆ ಅಥವಾ ಅವಳು ಮನ ಮಾಡುತ್ತಾಳೆ? ಖಂಡಿತವಾಗಿಯೂ ಇಲ್ಲ. ಅವಳ ಪದತಲದಲ್ಲಿ ಬಿದ್ದು ಬೇಡಿಕೊಳ್ಳುತ್ತೇನೆ, ಅಮ್ಮ ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಂಡಮ್ಮ ಎನ್ನುವಾಗೆ ಬೇಡುತ್ತೇನೆ. ಅದಕ್ಕಿಂತಲೂ ಮಿಗಿಲಾಗಿ ಸೂರ್ಯಚಂದ್ರನ ಮೇಲೆ ಆಣೆ, ನಾನು ನಿಂತಿರುವಂತಹ ಈ ಭೂಮಿ ತಾಯಿಯ ಮೇಲೆ ಆಣೆ, ನಿಮ್ಮ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ, ನನ್ನ ದೇಹದಲ್ಲಿ ಪ್ರಾಣವಾಯು ಇರುವ ತನಕ ನನ್ನ ಗಂಡನ ಕೂದಲನ್ನು ಕೊಂಕದಂತೆ ನನ್ನ ಗಂಡನನ್ನು ನಾನು ರಕ್ಷಿಸುತ್ತೇನೆ ಮುನಿಗಳೇ, ನಾನು ರಕ್ಷಿಸುತ್ತೇನೆ.
ಮಾತಿನ ವಿಶ್ವಾಸ ಮನದಲ್ಲಿ ಕಾಣುವುದಿಲ್ಲ ತಾಯಿಯೇ. ಕಡಿದಾದಂತಹ ಪರ್ವತದಲ್ಲಿ ಸಾಗುವಂತಹ ಪಥಿಕನಂತಾಗಿದೆ ನನ್ನ ಸ್ಥಿತಿ. ಗಾಳಿಗೆ ಒಡ್ಡಿದಂತಹ ಸೊಡರಿನಂತಾಗಿದೆ ನನ್ನ ಈ ಸ್ಥಿತಿ. ವಿಶಾಲವಾದಂತಹ ವೃಕ್ಷವನ್ನು ಕತ್ತರಿಸುವಂತಹ ಸಂದರ್ಭದಲ್ಲಿ ಅದಕ್ಕೆ ಆವರಿಸಿರುವಂತಹ ಬಳ್ಳಿ ಮೊದಲು ಕತ್ತರಿಸಲ್ಪಡುತ್ತದೆಯಂತೆ. ಅರುಣಾಸುರ ಮಹಾಪ್ರಭುಗಳನ್ನು ಶ್ರೀದೇವಿ ಪ್ರಾಣವನ್ನು ತೆಗೆಯುವುದಕ್ಕಿಂತ ಮುಂಚಿತವಾಗಿ ನನ್ನ ಪ್ರಾಣ ಅಳಿಯಿತು ಎಂದಾದರೆ ನನ್ನ ಗಂಡನನ್ನು ರಕ್ಷಿಸುವವರು ಯಾರಿದ್ದಾರೆ ಮುನಿಗಳೇ? ಇಲ್ಲ. ಮೊದಲಾಗಿ ನನಗೆ ಮರಣ ಬಂತು ಎಂದಾದರೆ ನಾ ಮರಣಕ್ಕೆ ಹೆದರುವವಳು ನಾನಲ್ಲ. ಯಾವ ಹೆಣ್ಣಾದರೂ ಬಯಸುವುದು ಏನು? ಹಣೆಯ ಸಿದ್ದೂರ ತಿಲಕ, ಕೊರಳ ಮಾಂಗಲ್ಯದ ಪದಕ, ಅದು ಉಳಿದಿರಲಿ ಉಸಿರಿರುವ ತನಕ ಎನ್ನುವ ಹಾಗೆ ಮುತ್ತೈದೆ ಮರಣವನ್ನೇ ಬಯಸುತ್ತಾಳೆ ಹೆಣ್ಣಾದವಳು. ಅದಕ್ಕೆ ನಾನು ಹೊರತು ಅಲ್ಲ ತಾನೇ. ಆ ಮರಣವನ್ನು ನಾನು ಸ್ವಾಗತಿಸುತ್ತೇನೆ. ಆದರೆ ಅವರಿಗಿಂತ ಮುಂಚಿತವಾಗಿ ನಾ ಅಳಿದು ಹೋದೆನು ಎಂದಾದರೆ ನನ್ನವರು ಏಕಾಂಗಿಯಾಗಿ ಬಿಡುತ್ತಾರೆ ಮುನಿಗಳೇ, ಏಕಾಂಗಿಯಾಗಿ ಬಿಡುತ್ತಾರೆ. ಅರುಣಾಸುರ ಮಹಾಪ್ರಭುಗಳು ದುಷ್ಟರಾಗಿರಬಹುದು, ಆದರೆ ಒಂದು ಕಾಲದಲ್ಲಿ ಶಾರದಾ ದೇವಿಯನ್ನೇ ಮೆಚ್ಚಿಸಿ ಗಾಯತ್ರಿ ಮಂತ್ರವನ್ನು ತ್ರಿಕಾಲದಲ್ಲಿ ಪಠಿಸಿದವರವರು, ಬ್ರಹ್ಮನ ವರವನ್ನು ಪಡೆದು ಸಾಕ್ಷಾತ್ಕಾರವನ್ನು ಮಾಡಿದವರು, ಬಲು ಪುಣ್ಯ ಪುರುಷರಿದ್ದಾರೆ. ಹಾಗಾಗಿ ನಿಮ್ಮಲ್ಲಿ ಬಿದ್ದು ಬೇಡಿಕೊಳ್ಳುವುದು ಒಂದೇ, ನಾನು ಒಂದು ವೇಳೆ ನನ್ನ ಅಳಿವು ಮೊದಲಾಯಿತು ಎಂದಾದರೆ ನೇರವಾಗಿ ಅಂಬಿಕೆಯ ಬಳಿಗೆ ಹೋಗಿ ಅರುಣಾಸುರ ಮಹಾಪ್ರಭುಗಳಿಗೆ ಮೋಕ್ಷವನ್ನು ಕರುಣಿಸುವ ಹಾಗೆ ಅಂಬಿಕೆಯಲ್ಲಿ ಹರಕೆಯನ್ನು ಕೊಡಿಸಬೇಕು ಮುನಿಗಳೇ. ಬಿಡುದು ಗುಡ ಹಿಡಿದು
ಬಿಟ್ಟೆ. ಪತಿವ್ರತ ನಾರ್ಯರ ಜೀವಿತವನ್ನೇ ಆದರ್ಶವನ್ನಾಗಿಸಿಕೊಂಡು ನಡೆದ ನೀನು ಹೆಚ್ಚಿನವಳಾಗಿ ಹೋದೆ. ನಿನ್ನ ಗಂಡನ್ನು ಉಳಿಸುವುದಕ್ಕೆ, ನಿನ್ನ ಪ್ರಾಣವನ್ನಾದರೂ ಅರ್ಪಿಸುವುದಕ್ಕೆ ನೀನು ಸಿದ್ಧಳಲ್ವ? ಹೌದು ಮುನಿಗಳೇ, ನಿನಗದೇ ಒಳ್ಳೆಯದಮ್ಮ. ಅದರಿಂದ ನೀನು ಮಹಾಸತಿ ಎನ್ನಿಸಿಕೊಳ್ಳುವೆ. ಚಂದ್ರಾರ್ಕವಾದಂತಹ ಯಶಸ್ಸನ್ನು ನೀನು ಖಂಡಿತವಾಗಿ ಪಡೆಯುತ್ತೆ. ನೀ ನಡೆದ ಮೇಲೆ ಅವನು ಅನಾಥನಾಗ್ತಾನೆ ಎನ್ನುವಂತಹ ಭಾವವನ್ನು ಬಿಟ್ಟು ಬಿಡು. ಅವನ ವಧೆಗೆಳಸಿ ಬರುವಂತಹ ಶ್ರೀದೇವಿಯ ಪಾದವನ್ನು ನಂಬಿ ಅವಳನ್ನು ಆರಾಧಿಸಿ ನಿನ್ನೊಡೆಯನಿಗೆ ಮೋಕ್ಷವನ್ನು ನಾನು ಖಂಡಿತವಾಗಿಯೂ ಕೊಡಿಸ್ತೇನೆ. ಸರಿ, ಆ ಭರವಸೆ ನಂಬಿಕೆ ನನಗಿರಲಿ. ಮಾತ್ರವಲ್ಲ, ಆ ಮಹಾತಾಯಿಯ ಅಡಿಗಳನ್ನು ದೃಢವಾಗಿ ನಂಬಿಕೊಂಡು ನೀನೂ ಮುಂದುವರಿ. ನಿಮ್ಮ ಒಳ್ಳೆಯದಾಗ್ತದೆ. ಬಳಿಕ ಅತಿ ಚೆಲುವಾದ ಜಗನ್ಮಾತೆಯಾಗಿದ್ದುಕೊಂಡು ನನ್ನ ಆದ್ಯ ಕರ್ತವ್ಯ. ಆದ್ದರಿಂದಲೇ ಕಾಲವನ್ನು ನಿರೀಕ್ಷೆಯಲ್ಲಿ ಇಟ್ಟುಕೊಂಡವಳು ನಾನು. ಈ ಹೊತ್ತಿಗೆ ಕಾಲವೂ ಕೂಡಿ ಬಂದಿದೆ. ದೇವತೆಗಳಿಗೆ ನೀಡಿದಂತಹ ಅಭಯವಾಕ್ಯದಂತೆ ದುಷ್ಟರ ವಧೆಯಾಗಬೇಕಾದರೆ ಕಾಲವು ಸನ್ನಿಹಿತವಾಗಿದೆ. ಹಾಗಾದರೆ ನೇರವಾಗಿ ಅವರ ಬಳಿಗೆ ನಾನೇ ಹೋಗುವುದೇ? ರೂಪವನ್ನು ಮರೆಸಿ ಹೋಗಬೇಕು. ಹೇಗೆ ಈ ರೂಪವನ್ನು ಕಂಡರು ಎಂದಾದರೆ ಜಗದಾದಿಮಾಯೆ ನಾನು ಎನ್ನುವುದು ಅವರಿಗೆ ತಿಳಿಯುವುದಿಲ್ಲ. ಆದ್ದರಿಂದಲೇ 3 ಲೋಕವನ್ನು ಮೋಹಿಸಬಲ್ಲಂತಹ ಮೋಹಿನಿಯ ರೂಪವನ್ನಂತೂ ಮೋಹಿನಿ ಎನ್ನುವಂತಹ ಅಭಿಧಾನವನ್ನು ಇರಿಸಿದ್ದೇನೆ. ಹಾಗಾದರೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ ಬೇಕು. ಎಲ್ಲಿ ಎನ್ನುವ ಹಾಗೆ ನನ್ನ ಮನದಲ್ಲಿ ಆಲೋಚಿಸಿದರೆ ಎಲ್ಲಿ ಯಾಕೆ ನೋಡಿಯಂತೆ ಜುಳು ಜುಳು ನಾದದಿ ಹರಿಯುತ್ತಾ ಇದ್ದಾಳೆ ನಂದಿನಿ. ಅವಳ ತಟದಲ್ಲಿ
ಕರಿಬಂಡೆಯೊಂದು ಕಾಣುತ್ತಾ ಇದೆ. ಅದನ್ನು ಏರಿ ಕುಳಿತುಕೊಳ್ಳಬೇಕು. ಕೈಯಲ್ಲಿ ವೀಣೆಯನ್ನು ಹಿಡಿದುಕೊಂಡು ಗಾಯನವನ್ನು ಪಾಡುತ್ತೇನೆ. ಅಷ್ಟು ಮಾತ್ರವಲ್ಲ, ಬಗೆ ಬಗೆಯ ಸುಮಗಳು ಕಣ್ಣಿಗೆ ಗೋಚರಿಸುತ್ತಾ ಇವೆ. ಆ ಸುಮಗಳನ್ನು ಕರದಲ್ಲಿ ಪಿಡಿದು ನನ್ನ ತನುಗಂಧವನ್ನೇ ಪ್ರಕೃತಿಗೆ ಪಸರಿಸುತ್ತೇನೆ. ದುರುಳರು ನನ್ನ ಬಳಿಗೆ ಬರುವಂತಹ ಹೊತ್ತಿಗೆ ನಾನು ಯಾರು, ಏನು, ಎತ್ತ ಎನ್ನುವುದನ್ನು ಅವರಿಗೆ ತಿಳಿಸಬೇಕು. ತಡ ಮಾಡುವುದು ಯಾಕೆ? ಏರಿಕೊಳ್ಳುತ್ತೇನೆ ಕರಿಬಂಡೆ. ನಮ್ಮ ಒಡೆಯನ ಮೇಲಿರುವಂತಹ ಹೊಣೆಗಾರಿಕೆ ಏನುಂಟು ಅದನ್ನೆಲ್ಲವನ್ನು ನಾವೇ ಪೂರೈಸುವವರಿದ್ದೇವೆ. ಅವನ ಆಣತಿಯಂತೆ ಎಲ್ಲಾ ಕಾರ್ಯವನ್ನು ಮಾಡುವವರಿದ್ದೇವೆ. ಎಲ್ಲಿ ಗುಡಿ ಗೋಪುರಗಳುಂಟು ಅದೆಲ್ಲವನ್ನು ಕೊಟ್ಟಿ ಪುಡಿ ಮಾಡಿದ್ದೇವೆ. ಯಾಗ ಯಜ್ಞಾದಿಗಳು ನಡೆಯುವ ಹಾಗೆ ನಾವು ನೋಡಿಕೊಳ್ತಾ ಇದ್ದೇವೆ. ಅಷ್ಟು ಮಾತ್ರ ಅಲ್ಲ, ಬ್ರಾಹ್ಮಣರ ಹಿಂಸೆ, ಸ್ತ್ರೀಯರ ಹಿಂಸೆ, ಎಲ್ಲ ಹಿಂಸಾಚಾರದಲ್ಲಿ ತೊಡಗಿಕೊಂಡು ಈ ಮೂರು ಲೋಕದಲ್ಲಿಯೂ ಕೂಡ ನಮ್ಮ ಒಡೆಯನ ಹೆಸರನ್ನು ಎತ್ತರಕ್ಕೆ ಏರಿಸಿದವರಿದ್ದೇವೆ. ಆದರೆ ತಮ್ಮ ತಿರುಗಾಡದ ಪರಿಣಾಮ ಒಂದು ರೀತಿ ಮನಸ್ಸಿಗೆ ಆಲಸ್ಯ, ಚಾಡ್ಯತೆ, ಏನು ಮಾಡುವ
ಇದಕ್ಕೆ ವಿರೋಧವನ್ನು ಯಾರು ವ್ಯಕ್ತಪಡಿಸುತ್ತಾರೋ ಅವರನ್ನು ನಿಗ್ರಹಿಸುತ್ತಾ ಮುಂದುವರಿದವರು ನಾವು. ಅಣ್ಣ ಎಲ್ಲಿ ನೋಡಿದರು ಅರುಣಾಸುರನದ್ದೇ ಜಯಘೋಷ ಕೇಳಿ ಮನಸ್ಸಿಗೆ ತುಂಬಾ ಆನಂದವಾಯಿತು. ಯಾವಾಗ ನೋಡಿದರು ತಿರುಗಾಟ 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 ತಿರುಗಾಟವನ್ನು ಮುಗಿಸಿ ನೇರವಾಗಿ ಬಂದು ಅರಮನೆಯನ್ನು ಸೇರಿಕೊಂಡ. ಅಣ್ಣ ಅರಮನೆಯನ್ನು ಸೇರಿದ ತಕ್ಷಣ ಮನಸ್ಸಿಗೆ ಯಾಕೋ ಬೇಸರ. ಆಹಾ ಹಸಿವಾದ್ರೆ ಊಟ ಮಾಡ್ಲಿಕ್ಕೆ ಆಗುದಿಲ್ಲ, ಬಾಯಾರಿಕೆ ಆದ್ರೆ ನೀರು ಕುಡಿಲಿಕ್ಕೆ ಆಗುದಿಲ್ಲ, ನಿದ್ದೆ ಬಂದ್ರೆ ನಿದ್ದೆ ಬರ್ತದೆ ಮಲಗಿದ್ರೆ ನಿದ್ದೆ ಬರುದಿಲ್ಲ. ಇದಕ್ಕೆಲ್ಲ ಕಾರಣ ಏನು? ಮನಸ್ಸಿನ ಬೇಸರ. ಇದನ್ನು ಕಳೆಯುವುದಕ್ಕೆ ವಿಶೇಷವಾದಂತ ಪರಿಯನ್ನು ನಾನು ಕಂಡು ಹುಡುಕಿದ್ದೇನೆ. ಅಣ್ಣ ಪಕ್ಕದಲ್ಲೇ ಹರಿಯುತ್ತಾ ಇದ್ದಾಳೆ ನಂದಿನಿ ನದಿ. ನೇರವಾಗಿ ಆ ನದಿಯ ಬಳಿಗೆ ಹೋಗ್ಬೇಕು, ನದಿಯಲ್ಲಿ ವಿಹರಿಸಬೇಕು, ಉಪವನದಲ್ಲಿ ಸುತ್ತಾಡಬೇಕು. ಹಾಗಾಗಿ ನಮ್ಮ ನಡೆ ನಂದಿನಿ ಕಡೆ. ಸುತ್ತಲೂ ಪ್ರಕೃತಿಯನ್ನು ವೀಕ್ಷಿಸಿದೆವಂತ ಹೋದ್ರೆ ಏನು ಸೊಬಗು, ಏನು ಸೊಬಗು. ಪ್ರಕೃತಿ ದೇವತೆಯನ್ನು ಕಾಣುವಾಗಲೇ ಮನಸ್ಸಿಗೆ ಒಂದು ರೀತಿಯ ಆಹ್ಲಾದವಾಗುತ್ತಾ ಇದೆ. ತಿಳಿ ನೀರಿನ ಈ ನಂದಿನಿ ನದಿಯನ್ನು ಕಾಣುವಾಗ ಒಮ್ಮೆಗೆ ಇಲ್ಲಿಗೆ ಹಾರುವಂತ ಮನಸ್ಸಾಗ್ತದೆ ತಮ್ಮ. ಆದರೆ ಏನು ಮಾಡೋಣ ಹೇಳು? ಇಲ್ಲಿ ನೀರು ಕಡಿಮೆ ಉಂಟು, ಹಾರಿದ್ರೆ ಬಂಡೆ ಮಂಡೆಗೆ ತಾಗಿತ್ತು. ಹಾಗಾಗಬಾರ್ದು. ಸ್ವಲ್ಪ ಆಳವಾದ ಸ್ಥಳವನ್ನು ಒರೆಸಿಕೊಂಡು ಆ
ಬೊಬ್ಬೆ ಹೊಡೆಯುವುದು ಯಾಕೆ? ನಾನು ಇಲ್ಲೇ ಇದ್ದೇನೆ. ಅಣ್ಣ, ಏನೋ ಹೆಚ್ಚು ನೀರಿರುವಂತಹ ಪ್ರದೇಶವನ್ನು ಹುಡುಕುತ್ತಾ ಹೋದವರು ನಾವು. ನೀರಿನಲ್ಲಿ ಆಟ ಆಡಿ ಆಯಾಸದ ಪರಿಹಾರಕ್ಕಾಗಿ ಬೇಕಾಗಿ ಬಂಡೆಗಲ್ಲಿನಲ್ಲಿ ಮಲಗಿದ್ದು ಅಂತ ಕಾಣುತ್ತದೆ. ನಿದ್ದೆ ಮಾಡಿದಾಗ ಏನೋ ಕನಸು ಬಿದ್ದಿರ್ಬೇಕು. ತಮ್ಮ ಅಣ್ಣ, ಬಂಡೆಯಲ್ಲಿ ಮಲಗುವುದು ಬಿಡು, ನನಗೆ ಮಲಗುವುದಲ್ಲ, ಎದ್ದು ಏನು ಮಾಡುವುದಂತ ಗೊತ್ತಾಗುವುದಿಲ್ಲ. ಏನಾಯ್ತಣ್ಣ? ಒಮ್ಮೊಮ್ಮೆ ಉತ್ಸಾಹ ಹೆಚ್ಚಾಗುವುದು, ಒಮ್ಮೊಮ್ಮೆ ಆಯಾಸ ಹೆಚ್ಚಾಗುವುದು. ಬಹುಶಃ ಹೀಗೆ ಯಾಕೆ ಎಂಬ ಹಾಗೆ ನಾನೇ ಆಲೋಚನೆ ಮಾಡಿದಾಗ ಅದಕ್ಕೊಂದು ಕಾರಣ ಸಿಕ್ಕಿತು ತಮ್ಮ. ಏನು ಕಾರಣ? ಹೀಗೆ ನಂದಿನಿ ನದಿಯಲ್ಲಿ ನಾನು ಈಜಾಡಿಕೊಂಡು ಮುಂದುವರಿಯುತ್ತಾ ಹೋದೆ. ಒಂದು ಅಮೋಘ ಆಶ್ಚರ್ಯ ಅಸದೃಶವಾದ ದೃಶ್ಯವನ್ನು ಕಂಡೆ. ಏನು ದೃಶ್ಯ ಅಣ್ಣ? ನಂದಿನಿ ನದಿ ಬದಿಯಲ್ಲಿ ದೊಡ್ಡದಾದ ಕರಿ ಬಂಡೆ. ಎಂತದ? ನಿನ್ನ ಮಾತನ್ನು ಕೇಳುವಾಗ ನಗಬೇಕು ಅಳಬೇಕು ಒಂದು ಅರ್ಥ ಆಗುದಿಲ್ಲ. ಯಾಕೆ? ಮತ್ತೆ ನದಿಯಲ್ಲಿ ಬಂಡೆ ಇಲ್ಲದೆ ನಿನ್ನ ಮನೆ ಅಂಗಳದಲ್ಲಿ ಬಂಡೆ ಇರ್ತದೆ. ಬರೇ ಬಂಡೆ ಆದ್ರೆ ನಾನು ನೋಡುವವನು? ಏನು ಆ ಬಂಡೆಯನ್ನು ನಾನು ಈ ಮೊದಲು ನೋಡ್ಲಿಲ್ವೋ? ಆದ್ರೆ ಹಾಗಲ್ಲ. ಮತ್ತೆ ಆ ಬಂಡೆಯ ಮೇಲೆ ಒಬ್ಬಳಾಕೆ ಬಡಗಿ ತರುಣಿ ಬೆಡಗಿ ಅರ್ಥವಾಯ್ತು ತಮ್ಮ. ಏನು ಸೌಂದರ್ಯ, ಏನು ಸೌಂದರ್ಯ! ಅಬ್ಬಬ್ಬಾ, ಸೌಂದರ್ಯದ ಗಣಿ ಎಂದರೂ ತಪ್ಪಾಗಲಿಕ್ಕಿಲ್ಲ ತಮ್ಮ. ಪೌರ್ಣಮಿಯ ಚಂದ್ರನನ್ನು ನೋಡಿದರೆ ನೋಟಕನ ಮನಗಳಿಗೆ ಯಾವ ರೀತಿ ಆಹ್ಲಾದವಾಗುತ್ತದೋ ಅದೇ ರೀತಿ ಇವಳ ಅಂದವನ್ನು ಕಂಡ ತಕ್ಷಣವೇ ನನ್ನ ಮನಸ್ಸಿನಲ್ಲಿ ಏನೋ ಒಂದು ಉತ್ಸಾಹ ಹೆಚ್ಚಿತು. ಏನೋ ನೀನೊಮ್ಮೆ ಸುಮ್ಮನೆ ಕುಳಿತುಕೋ. ಯಾಕೆ? ಈ ಭೂಲೋಕದಲ್ಲಿ ಅದೆಷ್ಟೋ ಸುಂದರವಾದಂತಹ ಹೆಣ್ಣು ಮಕ್ಕಳಿದ್ದಾರೆ. ಹೆಣ್ಣು ಮಕ್ಕಳು ಬರ್ತಾರೆ ಬಟ್ಟೆ ಒಗೆಯುವುದಕ್ಕೆ ಬೇಕಾಗಿ, ಬಟ್ಟೆ ಆಡಿ ಒಗೆದು ಆಯಾಸದ ಪರಿಹಾರಕ್ಕೆ ಬೇಕಾಗಿ ಬಂಡೆಗಲ್ಲಿನಲ್ಲಿ ಕುಳಿತಿರಬೇಕು. ಅದರಲ್ಲಿ ಎಂತದು ವಿಶೇಷ ಅಂತ ತಮ್ಮ? ಈ ಮೊದಲು ಬಂದವರು, ಈ ಬಟ್ಟೆ ಒಗೆಯುವುದಕ್ಕೆ ಬಂದವರೆಂತಲೇ ಭಾವಿಸುವ ಆ ಹೆಣ್ಮಕ್ಕಳು ಭೂಲೋಕದವರು ನಿನ್ನ ಕಣ್ಣಿಗೆ ಬಿದ್ರೆ ಅವರೇನಾದ್ರೂ ನೇರವಾಗಿ ಸಮಾಧಾನವಾಗಿ ಹೋದದ್ದು ಇತಿಹಾಸದಲ್ಲಿ ಉಂಟಾ? ಎಷ್ಟಾದ್ರೂ ನಿನ್ನ ಏನಾದ್ರೂ ನೀನು ಅನುಭವಿಸಿದ ಮೇಲೆ ಅಲ್ಲ ಅವರು ಹೋಗುದು. ನಿನ್ನ ತಮ್ಮ ಅಲ್ವಾ ಅಣ್ಣ? ನನ್ನ ತಮ್ಮ ಅಂತ ಹೇಳಿ ನನಗಿಂತಲೂ ಹೆಚ್ಚಿಗೆ ಮಾಡಿದ್ದಿ ಪುಣ್ಯಾತ್ಮ. ಏನಾಗಲಿ, ಈ ಕಾಲದಲ್ಲಿ ಅವಳು ಅಂತವರಲ್ಲ, ಅಂತವರ ಸಾರಿಗೆ ಸೇರುವವಳಲ್ಲ. ಯಾಕೆ? ಎಷ್ಟೋ ಮಂದಿ ಹೆಂಗಳೆಯರನ್ನು ಈ ಮೊದಲು ಕಂಡವರಿದ್ದೇವೆ, ಆದ್ರೆ ಇಂತಹವಳನ್ನು ಈ ಮೊದಲು ನಾ ಕಾಣುವವನಿದ್ದೇನೆ, ಕಂಡವನು ಇದ್ದೇನೆ. ಇನ್ನು ಮುಂದಕ್ಕೆ ಕಾಣುತ್ತೇನೋ ಅದು ಗೊತ್ತಿಲ್ಲ. ಬರೇ ನಾನು ನೋಡಿದ್ರೆ ಸಾಕಾಗುವುದಿಲ್ಲ. ಎಲ್ಲಿ ಅಣ್ಣ? ಬಾಹಿಗೆ ಅಣ್ಣ ಬೇಡಿ ಅಣ್ಣ
ಏನು ಚಂದ ಇಲ್ವಾ ಅವಳು? ಓ ಅಣ್ಣ, ಮತ್ತೆ ಈ ಹೆಣ್ಣಿನ ಬಗ್ಗೆ ನೀನು ವಿವರಿಸಿದ್ದ ಅಂತ ಹೇಳಿದ್ರೆ ಅದು ಏನೋ ಒಂದು ಏನು ರೂಪ, ಏನು ಲಾವಣ್ಯ, ಏನು ಸೌಂದರ್ಯ. ಓ, ಈ ಹೆಣ್ಣಿನ ಬಗ್ಗೆ ಹೇಳಿದ್ದು ಸ್ವಲ್ಪ ದೀರ್ಘವಾಗಿ. ದೀರ್ಘವಾಗಿ. ಅಣ್ಣ, ಇಂತಹ ಸೌಂದರ್ಯವತಿಯನ್ನು ಇದುವರೆಗೂ ನಾನು ಈ ಭೂಲೋಕದಲ್ಲಿ ನೋಡಿದವನಲ್ಲ. ಹಾಗೆ ಮತ್ತೆ ಎಲ್ಲಿ ನೋಡಿದ್ದಿ? ಅಣ್ಣ, ಇವಳ ಓಜಸ್ಸು ತೇಜಸ್ಸನ್ನು ನೋಡಿದ ಮೇಲೆ ಚೆನ್ನಾಗಿ ಅರಿತುಕೊಂಡವ ನಾನು. ಏನು ಇವಳು ಇಲ್ಲಿಯವನಲ್ಲ, ಮತ್ತೆ ಮೇಲೆ ಲೋಕದವಳು. ಯಾರಾಗಿರ್ಬೋದು? ಅಣ್ಣ, ವೈಕುಂಠವಾಸಿಯಾದಂತಹ ಶ್ರೀಹರಿ ಇದ್ದಾನೆ, ಶ್ರೀಮನ್ನಾರಾಯಣ ಪಾಲ್ಗಡಲ ಶಯನ. ಆತನ ಮಡದಿ ಹರಿಯ ಮಡದಿ ಸಿರಿ ಈ ಉಪವನಕ್ಕೆ ತಿರುಗಾಟಕ್ಕೆಂದು ಬಂದಿರಬೇಕು. ಓಹೋ, ಈಗ ಅವಳು ಸಿರಿಯೋ? ಸಿರಿಯೋ ಅವಳಲ್ಲದೆ ಹೋದ್ರೆ? ಅಣ್ಣ, ಮತ್ತೊಬ್ಬ ಇದ್ದಾನೆ. ಯಾರು? ಆ ಬೆಳ್ಳಿ ಬೆಟ್ಟದವ, ರಜತಾದ್ರಿಯವ, ಪರಮೇಶ್ವರನ ಮಡದಿ ಶಂಕರಿ. ಶಂಕರನ ಋಷಿ ಶಂಕರಿಯೋ? ಶಂಕರಿಯೋ? ಅವಳಲ್ಲದೆ ಹೋದ್ರೆ? ಒಂದು ವೇಳೆ ಅವಳಲ್ಲ ಅಂತಾದ್ರೆ ಲೋಕದಲ್ಲಿ ಅತಿ ಸುಂದರವತಿ ಯಾರು ಅಂತ ಕೇಳಿದ್ರೆ ಆ ಮನ್ಮಥನ ಮಡದಿ ರತಿ. ರತಿಗೆ ಎಣೆಗಾದವರು ಲೋಕದಲ್ಲಿ ಯಾರೂ ಇಲ್ಲ. ಹಾಗಿರುವಾಗ ಬಂದದ್ದು ರತಿಯೋ? ರತಿಯೋ? ಅವಳು ಅಲ್ಲದೆ ಹೋದ್ರೆ? ಒಂದು ವೇಳೆ ಇವನು ಮೂರು ಜನರು ಅಲ್ಲ ಅಂತಾದ್ರೆ ಇನ್ಯಾರ ಕಾಂತೆಯಾಗಿರಬಹುದು? ಇನ್ನಲ್ಲಿ ಪ್ರಶ್ನೆ. ಈಗ ನಿನಗೆ ಅವರು ಮೂವರನ್ನು ಬಿಟ್ರೆ ಬೇರೆ ಯಾರು ಎಂಬ ಹಾಗೆ ಸಂಶಯ ಉಂಟು. ಹೌದಣ್ಣ. ಸರಿ, ಮೊದಲಾಗಿ ಅವರ ಮೂವರ ಹೆಸರನ್ನು ಹೇಳಿದ್ಯಲ್ಲ, ಅವರಲ್ಲ ಎಂಬ ಹಾಗೆ ನನ್ನ ಒಂದು ಆಲೋಚನೆ. ಅಲ್ಲವೇ? ಇದಲ್ಲ ಅಲ್ಲ ಅಲ್ಲ ಆ
ಸಾಧ್ಯವೇ ಇಲ್ಲ. ಯಾಕೆ ವಲ್ಲಯ್ಯ? ಪಾಲ್ಗಡಲ ಶಯನ, ಹಾಲಿನ ಸಮುದ್ರ, ಹೀಗೊಂದು ಹೆಸರುಂಟು. ಯಾರಿಗೆ? ನಾರಾಯಣನಿಗೆ. ಯಾಕೆ ಆ ಹೆಸರು? ಕ್ಷೀರವಾರಿಧಿ ಶಯನ ಅಂದ್ರೆ ಹಾಲಿನ ಸಮುದ್ರದಲ್ಲಿ ಅವನಿರುವವನು ಎಂಬ ಹಾಗೆ. ಹೌದೌದು. ನೀನೇ ಯೋಚನೆ ಮಾಡು. ಅವನ ಹೆಂಡತಿ ಲಕ್ಷ್ಮಿ, ನೀ ಮೊದಲಾಗಿ ಸಿರಿಯೋ ಎಂಬ ಹಾಗೆ ಕೇಳಿದೆ. ಹೌದಣ್ಣ. ಆ ಹಾಲಿನ ಸಮುದ್ರದಲ್ಲಿ ಇರುವವಳು ಈ ನೀರಿಗೆಲ್ಲ ಬರ್ಲಿಕ್ಕುಂಟ? ಇಲ್ಲಿಗೆ ಬರ್ಲಿಕ್ಕಿಲ್ವಾ? ಅವಳಲ್ಲ, ಇನ್ನು ಬೆಳ್ಳಿ ಬೆಟ್ಟದಲ್ಲಿರುವಂತಹ ಆ ಪರಶಿವನ ಮಡದಿ ಪಾರ್ವತಮ್ಮ. ಶಂಕರಿಯೋ ತಮ್ಮ ಅಣ್ಣ. ಬೆಳ್ಳಿ ಬೆಟ್ಟ, ಮಂಜುಗಡ್ಡೆ ಅಂತಹ ತಂಪಾದ ವಾತಾವರಣದಲ್ಲಿ ಪಾರ್ವತಮ್ಮನಿರುವಾಗ ಈ ಸೆಕೆಗೆ ನಮಗೆ ನಿಲ್ಲಿಕ್ಕಾಗುವುದಿಲ್ಲ ಪುಣ್ಯಾತ್ಮ. ಇನ್ನು ಪಾರ್ವತಮ್ಮ ಬರ್ಲಿಕ್ಕುಂಟ? ನಿಲ್ಲು. ಏನು? ಅಣ್ಣ, ಏನು ಇದು ಪಾರ್ವತಮ್ಮ ಅಲ್ಲ. ಯಾಕೆ? ದೊಡ್ಡ ಬಟ್ಟು ಇಲ್ಲ. ಮತ್ತೆ ಯಾವ ಬಟ್ಟಿತ್ತಲ್ಲಿ? ಅದು ಬೇರೆ, ಏನು ಅರ್ಥ ಆಗುದಿಲ್ಲ. ಅರ್ಥ ಆಗುವುದಿಲ್ಲ. ಹಾಗಾದ್ರೆ ಅರ್ಥ ಆಗುವುದಿಲ್ಲ ಅಂತ ಆದ್ರೆ ಅವಳ ಬಗ್ಗೆಯೂ ನಮಗೆ ಅರ್ಥ ಆಗ್ಲಿಕ್ಕಿಲ್ಲ. ಹಾಗಾದ್ರೆ ಪಾರ್ವತಮ್ಮ ಅಲ್ಲ. ಪಾರ್ವತಮ್ಮ ಅಲ್ಲ. ಇನ್ನು ರತಿಯೋ ಎಂಬ ಹಾಗೆ ಕೇಳಿದೆ. ಹೌದಣ್ಣ. ರತಿ ಅಂತೂ ಆಗಿರುವುದಕ್ಕೆ ಸಾಧ್ಯವೇ ಇಲ್ಲ. ರತಿಯ ಮೇಳದಲ್ಲಿರ್ಪ ಕಾಮ, ಸತಿಯ ಬಿಟ್ಟಿರಲಾರ ಸುಪ್ರೇಮ. ಹೌದಣ್ಣ. ಯಾವತ್ತೂ ರತಿ ಮನ್ಮಥರ ಜೊತೆಯಾಗಿರುವವರು. ನೋಡಿದ್ಯಾ, ಒಬ್ಬಳಾಕೆ ಗೋಚರಿಸುತ್ತಾ ಇದ್ದಾಳೆ. ಮನ್ಮಥ ಇಲ್ಲ, ಮನ್ಮಥ ಕಾಣಿಸುವುದಿಲ್ಲ. ಮನ್ಮಥ ಜೊತೆಯಲ್ಲಿ ಇಲ್ಲ ಅಂತ ಆದ್ರೆ ಅದು ರತಿ ಅಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ಅವರು ಮೂವರು ಅಲ್ಲ. ಆದ್ರೆ ತಮ್ಮ, ಅವಳು ಯಾರೇ ಆಗಿರ್ಲಿ, ಒಬ್ಬಳಾಕೆ ಕುಳಿತಿದ್ದಾಳೆ. ಬಹುಶಃ ಅನಾಥೆಯಾಗಿರ್ಬೇಕು ತಮ್ಮ. ಯಾರು ಹಿಂದೆ ಮುಂದೆ ಯಾರು ಕಾಣುವುದಿಲ್ಲ. ಹಾಗಾಗಿ ಹಿಂದೆ ಮುಂದೆ ಯಾರು ಇಲ್ಲ ಅಂತ ಕಾಣ್ತದೆ. ಅದಕ್ಕಾಗಿ ನಿನ್ನ ಅಣ್ಣ ಒಂದು ದೊಡ್ಡ ಮನಸ್ಸು ಮಾಡಿದ್ದಾನೆ. ಏನಣ್ಣ? ಬೇರೇನೂ ಅಲ್ಲ, ಆ ಒಂದು ಅನಾಥೆಗೆ ಬಾಳು ಕೊಡುವ ಅಂತ. ಹಾಗಾಗಿ ತರುಣಿಯ ವರಿಪೆ ನೆನಲು ಸಹೋದರ, ನೀವು ಹೋಗಿ ಅಣ್ಣಯ್ಯನಲ್ಲಿ ಹೇಳು, ಮದುವೆಯ ಪ್ರಸ್ತಾಪ, ಹಾಗೆ ಒಂದು ಮದುವೆ ಸಿದ್ಧತೆ ಮಾಡಬೇಕು. ಅಣ್ಣ ಒಬ್ಬಳಾಕೆಯನ್ನು ಕರೆದುಕೊಂಡು ಬರ್ತಾನೆ, ವಿಜೃಂಭಣೆಯಿಂದ ಒಂದು ಮದುವೆ ಆಗಬೇಕು ಎಂಬ ಹಾಗೆ. ಏನೋ ಜ್ಯೇಷ್ಠ ಭಾತೃ ಪಿತೃ ಸಮಾನ ಎಂಬುದಾಗಿ ಹೇಳ್ತಾರೆ. ಹಿರಿಯ ಅಣ್ಣನು ತಂದೆಗೆ ಸಮಾನನಂತೆ. ಹಾಗಿರುವಾಗ ನನಗೆ ತಂದೆಯ ಸ್ಥಾನದಲ್ಲಿ ಇರುವುದು ಯಾರು ಅಂತ ಕೇಳಿದ್ರೆ ಅದು ನೀನು. ಹಾಗಿರುವಾಗ ಇಷ್ಟು ಸೌಂದರ್ಯವತಿಯಾದಂತಹ ಹೆಣ್ಣನ್ನು ನನಗೆ ಮಾಧ್ಯಮ ಮಾಡಿಕೊಡು. ನಿನಗೆ ಬೇಕಾದಂತಹ ಚಂದದ ಹುಡುಗಿಯನ್ನು ನಾನು ತಂದು. ಪಾಪಿ ಮಗನೇ, ಏನನ್ನ ತಂದೆ ಆಗುವ ಅಂತ ನಾ ಮುಂದುವರಿಯುವಾಗಲೇ ನೀನು ಹೀಗೆ ನನಗೆ ತಡೆ ಒಡ್ಡುತ್ತಾ ಇದ್ದಿ. ಇನ್ನು ಜ್ಯೇಷ್ಠ ಭ್ರಾತೃ ಪಿತೃ ಸಮಾನ. ಹೌದೌದು. ನಿನ್ನ ಆ ಮಾತಿಗೆ ಬೆಂಕಿ ಹಾಕಲಿಕ್ಕೆ ಇವಳನ್ನು ನೋಡಿದ ಮೇಲೆ ನನಗೂ ಅನುರಾಗ ಹುಟ್ಟಿದೆ. ಅನುರಾಗ? ಇವಳನ್ನು ಮದುವೆ ಆಗ್ತೇನೆ. ನಾನು ಮದುವೆ ಆಗ್ತೇನೆ. ಅನುರಾಗ ಇರಲಿ, ಅದು ಅತ್ತಿಗೆ ಹಾಗಿದ್ರೆ ಸಾಕು. ಓ ಅಣ್ಣ, ಹೆಂಡತಿ ಹಾಗೆ ಅನುರಾಗ ತೋರಿಸ್ಲಿಕ್ಕೆ ನಾನಿದ್ದೇನೆ. ಅತ್ತಿಗೆ ಅದು ನಿನಗೆ ಮದುವೆ ಆದ ಮೇಲೆ ಅತ್ತಿಗೆಯನ್ನು ಮತ್ತೆ ಪ್ರೀತಿಸುವುದಕ್ಕೆ ಆಗುವುದಿಲ್ಲ. ಅದಕ್ಕೆ ಬೇಕಾಗಿ ಮೊದಲು ನಾನು ಮದುವೆ ಆಗ್ತೇನೆ. ನಿನಗೆ ಚಂದದ ಅತ್ತಿಗೆಯನ್ನು ನಾನು ಹುಡುಕಿದಾಗ್ತೇನೆ. ಅಣ್ಣನನ್ನು ವಿರೋಧ ಮಾಡ್ತೀಯ? ಮತ್ತೆ ಅಣ್ಣನನ್ನು ವಿರೋಧ ಮಾಡಿದ್ರೆ ಕಪಾಳ ಇವಳು ನನಗೆ ಬೇಕು. ವಿರೋಧ ಮಾಡ್ತೀಯ? ನಾನು ಮದುವೆ ಆಗ್ತೇನೆ. ನನ್ನನ್ನು ವಿರೋಧ ನಾನು ಮದುವೆ ಆಗ್ತೇನೆ. ಎಲ್ಲಿಗೆ ಎದುರೆದುರು ಹೋಗು? ಮತ್ತೆ ಪಾಪಿ. ಇಲ್ಲಿಯವರೆಗೆ ಮುಂದುವರಿದೆ ಅಲ್ವ ತಮ್ಮ? ಈ ಮೊದಲು ಯಾವತ್ತೂ ನನಗೆ ವಿರೋಧವಾಗಿ ಆಡಿದವನಲ್ಲ. ಆದರೆ ಈ ಕಾಲದಲ್ಲಿ ಒಂದು ಹೆಣ್ಣಿಗಾಗಿ ನನ್ನವೇ ಕುರಿತಾಗಿ ಇಂತಹ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀಯಂತ ಆದ್ರೆ ಅರ್ಥವಾಯಿತು. ಏನು ಅರ್ಥವಾಯಿತು? ಇದು ಇನ್ನು ಮುಂದುವರಿಯಬಾರದು. ಕಲಹ ಸರಿಯಲ್ಲ. ಹಿಂದಿನ ಘಟನೆಯನ್ನು ನೆನಪು ಮಾಡಿಕೋ. ನಮ್ಮವರು ಅಳಿದಿದ್ದಾರೆ. ಒಂದು ಹೆಣ್ಣಿನಿಂದ ಚಂಡಮುಂಡರು ಅಳಿಯಲಿಲ್ವೆ? ಮತ್ತೆ ಆ ಜನ್ಮ ಬ್ರಹ್ಮಚಾರಿಗಳು. ಅಂತಹ ಬ್ರಹ್ಮಚರ್ಯ ವೃತವನ್ನು ಪರಿಪಾಲನೆ ಮಾಡುತ್ತಿದ್ದಂತಹ ಚಂಡಮುಂಡರು ಒಂದು ಹೆಣ್ಣಿನಿಂದ ಸತ್ತರು. ಅಷ್ಟೇ ಅಲ್ಲ, ಸುಂದೋಪ ಸುಂದರ ಆ ಹೆಣ್ಣಿಗೆ ಬೇಕಾಗಿ ಅವರ ಮಧ್ಯೆ ಒಂದು ಹೆಣ್ಣು ಕಾಲಿಟ್ಟದ್ದೇ ತಡ, ಅವರು ಸತ್ತು ಸರ್ವಪತನ ಆಗಿ ಹೋದು. ಎಂತಹ ಅನ್ಯೋನ್ಯತೆಯಿಂದ ಬಾಳಿದಂತಹ ಸುಂದೋಪ ಸುಂದರು ಅಂತಹವರೇ ಒಂದು ಹೆಣ್ಣಿನಿಂದ ಕಲಹವಾಡಿ ಸತ್ತು ಹೋದ್ರು ಅಂತ ಆದ್ರೆ ಆಲೋಚನೆ ಮಾಡಬೇಕಾದ ವಿಚಾರ. ಅವರ ಸಾಲಿನಲ್ಲಿ ಈ ಚಂಡ ಪ್ರಚಂಡರು ನಿಲ್ಲಕೂಡದು. ಹಾಗೆಂದು ಇವಳನ್ನು ಹೀಗೆ ಬಿಡುವುದಲ್ಲ. ಮೂರು ಲೋಕದ ವಿಭು ನಮ್ಮೊಡೆಯ ಅರುಣಾಸುರ ಪ್ರಭುಗಳು ಅವರಲ್ಲಿ ನನ್ನ ಅಧಿಕಾರದಲ್ಲಿ ರಾಜಕೀಯ ವಿಚಾರವನ್ನು ಅರಿಯುವುದಕ್ಕಾಗಿ ಪ್ರಪಂಚದ ಪರ್ಯಟನೆಗೆ ಹೋದವರು. ಏನು ವಿಶೇಷ? ಪ್ರಪಂಚ ಪರ್ಯಟನೆಯಲ್ಲಿ ಯಶಸ್ವಿಯಾಗಿ ಬಂದವರು ನಾವು. ಆದರೆ ಏನು ಮಾಡೋಣ ಹೇಳಿ? ಕೆಲವೊಮ್ಮೆ ಅತಿಯಾದ್ರೆ ಎಲ್ಲವೂ ವಿಷವಾಗುವುದು ಸಹಜವಲ್ವೇ? ನಮಿಗೂ ಅಷ್ಟೇ ತಿರುಗಾಟ ಹೆಚ್ಚಾಯ್ತೇ ಏನ. ಈಗ ಸ್ವಲ್ಪ ನಮಗೆ ಮನಸ್ಸಿಗೆ ಆಲಸ್ಯ, ಜಾಗ್ಯತೆ, ಒಮ್ಮೊಮ್ಮೆ ಯಾವುದು ಬೇಡ ಅಂತ ಆಗುವುದು. ಬಹುಶಃ ಕಾಲದೋಷವೋ ಅಥವಾ ಈ ರೀತಿಯ ಒಂದು ಹವಾಮಾನದ ಅದರಿಂದ ಏನಾದ್ರೂ ಆಗಿರಬಹುದು. ಆದ್ರೆ ಈ ಕಾಲದಲ್ಲಿ ಮನಸ್ಸಿನ ಈ ಜಾಡ್ಯತೆಯನ್ನು ದೂರೀಕರಿಸುವುದಕ್ಕಾಗಿ ನಮ್ಮದೇ ಆದಂತಹ ನಂದಿ
ನಂದಿನಿ ನದಿ ತಟಾಕ ಅಲ್ಲಿ ಸ್ವಲ್ಪ ಹೊತ್ತು ವಿಹರಿಸಿ ಬರೋಣ ಎಂಬ ಹಾಗೆ ತೀರ್ಮಾನಿಸಿ ಅತ್ತ ಕಡೆಗೆ ನಡೆದೆವು. ಒಳ್ಳೆಯದು ಒಡೆಯ, ಪ್ರಕೃತಿಯ ಈ ಕ್ಷಣೆ ಮಾಡುತ್ತಿರುವಂತಹ ಸಂದರ್ಭ ಒಂದು ವಿಶೇಷ. ಪ್ರಭು, ಏನು ವಿಹಾರಿಸುವುದಕ್ಕೆ ನಂದಿನಿ ನದಿಯ ತೀರದಕ್ಕೆ ಹೋದವರು ನಾವು. ನಂದಿನಿ ನದಿಯಲ್ಲಿ ನೀರು ಪ್ರಭು. ನದಿಯಲ್ಲಿ ನೀರಲ್ಲದೆ ಮತ್ತೆ ನಿನ್ನ ಮಂಡೆಯಲ್ಲಿ ನೀರಿರ್ಬೇಕು. ಅಷ್ಟೇ ಅಲ್ಲ, ನೀರಿನ ಮಧ್ಯದಲ್ಲಿ ದೊಡ್ಡ ದೊಡ್ಡ ಬಂಡೆ. ನದಿ ಅಂದ್ರೆ ಹಾಗೆ. ಆದರೆ ವಿಶೇಷ ಮುಂದೆ ಉಂಟು. ಏನು ಪ್ರಭು, ಆ ದೊಡ್ಡ ಬಂಡೆಯ ಮೇಲೆ ಸುಂದರವಾದಂತಹ ಓರ್ವಳು ತರುಣಿ ಕುಳಿತು ಕಾಲನ್ನು ನೀರಿನಲ್ಲಿ ಮುಳುಗಿಸಿ ನಾಟ್ಯವನ್ನು ಆಡ್ತಾ ಇದ್ದಾಳೆ. ಜಲದಲ್ಲಿ ಜಲನಾಟ್ಯ. ನಾನು ಹೊಸತಾಗಿ ಕೇಳುವುದಿಲ್ಲ. ವಿಶೇಷತೆ ನಾಟ್ಯ. ಹೌದಾ? ಅವಳನ್ನೊಮ್ಮೆ ಸರಿಯಾಗಿ ನೋಡಬೇಕು. ಏನು ರೂಪ, ಏನು ಲಾವಣ್ಯ. ಅರ್ಧ ಚಂದ್ರಾಕೃತಿಯ ಹೊಣೆ, ಕಾಮನ ಬಿಲ್ಲಿನಂತಹ ಉಪ್ಪು, ಸಂಪಿಗೆ ಮೊಗ್ಗಿನಂತಹ ಮೂಗು, ತೊಂಡೆ ಹಣ್ಣಿನಂತಹ ತುಟಿ, ಮಲ್ಲಿಗೆ ಮೊಗ್ಗನ್ನು ಸಾಲಾಗಿ ಪೋಣಿಸಿದ ರೀತಿಯಲ್ಲಿ ಹಲ್ಲುಗಳ ಸಾಲು, ಬಲಮುರಿ ಶಂಕದಂತಿರುವ ಕೊರಳು, ಸಿಂಹ ಕಟಿ ಹಂಸ ಪಾದ. ಏನು ಚಂದ, ಏನು ಚಂದ ಪ್ರಭು. ಅವಳನ್ನು ನೋಡಿದ ಮೇಲೆ ನಾವು ಮನದಲ್ಲಿ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಆ ತರುಣಿಯನ್ನು ನೀವು ಮದುವೆ ಆಗಬೇಕು. ಚಂಡ ಪ್ರಚಂಡರೇ, ನಿಮ್ಮ ಅತ್ತಿಗೆ ನನ್ನ ಮಡದಿ ಯಶೋಮತಿಗಿಂತಲೂ ಚಂದವೇ. ಪ್ರಭು, ನೀವು ಕುಪಿತಗೊಳ್ಳಬಾರದು. ಅತ್ತಿಗೆಮ್ಮನ ಮೇಲೆ ಆಕ್ಷೇಪವನ್ನು ವ್ಯಕ್ತಪಡಿಸುವುದಲ್ಲ ನಾವು. ಹಾಗೆಂದು ಆ ಸೌಂದರ್ಯವತಿಯನ್ನೊಮ್ಮೆ ಸರಿಯಾಗಿ ನೋಡಬೇಕು. ಅತ್ತಿಗೆ ಅಮ್ಮ ಚಂದ್ರಕೋಟಿ ಪ್ರಭೆಯಾದರೆ ಆ ತರುಣಿ ಸೂರ್ಯಕೋಟಿ ಪ್ರಭೆ. ವಿಶ್ರಾಂತಿ ಬಡಿ, ವಿಶ್ರಾಂತಿ ಬಡಿ. ಯಾಕೆ ಹೀಗೆ ವರ್ಣಿಸಿದರಲ್ಲ ಸೌಂದರ್ಯದ ಕನಿ ನಮ್ಮ ಪವನದಲ್ಲಿ. ಹಾಗೊಂದು ಸೌಂದರ್ಯವತಿದ್ದಾಳೆ ಅಂತಾದ್ರೆ ನೋಡಿದರೆ ಪಡೆದರೆ ಅಪರಾಧ ಯಾಕೆ? ಬಯಸಲೇ ಬಂದಿರುವಂತಹ ಭಾಗ್ಯ ಕದ ಮುಚ್ಚಿಕೊಳ್ಳುವುದು ಯಾಕೆ? ಪಡೆಯಬೇಕು ಎನ್ನುವಂತಹ ದೃಢ ನಿರ್ಧಾರಕ್ಕೆ ನಾನು ಬಂದಿದ್ದೇನೆ. ಅದಲ್ಲ, ಅವಳು ಕೂಡ ನನ್ನನ್ನು ನೋಡಬೇಕಲ್ಲ, ಗಮನಿಸಬೇಕಲ್ಲ. ಅದಕ್ಕೆ ಬೇಕಾಗಿ ನವನವೀನವಾಗಿರುವಂತಹ ವಸನಾದಿಗಳನ್ನೆಲ್ಲ ತೊಟ್ಟುಕೊಂಡಾಗ ಆಭರಣಗಳನ್ನು ಧರಿಸಿಕೊಂಡೆ, ಪರಿಮಳ ಬರುವಂತಹ ದ್ರವ್ಯವನ್ನು ಲೇಪಿಸಿಕೊಳ್ಳುತ್ತೇನೆ. ಅತ್ತ ಕಡೆ ಗಮಿಸ್ತೇನಂತೆ.
ನಾಚಿಕೆ ಅಂತೆ. ಆದರೆ ನಾನು ಮೆಲ್ಲ ಕದ್ದು ಓರೆ ಕಣ್ಣಲ್ಲಿ ನೋಡಿದ್ದೇನೆ. ಹಾಗಾದ್ರೆ ಕದ್ದು ಓರೆ ಕಣ್ಣಿನಲ್ಲಿ ನೋಡಬಹುದಲ್ವ? ಸರಿ, ಇದು ಇರಲಿ. ಎಲ್ಲಿಗೆ ಹೊರಟದ್ದು? ಇನ್ನು ಬೇರೆ ಅಪಶಕುನ ಬೇಡ. ಹೌದೇನೆ? ಏನು? ಹೊರಟು ನಿಂತಹ ಸಂದರ್ಭದಲ್ಲಿ ಎಲ್ಲಿಗೆ ಹೀಗೆ ಕೇಳುವ ಕ್ರಮ ಉಂಟೇನೆ? ಅಪಶಕುನವಲ್ವೇ? ಓ, ಎಲ್ಲಿಗೆ ಅಂತ ಕೇಳಿದ್ದು ಅಪಶಕುನವಾಯಿತೆ? ಬೆಕ್ಕು ಅಡ್ಡ ಬಂದ ಹಾಗಾಗ್ತದೆ. ಓಹೋ, ಈಗ ಬೆಕ್ಕು ಅಡ್ಡ ಬಂದ್ರೆ ಅಪಶಕುನ. ಹೌದು. ಮನೆಯ ಬೆಕ್ಕು ಅಡ್ಡ ಬಂದ್ರೆ ಅದು ಯಾವ ಶಕುನ ಅಂತ ಇನ್ನು ಕೇಳ್ಬೇಕು. ಹೌದಾ? ಹೌದು. ಅದು ಹಾಗೆ. ಮನೆಯ ಯಜಮಾನನಿಗೆ ಕೆಲಸ ಉಂಟಂತ ಹೇಳಿ ಮನೆಯ ಬೆಕ್ಕು ಯಾಕೆ ಅಡ್ಡ ಬರಬೇಕು ಹೇಳಿ? ಅಲ್ವಾ? ಅಲ್ವೇ? ಬರಬಾರದು ಯಾಕೆ ಅಲ್ವಾ? ಬರಬಾರದು ಯಾಕೆ? ಮನೆ ಬಿಟ್ಟು ಬೆಕ್ಕು ಹೋಗುವುದಿಲ್ಲ, ಹೌದು. ಮಠ ಬಿಟ್ಟು ಮಾಣಿ ಹೋಗುವುದಿಲ್ಲ ಅಂತ ಹೇಳ್ತಾರೆ. ಏನೇ ಇರಲಿ, ನಾನು ನಿಮ್ಮ ಮನೆಯ ಬೆಕ್ಕು ಹೌದು, ಮನದ ಬೇಕು ಹೌದು. ಹೌದಪ್ಪ. ಸರಿ, ಹಾಗಾದ್ರೆ ಎಲ್ಲಿಗೆ ಅಂತ ಕೇಳಬಾರದು. ಮತ್ತೆ ಹೇಗೆ ಕೇಳಬೇಕು? ದೂರ. ಎಲ್ಲಿಗೆ ದೂರ? ಅದು ಯಾಕೆ ಎಲ್ಲಿಗೆ? ದೂರ ಅಂತ ಕೇಳಿದ್ರೆ ಸಾಕಾಗುದಿಲ್ಲ. ದೂರ ಅಂತ ಕೇಳಿದ್ರೆ ಸಾಕು. ಎಲ್ಲಿಗೂ ಬೇಡ, ದೂರವೂ ಬೇಡ, ಗಮನವೆತ್ತ ಅಂತ ಕೇಳಬಹುದಲ್ಲ? ಒಳ್ಳೆ ಶಬ್ದವದು. ಇರಲಿ. ಅವಸರದ ರಾಜಕಾರ್ಯವಿದೆ, ಹಾಗೆ ಬರುತ್ತೇನೆ. ರಾಜಕಾರ್ಯವೋ ರಾಜನ ಕಾರ್ಯವೋ? ಅದೇನೆ ನಿನ್ನದೊಂದು ದೊಂದು ಅರ್ಥ. ರಾಜನ ಕಾರ್ಯವೋ ರಾಜಕಾರ್ಯವೋ ವ್ಯತ್ಯಾಸ ಉಂಟಲ್ಲ? ಏನು ವ್ಯತ್ಯಾಸ? ವೈಯಕ್ತಿಕವಾದಂತಹ ವಿಷಯವಾದರೆ ಅದು ರಾಜಕಾರ್ಯ, ವೈಯಕ್ತಿಕವಾದಂತಹ ವಿಷಯವಾದರೆ ಅದು ರಾಜನ ಕಾರ್ಯ, ಪ್ರಜೆಗಳಿಗೆ ಸಂಬಂಧಪಟ್ಟಂತಹ ವಿಷಯವಾದರೆ ಅದು ರಾಜಕಾರ್ಯ. ಹಾಗಾಗಿ ನಿಮ್ಮಲ್ಲಿ ಕೇಳಿದ್ದು ನಾನು, ಇದೀಗ ಅದು ರಾಜಕಾರ್ಯವೋ ರಾಜನ ಕಾರ್ಯವೋ ಎನ್ನುವ ಹಾಗೆ. ಚಂಡ ಪ್ರಚಂಡರು ಆಡಿದಂತಹ ಮಾತುಗಳನ್ನು ನಾನು ಕೇಳಿದೆ. ಕೇಳಿಸಿಕೊಂಡೆ. ಹೌದು. ಹಾಗೆಲ್ಲ ಕದ್ದು ಕೇಳಿಸಿಕೊಳ್ಳಬಹುದೇ ನೀನು? ಕೇಳಬಹುದಲ್ಲ, ನಾ ಹೆಂಡತಿ ಅಲ್ವೇ? ಯಾಕೆ? ಹೇಗೆ? ಹೆಂಡತಿಗೊಂದು ಸ್ಥಾನ ಉಂಟಲ್ಲ. ಹೌದು. ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ಭೋಜ್ಯೇಶು ಮಾತಾ, ರೂಪೇಶು ಲಕ್ಷ್ಮಿ, ಶಯನೇಶು ರಂಭ, ಕ್ಷಮಯಾಧರಿತ್ರಿ. ಈಗ ನಾನು ಮಂತ್ರಿಣಿ ಸ್ಥಾನದಲ್ಲಿರುವಾಗ ಕದ್ದ ಆಲಿಸಿದ್ರೆ ಅದು ತಪ್ಪಿಲ್ಲ. ಅದಕ್ಕಿಂತಲೂ ಮಿಗಿಲಾಗಿ ನಿಮಗೆ ವೈಯಕ್ತಿಕವಾದಂತಹ ವಿಚಾರವಾದ್ರೆ, ಸಾಂಸಾರಿಕವಾದಂತಹ ವಿಚಾರವಾದ್ರೆ ನಾ ಕದ್ದಾಲಿಸಿದ್ರಲ್ಲಿ ತಪ್ಪಿಲ್ಲ ಅಂತ ಹೇಳುದು. ಒಳ್ಳೆಯದಕ್ಕಾದ್ರೆ ಕೇಳಬಹುದು. ಇದು ಒಬ್ಬ ಹೇಳಿದ, ಅವಳು ಸೂರ್ಯನಿಗೆ ಸಮಾನವಾದರೆ ಅತ್ತಿಗೆಯಮ್ಮ ಚಂದ್ರನಿಗೆ ಸಮಾನ. ಮತ್ತೊಬ್ಬ ಹೇಳಿದ, ಅತ್ತಿಗೆ ಅಮ್ಮನನ್ನು ಕೊಂಡು ಹೋಗಿ ಅವಳ ಎಡಕಾಲ ಕಿರುಬೆರಳಿಗೆ ಕಟ್ಟಬೇಕೆನ್ನುವ. ಅವರು ಪಾಪದ ಅಭಯ ಅಂತ ಗೊತ್ತಿಲ್ಲ ಅವರಿಗೆ. ಈ ಹೆಣ್ಣಿನ ಬಗ್ಗೆ ಎಲ್ಲ ಅದು ನೀನು ಬೇಸರಿಸಿಕೊಳ್ಳಬೇಡ. ಹಾಗೆಲ್ಲ ಅವರು ಹೇಳಿದ್ರು ಅಂತ ನಾನೇನು ಹಾಗೆ ಎಣಿಸಲಿಲ್ಲ. ನಾನು ಬರ್ತೇನೆ. ಯಾಕೆ ಬರಬಾರದು? ಯಾಕೆ? ಅದು ಪುರುಷರಿಗಿರುವಂತ ವಿಷಯ. ಅಲ್ಲ, ನಾನು ಒಮ್ಮೆ ಆ ಹೆಣ್ಣನ್ನು ನೋಡ್ತೇನೆ, ಅವಳು ಹೇಗಿದ್ದಾಳೆ. ಮತ್ತೆ ಒಂದು ಹೆಣ್ಣು ನೋಡುವ ಶಾಸ್ತ್ರವೂ ಉಳಿತದೆ ನಿಮಗೆ. ಇನ್ನೊಮ್ಮೆ ಕರ್ಕೊಂಡು ಹೋಗ್ಬೇಕಂತಿಲ್ಲ. ಹಾಗೆ ನಾನು ಬರ್ತೇನೆ ಅಂತ ಹೇಳು. ಬರಲು ಬಹುದೇ ನಿಮ್ಮ ಜೊತೆಯಲ್ಲಿ. ಬೇಡ, ಅದು ಒಳ್ಳೇದಾಗುದಿಲ್ಲ. ಬರುದು ನಾನು ಇನ್ನೊಮ್ಮೆ ಉಪವನಕ್ಕೆ ನಾನು ಕಳ್ಕೊಂಡು ಹೋಗ್ತೇನೆ. ಆಯ್ತು. ಹಾಗಾದ್ರೆ ನನ್ನಲ್ಲಿ ಏನು ಕಡಿಮೆ ಆಗಿದೆ ಸ್ವಾಮಿ? ಯಾರು ಹೇಳಿದ್ರು? ನಮ್ಮಲ್ಲಿ ಏನು ಕೊರತೆ ಆಗಿದೆ? ಈಗ ನನ್ನ ಕಣ್ಣು ಸರಿ ಉಂಟಲ್ಲ? ಅಯ್ಯೋ ಮೀನಾಕ್ಷಿ ನೀನು. ನನ್ನ ಕಿವಿ ಸರಿ ಉಂಟಲ್ಲ? ನನ್ನ ಮುಖ ಸರಿ ಉಂಟಲ್ಲ? ಯಾರು ಹೇಳಿದ್ರು ಇಲ್ಲ ಅಂತ? ನನ್ನ ಕೂದಲು ಸರಿ ಉಂಟಲ್ಲ? ಕೇಶರಾಜ್. ನಾ ಉಟ್ಟಂತಹ ಸೀರೆ ಸರಿ ಉಂಟಲ್ಲ? ಹೌದು. ನಾನೆಲ್ಲ ತೆಗೆದುಕೊಟ್ಟ. ನನ್ನ ಕೈ ಸರಿ ಉಂಟಲ್ಲ? ಹೌದು. ನನ್ನ ಕಾಲು ಸರಿ ಉಂಟಲ್ಲ? ನನಗೇನು ಕೊರತೆ ಇಲ್ಲ. ಇಲ್ಲವೇ? ಯಾರು ಹೇಳಿ ನಿನ್ನಲ್ಲಿ ಕೊರತೆ ಉಂಟು ಅಂತ? ಯಾರಾದ್ರೂ ಹೇಳಿ. ಹಾಗಾದರೆ ಮನೆಯಲ್ಲಿ ಕೊಡ ಹಾಲು ಕೊಡುವಂತಹ ಧೇನು ನಾನಿರುವಾಗ ಒಂದು ಯಾವುದೋ ಒಂದು ಗೊಡ್ಡು ದನವನ್ನು ಬಯಸುವಂತ ಅವಶ್ಯಕತೆ ಉಂಟಾ ಅಂತ ಕೇಳುವುದು. ಓ ಚಿನ್ನ, ಏನು?
ದುಂಬಿಯನ್ನೂರಿ ಮಕರಂದವನ್ನು ಹೇರಿ ಪುಷ್ಪಾಂತರದ ರುಚಿ ಭಿನ್ನತೆಯನ್ನು ಸವಿದು ಅಮರೇರಿ ಆಕಾಶವನ್ನು ಸೇರಿ ವಿಹರಿಸುವುದಿಲ್ಲವೇ? ಅದೇ ದುಂಬಿ ಮತ್ತೊಂದು ಕುಸುಮವನ್ನು ನೋಡಿದರೆ ಬಯಸಿ ಅದರ ಮಧುವನ್ನು ಹೀರಿದರೆ ಅದು ಅಪರಾಧವಾಗುತ್ತದೆ ಹೇಳು. ಇಲ್ಲ, ಊರಿಗೆ ನಾನು ಎಲ್ಲಿಯೋ ಇರುವಂತಹ ಪರದೇಶದಿಂದ ಓರ್ವಾಕೆ ಹೆಣ್ಣು ಬಂದು ನನ್ನ ವ್ಯಾಪ್ತಿಗೆ ಒಳಪಟ್ಟಿರುವಂತಹ ಪ್ರದೇಶದಲ್ಲಿ ಕುಳಿತಿದ್ದಾಳೆ ಅಂದ ಮೇಲೆ ಅವಳ ಪೂರ್ವಾಪರ ವಿಚಾರವನ್ನು ಅರಿತುಕೊಳ್ಳುವುದಕ್ಕೆ ಹೊರಟು ನಿಂತ್ರೆ ಅಪರಾಧವೇ ಹೇಳು. ಇರಲಿ ಚಿನ್ನ, ನಾನು ಬೇಗ ಅವಳನ್ನು ವಿಚಾರಿಸಿ ಬರುತ್ತೇನೆ. ಆ ದುಂಬಿಯ ಕಥೆಯನ್ನು ನಾನು ಸ್ವಲ್ಪ ಮುಂದುವರಿಸುತ್ತೇನೆ. ಸಂಧ್ಯೆ ಕಮಲ ಕೆರಗಿ ತುಂಬಿ ಹೊತ್ತು ಸಂಜೆಯಾಗುತ್ತದೆ. ಹೋಗಿ ಆ ದುಂಬಿ ಕಮಲದಲ್ಲಿ ಕೂತುಕೊಳ್ಳುತ್ತದೆ. ಹೌದು. ಮಕರ ಕೊಂಡಿಯೂರುತ್ತದೆ, ಮಕರಂದವನ್ನು ಹೀರುತ್ತದೆ. ಹೊತ್ತು ಸಂಜೆಯಾಗುತ್ತದೆ, ಕಮಲ ಅಲ್ಲಿಗೆ ಮುದುಡುತ್ತದೆ. ಹೌದು. ಭ್ರಮರ ಬಂಧನವಾಗುತ್ತದೆ. ಭ್ರಮರ ಬಂಧನವಾಗುತ್ತದೆ. ಸಂಜೆಯ ಹೊತ್ತಿಗೆ ಏನಾದರೂ ದುಂಬಿ ಏನಾದರೂ ಮಕರಂದವನ್ನು ಹೀರುವುದಕ್ಕೆ ಬೇಕಾಗಿ ಕಮಲದಲ್ಲಿ ಕುಳಿತರೆ ಭ್ರಮರ ಬಂಧನವಾಗುತ್ತದೆ. ಹೌದು. ಅದೇ ದುಂಬಿ ಮತ್ತೆ ಕೆಂಡೆ ಸಂಪಿಗೆಯಿಂದ ಏನಾದರೂ ಬಯಸಿದ್ರೆ ಏನಾಗುತ್ತದೆ? ಹೊತ್ತಿ ಕರಾಟಿ ಹೋಗುತ್ತದೆ. ಕರಾಟಿ ಕಮರಿ ಹೋಗುತ್ತದೆ. ಪ್ರಾಣಕಾಂತ, ಯಶೋಮತಿ, ಚಂಡಪ್ರಚಂಡರು ಆಡಿದಂತಹ ಮಾತುಗಳನ್ನು ಕೇಳಿ ನಂದನವನದತ್ತ ನೀವು ಹೊರಟವರು. ಹೌದು. ಅವಳ ವಿಚಾರವನ್ನು ಹೇಳಿದ್ದಾರೆ. ಅವಳ ಕುಲ ಯಾವುದು, ಅವಳ ಗೋತ್ರ ಯಾವುದು, ಅವಳ ಹೆಸರೇನು, ಅವಳಿಗೆ ಅವಳ ತಂದೆ ಯಾರು, ಅವಳ ತಾಯಿ ಯಾರು, ಅವಳಿಗೆ ಮದುವೆಯಾಗಿದೆಯಾ, ಯಾವ ವಿಚಾರವನ್ನಾದ್ರೂ ನಿಮ್ಮಲ್ಲಿ ಹೇಳಿದ್ದಾರೆ? ಅದು ನಾನು ಕೇಳಲು ಇಲ್ಲಲ್ಲ. ಹಾಗಾಗಿ ಹೇಳ್ತಾ ಇರುವುದು, ಒಂದು ವೇಳೆ ಅವಳು ಮದುವೆಯಾಗದ ಹೆಣ್ಣಾದರೆ ನೀವು ಇಲ್ಲಿಯವರೆಗೆ ಕರೆದುಕೊಂಡು ಬಂದ್ರೆ ಖಂಡಿತವಾಗಿ ನಾನು ಅವಳನ್ನು ಸ್ವಾಗತಿಸುತ್ತೇನೆ. ಮಂಗಳಾರತಿಯನ್ನು ಹಿಡಿದು ನಮ್ಮ ಅಂತಃಪುರದೊಳಗೆ ಕರೆಸಿಕೊಳ್ಳುತ್ತೇನೆ. ಯಾವ ಸವತಿ ಮಾತ್ಸರ್ಯವೂ ನನಗಿಲ್ಲ. ಸವತಿ ಮಾತ್ಸರ್ಯ ನಿನಗಿಲ್ಲ? ಮುಗಿದ ಹೆಂಡತಿ ಅಂದ್ರೆ ಹೀಗೆ. ಹೌದು. ಒಂದು ವೇಳೆ ಆಕೆ ಅನ್ಯ ಸತಿಯಾಗಿದ್ದರೆ ಅನ್ಯ ಸತಿಯಾಗಿರಲು
ಉಳಿಸಿಕೊಂಡವಳು ನೀನು, ನನ್ನ ಜೊತೆಯಲ್ಲಿ ನಡೆದವಳು. ಆದ್ದರಿಂದ ನಾನು ಹೇಗೆ ನನ್ನ ವ್ಯವಹಾರ ನಾನು ಹೇಳಬೇಕಾದದ್ದುಂಟೆ. ಯಶೋಮತಿ, ಏನು? ನಿನ್ನ ಗಂಡ ಮಲ್ಲಿಗೆಯ ಮಿಂಟೆಯನ್ನೇ ಬಯಸುವ ಭ್ರಮರ ಹೊರತು ಕೆಂಡ ಸಂಪಿಗೆಯನ್ನೆಲ್ಲ ಬಯಸುವ ಭ್ರಮರವೇ ಹೇಳು. ರಾತ್ರಿಯ ಸಮಯದಲ್ಲಿ ಅನರ್ಥ ಸಂಭವಿಸುತ್ತದೆ. ಅಮಲೇರಿ, ಹೌದೇ? ಏನು? ನಿನ್ನ ಗಂಡ ಅರುಣಾಸುರನಿಗೆ ಹಾಗೆಲ್ಲ ಅಮಲೇರುವುದಕ್ಕುಂಟೆ. ಸ್ಥಿರ ಬುದ್ಧಿಯಿಂದ ದೃಢತೆಯಿಂದಲೇ ಇದುವರೆಗೆ ವರ್ತಿಸಿದವನು ನಾನು. ಈಗಲೂ ಹಾಗೆ. ಹೇಗೆ? ಅಲ್ಲಿರುವಂತ ಆ ತರುಣಿ ಅನ್ಯ ಪುರುಷನ ಕೈ ಹಿಡಿದು ಇದ್ದಾಳೆ ಅಂತಾರೆ. ಅವಳಲ್ಲಿ ಮಾತನ್ನಾಡಲಾರೆ, ಅವಳನ್ನು ನೋಡಲಾರೆ, ಅವಳನ್ನಲ್ಲಿಗೆ ಬಿಟ್ಟು ಇಲ್ಲಿಗೆ ಓಡಾಡಿಕೊಂಡು ಬರುತ್ತೇನೆ. ಯಾಕೆ ಗೊತ್ತಾ? ಯಾಕೆ? ನಿನ್ನ ಕೋಮಲವಾಗಿರುವಂತಹ ಬಾಹುಗಳಿಂದ ಬಂದಿಯಾಗಿ ನಾನಿರುತ್ತೇನೆ. ಸುಖಕ್ಕೆ ನಂದಾದಿ ಪದಂತೆ ನಾವುರಿವೆನು ಕರಗಿ ಸಂತಸದಿ ದೊರೆ ನಿಮ್ಮ ಸುಖಕ್ಕೆ ನಂದಾದಿ ಪದಂತೆ ನಾವುರಿವೆನು ಕರಗಿ ಸಂತಸದಿ ಮರೆತು ನಿಮ್ಮಿಂದ ಮರೆತು ನಿಮ್ಮಿಂದ ಅಕಾರ್ಯವಾದರೆ ಎನ್ನ ಕೊರಳಿನ ಆಕೃತಿ ಆಗದಿರದು ದೊರೆಯೇ ನಾ ದೊರೆಯೇ ದೊರೆಯೇ ನಾ ದೊರೆಯೇ ದೀಪಗಳು ಎನ್ನುವ ಹಾಗೆ ಲೋಕ ಕೊಂಡಾಡುತ್ತದೆ. ಸತ್ಯ. ಹುಟ್ಟಿದ ಮನೆಯನ್ನು, ತಾ ಸೇರಿದಂತಹ ಮನೆಯನ್ನು ಬೆಳಗುವಂತಹ ಹೊಣೆಗಾರಿಕೆ ಆಕೆಗಿದೆ. ನಾ ಹುಟ್ಟಿದ ಮನೆಯನ್ನು ಬೆಳಗಿದವಳು, ಹೌದು. ನಾ ಸೇರಿದಂತಹ ಈ ಏಕವೀರಾದ್ರಿಪುರವನ್ನು ಬೆಳಗಿದವಳು ಎನ್ನುವಂತ ಆತ್ಮವಿಶ್ವಾಸ ನನಗಿದೆ. ಸತ್ಯ. ಸ್ವಾಮಿ, ಏನು? ನಿಮ್ಮ ಮೇಲೆ ನಮಗೆ ನಂಬಿಕೆ ಉಂಟು ಅಲ್ಲವೇ? ಆದರೆ ಕಾಲದೋಷದಿಂದಲೋ ಕರ್ಮದೋಷದಿಂದಲೋ ಏನಾದ್ರೂ ಆಗಬಾರದಂತಹ ಅನಾಹುತ ಏನಾದ್ರೂ ಆಯಿತು, ನಿಮ್ಮಿಂದ ಅಕಾರ್ಯ ಒಂದು ವೇಳೆ ನಡೆದು ಹೋಯಿತು ಎಂದಾದರೆ ಈ ಯಶೋಮತಿ ಪ್ರಾಣವನ್ನೇ ಕಳೆದುಕೊಳ್ಳುತ್ತಾಳೆ. ಪ್ರಾಣವನ್ನೇ ಕಳೆದುಕೊಳ್ಳ. ಯಾಕೆ ಚಿನ್ನ ನೀನು ಆಳುವುದು? ಯಾಕೆ ಹಾಗೆಲ್ಲ ಮಾತಾಡಬಾರದೇನೆ? ಮತ್ತೆ ಹೇಗೆ ಮಾತಾಡಬೇಕು? ಮನೆಯಲ್ಲಿ ಒಂದು ಅಸ್ತು ದೇವತೆ ಅಂತ ಇರುತ್ತದೆ. ಹೇಗೆ? ನಾವು ಒಳ್ಳೆಯದನ್ನು ಮಾತಾಡಿದ್ರು ಅದು ಅಸ್ತು ಅಸ್ತು ಅಂತ ಹೇಳುತ್ತದೆ. ಮನೆಯಲ್ಲಿ ಬೊಬ್ಬೆ ಹಾಕಿಕೊಂಡು ಕೆಟ್ಟದ್ದನ್ನು ಮಾತಾಡಿದ್ರು ಅಸ್ತು 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 ಅಂತ ಹೇಳುತ್ತದೆ. ಹಾಗಾಗಿ ನಾವು ಯಾವತ್ತೂ ಮನೆಯೊಳಗೆ ಗೃಹದ ಒಳಗೆ ಕೆಟ್ಟ ಶಬ್ದದಿಂದ ಕೆಟ್ಟ ಮಾತುಗಳನ್ನು ಆಡಕೂಡದು, ಆಡಬಾರದು. ಆಯ್ತಾ? ನೀನನ್ನು ಸಾಯ್ಲಿಕ್ಕೆ ಹೇಳಬೇಡ. ಹಾಗೆಲ್ಲ ಹೇಳುವುದಿಲ್ಲ. ಹಾಗಂತ ಹೇಳಿ ಗಂಡು ಮಕ್ಕಳ ಮೇಲೆ ನನಗೆ ಪೂರ್ಣ ಭರವಸೆ ಇಲ್ಲ. ಇವರೆಲ್ಲ ಹಾಗೆ ನಂಬಲಿಕ್ಕಾಗುವುದಿಲ್ಲ. ನೀವು ನಾನು ನಿನ್ನ ಗಂಡ ಅಲ್ವಾ? ಹೇಗೆ ನಂಬುದು? ನನ್ನ ಮೇಲೆ ನಮಗೆ ಇಲ್ವೇನೆ ನಿನಗೆ? ಹಾಗಲ್ಲ. ಎಷ್ಟು ವರ್ಷ ಆಯ್ತು ನಾವು ಮದುವೆಯಾಗಿ? ಗಂಡಾದವನು ಕೆಸರಿನಲ್ಲಿ ಮುಳುಗುತ್ತಾರೆ, ನೀರಿದ್ದಲ್ಲಿ ತೊಳ್ಕೊಳ್ತಾರೆ. ಊರಿನವರು ಹಾಗೆ ಅಲ್ವಾ? ಅದಕ್ಕೆ ನಿಮ್ಮ ಮೇಲೆ ಹೆಚ್ಚು ನಂಬಿಕೆ ನನಗಿಲ್ಲ ಈಗ ಅವಳು ಆಡಿದ ಮೇಲೆ. ನೋಡಿ, ಅವಳಿಗೆ ಈಗ ನನ್ನ ಮೇಲೆ ಸಂಶಯ ಎಂತ ಈಗ ನಂಬಿಕೆ. ನಂಬು ನೀನು ನಂಬು 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 ನಂಬಬೇಕಾದ್ರೆ ನನಗೆ ಆಣೆ ಮಾಡಿ ಹೇಳಬೇಕು. ಅಯ್ಯೋ ದೇವರೇ, ಈ ಆಣೆ ಈ ಪ್ರಮಾಣ ಎಲ್ಲ ಮಾಡುವುದು ಯಾರು ಹೇಳು? ಯಾರು? ಅವರವರ ಮೇಲೆ ನಂಬಿಕೆ ಇಲ್ಲ ಅಂತಾದ್ರೆ ಅವ್ರ ಪ್ರಾಣ. ನಾನು ನಿನ್ನಾಣೆ, ದೇವರಾಣೆ, ಹಾಗೆ ನಾವೆಲ್ಲ. ನೀವು ಅಸ್ತು ದೇವತೆಯನ್ನು ನಂಬುತ್ತೀರಿ, ಆಣೆಯನ್ನು ನಂಬುದಿಲ್ಲ. ಇಲ್ಲ ಇಲ್ಲ ಇಲ್ಲ, ನಮಗೆ ಬೇಕಾದ ಅನುಕೂಲ ಶಾಸ್ತ್ರ ಹಾಗೆ. ಹಾಗಾದ್ರೆ ನಾನು ಸಾಯುವುದೇ ನೀವು ಆಣೆ ಹಾಕಲಿದ್ರೆ. ಹಾಗೆಲ್ಲ ಹೇಳ್ಬಾರ್ದು. ಹೇಗೆ? ಕೊರಳು ಮುಟ್ಟಿ ಆಣೆ ಮಾಡ್ಬೇಕು. ಆಗ ನೀನು ಆವಾಗಲೇ ಹೇಳಿದ್ರೆ, ಈಗ ಕೊರಳು ಮುಟ್ಟಿದ. ನಿಮ್ಮ ಕೊರಳು ಮುಟ್ಲಿಕ್ಕೆ ಹೇಳಿದಲ್ಲ, ನನ್ನ ಕೊರಳು ಮುಟ್ಲಿಕ್ಕೆ ಹೇಳಿದ್ದೆ ನಾನು. ನಿನ್ನ ಕೊರಳೇನು? ಕೈ ಹೇಳುದಿಲ್ಲ. ಕೈ ನನ್ನ ಕೊರಳು ಮುಟ್ಟಿ ಆಣೆ ಮಾಡಿ. ಮುಟ್ಟಿದೆ. ನಿಮಗೆ ಅದು ಮುಟ್ಲಿಕ್ಕೆ ನಿಮಗೆ ನೋಡಿ ತುಂಬಾ ಮುಜುಗರ ಆಗುತ್ತದೆ. ಮುಟ್ಟಿದಲ್ವೇ? ಮುಟ್ಟಿ ಹೇಳ್ಬೇಕು ಏನು ಅಂತ ನಾ ಹೇಳಿದ ಹಾಗೆ. ಹೌದಾ? ಒಂದು ವೇಳೆ ಆಕೆ ಅನ್ಯ ಸತಿಯಾಗಿದ್ದರೆ ಅಲ್ಲಿಯೇ ಬಿಟ್ಟು ಬರುತ್ತೇನೆ. ಅಲ್ಲಿಯೇ ಬಿಟ್ಟು ಬರ್ತೇನೆ. ಒಂದು ವೇಳೆ ಮದುವೆಯಾಗದ ಹೆಣ್ಣಾದ್ರೆ ಇಲ್ಲಿಯವರೆಗೆ ಕರೆದುಕೊಂಡು ಬರ್ತೇನೆ. ಆಯ್ತಲ್ಲ? ಆದಷ್ಟು ಬೇಗ ಬರಬೇಕು. ಆಯ್ತೆ. ಒಂದು ವೇಳೆ ತಡವಾಗಿ ಹೋಯಿತು ಅಂತಾದ್ರೆ ಯಶೋಮತಿ ಅಲ್ಲಿರ್ತಾಳೆ. ಬೇಡ
ಹಾಲು ಕೇಸರಿ ಸ್ವಲ್ಪ ಹಾಕ. ಆದಷ್ಟು ಬೇಗ ಬನ್ನಿ. ಆಯ್ತೆ, ನೀನು ಇಲ್ಲಿಂದಲೇ ಹೋಗದಿದ್ರೆ ಬರುವುದು ಹೇಗೆ? ಕಾಯ್ತಾ ಇರ್ತೇನೆ. ಆಯ್ತೆ. ಇಂತ ಕರೆ ತನ್ನಿ ಬೀಳುವ ಸ್ವಾಗತಿಸುವುದಕ್ಕೆ ನಾನೇ ಇದ್ದಾನೆ. ಯಾರಾದ್ರೂ ಹೀಗೆ ಹೇಳಿ ಯಾರ ಇದಕ್ಕಿಂತ ಮಿಗಿಲಾಗಿರುವಂತಹ ಶಬ್ದ ನನ್ನ ಭಂಡಾರದಲ್ಲಿ ನಿಲ್ಲುವಲ್ಲ ನಿನ್ನನ್ನು ಹೊಗಳುವುದಕ್ಕೆ. ಅಯ್ಯೋ ಬೇಸರ ನನಗೆ. ಯಾಕೆ? ಸಮಸ್ತ ವಸ್ತು ಸೌಂದರ್ಯದ ರಸವಾಕದಿಂದ ಅರಳಿ ನಿಂತ ದಿವ್ಯ ರೂಪಶ್ರೀ ನೀನು. ಮುನಿಗಳ ಮನೋಮತಿಗಳನ್ನೇ ಬಡಿದೆಬ್ಬಿಸುವಂತಹ ಮೋಹಕತೆ, ಮನೋಜನು ಮಂತ್ರಿಸಿ ಬಿಟ್ಟಿರುವಂತಹ ಕುಸುಮ ಬಾಣದಂತೆ ಉಪವನ ಕೈ ತಂದವ ಚೆಲುವ ಕಾಂತೆ. ನಿನ್ನನ್ನು ನೋಡಿ ನಾನು ಸೋತು ನಿಂತೆ. ಹೌದೇ? ಸೋತೆ ಸೋತೋದೆ. ನೀನು ಯಾರು? ನಿನ್ನನ್ನು ಪೆತ್ತ ಬಾಣೆ ಯಾರು? ಹಡೆದಿರುವಂತಹ ಪುಣ್ಯಗರ್ಭೆ ಯಾರು? ಪಿತ ಜನ್ಮಕ್ಕೆ ಕಾರಣನಾದವನು ಇನ್ನೂ ಉಳಿದಿದ್ದಾನೆ. ಅದ್ಯಾಕೆ ಹಾಗೆ? ಕೇಳಿದ್ದು ಇದ್ದರೆ ಅವನಿಗೆ ಒಂದು ಕೃತಜ್ಞತೆಗಳು. ಇಂಥದ್ದೊಂದು ಕಳಿಸಿಕೊಟ್ಟಿದ್ಯಲ್ಲ. ನಿನಗೆ ವಿದ್ಯಾಭ್ಯಾಸವನ್ನು ಮಾಡಿದಂತಹ ಪರಮ ಗುರುವರು ಯಾರು? ಸಾಕೆ ಸಲಹಿದವರು ಯಾರು? ಇಲ್ಲಿಗೆ ಬರುವುದಕ್ಕೆ ಕಾರಣವೇನು? ನಿನ್ನ ನಾಮ ಯಾವುದು? ಪೂರ್ವಾಪರ ವಿಚಾರವನ್ನು ತಿಳಿಯುವಂತಹ ಕುತೂಹಲ ನನಗೆ ಹೆಚ್ಚಾಗುತ್ತಾ ಇವೆ. ನನ್ನ ಪರಿಚಯ ಬೇಕೆ? ಅಯ್ಯ ಜನರು
ಒಳ್ಳೆ ನಾಟ್ಯ, ಎಲ್ಲಿ ಹೋದರು ಇದೊಂದು ನಾಟ್ಯ ವೈಭವ. ಚಂದವೇ. ಅಯ್ಯೋ, ಸ್ವಲ್ಪ ದೂರ ನಿಂತು ಮಾತನಾಡಿ. ನನಗೆ ದೂರ ನಿಂತರೆ ಮಾತಾಡುವುದಕ್ಕಾಗುವುದಿಲ್ಲ. ಒಳ್ಳೆಯದು. ಏಕೆ? ಬೇಗ ಮುಗಿಯುವುದು. ಕೇಳಬೇಕು ಅಂತ ತವಕ. ಇದು ನನ್ನ ಪರಿಚಯವನ್ನು ಕೇಳಿದೆಯಾ? ಇದು ಅಂತ ಹೇಳಿಯಾ? ಹಾಗಲ್ಲ, ಮತ್ತೆ ಪರಿಚಯವನ್ನು ಹೇಗೆ ಹೇಳುವುದು? ನಿನ್ನ ಮೂಲದಿಂದ ತೊಡಗು. ಅಲ್ಲ, ಯಾವುದನ್ನು ಹೇಳುವುದು ಬಿಡುವುದಂತ ಗೊತ್ತಾಗ್ತಿಲ್ಲ. ಸರಿ ಉಂಟಲ್ಲ? ಸರಿ ಉಂಟು. ಕೆಲವರಿಗೆ ಅದೇ ಸರಿ ಉಂಟು. ಇದು ನನ್ನ ತಂದೆ ತಾಯಿ. ತಂದೆ ತಾಯಿ ಹೀಗೆ ಹೀಗೆ ಮಾಡಿದ್ರೆ ತಂದೆ ತಾಯಿಯವರ ಹೆಸರು ಈಗ? ಹಾಗಲ್ಲ, ಮತ್ತೆ ತಂದೆ ತಾಯಿ ಯಾರು ಎನ್ನುವ ಹಾಗೆ ನಾ ತಿಳಿಯೇ ಗೊತ್ತಿಲ್ಲ. ತಂದೆ ತಾಯಿ ಇಲ್ಲದೆ ಇದ್ರೆ ನೀನೆಂತ ಭೂಮಿ ಹೊಡೆದ ಮೇಲೆ ಬಂದವಳು, ಆಕಾಶದಿಂದ ಜಾರಿದವಳು? ಅಯ್ಯೋ ಅಯ್ಯೋ ಅಯ್ಯೋ, ಅಂತಹ ಪ್ರಶ್ನೆಗಳು ಬೇಡ. ಹುಟ್ಟುವಂತಹ ವೇಳೆಯಲ್ಲಿ ನಾನು ಈ ಪ್ರಪಂಚದ ಬೆಳಕನ್ನು ಕಾಣುವಾಗ ಅವರು ಈ ಪ್ರಪಂಚವನ್ನು ಬಿಟ್ಟು ಹೋಗಿ ಆಗಿದೆ. ಒಳ್ಳೆಯದಾಯ್ತು ಬೇಡು. ಯಾಕೆ? ತಂದೆ ತಾಯಿಯರನ್ನು ಮುಕ್ಕಿ ತಿಂದ ನಾ ತದ್ರಷ್ಟೇ. ಮುಕ್ಕಿ ತಿಂದದ್ದು? ಅದು ಯಾಕೆ ಹಾಗೆ? ಅಲ್ಲ, ಇಲ್ಲದೆ ಹೋದಲ್ಲ. ಇಲ್ಲ ಎನ್ನುವ ಹಾಗೆ ಹೇಳಿದ್ದು ಅವರ ಪ್ರಾರಬ್ಧ. ಹಾಗಾದರೆ ನಿನ್ನ ಯೋಗ. ನಿನ್ನ ಮನದಲ್ಲಿ ಒಂದು ಪ್ರಶ್ನೆ ಮೂಡಬಹುದು, ಇಷ್ಟು ದೊಡ್ಡವಳಾಗಿ ಬೆಳೆದದ್ದು ಹೀಗೆ? ಇದೆಲ್ಲ ಕೊಟ್ಟವರು ಯಾರು? ಇದೆಲ್ಲ 10 ಸಮಸ್ತರದ್ದು. ಮತ್ತೆ ನಾನು ಹೇಳಿಲ್ವಾ ಇವಳದ್ದು ಒಬ್ಬಳದಲ್ಲ? ಹಾಗಲ್ಲ, ಮತ್ತೆ ಊರ ಜನರು ನನ್ನನ್ನು ಸಾಕಿ ಸಲಹಿದರು. ಹಾಗಾಗಿ ನನ್ನ ಸ್ಥಳ ಯಾವುದೆಂದು ಕೇಳಿದರೆ ನಾನು ಇರದ ಸ್ಥಳವಿಲ್ಲ. ಹೌದಾ? ಜನ್ಮಭೂಮಿ ನನಗಿಲ್ಲ. ಹುಟ್ಟಿದ ಸ್ಥಳ ಇಲ್ಲ ನಿನಗೆ? ಹಾಗೆಂತ ಎಲ್ಲಾ ಸ್ಥಳ ನಿನ್ನದೇ. ನಾನು ಹೋದದ್ದೇ ನನ್ನ ಊರು, ಇದ್ದದ್ದೇ ನನ್ನ ಮನೆ. ಕೆಲವರು ಅಲ್ಲಲ್ಲಿ ಬಿಡಾರ. ಇವತ್ತು ಇಲ್ಲಿ ಆದ್ರೆ ನಾಳೆ ಮತ್ತೊಂದು, ನಾಡಿದ್ದು ಮತ್ತೊಂದು ಕಡೆ. ಸರಿಯಾಗಿ ಮಲಗುವುದಕ್ಕೂ ಇಲ್ಲ. ನನ್ನದು ಒಂದು ರೀತಿಯಲ್ಲಿ ಹಾಗೆ ಇರಲೇ ಬಿಡು. ಇದು ಇತ್ತ ಕಡೆಗೆ ಬರುವುದಕ್ಕೆ ಬಲವಾದ ಕಾರಣವಿದೆ. ಮನಸ್ಸಿನಲ್ಲಿರುವಂತಹ ಜಡತ್ವವನ್ನು ದೂರೀಕರಿಸುವುದಕ್ಕಾಗಿ ನಂದಿ ನದಿಯ ತಟಕ್ಕೆ ಬಂದವಳು. ಅಷ್ಟು ಮಾತ್ರವಲ್ಲ, ಬೆಳೆದು ನಿಂತಿದ್ದೇನೆ, ಯೌವನಸ್ಥಳು, ಮದುವೆಯಾಗಬೇಕೆನ್ನುವಂತಹ ಮನವಿತ್ತು ನನಗೆ. ಹಾಗಾಗಿ ಎಲ್ಲಿಯಾದ್ರೂ ಇಲ್ಲಿ ಯಾರಾದ್ರೂ ಹುಡುಗ ಸಿಗ್ತಾರಾ ಎನ್ನುವ ಹಾಗೆ ಕಾದು ಕುಳಿತವಳು. ಒಳ್ಳೆ ವಿಚಾರ. ಈ ಕಾಡಿನಲ್ಲಿ ಹುಡುಕಿದ್ರೆ ಮಂಗಗಳಲ್ಲದೆ ಹುಡುಗರು ಸಿಗ್ತಾರ? ಅಲ್ಲ, ಮತ್ತೆ ಮಂಗ ಸಿಗ್ಲಿಕ್ಕಿಲ್ಲ ಇಲ್ಲಿ. ಈಗ ನೀನು ಯಾರು ಎನ್ನುವ ಹಾಗೆ ನನಗೆ ತಿಳಿಯಲಿಲ್ಲ. ನನ್ನ ಪರಿಚಯವನ್ನು ಕೇಳಿದೆ, ನಿನ್ನ ಪರಿಚಯವನ್ನು ಕೇಳುವಂತಹ ತವಕ ಹೆಸರು. ಈಗ ಹೆಸರು ಹೇಳಿಲ್ವಾ? ನೋಡಿ, ಅಯ್ಯೋ, ಗಡಿಬಿಡಿ ಒಳಗೆ ಒಟ್ಟು ಹುಡುಗರು ಬೇಕು. ಹಾಗಲ್ಲ ಪುಣ್ಯಾತ್ಮ, ಮದುವೆ ಆಗುದಕ್ಕೆ ನನ್ನನ್ನು ಕೇಳಿದಂತಹ ನೀನು ಯಾರನ್ನಂತಹ ತಿಳಿಯುವಂತಹ ಹಂಬಲ ನನಗೆ. ಇದು ನನ್ನ ಹೆಸರು ಕೆಲವರು ಒಂದೊಂದು ರೀತಿಯಲ್ಲಿ ಕರೆಯುತ್ತಾರೆ. ಅದು ಬಿಡು, ನಿನಗೊಂದು ಸ್ಥಿರ ಹೆಸರಿದ್ರೆ ಅದೊಂದು ಸಾಕು. ಒಂದೇ ಸಾಕ? ಉಳಿದದ್ದು ಬೇಡ? ಅಲ್ಲ, ಕರೆಯುವುದಕ್ಕೆ ಒಂದು ಸಾಕು. ನಿನ್ನದು ಇದ್ರೆ ಹೇಳು. ನನ್ನನ್ನು ಚಂಡಿ ಎನ್ನುವ ಹಾಗೆ ಕರೆಯುತ್ತಾರೆ. ಎಂತ ಅವರ ಕಣ್ಣು ಹೊಡೆದು ಹೋಗ್ಲಿಕ್ಕೆ? ಯಾಕೆ? ಇವಳು ಇರುವುದೇ ಆಗ್ಲಿಲ್ಲ ನದಿಯಲ್ಲಿ ಬಿದ್ದು. ಹಾಗಲ್ಲ, ಬೆಚ್ಚಗೆ ಅವರು ಪ್ರೀತಿಯಿಂದ ಕರೆಯುವುದು. ಇರ್ಲಿ, ಪ್ರೀತಿಗೆ ಭಾವನೆ ಬೇಡ. ಇನ್ನು ಕೆಲವರು ದುರ್ಗೆ ಆಮೇಲೆ ಹೆಸರು ಕರೆಯುವುದು. ಇರ್ಲಿ. ಇನ್ನು ಕೆಲವರು ಕಾಳಿ. ನೀನು ಬಿಳಿ ಬಿಳಿಯಾಗಿದ್ದಿ, ಅವರು ಕರೆಯುವುದು ಪುಣ್ಯಾತ್ಮ. ಹಾಗೆಂದು ಎಲ್ಲರೂ ಪ್ರೀತಿಯಿಂದ ಕರೆಯುವಂತಹ ಹೆಸರೊಂದಿದೆ. ಹೇಗೆ? ಮೋಹಿನಿ. ಮೋಹಿನಿ, ನನ್ನ ಮನಮೋಹಿನಿ, ಜಗದ್ಮೋಹಿನಿ. ಕೇಳಲೇ ನಗುವುದು. ಬಾಲೆ ಗುಡಶೀಲೆ ಶಶಿ ಬಾಲೆ, ನಿನ್ನನ್ನು ನೋಡಿದಾಗ ಸಂತೋಷವಾಗಿ ತಾಯಿ. ಯಾಕೆ? ವಿಚಾರವನ್ನು ಕೇಳಿದಾಗ ಮತ್ತು ಸಂಕಟವಾಯಿತು. ಸಂಕಟ? ಹಿಂದೆಲ್ಲ ಮುಂದೆಲ್ಲ
ಯಾರೋ ರಕ್ಷಿಸುವವರಿಲ್ಲ ಎನ್ನುವಂತ ಬೇಸರ ನನಗೆ ಬೇಡವೆ? ಯಾಕೆ? ನಾನು ಯಾರೋ ಒಬ್ಬ ಸಾಮಾನ್ಯ ಅಂತ ತಿಳಿಯಕೂಡದು. ಅಸಾಮಾನ್ಯನೇ. ಮೂರು ಲೋಕದ ದೊರೆ, ಸರ್ವತಂತ್ರ ಸ್ವತಂತ್ರರಾಗಿ ಮೆರೆಯುವಂತಹ ಅರುಣಾಸುರನಾಗಿದ್ದೇನೆ. ನನ್ನ ಜೊತೆಯಲ್ಲಿ ಶೀಲವತಿಯಾಗಿರುವಂತಹ ನೀನು ನನ್ನ ಕೈ ಹಿಡಿದು ನನ್ನ ಅರಮನೆಯನ್ನು ಪ್ರವೇಶ ಮಾಡಿದೆ ಅಂತಾದ್ರೆ ವೈಭವದಿಂದ ಸಂತೋಷದಿಂದ ಜೀವಿಸಬಹುದು. ಬಾ ನನ್ನ ಜೊತೆ. ನನ್ನ ವಿಚಾರ ಮುಗಿಯಲಿಲ್ಲ, ಇನ್ನೂ ಇದೆ. ನಿನ್ನ ಪರಿಚಯವನ್ನು ಕೇಳಿದಾಗ ನನಗೊಂದು ಪೂರ್ವದ ಕತೆ ನೆನಪಾಗುತ್ತಾ ಇದೆ. ಈಗ ಕತೆಯ ಅಲ್ಲ, ನೆನಪಾಯಿತು. ನೀವು ಹೇಳಿದ್ದು ಅರುಣಾಸುರ. ಹೌದು. ಈ ಹಿಂದೆ ಶೋಣಿತಾಪುರದಲ್ಲಿ ಶುಂಭನಿಶುಂಭರೆನ್ನುವ ದಾನವರಿದ್ದರಂತೆ. ನಮೋ ನಮಃ. ಅದೇನು ಹೆಸರು? ಆರಾಧ್ಯ ದೇವರು, ಆರಾಧ್ಯ ದೈವಗಳು. ಒಂದಿಬ್ಬರು ಬರುವಾಗ ಒಂದು ಚಂದ ನೋಡಬೇಕು, ಸಭಾ ಪ್ರವೇಶ ಮಾಡುವ. ಅವರ ಪ್ರವೇಶ ಆಗಿರಲಿ, ಹೆಣ್ಣೊಬ್ಬಳನ್ನು ಬಯಸಿಕೊಂಡು ಆಕೆಯನ್ನು ವರಿಸಬೇಕೆನ್ನುವಂತಹ ಮನವನ್ನಿಟ್ಟುಕೊಂಡ ಅವರು ಅವಳೊಂದಿಗೆ ಯುದ್ಧವನ್ನು ಮಾಡಿ ಹತರಾಗಿ ಹೋಗಿದ್ದಾರಂತೆ. ಏನು ಮಾಡೋಣ ಉಳಿಸಿಕೊಳ್ಳುವುದಕ್ಕೆ? ನೀವು ಅಳುವುದು ಯಾಕೆ ಈಗ? ಅಳದೆ ಮತ್ತೇನು ಮಾಡುವುದು? ಅಲ್ಲ, ಆ ಹೊತ್ತಿನಲ್ಲಿ ರಣಕ್ಷೇತ್ರದಿಂದ ಓಡಿ ಹೋದವನೊಬ್ಬನಿದ್ದಾನಂತೆ. ಆ ಅರುಣಾಸುರನಿ ನೀನ? ಓಡಿದ್ದೆಲ್ಲ ಮೆಲ್ಲಗೆ ಹೇಳು. ನಾವೇನಾದ್ರೂ ಸಾಧನೆ ಮಾಡಿದ್ದನ್ನು ಗಟ್ಟಿಯಾಗಿ ಹೇಳು. ಅಲ್ಲ, ಅವನೇ ನೀನ? ಅವನಲ್ಲ. ಮತ್ತೆ ಆವಾಗ ಒಬ್ಬ ಅರುಣಾಸುರ, ಆಮೇಲೆ ಅಡುಗೆ ಕುಳಿತಂತ ಅರುಣಾಸುರ, ಆಮೇಲೆ ಸಾಧನೆಯ ಮೂಲಕವಾಗಿ ತಪಸ್ಸಿದ್ಧಿಯಿಂದ ಬ್ರಹ್ಮದೇವರನ್ನು ಒಲಿಸಿಕೊಂಡಿರುವಂತ ಅರುಣಾಸುರ. ಈ ಕಾಲದಲ್ಲಿ ಅರುಣ ದೇವ 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 ಭೂಮಂಡಲಕ್ಕೆ ನಾನೇ ಒಡೆಯನಿದ್ದೆ. ಅರುಣಾಸುರ, ಏನು? ನೀನು ನನ್ನನ್ನು ವರಿಸಬೇಕು ಎನ್ನುವಂತಹ ಮನವನ್ನು ಮಾಡಿರುವೆ. ಮತ್ತೊಮ್ಮೆ ಈ ಪ್ರಶ್ನೆ ನಿನ್ನಲ್ಲಿ ಕೇಳುತ್ತಾ ಇದ್ದೇನೆ. ಒಂದು ವೇಳೆ ಅಂದಿನ ದಿನ ನಿನ್ನ ಒಡೆಯನಾದ ಶುಂಭರನ್ನು ವಧಿಸಿದಂತಹ ಚಂಡಿಕೆ ನಿನ್ನ ಕಣ್ಣ ಮುಂದೆ ಬಂದರೆ ಏನು ಮಾಡುವ? ಅರುಣಾಸುರ, ನಾನಾಡುವಂತಹ ಮಾತುಗಳನ್ನು ಸರಿಯಾಗಿ ಕೇಳು. ನಿನ್ನ ಶರೀರವನ್ನೇ ಕಿವಿಯನ್ನಾಗಿಸಿ ನಾನಾಡುವಂತಹ ಪ್ರತಿಯೊಂದು ಮಾತನ್ನು ಶ್ರವಣಿಸು. ಯಾವ ಹೆಣ್ಣು ಅಂದಿನ ದಿವಸ ನಿನ್ನ ಒಡೆಯರಾದಂತಹ ಶುಂಭರನ್ನು ವಧಿಸಿದಳು, ಆ ಚಂಡಿಗೆ ನಾನೇ. ಶಕ್ತಿ ಸಾಮರ್ಥ್ಯ ಇದ್ದರೆ
ಯಶೋಮತಿಯೋ ಕಾಲ ಹತ್ತಿರ ಬಂತು. ಚಾಪಾಲಿ ಮಹರ್ಷಿಗಳು ಹೇಳಿದಂತಹ ಮಾತು ಸತ್ಯವಾಗುತ್ತಾ ಇದೆ. ಇನ್ನು ತಡ ಮಾಡಬಾರದು. ಪೂಜಾ ಮಂದಿರವನ್ನೇ ಸೇರಿ ಅಂಬಿಕೆಯಲ್ಲಿ ಪ್ರಾರ್ಥಿಸುತ್ತೇನೆ. ಇವ ನನ್ನ ಎದೆಗೆ ತುಳಿತಾನ. ಹಾಗಲ್ಲ, ಹೆದರಿಕೆ ಅದು ಗಡಿಬಿಡಿ ಆಗಿ ನಿನ್ಗೆ ಗಡಿಬಿಡಿ ಬಡ್ಡಿ ಆತ್ಮ. ಗಡಿಬಿಡಿ ಆಗುತ್ತಾ. ಯಾರು ನೀನು? ನಾನು ಚೆಂಡೆ ಬಾರಿ ಚೆಂಡೆ. ಓ, ಚೆಂಡೆ ಬಾರಿ ದೇವಸ್ಥಾನ. ನಿಮ್ಮ ಮಂದಿರಿ ಚೆಂಡೆ ಬಾರಿ ಚೆಂಡೆ. ಆ ಪ್ರಚಂಡ ಪ್ರಚಂಡರು ಮಂತ್ರಿಗಳು. ಅದು ಗಡಿಬಿಡಿಯಲ್ಲಿ ನಾಳೆಗೆ ತೊಡೆ ಒರೆಸುವುದು. ಅಲ್ಲ, ಅದು ಸುಟ್ಟು ಪ್ರಾರಂಭ ಆಯ್ತಾ? ನಿನ್ನ ಹಲ್ಲು ಮೊದಲು ತೆಗಿ ಪುಣ್ಯ ಆಯ್ತು, ಮತ್ತೆಲ್ಲ ಸರಿ ಹೋಗ್ತದೆ. ತೊಡೆ ಒರೆಸುವುದು ಹಾಗೆ ನಾವು ಹೋದದ್ದವರೊಂದಿಗೆ. ಹೌದಾ? ಹೆಣ್ಣನ್ನು ಒಳ್ಳೆಯದಾಯ್ತು, ಒಳ್ಳೆಯದಾದ ದೃಶ್ಯವನ್ನು ನೋಡುವುದಕ್ಕೆ. ಒಳ್ಳೆ ಬದಿಗೆ ಹೋದದ್ದು. ಅಲ್ಲಿ ಒಂದು ಬಂಡೆಯ ಮೇಲೆ ನಾಯಿ ಮರಿ ನಾಯಿ ಮರಿ ಇವರು ಹೋಗಿ ಕರೆದ್ರು. ಓ ಎಣ್ಣೆ ಬಾ. ಅದನ್ನೊಂದು ಬಿಟ್ಟು ಬಿಡು. ಯಾವುದು? ಯಾವಾಗಲೂ ತೆಕ್ಕೊಳ್ತೀಯಲ್ಲ. ಹೌದು. ಎಣ್ಣೆ ಎಣ್ಣೆ ಬಾ ಅಂತ ಕರೆದ್ರು. ಇಲ್ಲ, ಅವಳ ಉತ್ತರ ಕ್ರಿಯೆ ಇಲ್ಲ. ಉತ್ತರ ಕ್ರಿಯೆ ನಿನಗಾಯ್ತಾ? ಬರುದು ಉತ್ತರ ಪ್ರತಿ ಉತ್ತರ ಇಲ್ಲ. ನಾನು ಕರೆದೆ. ನೀನು ಕೂಡ? ನಾನು ಸ್ವಲ್ಪ ಬಿಡ್ಲಿಕ್ಕೆ ಎಲ್ಲಿ ಅವಕಾಶ ಸಿಗ್ತದಂತ ಕಾಣುತ್ತೆ. ಓ ಕುಂದಾಪುರ ಬದನೆ. ಅದೆಂತದ್ದು ಪುಣ್ಯಾತ್ಮ? ಓ ಕುಂದರ ವದನೆ ಅಂತೇಳಿ. ಓ ಕೋಲ ಕಂಟೆ. ಅದೆಂತದ್ದು? ಕೋಕಿಲ ಹೀಗೆಲ್ಲ ಕರ್ದೆ. ಇಲ್ಲ, ಮತ್ತೆ ನಿನ್ನ ಹಲ್ಲು ನೀನು ಹೇಳುವುದು ಸರಿಯಾಗುವುದಿಲ್ಲ. ಮನಸ್ಸಿನಲ್ಲಿ ಒಳ್ಳೆಯ ಭಾವನೆ ಉಂಟು ನಿನಗೆ. ಹಾಗಲ್ಲ, ಅವರು ಸರಿಯಾಗಿ ಕರೆದ್ರು ಬರ್ಲಿಲ್ಲ, ನಾನು ತಪ್ಪು ಕರೆದಾದ್ರೂ ಬರ್ತಲ್ಲ ಅಂತ. ಅದು ಒಳ್ಳೆಯದು. ಕೆಲವರಿಗೆ ಹಾಗಿಲ್ಲ. ಇಷ್ಟ ಆಗುವಾಗ ಇವರಿಗೆ ಸಿಟ್ಟು ಬಂತು. ಯಾರಿಗೆ? ಇವರಿಗೆ ಚಂಡಬರ ಚೆಂಡವರಿಗೆ. ಚಂಡಬರ ಚಂಡರಿಗೆ ಹೌದೌದು. ಬಾರದೆ ಇರ್ತದ. ಮತ್ತೆ ಅವರು ಹೋಗಿ ಮುಂದಲೆಗೆ ಕೈ ಹಾಕಿದ್ರು. ತುರುಬಿಗೆ ಅದಕ್ಕೆ ಕೈ ಹಾಕಿದ್ರು. ಕೈ ಹಾಕುವಾಗ ಇವಳು ಚಂಡಿ. ಇವಳು ಚಂಡಿ ಅಂತ ಅದೊಂದು ವಿಷಯ. ಮತ್ತೆ ನದಿಯಲ್ಲಿ ಬಿದ್ದರೆ ಚಂಡಿ ಆಗದೆ ಇರ್ತದ, ಒದ್ದೆ ಆಗದೆ ಇರ್ತದೇನು? ನದಿ ಅಲ್ವಾ ಅದು? ಹಾಗಲ್ಲ, ಆ ಹುಡುಗಿ ಚಂಡಿಗೆ ಹಾಕಿ ಚಂಡವೃಂದವನ್ನ ಕರಾಳ
ವಂದಿಸುತ್ತಿದ್ದೇವೆ. ಶುಭವಾಗಲಿ. ಮಿತ್ರಾದೇವಿಯ ಜಂಗೆಯಲ್ಲಿ ವಿಶ್ರಮಿಸುವಂತಹ ಸಂದರ್ಭದಲ್ಲಿ ಕರಾಳ ವಕ್ರ ವಜ್ರಜಂಗ ನಿದ್ದೆಯಿಂದ ಎದ್ದು ಬಣ್ಣೆಂಬಂತಹ ದೀರ್ಘ ಕರೆ ನಾಲಿಸಿ ಓಡೋಡಿ ಬಂದಿದ್ದೇನೆ. ಯಾಕೆ ರಾತ್ರಿ ಹೊತ್ತಿನ ಸಮಯ ನಮ್ಮನ್ನು ಕರೆಸಿಕೊಂಡವರಿದ್ದೀರಿ, ಏನು ಕಾರಣ ಹೇಳಿ ಪ್ರಭು? ಶುಂಭ ನಿಶುಂಭರ ವಧೆಗೆ ಕಾರಣೀಭೂತಳಾಗಿರುವಂತಹ ಚಂಡಿಕೆ ಈಗ ಉದ್ಭವಿಸಿದ್ದಾಳೆ. ನಮ್ಮವರನ್ನೆಲ್ಲ ವಧಿಸುತ್ತಾ ಬರುತ್ತಾ ಇದ್ದಾಳೆ. ಅವಳನ್ನು ಸರ್ವನಾಶ
ಹೇಳ್ತೀಯಾ? ನಿನ್ನನ್ನು ಚಿರದಿಂದ ಕಳಿಸುತ್ತೇನೆ. ಆಶೆಯನ್ನು ಹೊಂದಿ ಹೋದೆ. ಆದರೆ ಅಲ್ಲಿರುವಂತಹ ತರುಣಿ ಹೆಣ್ಣಲ್ಲ ಹೆಣ್ಣಲ್ಲ, ಅಸುರ ಕುಲಕ್ಕೆ ಕಂಟಕಿಯಾಗಿರುವಂತಹ
ಚಂಡಿಕೆ ಚಂಡಿಕೆ ಶಿಕ್ಷಿಸುವುದಕ್ಕೆ ಬೇಕಾಗಿ ಶಿಷ್ಟರನ್ನು ರಕ್ಷಿಸುವುದಕ್ಕೆ ಬೇಕಾಗಿ ಬಂದವಳು. ಅವಳು ಬಂದವಳು ಜಗನ್ಮಾತೆ ಪ್ರಭೋ, ಜಗನ್ಮಾತೆ. ಪಕ್ಷಪಾತ ಯಾಕವಳಿಗೆ? ನನ್ನ ರೀತಿಯನ್ನು ನೀತಿಯನ್ನು ನಡತೆಯನ್ನು ಕೇಳುವುದಕ್ಕೆ ಅವಳು ಯಾರು? ಬಂದಿರುವಂತವಳ ಚಿರವನ್ನು ಕಡಿದು ಚೆಂಡಾಡುವುದಕ್ಕೆ ತೆರಳಿದ್ದೇನೆ. ಸ್ವಾಮಿ, ದೇವತೆಗಳೆಲ್ಲರೂ ಸಜ್ಜನರು, ಆದ್ದರಿಂದಲೇ ಪೊರೆಯುತ್ತಾಳೆ. ರಾಕ್ಷಸರೆಲ್ಲರೂ ದುಷ್ಟರು. ನನ್ನನ್ನು ದುಷ್ಟರ ಪಾಲಿಗೆ ಸೇರಿಸ್ತೀಯ? ಎಷ್ಟೋ ದಿವಸಗಳಿಂದ ನಿಮ್ಮಲ್ಲಿ ಕೇಳದೆ ಉಳಿದಂತಹ ಕೆಲವು ಪ್ರಶ್ನೆಗಳಿದೆ. ನಿಮ್ಮ ಮನಸ್ಸಿಗೆ ನೋವಾದೀತು ಎನ್ನುವಂತಹ ಒಂದೇ ಒಂದು ಉದ್ದೇಶದಿಂದ ಕೇಳದೆ ಉಳಿಯಿದೆ. ಏನು ಇವತ್ತು ಕೇಳಲೇ? ಯಜ್ಞ ಯಾಗಾದಿಗಳನ್ನೆಲ್ಲ ಹಾಳಸಿಗಿದ್ರಲ್ಲ, ಯಾವ ಸ್ವಾರ್ಥಕ್ಕಾಗಿ ಪ್ರಭು? ಯಾಗ ಮಾಡಿ ಹವಿಸ್ಸನ್ನು ದೇವತೆಗಳಿಗೆ ಅರ್ಪಿಸ್ತಾರೆ. ಆ ಮೂಲಕ ಅವರು ಬಲಗೊಳ್ಳುತ್ತಾರೆ. ಮುನಿ ವಧುಗಳನ್ನು ಹಿಂಸಿಸಿದಿರಲ್ವ, ಗರ್ಭಿಣಿ ಸ್ತ್ರೀಯರನ್ನು ಹಿಂಸಿಸಿದ್ರಲ್ಲ, ಯಾವ ಪುರುಷಾರ್ಥಕ್ಕಾಗಿ? ಅದಕ್ಕೆ ಸಲಕರಣೆಯನ್ನು ಕೊಂಡು ಹೋಗಿ ಕೊಡ್ತಾರೆ, ಪ್ರೋತ್ಸಾಹವನ್ನು ಕೊಡ್ತಾರೆ. ಕಾಳಿಕಾ ಮಂದಿರವನ್ನೇ ಪುಡಿ ಪುಡಿ ಮಾಡಿದ್ರಲ್ವಾ, ಯಾವ ಸ್ವಾರ್ಥಕ್ಕಾಗಿ ಪ್ರಭು? ಅರುಣನೇಕೋ ದೇವ, ನಾನೇ ಪ್ರತ್ಯಕ್ಷ ದೇವರಾಗಿರುವಾಗ ಮತ್ತೊಂದು ಗುಡಿಯೋ ಮಠವ ಅಲ್ಲ, ದೇವತೆಯೋ ಯಾಕೆ? ಅಂತ ಗುಡಿಗೋಪುರವನ್ನು ಹಾನಿಗೆ ಮಾಡಿದೆ. ಮನೆಯಲ್ಲಿ ದುರ್ಗಾ ಪೂಜೆಯನ್ನು ನಾನು ಮಾಡಿದ ನನ್ನನ್ನು ಯಾಕೆ ಹಿಂಸಿಸಲಿಲ್ಲ? ಸಾಮ್ರಾಜ್ಞಿ, ನೀನು ಕೇಳುವುದಕ್ಕೆ ನನಗೆ ಅಧಿಕಾರವಿಲ್ಲ. ಹಾಗಾದ್ರೆ ಪ್ರಜೆಗಳಿಗೊಂದು ನ್ಯಾಯ, ನನಗೊಂದು ನ್ಯಾಯವೇ? ಹೌದು ಸ್ವಾಮಿ. ಬಂದವಳವಳು ಜಗದ ಮಾತೆಯವಳು. ಅವಳು ಏನು ಎನ್ನುವ ಹಾಗೆ ತಿಳಿಯಬೇಕಿದ್ರೆ ನಿಮಗೆ ಒಳಗಂಡು ಸಾಲದು. ಹೊರಗಿನ ಕಣ್ಣು ಬಹಿರಂಗದ ಕಣ್ಣು, ಒಳಗಿನ ಕಣ್ಣು ಅಂತರಂಗದ ಕಣ್ಣನ್ನು ತೆರೆದು ನೋಡಿ. ಬಂದವಳವಳು ಜಗನ್ಮಾತೆ ಶ್ರೀದೇವಿ ಇದ್ದಾಳೆ. ಅಗತ್ಯ ಇಲ್ಲ, ನನ್ನವರು ಹೋಗಿದ್ದಾರೆ. ಕವಲಿಗೆ ಕಾರಣಕರ್ತನಾಗಿರುವಂತ ಆಕೆಯ ಶಿರವನ್ನು ಕಡಿಯುವುದಕ್ಕಾಗಿ ಹೊರಟಿರುತ್ತೇನೆ. ತಡೀರಿ ಸ್ವಾಮಿ, ತಡೀರಿ. ಯಾಕೆ ನಿಮಗೆ ಈ ಮೊಂಡು ಹಠ? ಇನ್ನು ಅವಳನ್ನು ಗೆಲ್ಲುತ್ತೇನೆ ಎನ್ನುವ ಹಾಗೆ ಮುಂದುವರಿತಾ ಇದ್ದೀರಲ್ವಾ? ನಿಮ್ಮಲ್ಲಿ ಏನು ಬಲ ಇದೆ ಎನ್ನುವ ಹಾಗೆ ಹೊರಟು ನಿಂತಿದ್ದೀರಿ. ವರದ ಬಲ ನನಗಿದೆ. ವರದ ಬಲ, ಅದರ ಪಾತ್ರತ್ವವೇ ನಿಮಗೆ ಗೊತ್ತಿಲ್ಲ. ಅದನ್ನು ದುರುಪಯೋಗ ಪಡಿಸಿ ಆಗಿದೆ, ಇನ್ನೇನು ಪ್ರಯೋಜನ? ಗಾಯತ್ರಿ ಮಂತ್ರದ ಬಲ, ಅದನ್ನು ಬಿಟ್ಟು ಎಷ್ಟೋ ಸಮಯಗಳು ಕಳೆದು ಹೋಯಿತು ಸ್ವಾಮಿ. ಸೈನ್ಯದ ಬಲ ಇನ್ನೂ ಇದೆ. ಅದು ಎಲ್ಲವೂ ಅಳಿದು ಹೋಯಿತಲ್ಲ, ವಾರ್ತೆ ಬಂತಲ್ಲ ನಿಮಗೆ. ಇರಲಿ, ನನ್ನಲ್ಲಿ ಚೇತನವಿದೆ, ಚೈತನ್ಯವಿದೆ. ಅದು ಬೇಡವೇ? ಪರಮ ಪತಿವ್ರತ ಶಿರೋಮಣಿ ಆಗಿರುವಂತಹ ನಿನ್ನ ಮಾಂಗಲ್ಯದ ಬಲವಾಗಿದೆ. ಹೋಗುತ್ತೇನೆ ನಾನು. ಪಾತಿವೃತ್ಯವನ್ನು ಮೆರೆಸುವಂತಹ ಸಮಯ ಅಲ್ಲ ಸ್ವಾಮಿ ಇದು. ಅವಳನ್ನು ಬೇಡುವಂತಹ ಸಮಯ. ನೀವು ಹೋಗಬೇಡಿ, ನಾನು ಹೋಗುತ್ತೇನೆ. ಉಳಿತಾಯಿತು ವೀರ ವನಿತೆ, ಹಿಡಿಗೊಳಗು. ಹೋಗು, ನಮಗೆ ವೈರಿಯಾಗಿರುವಂತಹ ದುಷ್ಟೆಯನ್ನು ತರಿದು. ಇಲ್ಲ ಸ್ವಾಮಿ. ಯಾಕೆ? ನಾನು ಯುದ್ಧ ಮಾಡುವುದಕ್ಕೆ ಹೋಗುವುದಲ್ಲ, ಮತ್ತೆ ಅವಳ ಪದತಲದಲ್ಲಿ ಬಿದ್ದು ಬೇಡಿಕೊಳ್ಳುತ್ತೇನೆ. ಅಮ್ಮ, ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಡು ಎನ್ನುವಾಗ ಬೇಡುವುದಕ್ಕೆ ಹೋಗುತ್ತೇನೆ. ನಾನೆಲ್ಲಿರಬೇಕು? ನೀವು ಮನೆ ಒಳಗೆ ಕುಳಿತುಕೊಳ್ಳಿ. ಏನು ಮಾಡಬೇಕು? ಮನೆ ಒಳಗೆ ಕುಳಿತುಕೊಳ್ಳಿ. ಯಶೋಮತಿ, ನೀನು ನನ್ನ ಪ್ರಾಣ ಭಿಕ್ಷೆಯನ್ನು ಬೇಡುವುದಕ್ಕೆ ಹೋಗ್ತೀನಿ. ನಾನು ರಣಹೇಡಿಯಾಗಿ ಅಂತಃಪುರವನ್ನು ಸೇರಿ ಅಡಗಿ ಕುಳಿತು ಜೀವ ಕಳ್ಳನಾಗಿ ಬದುಕಬೇಕು. ಹೌದು.
ನನ್ನ ರಸಿ ಯಶೋಮತಿ, ಅದೆಷ್ಟೋ ವರುಷಗಳಿಂದ ಜೀವಿಸುತ್ತಾ ಇದ್ದೇವೆ. ದಾಂಪತ್ಯ ಜೀವನದಲ್ಲಿ ಒಡಕುಂಟಾದದ್ದಿಲ್ಲ, ನಮ್ಮಲ್ಲಿ ಮನಸ್ಸು ಹುಟ್ಟಿಕೊಂಡದ್ದಿಲ್ಲ. ಹಾಗಾದರೆ ಇಂದು ಯಾಕೆ ಹೇಗೆ ನಮ್ಮ ಜೀವನದಲ್ಲಿ ಒಡಕುಂಟು ಆಗುವುದಕ್ಕೆ ಆಕೆ ಕಾರಣಕರ್ತರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಚಿನ್ನ, ಬೇಸರಿಸಬೇಡ. ಇಷ್ಟೆಲ್ಲ ನರ್ತ ಸಂಭವಿಸುವುದಕ್ಕೆ ದುರುಳೆಯಾಗಿರುವಂತಹ ಆಕೆಯ ಕಾರಣ. ಅವಳನ್ನು ತರೆದು ನಾನೇ ಏಕಾಧಿಪತಿಯಾಗಿ ಸರ್ವತಂತ್ರ ಸ್ವತಂತ್ರನಾಗಿ ಮೆರೆಯುವಂತಹ ಚಂದ ನೀನು ಕಾಣಬೇಕು. ಅದಕ್ಕಾಗಿ ಹೊರಟು ನಿಂತ ಈ ಕಾಲದಲ್ಲಿ ವೀರ ಕಂಕಣವನ್ನು ಕಳಿಸಿಕೊಡು. ಇಲ್ಲ ಸ್ವಾಮಿ, ನಿಮ್ಮ ಕೈಗೆ ನಾನು ಕಟ್ಟಲಾರೆ. ನಾನು ಕಟ್ಟುತ್ತೇನೆ. ಯಾರ ಕೈಗೆ ಗೊತ್ತೇ? ಯಾರ ಕೈ? ಶ್ರೀದೇವಿಯ ಕೈಗೆ ರಕ್ಷಾ ಕಂಕಣವನ್ನು ಕಟ್ಟುತ್ತೇನೆ ಸ್ವಾಮಿ. ಹೇಗೆಂದು? ಕೂಡದು ಹೋಗುತ್ತೇನೆ. ಬೇಡ, ನಾ ಹೋಗುತ್ತೇನೆ. ಸಾಮ್ರಾಜ್ಯಾಗಿ ನಾ ಮೀರಿ ನಡೆಯಬಹುದು. ಅಧಿಕಾರಿ ಆಜ್ಞೆ. ನಿಮ್ಮ ಮನದಿಯಾಗಿ ನಾ ಮೀರಿ ನಡೆಯುತ್ತೇನೆ. ಗಂಡರಾಜ್ಞೆ. ಹೆಂಡತಿಯಾಗಿ ನಾ ಮೀರುತ್ತೇನೆ. ಹೋಗಿ. ನೇರವಾಗಿ ಜಾಬಾಲಿ ಮಹರ್ಷಿಗಳಿಗೆ ಹೋಗು ಹೇಳು. ಯಶೋಮತಿಯನ್ನು ಉಳಿಯುವುದಿಲ್ಲ. ಅರುಣಾಸುರ ಮಹಾಪ್ರಭುಗಳಿಗೆ ಮೋಕ್ಷವನ್ನು ಕರುಣಿಸುವ ಹಾಗೆ ಬೇಡು ಮಗಳೇ. ನಿಮ್ಮನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗುವುದಿಲ್ಲ ಅಮ್ಮ. ಹೋಗದಿದ್ರೆ ನನ್ನ ಮೇಲೆ ಆಣೆ ಇದೆ, ನೀವು ಹೋಗಲೇಬೇಕು. ತನ್ನಡೆ ಬರಿದುದ ಪಾದಗಳನ್ನು ಹಿಡಿದು ಪದಸೂಳಿಯ ಏನಾಯ್ತು ಚಿನ್ನ ನಿನಗೆ? ಏನಾಗುವುದಿಲ್ಲ. ಈಗ ಆ ವೈದ್ಯರು ನಿಂತವರ ಹೇಳಿ ಯಶೋಮತಿಯನ್ನು ರಕ್ಷಿಸಿ ಔಷಧವನ್ನು ಮಾಡಿ ಹೀಗೆ ಬನ್ನಿ. ಹೀಗೆ ಯಾವ ವೈದ್ಯರು ಬಂದು ನಾನು ಬದುಕುವುದಿಲ್ಲ ಸ್ವಾಮಿ. ಇಲ್ಲ ಚಿನ್ನ, ನಿನಗೇನಾಗುವುದಿಲ್ಲ, ನಾನಿದ್ದೇನೆ. ಈಗಲಾದರೂ ದೇವಿಯ ಬಳಿಗೆ ಹೋಗಿ ಅವಳ ಪಾದಕ್ಕೆ ಬಿದ್ದು ಶರಣಾಗಿ ಖಂಡಿತವಾಗಿ ನಿಮಗೆ ಬದುಕನ್ನು ಕರುಣಿಸುತ್ತಾಳೆ ಸ್ವಾಮಿ. ವಿರೋಧಿ ಅವಳನ್ನು ಬಿಡಲಾರೆ ನಾನು, ಬಿಡಲಾರೆ. ಹೆಚ್ಚು ಕಾಲ ಯಶೋಮತಿ ಬದುಕಿ ಉಳಿಯುವುದಿಲ್ಲ. ಇಲ್ಲ, ಹಾಗೆ ಅನ್ನಬಾರದು. ಯಾವುದೋ ಒಂದು ಕಾರಣದ ಶಕ್ತಿ ನನ್ನನ್ನು ಕೈ ಬೀಸಿ ಕರೆಯುತ್ತಾ ಉಂಟು. ಕೊನೆಯ ಬಾರಿಗೆ ಈ ನಿಮ್ಮ ಸುಂದರವಾದಂತಹ ಮುಖವನ್ನು ತೋರಿಸಿ ಪ್ರಭು. ಪ್ರಭು ಸ್ವಾಮಿ, ಏಕವೀರಾಧಿಪುರದಲ್ಲಿ ನೀವು ಪರಿಸ್ಥಿತಿ ನನ್ನ ಬಾರಿ ಒದಗಿ ಬಂತು. ಕಳಕೊಲದ ಭಾಗ್ಯ ಮತ್ಕರಳೆ ಅಸ್ತಂಗತನಾಗಿ ಹೋದನ
ಅರಮನೆಯ ನಂದ ದೀಪವೇ ನಂದಿ ಹೋಯಿತೆ. ನನ್ನ ಭದ್ರ ಪೀಠ ಮೇಲಗೆ ಕಬರಿ ಹೋಯಿತೆ. ಶಿವರೇ, ನನ್ನ ಚೈತನ್ಯ, ನನ್ನ ಪ್ರಾಣದ ರತಿ, ನನ್ನ ಸೌಭಾಗ್ಯ ಯಶೋಮತಿ ಕೇಳುತ್ತಿಲ್ಲ. ಏನು ನೀನಿಲ್ಲದೆ ನಾನು ಬದುಕುವುದಕ್ಕಿದೆ. ನಿನ್ನನ್ನು ಕಳೆದುಕೊಂಡ ಮೇಲೆ ನನ್ನ ಬದುಕು ಯಾಕಾಗಿ ಬದುಕಬೇಕು? ನನಗೆ ಯಾತಕ್ಕೆ ಬೇಕು? ಬೇಕು. ನನ್ನ ಮನದ ಯಶೋಮತಿಯ ದುಡಿದುಕೊಳ್ಳುವುದಕ್ಕಾಗದೆ ಇವತ್ತ ನತದೃಷ್ಟರಾಗಿ ಹೋದೆನಲ್ಲ. ವಿಜಯ, ನನ್ನ ತರಸಿಯನ್ನು ಕರುಣಿಸು ತಂದೆಯೇ, ಕರುಣಿಸು ವಿಧಾತ. ಇನ್ನು ನಾನು ಯಾಕೆ ಹೀಗೆ ಬದುಕಬೇಕು? ಹೆಣವಾಗಿ ನಾನು ಬದುಕಬೇಕೆ? ಇದುವರೆಗೆ ನನ್ನ ದಾರಿಗೆ ಪ್ರೋತ್ಸಾಹವನ್ನು ಕೊಡುತ್ತಾ ಬೆನ್ನೆಲುಬಾಗಿ ನಿಂತಿರುವಂತ ನನ್ನ ಹೃದಯ ಸಾಮ್ರಾಜ್ಞಿಯನ್ನು ಕಳೆದುಕೊಂಡು ಬದುಕಬೇಕೇ ನನಗೆ? ಎಲ್ಲ ಬದುಕಲಾರೆ. ಓ ನನ್ನ ಚಿನ್ನ, ಕ್ಷಮಿಸಿ ಬಿಡು ಚಿನ್ನ, ನನ್ನನ್ನು ಕ್ಷಮಿಸಿ ಬಿಡು. ಕೇಳುವುದು ನನ್ನ ಹೆಂಡತಿಯ ಪರಿಸ್ಥಿತಿಯನ್ನು ನೋಡಿ ಆಡಬಾರದೇ ಇರುತ್ತದೆ. ನೀನು ಯಾರು? ಪರಬ್ರಹ್ಮ ಸ್ವರೂಪಿ ಅಲ್ವಾ? ಹಾಗಾದ್ರೆ ಪರಬ್ರಹ್ಮ ಸ್ವರೂಪಿಯಾಗಿರುವಂತ ನನಗೆ ಸೃಷ್ಟಿ ಸ್ಥಿತಿ ಲಯಗೊಳಿಸುವುದಕ್ಕೂ ಬರುತ್ತದೆ. ನನ್ನ ಮಡದಿಯನ್ನು ಬದುಕಿಸಿಕೊಳ್ಳುವುದಕ್ಕೆ ಕಷ್ಟವೋ? ಕೇಳುತ್ತೇನೆ. ಯಶೋಮತಿ, ಇಲ್ಲ, ಸಂಕಲ್ಪ ಸರಿಯಾಗಿ ಇದು ಹಾಗಲ್ಲ. ಅರುಣೋಧೋರವರಾಜ್ಯ ಹೇಳು. ಪರಬ್ರಹ್ಮ ಸ್ವರೂಪರಾಗಿರುವಂತಹ ಅರುಣ ದೇವರಾಜ್ಯ ಹೇಳು. ಬಂಡೆಕಲ್ಲಿನಿಂದ ಜಾರಿ ಬಿದ್ದು ಮಾಲಿನಿ ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದಾಳೆ. ಹಾಗಾದರೆ ಯಾರಿವರು ಎನ್ನುವಂತೆ ಯೋಚನೆ ಮಾಡಿದಾಗ ಬೇರೆ ಯಾರೂ ಅಲ್ಲ, ಒಂದು ಕಾಲಕ್ಕೆ ಯಕ್ಷಲೋಕದಿಂದಲೇ ಇಳಿದು ಬಂದಂತಹ ಸೌಗಂಧಿಕಾ ಮೇಕಲೆಯರು ಮಹೋಗ್ರ ಮುನಿಯಿಂದ ಶಾಪಕ್ಕೊಳಗಾಗಿ ಭೂಲೋಕದಲ್ಲಿ ಮಾನವ ಸ್ತ್ರೀಯರಾಗಿ ಹುಟ್ಟಿದ್ದಾರೆ. ಮಹೋಗ್ರ ಮುನಿ ಶಾಪ ಕೊಡುವ ಕಾಲಕ್ಕೆ ಒಂದು ವಚನವನ್ನಾಡಿದ್ದಾರೆ. ನಿಮ್ಮ ಈ
ಮಾನವ ಶರೀರವೆನ್ನುವುದು ಕಳೆದುಕೊಳ್ಳಬೇಕಾದರೆ ಜಾಬಾಲಿ ಮಹರ್ಷಿಯಿಂದ ಮಾತ್ರ ಸಾಧ್ಯ. ಹಾಗಿದ್ದರೆ ಇದು ಸಕಾಲವೇ ಹೌದು. ಯಶೋಮತಿಯಲ್ಲಿ ಪ್ರಾಣವನ್ನು ಕಳೆದುಕೊಂಡಿದ್ದಾಳೆ. ಮಾಲಿನಿಯಾಗಿರುವಂತಹ ಇವಳಿಗೆ ನಂದಿನಿಯ ಜಲವನ್ನೇ ಪ್ರೋಕ್ಷಿಸುವುದರ ಮೂಲಕವಾಗಿ ಮತ್ತೊಮ್ಮೆ ಯಕ್ಷಲೋಕವನ್ನು ಸೇರಿಕೊಳ್ಳಿ ಮಕ್ಕಳೇ. ಅಭಿಷೇಕವನ್ನು ಮಾಡಿದ್ದೇವೆ, ಶಾಂತಳಾಗಬೇಕು. ದೇವಲೋಕದಿಂದಲೇ ತನ್ನಂತಹ ಮಲ್ಲಿಕಾ ಮಾಲಿಕೆಯನ್ನು ತೊಡಿಸಿದ್ದೇವೆ, ಶಾಂತಳಾಗಬೇಕು. ದೀರ್ಘಕಾಲ ಗಾಯತ್ರಿ ಮಂತ್ರದ ಉಪಾಸನೆಯನ್ನು ಮಾಡಿರುವಂತಹ ಅರುಣಾಸುರನಿಗೆ ಮೋಕ್ಷವನ್ನು ಒದಗಿಸಿ ಶಾಂತ ರೂಪಣವನ್ನು ತಾಳಬೇಕು. ತಾಯಿ
ಭೀಕರವಂತಹ ರೂಪವನ್ನು ಕಂಡು ಭಯಗೊಂಡೆಯ ಮಗನೇ. ಹೌದಮ್ಮ. ಭಯಪಡದಿರು, ಶಾಂತಳಾಗಿದ್ದೇನೆ, ಶಾಂತಳಾಗಿದ್ದೇನೆ. ನನ್ನನ್ನು ಶಾಂತಗೊಳಿಸಲಿಕ್ಕೆ ಬೇಕಾಗಿ ದೇವಲೋಕದ ಎಳನೀರ ಅಭಿಷೇಕ, ಮಲ್ಲಿಗೆ ಪುಷ್ಪವನ್ನು ಸಮರ್ಪಿಸಿದ್ದೀಯ. ಸಂತೋಷವಾಯಿತು. ಸ್ವರ್ಗದ ಸುರಪೀಠವನ್ನು ನಿನ್ನ ಪಾಲಿಗೆ ಒದಗಿಸಿಕೊಟ್ಟಿದ್ದೇನೆ. ಹೋಗು ಮಗನ ನಾಕವನ್ನಾಳಬೇಕು. ಜಾಬಾಲಿ ಮುನಿ, ದುಷ್ಟನಂತ ಅರುಣಾಸುರನ ರೂಪಕ್ಕೆ ಭಯಗೊಂಡಂತಹ ನೀನು ಮತ್ತು ನಿನ್ನ ಶಿಷ್ಯರು ಗುಹೆಯೊಳಗೆ ಅಡಗಿಕೊಂಡಿದ್ದೀರಿ. ಆ ಗುಹೆಗೆ ಇನ್ನು ಮುಂದಕ್ಕೆ ಆಮಲಕ ತೀರ್ಥ ಅಥವಾ ನೆಲ್ಲಿ ತೀರ್ಥ ಎಂಬುದಕ್ಕೆ ಹೆಸರನ್ನು ಪಡೆಯಲಿದೆ. ಹಿಂದಕ್ಕಾದರೂ ನಂದನಿಗೆ ಆಡಿದ ಮಾತಿನಂತೆ ಅವಳ ಗಡಿ ಪ್ರದೇಶದಲ್ಲಿ ಭ್ರಮರಾಂಬಿಕೆಗೆ ನೆಲೆಯಾಗುವಳು ನಾನು. ಹಾಗಾಗಿ ಆ ಕ್ಷೇತ್ರವನ್ನು ಕಟೀಲು ಅಥವಾ ಕಟೀಲೆಂಬುದಕ್ಕೆ ಹೆಸರನ್ನು ಪಡೆಯಲಿದೆ. ತಾಯಿ, ಇನ್ನು ಮುಂದಕ್ಕೆ ನಿನ್ನನ್ನು ಅಚ್ಚರಿಸುವಂತ ಭಜಿಸುವಂತ ಬಗೆ ಹೇಗೆ ಅಮ್ಮ? ಆವಾತಗೆನ್ನ ನಾರಿ ಕೇಳ ಸುಧೆಯಿಂದ ಯಕ್ಷಗಾನ, ಸಂಗೀತ, ನೃತ್ಯ ಸೇವೆಯನ್ನು ಯಾರು ಮಾಡುತ್ತಾರೋ ಅವರ ಕಷ್ಟವನ್ನು ಪರಿಹರಿಸಿಕೊಡುವ ನಾನಾಗಿದ್ದೇನೆ. ಅಷ್ಟು ಮಾತ್ರವಲ್ಲದೆ ಪರಮ ಪತಿವ್ರತೆಯಂತಹ ಯಶೋಮತಿ ಆತ್ಮ ನನ್ನಲ್ಲಿ ಐಕ್ಯವಾಗಿದೆ. ನನ್ನನ್ನು ಕಾಣುವಂತಹ ಭಕ್ತರು ಅರಶಿನ, ಕುಂಕುಮ, ಪಟ್ಟೆ ಸೀರೆ, ಕರಿಯಮಣಿ, ಕಪ್ಪು ಬಳೆ ಇದನ್ನು ತಂದು ಯಾರು ಸಮರ್ಪಿಸುತ್ತಾರೋ ಅವರ ಕಷ್ಟವನ್ನು ಕೂಡ ಪರಿಹರಿಸಿಕೊಡುತ್ತೇನೆ. ಭೂಲೋಕದಲ್ಲಂತಹ ಪತಿವ್ರತೆ ಹೆಣ್ಣು ಮಕ್ಕಳ ಮಾಂಗಲ್ಯ ಭಾಗ್ಯವನ್ನು ಸದಾಕಾಲ ಉಳಿಸಿಕೊಡುತ್ತೇನೆ. ಹಾಗಾಗಿ ಇನ್ನು ಮುಂದೆ ಈ ಕ್ಷೇತ್ರದಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ನೆಲೆಯಾಗುತ್ತೇನೆ. ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ನೆಲೆಯಾಗುತ್ತೇನೆ. ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ನೆಲೆಯಾಗುತ್ತೇನೆ. ವಂದಿಸುತ್ತಾರದೆ ಬೆಳಗುತ್ತ ತಂದ ಗೆಳರೀರ ಅಭಿಷೇಕ ಕೈದರ್ಚಿಸಿದರೆ ಸಂತೋಷಗೊಂಡಂತಹ ದೇವಾದಿ ದೇವತೆಗಳೆಲ್ಲ ಸುಮವೃಷ್ಟಿಯನ್ನೇ ಸುರಿಸುತ್ತಾ ಇದ್ದಾರೆ. ಕಾರಣ ಅರುಣಾಸುರನ ವಧೆಯಾಗಿದೆ. ದೌಷ್ಟ ದಿನದಿಂದಲೇ ಮೆರೆದವನು ಆತ. ಲೋಕ ಕಂಟಕನಾಗಿ ನಿಮಗೆಲ್ಲ ಕಷ್ಟವನ್ನು ಒದಗಿ ಕೊಡುತ್ತಾ ಇದ್ದಂತಹ ಅವನ ವಧೆಯಾಗಿದೆ ಎನ್ನುವಲ್ಲಿಗೆ ಲೋಕದ ಮಂದಿಗಳಿಗೆಲ್ಲ ಸಂತೋಷ ಒದಗಿ ಬಂದಿದೆ ಎನ್ನುವುದೇ ಸ್ಪಷ್ಟ. ಹೀಗಿರುವಾಗ ಜಗದಾದಿ ಮಾಯೆ ಅಭೇದ ನುಡಿಗಳನ್ನು ಆಡಿದ್ದಾಳೆ. ಕಟೀಲು ಎನ್ನುವಂತಹ ಪುಣ್ಯಕ್ಷೇತ್ರದಲ್ಲಿ ನೆಲೆಯಾಗುವುದಕ್ಕೆ ಇದ್ದೇನೆ, ಅವಳನ್ನು ಪೂಜಿಸುವಂತಹ ಭಜಿಸುವಂತಹ ಬಗೆಯನ್ನು ಹೇಳಿಕೊಟ್ಟಿದ್ದಾಳೆ. ಹಾಗಾದರೆ ಅದೇ ರೀತಿಯಲ್ಲಿ ಅವಳನ್ನು ಅರ್ಚಿಸುತ್ತಾ ಭಜಿಸುತ್ತಾ ನಾವು ಮುಂದುವರಿಯೋಣ. ಇನ್ನು ಮಲ್ಲಿಗೆ ಕಟೀಲು ಕ್ಷೇತ್ರ ಮಹಾತ್ಮೆ ಎನ್ನುವಂತಹ ಈ ಪುಣ್ಯ ಆಖ್ಯಾನವನ್ನು ಯಾರು ಆಡಿಸಿದ್ದಾರೋ, ಯಾರು ಆಡಿದ್ದಾರೋ, ಯಾರು ಶ್ರದ್ಧಾ ಭಕ್ತಿಯಿಂದ ನೋಡಿದ್ದಾರೋ ಅವರೆಲ್ಲರಿಗೂ ನಾವು ಸದಾಕಾಲ ಆರಾಧನೆ ಮಾಡಿಕೊಂಡು ಬರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಮಹಾಗಣಪತಿ ದೇವರು ಎಲ್ಲರಿಗೂ ಸಕಲ ಸೌಭಾಗ್ಯವನ್ನು ಕೊಟ್ಟು ಕರುಣಿಸಲಿ. ಭದ್ರಂ ಶುಭಂ ಮಂಗಳಂ.
ಮಹಾರಾಜ ಶ್ರೀಗಳಾದಂತಹ ಗಾಯತ್ರಿ ಮಹಾಬಲ ದೇವಾಡಿಗ ಮಹಾರಾಜ ಶ್ರೀಗಳಾದ ಗಾಯತ್ರಿ ಮಹಾಬಲ ದೇವಾಡಿಗ ಮಹಾಬಲ ಶ್ರೀಗಳು ಮಹಾರಾಜ ಶ್ರೀಗಳಾದ ಗಾಯತ್ರಿ ಮಹಾಬಲ ದೇವಾಡಿಗ ಅರ್ತಿಗಾರರು ಕುಶಲ್ಗಾರರು ಮೋಜಿಗಾರರು ತಮ್ಮ ಕೀರ್ತಿಯನ್ನು ಮೂರು ಲೋಕದಲ್ಲಿ ಪ್ರಚಾರಪಡಿಸಲು ಧನಸದಿಂದ ಕೊಟ್ಟಿರುವಂತಹ ಕಾಂಚನ ಬೀಳಿ ದಕ್ಕಿತ್ತು ಬಿಡಾರ ದೇವರ Yeah.